check, 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 check. Halt, check. This, halt, check, check. This, halt, check. ನೆರೆದಿರುವ ಸಮಸ್ತರಿಗೆ ನಮಿಸುತ್ತಾ ಪಡುಕುಡೂರು ಬೀಡು ಸ್ವಾತಂತ್ರ್ಯ ಸೇನಾನಿ ಎಂಡಿ ಅಧಿಕಾರಿಯವರ ಪ್ರತಿಮೆ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಿಕ್ಕಿದೆ. ದೂರ ದೂರದಿಂದ ಆಗಮಿಸಿರುವಂತಹ ಎಲ್ಲ ಬಂಧುಗಳು ಮತ್ತು ಈ ಭಾಗದ ಮಹಾಜನತೆಯಲ್ಲಿ ನಮ್ರ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ತಮಗೆ ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅತಿಥಿಗಳು ಶಾಲೆಯ ಸಭಾಂಗಣದಲ್ಲಿ ಉಪಹಾರವನ್ನ ಸೇವನೆ ಮಾಡಬೇಕು. ಉಳಿದವರೆಲ್ಲರೂ
ಶ್ರೀ ಭದ್ರಕಾಳಿಯೈ ನಮಃ. ಕಾಲ ಉರುಳಿ ಋತು ಮರಳಿ ಬಂತು ನಮ್ಮ ಶ್ರಾವಣ. ನೆಲಕ್ಕೆ ಹಸಿರು ಹೊಲಕ್ಕೆ ಪೈರು ಪಚ್ಚವಾಯ್ತು ಸಿರಿವನ. ದಿನ ದಿನವೂ ಸೃಜನಶೀಲ ಸ್ವಾತಂತ್ರ್ಯದ ಜೀವನ ಎಂಬ ಕವಿವಾಣಿಯಂತೆ ಪ್ರಕೃತಿ ಹಸಿರಾಗಿರುವ ಅನ್ನದಾತನ ಹೊಲಗದ್ದೆಗಳಲ್ಲಿ ಪೈರು ಮೂಡಿಬರುವ ಸಂದರ್ಭದ ಶ್ರಾವಣ ಮಾಸದಲ್ಲಿ ನಮಗೆ ಮತ್ತೆ ಬಂದಿದೆ ಸ್ವಾತಂತ್ರ್ಯದ ದಿನ. ಇಡೀ ರಾಷ್ಟ್ರ ಭಾರತೀಯರೆಲ್ಲರೂ ಸಂಭ್ರಮಿಸಬೇಕಾದ ದಿನ ಇದು. ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನೇ ಬಲಿದಾನ ಮಾಡಿದ ಮಹಾತ್ಮರ ಪುಣ್ಯಸ್ಮರಣೆ ದಿನ. ಪರರ ದಾಸ್ಯದಿಂದ ನಾವೆಲ್ಲ ವಿಮೋಚನೆಗೊಂಡು ಸ್ವತಂತ್ರ ಆಡಳಿತ ತಂತ್ರಕ್ಕೆ ನಾಂದಿ ಹಾಡಿದ ದಿನ. ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತಾ ಇಂದು ನಮ್ಮಿ ಪರಿಸರದ ಮಹಾಜನತೆಗೆ ಮಗದೊಂದು ವಿಶಿಷ್ಟ ದಿನ. ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿ ತಮ್ಮ ಜೀವನವನ್ನೇ ದೇಶಕ್ಕಾಗಿ ತ್ಯಾಗ ಮಾಡಿದ ವರಂಗದ ಪಡುಕುಡೂರು ಮುದ್ರಾಡಿ ಧರ್ಮರಾಜ್ ಅಧಿಕಾರಿ ಅವರನ್ನು ಈ ಪುಣ್ಯ ದಿನದಂದು ಸ್ಮರಿಸುವುದರೊಂದಿಗೆ ಅವರ ಪುತ್ಥಳಿಯ ಅನಾವರಣಗೊಳಿಸುವ ಸುದಿನ. ಈ ದಿನದ ಶುಭ ಸಂಜೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುಡುಕುಡೂರು ಇಲ್ಲಿನ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸರ್ವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಶ್ರೀ ದೇವರನ್ನು ಸ್ತುತಿಸುವುದು ನಮ್ಮ ಸಂಪ್ರದಾಯ. ಇದೀಗ ಪ್ರಾರ್ಥನೆಗಾಗಿ ನಿಮ್ಮ ಮುಂದೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. ಪ್ರಾರ್ಥನೆಯನ್ನು ಮಾಡಿದ ಮಕ್ಕಳೇ ನಿಮಗೆ ಧನ್ಯವಾದಗಳು. ಇದೀಗ ಸಾಹಸಮಯ ಪ್ರದರ್ಶನ ಎಂದೇ ಹೇಳಲ್ಪಡುವ ಪಿರಮಿಡ್ ರಚನೆಯೊಂದಿಗೆ ಸಾಹಸ ನೃತ್ಯವನ್ನು ತಮ್ಮ ಮುಂದೆ ಪ್ರದರ್ಶಿಸಲು ನಮ್ಮ ಶಾಲಾ ವಿದ್ಯಾರ್ಥಿಗಳು.
नहीं है, अस्सी नहीं सौ दुनिया घुमा है, नहीं कहीं तेरे जैसा कोई नहीं। मैं गाया जहां भी बस तेरी याद थी, जो मेरे साथ थी, मुझको तड़पा दिलाती। सबसे प्यारी तेरी सूरत, प्यार है बस तेरा प्यार ही। माँ तुझे सलाम, माँ तुझे सलाम, अम्मा तुझे सलाम। वंदे मातरम, वंदे मातरम, वंदे मातरम, वंदे मातरम, वंदे मातरम, वंदे मातरम। तेरे पास ही मैं आ रहा हूँ, अपनी बाहें खोल दे, जोर से मुझको गले लगा दे, मुझको फिर वो प्यार दे। जिंदगी है, तू ही मेरे मोहब्बत है, तेरे पैरों में जन्नत है, तू दिल जान बाबा। माँ तुझे सलाम, माँ तुझे सलाम, अम्मा तुझे सलाम, माँ तुझे सलाम। वंदे मातरम, वंदे मातरम, वंदे जैसा कोई नहीं है, अस्सी नहीं सौ दुनिया घुमा है, नहीं कहीं तेरे जैसा कोई नहीं। मैं गाया जहां भी बस तेरी याद थी, जो मेरे साथ थी, मुझको तड़पा दिलाती।
ಅದ್ಭುತವಾಗಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ದೇಶಭಕ್ತಿ ಎಂಬುದು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಲ್ಲೂ ಇರುವಂತಹ ಭಾವನೆ. ಇದೀಗ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ನೃತ್ಯದ ಮೂಲಕ ತಮ್ಮ ದೇಶದ ಭಕ್ತಿಯನ್ನು ತೋರ್ಪಡಿಸಲು ನಿಮ್ಮ ಮುಂದೆ ಅಂಗನವಾಡಿಯ ಪುಟಾಣಿಗಳು. Krishna Krishna Hare. Sim sim bola bola sim sim bola. Sim sim bola bola sim sim bola. Fine flat flute pipe pejola pejola. Drum drum duplex simbola simbola. Hare Rama Hare Rama 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 Hare. Hare Krishna 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 Krishna. We want to go. अरे बोलो बोलो. America, America. लंदन देखा, पेरिस देखा, लंदन देखा, पेरिस देखा और देखा जापान. माइकल देखा, एल्विस देखा, सब देखा मेरी जान. सारे जग में कहीं नहीं है दूसरा हिंदुस्तान, दूसरा हिंदुस्तान, दूसरा हिंदुस्तान. ये दुनिया एक दुल्हन, ये दुनिया एक दुल्हन, दुल्हन के माथे की बिंदिया. ये मेरा इंडिया, ये मेरा इंडिया. I love my India, I love my India. कुछ करिए नस नस मेरी खोले, हाय कुछ करिए. कुछ करिए बस बस बड़ा बोले, अब कुछ करिए. ओ कोई तो चल सिद्ध फड़िए, तू बेतरिए या मरिए. हाय कोई तो चल सिद्ध फड़िए, तू बेतरिए या मरिए. शक दे इंडिया, शक दे हो शक दे इंडिया, शक दे हो शक दे इंडिया, शक दे हो शक दे इंडिया.
ಮಕ್ಕಳಿಗೆ ಧನ್ಯವಾದಗಳು. ನಮ್ಮಲ್ಲಿ ಹಲವು ಜಾತಿ, ಮತ, ಧರ್ಮಗಳು, ಆದರೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು. ಹೀಗೆ ನಾವೆಲ್ಲರೂ ಒಂದೇ ಎಂಬ ದೇಶಭಕ್ತಿಯ ಗೀತೆಯನ್ನು ತಮ್ಮ ಮುಂದೆ ಹಾಡಲು ವೇದಿಕೆಯತ್ತ ನಮ್ಮ ಮಕ್ಕಳು.
ಅದ್ಭುತವಾಗಿ ಹಾಡಿ ನಮ್ಮನ್ನೆಲ್ಲ ರಂಜಿಸಿದ ಮಕ್ಕಳೇ, ನಿಮಗೆ ಧನ್ಯವಾದಗಳು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇವರು ಹೇಳಿದಂತೆ, ಎವ್ರಿ ಸಿಟಿಸನ್ ಆಫ್ ಇಂಡಿಯಾ ಮಸ್ಟ್ ರಿಮೆಂಬರ್ ದಟ್ he is an Indian and he has every right in this country but with certain duties. ಇದೀಗ ಇಂಡಿಯಾ ವಾಲೆ ಎನ್ನುವ ಹಾಡಿಗೆ ಹೆಜ್ಜೆ ಹಾಕಲು ನಿಮ್ಮ ಮುಂದೆ ನಮ್ಮ ಮಕ್ಕಳು. माने ना, यहाँ अपनी भी थोड़ी अदा थोड़ा अंदाज है. ऐसे हैं चाहे वैसे हैं, अरे जो भी हैं जैसे हैं, खुद पे हमें नाज है. जाने ना हमको ये जमाना, चाहो तो हमको आजमाना. यारबाज हम, जानसाज हम, इश्कबाज दिल वाले, कहते हैं हमको प्यार से इंडिया वाले. छू लेते दिल के तार से इंडिया वाले, हर चीज छीन ले हार से इंडिया वाले. दुश्मन के छक्के छुड़ा दे हम इंडिया वाले, दुश्मन के छक्के छुड़ा दे हम इंडिया वाले. यूं तो सीधे बड़े, कभी चाहे तो हाथों से लेते लकीरें चुरा. ओ हमको परवाह नहीं, जो भी कहता है कहने दे, जग ये भला या बुरा. जैसी भी मर्जी हो हमारी, करते हैं ऐसी होशियारी. पर दिल से यार जो ले पुकार तो जान सार कर डाले, कहते हैं हमको प्यार से इंडिया वाले. छू लेते दिल के तार से इंडिया वाले, हर चीज छीन ले हार से इंडिया वाले. दुश्मन के छक्के छुड़ा दे हम इंडिया वाले, उंगली पे सबको नचा दे हम इंडिया वाले. आँखों की चाबी
ಅತಿ ಉತ್ಸಾಹದಿಂದ ನೃತ್ಯ ಮಾಡಿ ನಮ್ಮೆಲ್ಲರನ್ನು ರಂಜಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಹಿಂದಿ ಪ್ಯಾಟ್ರಿಯೋಟಿಕ್ ರಿಮಿಕ್ಸ್ ಹಾಡಿಗೆ ನೃತ್ಯ ಮಾಡಲು ವೇದಿಕೆಯ ಮೇಲೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. ये देश है वीर जवानों काल बैलों का मस्तानों
ये देश है वीर जवानों का, अलबेलों का, मस्तानों का, इस देश का यारों, इस देश का यारों क्या कहना, ये देश है दुनिया का गहना। मेरा जूता है जापानी, ये पतलून इंग्लिस्तानी, सर पे लाल टोपी रूसी, फिर भी दिल है हिंदुस्तानी। मेरा जूता है जापानी, ये पतलून इंग्लिस्तानी, सर पे लाल टोपी रूसी, फिर भी दिल है हिंदुस्तानी। पम 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 हर करम अपना करेंगे ऐ वतन तेरे लिए, मिल दिया है जहाँ भी देंगे ऐ वतन तेरे लिए। पम 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 पम। आओ बच्चों तुम्हें दिखाए झांकी हिंदुस्तान की, इस मिट्टी से तिलक करो, ये धरती है बलिदान की। वंदे मातरम, वंदे मातरम, वंदे मातरम, वंदे मातरम। संदेशे आते हैं हमें तड़पाते हैं, वो चिट्ठी आती है तो पूछे जाते हैं कि घर कब लाओगे, कि घर कब लाओगे, लिखो कब लाओगे, कि तुम दिन ये घर सुना सुना है। मैं गया जहाँ भी बस तेरी याद थी, जो मेरे साथ थी, मुझको तड़पाती रुलाती, सबसे प्यारी तेरी सूरत प्यार है, बस तेरा प्यारी माँ तुझे सलाम, माँ तुझे सलाम। अब तो हमें आगे बढ़ते हैं रहना, अब तो हमें साथ ही है बस इतना ही कहना। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हैं। कि तेरे आगे सर, तेरी गोद मेरा घर है, तुझे सलाम इंडिया। क्योंकि तेरे आगे सर, तेरी गोद मेरा घर है, तुझे सलाम इंडिया। भारत हमको जान से प्यारा है, सबसे न्यारा गुलिस्तां हमारा है। भारत हमको जान से प्यारा है, सबसे न्यारा गुलिस्तां हमारा है। मेरे देश की धरती, मेरे देश की धरती, सोना उगले उगले हीरे मोती, मेरे देश की धरती, मेरे देश की धरती। ए वतन हमको तेरी कसम, तेरी राहों में जाकर पा जाएंगे। फूल क्या चीज है तेरे कदमों में, हम बेटे अपने सरों पे चढ़ा जाएंगे। ए वतन देश रंगीला रंगीला, देश मेरा रंगीला, देश रंगीला रंगीला, देश मेरा रंगीला। झंडा ऊंचा रहे हमारा, विजय विश्व तिरंगा प्यारा, सारे जहां से अच्छा हिंदुस्तां हमारा, हमारा सारे जहां से अच्छा।
ಅದ್ಭುತವಾಗಿ ನೃತ್ಯ ಮಾಡಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ನಮ್ಮ ರಾಷ್ಟ್ರಧ್ವಜದ ಕೇಸರಿ ಬಣ್ಣವು ಧೈರ್ಯ ತ್ಯಾಗವನ್ನು, ಬಿಳಿ ಬಣ್ಣವು ಸತ್ಯ ಶಾಂತಿ, ಹಸಿರು ಬಣ್ಣವು ಪ್ರಗತಿಯ ಜೊತೆಗೆ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಬಿಂಬಿಸುತ್ತವೆ. ಹೀಗೆ ಈ ಬಣ್ಣಗಳೆಲ್ಲ ಸೇರಿ ಭಾರತದ ಮೆರುಗನ್ನು ಹೆಚ್ಚಿಸಿದೆ ಎಂದು ದೇಸರಂಗೀಲಾ ಎಂಬ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿನಿಯರು. ಎಂಡಿ ಅಧಿಕಾರಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಡನ್ನ ಆಳಿದ ದೊರೆ 13ನೆಯ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಆಗಮಿಸಿದ್ದಾರೆ. ನೆರೆದಿರುವ ಸಮಸ್ತರ ಪರವಾಗಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜೊತೆಗೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಅಭ್ಯರ್ಥಿಗಳಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಆ ನಂತರ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕಾಗಿದೆ.
ಸುಂದರವಾದ ಹಾಡಿಗೆ ಅಮೋಘವಾಗಿ ನೃತ್ಯ ಮಾಡಿದ ಮಕ್ಕಳಿಗೆ ಧನ್ಯವಾದಗಳು. ಇದೀಗ ರನ್ನ ಮುನ್ನ ಎನ್ನುವ ಹಾಡಿಗೆ ನೃತ್ಯ ಮಾಡಲು ವೇದಿಕೆಯತ್ತ ಹೆಜ್ಜೆ ಇಡುತ್ತಿದ್ದಾರೆ ನಮ್ಮ ಪುಟಾಣಿಗಳು. ಸುಂದರವಾಗಿ ನೃತ್ಯ ಮಾಡಿದ ಪುಟಾಣಿಗಳಿಗೆ ಧನ್ಯವಾದಗಳು. ಭರತಖಂಡಕ್ಕೆ ಹೆಸರೇ ಸಿರಿತನ, ಜ್ಞಾನ ವಿದ್ಯೆಗೆ ನಾವೇ ಶ್ರೇಷ್ಠರು. ಈ ನಾಡಿನಲ್ಲಿ ನಾವು ಶಾಂತಿಯ ಜೀವನವನ್ನು ಕಾಣೋಣ.
ಇದು ನಮ್ಮ ಭಾರತ, ಇದು ನಮ್ಮ ಇಂಡಿಯಾ ಎಂದು ನೃತ್ಯ ಮಾಡಲು ತಮ್ಮ ಮುಂದೆ ನಮ್ಮ ಮಕ್ಕಳು. ದಿಕ್ಕು ದಿಕ್ಕಲಿ ಭಾವಬಂಧನ, ಹರಿವ ನೀರೆಲ್ಲ ವೇದ ವಾಚನ, ಸುತ್ತ ಗಾಳಿಯಲ್ಲಿ ಶಾಂತಿ ಚಿಂತನ, ಮಣ್ಣ ಕಣ ಕಣದಿ ಕರುಣೆ ಕಂಪನ. कुछ करिए, नस नस मेरी खो दे, हाय कुछ करिए, कुछ करिए, बस बस बड़ा बोले, अब कुछ करिए। ओ कोई तो चल सिद्ध फड़िए, तू बेतरिए या मरिए, हाय कोई तो चल सिद्ध फड़िए, तू बेतरिए या मरिए। चक दे इंडिया, चक दे इंडिया, चक दे इंडिया, चक दे इंडिया। Nowhere to run, nowhere to hide. This is the time to do or die. Nowhere to run, nowhere to hide. This is the time to do or die. कूचों में गलियों में, राशन की फलियों में, बैलों में बीजों में, ईदों में दीजों में, रेतों के दानों में, फिल्मों के गानों में, सड़कों के गड्ढों में, बातों के अड्डों में, घूमता राज भर ले, 10-12 बार कर ले, रहना न यार पीछे, कितना भी कोई खींचे, टस
यूं ही पिसना यूं ही पिसना यूं ही बस करिए कोई तो चल सिद्ध फड़िए तू बेतरिए या मरिए हाय कोई तो चल सिद्ध फड़िए तू बेतरिए या मरिए चक दे इंडिया चक दे इंडिया चक दे इंडिया चक दे इंडिया ಲವಲವಿಕೆಯಿಂದ ನೃತ್ಯ ಮಾಡಿದ ಮಕ್ಕಳೇ ತಮಗೆ ಧನ್ಯವಾದಗಳು. ಇದೀಗ 1000 ದಳ ಕಮಲಿನಿ ಎಂಬ ದೇಶಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸಲು ನಮ್ಮ ವಿದ್ಯಾರ್ಥಿನಿಯರು ನಿಮ್ಮ ಮುಂದೆ.
ಸುಶ್ರಾವ್ಯವಾಗಿ ಹಾಡಿದ ಮಕ್ಕಳಿಗೆ ಧನ್ಯವಾದಗಳು. ಇದೀಗ ಪ್ರಣೀತಾ ಇವರಿಂದ ಒಂದು ಗೀತೆ. ತಮ್ಮ ಮುಂದೆ ಪ್ರಣೀತಾ. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಳೆ ಬೆಳಂಗ್ಯೂನಿ ತುಪ್ಪವ ಕಾಯಿಸಿಯುನಿ ಕಿತ್ತಾಳೆ ಹಣ್ಣ ತಂದ್ಯೂನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದ್ಯೂನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನೀವೇ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟತ್ಕೊಂಡು ಹೋಗೋರ್ಗೆ ಹಟ್ಟಿ ಹಂಬಲ ವ್ಯಾಕ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನೀವೇ ಮಾದೇವ ನೀವೇ ಮಾದೇವ ನೀವೇ ಬೆಟ್ಟತ್ಕೊಂಡು ಹೋಗೋರ್ಗೆ ಅತಿ ಹಂಬಲ ವ್ಯಾಕ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನಿಮ್ಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಡ್ಡು ಮಲ್ಲಿಗೆ ಹುಚ್ಚಾಲು ಹೂನಂಗೆ ಅಚ್ಚೇವು ನಿನ್ನ ಪರಸೆ ಮಾದಯ್ಯ ಮಾದಯ್ಯ ನೀನೇ ಹೆಚ್ಚಳ ಗಾನ ಮಾದಯ್ಯ ಏಳು ಮಲೆಯ ಹಚ್ಚೇವು ಕೌಂದಳಿ ಕಂಡಿವಿರಿ ಮಾದೇವ ನೀವೇ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಲಯಬದ್ಧವಾಗಿ ಹಾಡಿದ ಅದ್ಭುತ ಪ್ರತಿಭೆ ಪ್ರಣೀತಾಳಿಗೆ ಧನ್ಯವಾದಗಳು. ಇದೀಗ ನಮ್ಮ ಶಾಲಾ ಮಕ್ಕಳ ಈ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಪ್ರದರ್ಶನ ಡಂಬಲ್ಸ್. ವೇದಿಕೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು. ಆಗಮಿಸಿರುವಂತಹ ಎಲ್ಲ ಬಂಧುಗಳಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಇದು ಕೊನೆಯ ನೃತ್ಯ ಕಾರ್ಯಕ್ರಮ. ನಂತರ ನಮ್ಮ ಬಹುನಿರೀಕ್ಷಿತ ಕಾರ್ಯಕ್ರಮ, ಐತಿಹಾಸಿಕ ಕಾರ್ಯಕ್ರಮ MD ಅಧಿಕಾರಿ ಪುತ್ಥಳಿ ಅನಾವರಣ ಸಮಾರಂಭ. ಎಲ್ಲರೂ ಅದಕ್ಕೆ ಸಿದ್ಧರಾಗಬೇಕಾಗಿ ತಮ್ಮಲ್ಲಿ ನಮ್ರ ವಿನಂತಿಯನ್ನ ಮಾಡಿಕೊಳ್ತಾ ಓವರ್ ಟು ಸ್ಕೂಲ್ ಸ್ಟೂಡೆಂಟ್ಸ್.
जिसकी हजारों नदियाँ गोदी में खेलती है, जिसकी हजारों नदियाँ गुलशन है, जिसके दम से रश के जिना हमारा हमारा सारे जहां से अच्छा हिंदुस्तां हमारा हमारा सारे जहां से अच्छा। मजहब नहीं सिखाता आपस में बैर रखना, मजहब नहीं सिखाता आपस में बैर रखना। हिंदी है हम, हिंदी है हम, हिंदी है हम, वतन है हिंदुस्तां हमारा हमारा सारे जहां से अच्छा हिंदुस्तां हमारा हमारा सारे जहां से अच्छा सारे जहां से अच्छा हिंदुस्तां हमारा हमारा सारे जहां से अच्छा सारे जहां से अच्छा हिंदुस्तां हमारा हमारा सारे जहां से अच्छा। ಧನ್ಯವಾದಗಳು ಎಲ್ಲ ಮಕ್ಕಳಿಗೂ. ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ನಮ್ಮ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ತುಂಬು ಮನಸ್ಸಿನಿಂದ ವೀಕ್ಷಿಸಿ ಪ್ರೋತ್ಸಾಹಿಸಿದ ಸರ್ವರಿಗೂ ವಂದನೆಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್. 78ನೆಯ ಸ್ವಾತಂತ್ರ್ಯೋತ್ಸವದ ಸದವಸರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುಕುಡೂರು ಇಲ್ಲಿಯ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ನೀಡಿದ್ದೀರಿ. ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಈ ನೆಲದ ಸರ್ವರನ್ನ ತಾಯಿಯಂತೆ ಸಲಹುತ್ತಿರುವಂತಹ ಶಕ್ತಿ ಮಾತೆ ಭದ್ರಕಾಳಿಗೆ ನಮಿಸುತ್ತಾ, ಸ್ವಾತಂತ್ರ್ಯ ಗಂಗೆಯ 1000 ತೊರೆಗಳಲ್ಲಿ 2 ತೊರೆಗಳು ಪಡುಕುಡೂರಿನಿಂದ ಹಾದು ಹೋಗಿವೆ. ಒಂದು ಸ್ವಾತಂತ್ರ್ಯ ಸೇನಾನಿ ಪಡುಕುಡೂರು ಬೀಡು MD ಅಧಿಕಾರಿ ಆದರೆ, ಇನ್ನೊಂದು ಅವರ ಧರ್ಮಪತ್ನಿ ಕಮಲಾವತಿ ಅಧಿಕಾರಿ. ಸಂಕಲ್ಪ ಶುದ್ಧಿ ಇದ್ರೆ ಸಂಕಲ್ಪ ಸಿದ್ಧಿ ಆಗ್ತದೆ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಒಂದು ನಿದರ್ಶನ. ಮೋಡಕ ಕಣ್ಮರೆಯಾಗಿ ಮಳೆ ನಿಲುಗಡೆಯಾಗಿ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಪುತ್ಥಳಿಯ ಅನಾವರಣ ಕಾರ್ಯಕ್ರಮಕ್ಕಾಗಿ ತೆರಳುತ್ತಾ ಇದ್ದಾರೆ. ಸುಗಿತ್ ನಾಲಿ ಪುಗ ನಮ ನಾಲಿತು ಸುಗಿ ಪುಗ ಸುಗಿತ್ ನಾಲಿ ಪುಗ ನಮ ನಾಲಿತು ಸುಗಿ ಪುಗ ಕಡಲ ಪುಡೆದ ಒಡಿ ಪುಡುಪ್ಪಿ ಸ್ವಾಮಿ ಕೃಷ್ಣನು ಕಡಲ ಪುಡೆದ ಒಡಿ ಪುಡುಪ್ಪಿ ಸ್ವಾಮಿ ಕೃಷ್ಣನು ಸುಗಿತ್ ನಾಲಿ ಪುಗ ನಮ ನಾಲಿತು ಸುಗಿ ಪುಗ ಸುಗಿತ್ ನಾಲಿ ಪುಗ ನಮ ನಾಲಿತು ಸುಗಿ ಪುಗ ಮಧ್ವ ಗುರುಕುಳಿನ ತಪಸ್ಸು ಗೊಲಿದು ಒಡಿ ಪೊಡುಂತಿನಯನ್ ಕನಕ ನೊಂಜಿ ಭಕ್ತಿ ಬಲ್ಮೆ ತಿರ್ಗಯಿನಯನ್ ಮಧ್ವ ಗುರುಕುಳಿನ ತಪಸ್ಸು ಗೊಲಿದು ಒಡಿ ಪೊಡುಂತಿನಯನ್ ಕನಕ ನೊಂಜಿ ಭಕ್ತಿ ಬಲ್ಮೆ ತಿರ್ಗಯಿನಯನ್ ಕನಕ ನೊಂಜಿ ಭಕ್ತಿ ಬಲ್ಮೆ ತಿರ್ಗಯಿನಯನ್ ಸುಗಿತ್ ನಲಿ ಪುಗ ನಮ ನಲಿತು ಸುಗಿ ಪುಗ ಸುಗಿತ್ ನಲಿ ಪುಗ ನಮ ನಲಿತು ಸುಗಿ ಪುಗ ಮಂದೆ ಒಟ್ಟು
ಸೇರ್ದು ಅರ್ತಿ ಪಿರ್ತಿಡೊರ್ಮೆ ಪರ್ಪ ಮಲ್ತು ಲೋಕೋ ಗೆಡ್ಡೆ ಮಲ್ಪುಲಂದು ನಟ್ಟುದು 10 ಮಂದಿ ಒಟ್ಟು ಸೇರ್ದು ಅರ್ತಿ ಪಿರ್ತಿಡೊರ್ಮೆ ಪರ್ಪ ಮಲ್ತು ಲೋಕೋ ಗೆಡ್ಡೆ ಮಲ್ಪುಲಂದು ನಟ್ಟುದು ಪರ್ಪ ಮಲ್ತು ಲೋಕೋ ಗೆಡ್ಡೆ ಮಲ್ಪುಲಂದು ನಟ್ಟುದು ಸುಗಿತು ನಲಿಪುಗ ನಮ ನಲಿತು ಸುಗಿಪುಗ ಸುಗಿತು ನಲಿಪುಗ ನಮ ನಲಿತು ಸುಗಿಪುಗ ತೂಪಿ ಸರ್ವ ಪೊರ್ಲು ಈಯೆ ಬಾಳ್ವೆ ದೊಂಜಿ ತಿರ್ಲು ಈಯೆ ಮನಸ್ಸು ನೊಯ್ಪಿ ಮರ್ಲು ದುರ್ಲು ನಿನ್ನವೆಂದುದು ತೂಪಿ ಸರ್ವ ಪೊರ್ಲು ಈಯೆ ಬಾಳ್ವೆ ದೊಂಜಿ ತಿರ್ಲು ಈಯೆ ಮನಸ್ಸು ನೊಯ್ಪಿ ಮರ್ಲು ದುರ್ಲು ನಿನ್ನವೆಂದುದು ಮನಸ್ಸು ನೊಯ್ಪಿ ಮರ್ಲು ದುರ್ಲು ನಿನ್ನವೆಂದುದು ಸುಗಿತು ನಲಿಪುಗ ನಮ ನಲಿತು ಸುಗಿಪುಗ ಸುಗಿತು ನಲಿಪುಗ ನಮ ನಲಿತು ಸುಗಿಪುಗ ಬದುಕು ನಿಲಿಕೆ ತೆಲಿಕೆ ನಲಿಕೆ ಶಾಂತಿ ಸೌಖ್ಯ ಪೊರ್ಲು ಪೊಲಿಕೆ ಒದಗಡಿಂಪಿ ಪಟ್ಟ ಪರಕೆ ಅರ್ಪಿಸಾವುದು ಬದುಕು ನಿಲಿಕೆ ತೆಲಿಕೆ ನಲಿಕೆ ಶಾಂತಿ ಸೌಖ್ಯ ಪೊರ್ಲು ಪೊಲಿಕೆ ಒದಗಡಿಂಪಿ ಪಟ್ಟ ಪರಕೆ ಅರ್ಪಿಸಾವುದು ಒದಗಡಿಲ್ಪಿ ಪಟ್ಟ ಪರಕೆ ಅರ್ಪಿಸಾವುದು ಸುಗಿತು ನಲಿಪುಗ ನಮ ನಲಿತು ಸುಗಿಪುಗ ಸುಗಿತು ನಲಿಪುಗ ನಮ ನಲಿತು ಸುಗಿಪುಗ ಕಡಲ ಬುಡೆದ ಒಡಿಪುಡುಪ್ಪಿ ಸ್ವಾಮಿ ಕೃಷ್ಣನು ಕಡಲ ಬುಡೆದ ಒಡಿಪುಡುಪ್ಪಿ ಸ್ವಾಮಿ ಕೃಷ್ಣನು ಸುಗಿತು ನಲಿಪುಗ ನಮ ನಲಿತು ಸುಗಿಪುಗ ಸುಗಿತು ನಲಿಪುಗ ನಮ ನಲಿತು ಸುಗಿಪುಗ ಸುಗಿತು ನಲಿಪುಗ ನಮ ನಲಿತು ಸುಗಿಪುಗ Hello, test, hello. Hello, testing, hello.
ತನ್ನಿಡೀ ಜೀವನವನ್ನ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಬಡ ಜನರ ಅಭಿವೃದ್ಧಿಗಾಗಿ ಮುಡಿಪಾಗಿಟ್ಟಂಥ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರ, ಈ ಮಣ್ಣಿನ ಮಗ, ಪಡುಕುಡೂರು ಬೀಡು ಶ್ರೀ MD ಅಧಿಕಾರಿಯವರ ಪುತ್ಥಳಿ ಅನಾವರಣಗೊಂಡಿದೆ. ಅಯೋಧ್ಯೆಯ ಬಾಲರಾಮನ ಮೂರ್ತಿಯನ್ನ ಕೆತ್ತಿದಂಥ ಅರುಣ್ ಯೋಗಿರಾಜರ ಕರಕಮಲಗಳಿಂದ ಮೂಡಿದಂಥ ಪುತ್ಥಳಿ ಇದು. ಸ್ವಾತಂತ್ರ್ಯ ಸೇನಾನಿ ಪಡುಕುಡೂರು ಬೀಡು ಶ್ರೀ MD ಅಧಿಕಾರಿ ಪ್ರತಿಮೆ ಪ್ರತಿಷ್ಠಾಪನಾ ಸಮಿತಿ ಪಡುಕುಡೂರು ಇವರ ವತಿಯಿಂದ ನಡೀತಾ ಇರುವಂಥ ಪುತ್ಥಳಿ ಅನಾವರಣ ಮತ್ತು ಸಭಾ ಕಾರ್ಯಕ್ರಮಕ್ಕೆ ಗಣ್ಯಮಾನ್ಯ ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ಬಹಳ ಆದರಪೂರ್ವಕವಾಗಿ ಅವರನ್ನು ಬರಮಾಡಿಕೊಳ್ತಾ ಇದ್ದೇವೆ. ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಜಗದೀಶ ಹೆಗಡೆ, ಗೌರವಾಧ್ಯಕ್ಷರಾಗಿರುವಂತಹ ಸದಾಶಿವ ಉಪಾಧ್ಯಾಯರವರು ನಮ್ಮ ಅತಿಥಿ ಗಣ್ಯರನ್ನ ವೇದಿಕೆಯತ್ತ ಕರೆದೊಯ್ಯುವರೆ ಅವರಲ್ಲಿ ನಮ್ರ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಸಭಾ ಕಾರ್ಯಕ್ರಮದ ಗಣ್ಯಮಾನ್ಯ ಅತಿಥಿಗಳನ್ನು ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು, ಪುತ್ಥಳಿಗೆ ಮಾಲಾರ್ಪಣೆಗೈದಿರುವಂತಹ ಶ್ರೀ ಅಭಯಚಂದ್ರ ಜೈನ್, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಇವರನ್ನ ಅಧ್ಯಕ್ಷರಾಗಿರುವಂತಹ ಶ್ರೀ ಜಗದೀಶ್ ಹೆಗಡೆ, ಗೌರವಾಧ್ಯಕ್ಷರಾಗಿರುವ ಸದಾಶಿವ ಉಪಾಧ್ಯಾಯರವರು ವೇದಿಕೆ ತರುವರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಉದಯ ಕೃಷ್ಣ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಮುನಿಯಾಲು ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಅವರು, ಕಾರ್ಕಳದ ಖ್ಯಾತ ವಕೀಲರಾಗಿರುವ ಶ್ರೀ MK ವಿಜಯ್ ಕುಮಾರ್ ಅವರು, ಭಾರತೀಯ ಗೋತಳಿಗಳ ಅಭಿವೃದ್ಧಿ ಸಂಸ್ಥೆ ಮುನಿಯಾಲು ಗೋದಾಮ ಇದರ ಅಧ್ಯಕ್ಷರಾಗಿರುವ ಡಾಕ್ಟರ್ ರಾಮಕೃಷ್ಣ ಆಚಾರ್ಯರವರು, ಮುದ್ರಾಡಿಯ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ MS ರಾವ್ರವರು, ಪಡುಕುಡೂರಿನ ಡಾಕ್ಟರ್ ಜಯರಾಮ್ ಹೆಗ್ಡೆ ಅವರು, ವರಂಗ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವ ಶ್ರೀ ಸಂತೋಷ್ ಅಮೀನ್ ರವರು, ಶ್ರೀ ಭದ್ರಕಾಳಿ ದೇವಸ್ಥಾನ ಪಡುಕುಡೂರಿನ ಆಡಳಿತ ಮುಕ್ತೇಸರಾಗಿರುವ ಶ್ರೀ ದೊಡ್ಡಮನೆ ಪ್ರಶಾಂತ್ ಶೆಟ್ಟಿ ಅವರು, ಲೇಖಕಿ ನಿವೃತ್ತ ಉಪನ್ಯಾಸಕಿ MD ಅಧಿಕಾರಿಯವರ ಸುಪುತ್ರಿ ಶ್ರೀಮತಿ ಜಯಲಕ್ಷ್ಮಿ ಅಭಯಕುಮಾರ್ ಅವರು, ಉದ್ಯಮಿಗಳಾಗಿರುವಂತಹ ಶ್ರೀ ಕೃಷ್ಣ ಶೆಟ್ಟಿ ಮೇಲ್ಬಿಟ್ಟು ಇವರನ್ನು ಬಹಳ ಆದರಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀ ಶಂಕರ್ ಶೆಟ್ಟಿ ಪೂಜಾ ಮುನಿಯಾಲು ತಮ್ಮನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಶ್ರೀ ಸುಧಾಕರ್ ಶೆಟ್ಟಿ ಕೆಳಮನೆ ಉದ್ಯಮಿಗಳು, ಶ್ರೀ ಬಾಲಕೃಷ್ಣ ಶೆಟ್ಟಿ ಚಿಕ್ಕಮಾರ್ಬೆಟ್ಟು ಉದ್ಯಮಿಗಳು, ಶ್ರೀ ಅರುಣ್ ಶೆಟ್ಟಿ ಮತ್ತಾವು ಉದ್ಯಮಿಗಳು ತಮ್ಮನ್ನು ಸಹೃದಯಪೂರ್ವಕವಾಗಿ ವೇದಿಕೆಗೆ ಆದರದಿಂದ ಬರಮಾಡಿಕೊಳ್ಳುತ್ತಿದ್ದೇವೆ. ಶ್ರೀ ಜಯಕರ್ ಶೆಟ್ಟಿ ಕೊಡಂಜೆ ಉದ್ಯಮಿಗಳು, ಶ್ರೀ ಲಕ್ಷ್ಮಣಾಚಾರ್ಯ ಅಧ್ಯಕ್ಷರು ವರಂಗ ಸಹಕಾರಿ ವ್ಯಾವಸಾಯಿಕ ಸಂಘ, ಶ್ರೀ ತಿನೇಶ್ವರ್ CP ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ, ಶ್ರೀ ಲಯನ್ ಗೋಪಿನಾಥ್ ಭಟ್ PPMJF ಕಾರ್ಯದರ್ಶಿ ಲಯನ್ಸ್ ಕ್ಲಬ್ ಮುನಿಯಾಲ್, ಶ್ರೀ ರವಿ ಶೆಟ್ಟಿ ಅಧ್ಯಕ್ಷರು STMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುಕುಡೂರು, ಶ್ರೀ ಪ್ರಸನ್ನ ಶೆಟ್ಟಿ ಜಯಲೀಲಾ ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುಕುಡೂರು, ವರ್ಗಾವಣೆಗೊಂಡಿರುವಂತಹ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವಂತಹ ಶ್ರೀ ಮಹೇಶ್ ಉಪಾಧ್ಯಾಯ ಇವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೀವಿ. ಬಂಧುಗಳೇ, MD ಅಧಿಕಾರಿ 1942ರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ
ನಮಗೋಸ್ಕರ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ರಕ್ತವನ್ನ ಬಸಿದವರು. ಈ ನಾಡಿನ ಜನತೆಯ ಹೃದಯದಲ್ಲಿ, ಈ ಊರಿನ ಜನತೆಯ ಹೃದಯದಲ್ಲಿ ಪೂಜ್ಯ ಭಾವನೆ ಇರುವಂತಹ ವ್ಯಕ್ತಿ MD ಅಧಿಕಾರಿಯವರು. ಭೂಮಾಲೀಕರಾಗಿದ್ದರು. ಭೂಮಸೂದೆ ಕಾನೂನು ಬರುವಾಗ ಗೇಣಿದಾರರಿಗೆ ಭೂಮಿಯನ್ನ ಯಾವುದೇ ತೊಂದರೆ ಇಲ್ಲದೆ ನೀಡಿದವರು. ಅವರು ಈ ಊರಿನ ರಾಜರಾಗಿದ್ದವರು. ಕೇವಲ ರಾಜನಲ್ಲ, ಧರ್ಮರಾಜನಾಗಿದ್ದವರು. ಅವರು ಬಡವರ ಪಾಲಿಗೆ ಅಧಿಕಾರಿಯಾಗಿದ್ದವರು. ಇಂಗ್ಲಿಷ್ ಬಾರದ ಅಂದಿನ ಜನತೆಗೆ ಬ್ರಿಟಿಷರ ಕಾನೂನು ಕಾಯ್ದೆಗಳನ್ನು ಅಥವಾ ಭಾರತೀಯ ಸರ್ಕಾರ ಹೊರಡಿಸಿದಂತಹ ಕಾಯ್ದೆಗಳನ್ನು ಸರಳವಾದ ತುಳುವಿನಲ್ಲಿ ತಿಳಿ ಹೇಳ್ತಾ ಇದ್ರು. ಪಡುಕುಡೂರಿನ ಮಹಾಜನತೆ ಅವರ ಪುತ್ಥಳಿಯನ್ನು ಅನಾವರಣ ಮಾಡಬೇಕನ್ನೋ ಒಂದು ಮಹದಾಶೆಯನ್ನು ಬಹಳ ವರ್ಷಗಳಿಂದ ಹೊಂದಿದ್ದು ಅದಕ್ಕೆ ಕಾಲ ಕೂಡಿ ಬಂದಿದೆ. ಈ ಭಾಗದಲ್ಲಿ ಏನೇ ಕಾರ್ಯಕ್ರಮಗಳಾಗುವುದಿದ್ರು, ಶಿವಪುರದಲ್ಲಿ ಒಂದು ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾಟ ಆಯಿತು. ಪಡುಕುಡೂರಿನ ಜನ ಅದಕ್ಕೆ ದೇಣಿಗೆಯನ್ನು ನೀಡ್ತಾರೆ. ಆ ವೇದಿಕೆಗೆ MD ಅಧಿಕಾರಿ ವೇದಿಕೆ ಎನ್ನುವ ಹೆಸರನ್ನು ಕೊಡಲಿಕ್ಕೆ ಸೂಚನೆಯನ್ನು ಕೊಡ್ತಾರೆ. ಮುನಿಯಾಲಿನಲ್ಲಿ ಸಾಹಿತ್ಯ ಸಮ್ಮೇಳನ, ಹೆಬ್ರಿ ತಾಲೂಕು ಸಾಹಿತ್ಯ ಸಮ್ಮೇಳನ ಆಗ್ತದೆ. ಪಡುಕುಡೂರಿನ ಮಹಾಜನತೆ ಅದಕ್ಕೆ ದೇಣಿಗೆಯನ್ನು ಕೊಡ್ತಾರೆ. ಆ ಸಾಹಿತ್ಯ ಸಮ್ಮೇಳನದ ವೇದಿಕೆಗೆ ಕೂಡ MD ಅಧಿಕಾರಿ ಎನ್ನುವ ಹೆಸರನ್ನು ಸೂಚಿಸ್ತಾರೆ. ಪಡುಕುಡೂರಿನ ಜನರ ಹೃದಯ ಸಾಮ್ರಾಟ MD ಅಧಿಕಾರಿಯವರ ಪುತ್ಥಳಿ ಅನಾವರಣಗೊಂಡಿದೆ. ಬಾಲರಾಮನ ಮೂರ್ತಿಯನ್ನು ಕೆತ್ತಿದಂತಹ ಅರುಣ್ ಯೋಗಿರಾಜರ ಕೈಗಳಿಂದ ಆ ಮೂರ್ತಿ ರಚನೆಯಾಗಿ ಇಂದು ಅನಾವರಣಗೊಂಡಿದೆ. ಇದೀಗ ಸಭಾ ಕಾರ್ಯಕ್ರಮಕ್ಕಾಗಿ ಅತಿಥಿ ಗಣ್ಯರನ್ನು ಬಹಳ ಆದರಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಂಡಿದ್ದೇವೆ. ಜೊತೆಗೆ ಆಗಮಿಸಿರುವಂತಹ ಎಲ್ಲ ಬಂಧುಗಳಲ್ಲಿ ನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಭಾಂಗಣದ ಆಸನಗಳಲ್ಲಿ ತಾವು ಆಸೀನರಾಗಬೇಕು. ಬಂಧುಗಳೇ, ಬಹಳ ಜನ ಕೇಳಿರುವ ಕತೆ, ಕೆಲವರು ಕೇಳದೇ ಇರುವ ಕತೆ. ಅದು 1942 ಆಗಸ್ಟ್ 8 ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಚಳವಳಿಯ ಘೋಷಣೆಯನ್ನು ಮಾಡ್ತಾರೆ. ಆ ದಿನ ರಾತ್ರಿಯೇ ಗಾಂಧೀಜಿಯ ಬಂಧನ ಆಗುತ್ತೆ. ಇಡೀ ದೇಶದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯ ಕಾವು ತಾರಕಕ್ಕೇರುತ್ತೆ. ಅದಕ್ಕೆ ಕಾರ್ಕಳ ತಾಲೂಕು, ಅಂದಿನ ಕಾರ್ಕಳ ತಾಲೂಕು ಕೂಡ ಹೊರತಾಗಿರಲಿಲ್ಲ. ಗಾಂಧೀಜಿಯ ಬಂಧನ ಆದ ಕೂಡಲೇ ಗಾಂಧೀಜಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಪ್ರತಿ ತಿಂಗಳು ಇದರ ಮಾಸಾಚರಣೆಯನ್ನು, ಕ್ವಿಟ್ ಇಂಡಿಯಾ ಮಾಸಾಚರಣೆಯನ್ನು ಮಾಡಬೇಕು. ಹಳ್ಳಿಗಳಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯ ಆಚರಣೆಯನ್ನು ಮಾಡಬೇಕು ಅಂತ. ಸೆಪ್ಟೆಂಬರ್ 9 ಮಂಗಳೂರಿನ ಕೇಂದ್ರ ಮೈದಾನ, 27ರ ತರುಣ, ಆತ ಅಂದಿನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅಂದಿನ ಕಾಂಗ್ರೆಸ್ಸಿನ ಉಪಾಧ್ಯಕ್ಷ, ಕ್ವಿಟ್ ಇಂಡಿಯಾ ಚಳವಳಿಯ ನಾಯಕತ್ವವನ್ನು ವಹಿಸ್ತಾರೆ. 10,000 ಜನ ದೇಶಪ್ರೇಮಿ ವ್ಯಕ್ತಿಗಳು ಅಲ್ಲಿ ಸೇರಿರ್ತಾರೆ. ಕೇಂದ್ರ ಮೈದಾನದಲ್ಲಿ ಆ ತರುಣನ ಭಾಷಣ, ಬಹಳ ವಾಕ್ಪಟುತ್ವವನ್ನು ಹೊಂದಿದಂತಹ ಆ ವ್ಯಕ್ತಿ ದೇಶ ಪ್ರೇಮಕ್ಕೆ ಕಿಚ್ಚು ಹಚ್ಚುವಂತಹ ಭಾಷಣವನ್ನು, ಬೆಂಕಿಯ ಚೆಂಡಿನ ಭಾಷಣವನ್ನು ಮಾಡ್ತಾನೆ. ಅಲ್ಲಿಗೆ ಬಂದಂತಹ ಬ್ರಿಟಿಷ್ ಪೊಲೀಸರು ಭಾಷಣವನ್ನು ನಿಲ್ಲಿಸಬೇಕೆನ್ನುವ ಸೂಚನೆಯನ್ನು ನೀಡ್ತಾರೆ. ಆ ಅಸ್ಸಾಮಿ ಅದಕ್ಕೆ ಕೇಳುವುದಿಲ್ಲ. ಮತ್ತಷ್ಟು ತಾರಕ ಸ್ವರದಲ್ಲಿ ಭಾಷಣವನ್ನು ಮಾಡ್ತಾನೆ. ಬ್ರಿಟಿಷ್ ಪೊಲೀಸರು ಲಾಠಿಯಿಂದ ಹೊಡಿಲಿಕ್ಕೆ ಆರಂಭಿಸ್ತಾರೆ. ಯಾವ ರೀತಿ ಚೆಂಡು ನೆಲಕ್ಕೆ ಚಿಮ್ಮಿದಾಗ ಮತ್ತೆ ಸಿಡಿತದೋ ಆ ರೀತಿ ಪ್ರತಿಯೊಂದು ಏಟಿಗೂ ಸಿಡಿತಾ ಭಾಷಣವನ್ನು ಆ ವ್ಯಕ್ತಿ ಮಾಡ್ತಾನೆ. ಆಗ ಬ್ರಿಟಿಷ್ ಪೊಲೀಸರು ಆ ವ್ಯಕ್ತಿಯ ತಲೆಗೆ ಲಾಠಿ ಏಟನ್ನು ಹಾಕ್ತಾರೆ. ತಲೆಯಿಂದ ಆಳೆತ್ತರಕ್ಕೆ ಚಿಲ್ ಅಂತ ರಕ್ತ ಚಿಮ್ತದೆ. ಆದರೂ ಆತ ಭಾಷಣವನ್ನು ನಿಲ್ಲಿಸುವುದಿಲ್ಲ. ಅಷ್ಟು ಹೊತ್ತಿಗೆ ಬ್ರಿಟಿಷ್ ಪೊಲೀಸರು ಎರ್ರಾಬಿರಿಯಾಗಿ ಹೊಡೆದ ಪೆಟ್ಟಿಗೆ ಆ ವ್ಯಕ್ತಿ ಅಲ್ಲೇ ಕುಸಿದು ಬೀಳ್ತಾನೆ. ಸ್ಮೃತಿ ತಪ್ತದೆ. ಆತನನ್ನು ಅಲ್ಲಿದ್ದಂತಹ ಸ್ವಾತಂತ್ರ್ಯ ಹೋರಾಟಗಾರರು ಎತ್ತಿಕೊಂಡು ಮಂಗಳೂರಿನ UB ಮಲ್ಯ ಆಸ್ಪತ್ರೆಗೆ ಸೇರಿಸ್ತಾರೆ. 24 ಗಂಟೆ ಸ್ಮೃತಿ ಬರೋದಿಲ್ಲ. ವೈದ್ಯರ ಸತತ ಪ್ರಯತ್ನದ ಫಲವಾಗಿ ಅವರಿಗೆ ಸ್ಮೃತಿ ಬರ್ತದೆ. 24 ಗಂಟೆಯ ನಂತರ ಸ್ಮೃತಿ ಬಂದ ಕೂಡಲೇ ಆ ವ್ಯಕ್ತಿ ಹೇಳುವಂತಹ ಮಾತು, ನಾನು ಮತ್ತೆ ಕೇಂದ್ರ ಮೈದಾನಕ್ಕೆ ಹೋಗಬೇಕು, ಕ್ವಿಟ್ ಇಂಡಿಯಾ ಚಳವಳಿಯನ್ನು ಮುಂದುವರಿಸಬೇಕು. ಆ ವ್ಯಕ್ತಿ ಮತ್ತಾರೂ ಅಲ್ಲ, ಇದೇ ಪಡುಕುಡೂರು ಬೀಡಿನ ನಿವಾಸಿ, ಪಡುಕುಡೂರು ಬೀಡು MD ಅಧಿಕಾರಿ. ಈ ಊರಿನ ಜನತೆ ಈ ಪಡುಕುಡೂರಿಗೊಂದು ರಾಷ್ಟ್ರಮಟ್ಟದ ಸ್ವಾತಂತ್ರ್ಯದ ನಕಾಶೆಯಲ್ಲಿ ಸ್ಥಾನವನ್ನು ಕಲ್ಪಿಸಿಕೊಟ್ಟಂತಹ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರ ಪಡುಕುಡೂರು ಬೀಡು MD ಅಧಿಕಾರಿ. ಆ ನಂತರದ ದಿನಗಳಲ್ಲೂ ಕೂಡ ಗಾಂಧೀಜಿಯ ತತ್ವವನ್ನು ಪಸರಿಸ್ತಾರೆ. ಯಾವ ಗಾಂಧಿಯ ಕಟ್ಟ ಅಭಿಮಾನಿಯಾಗಿದ್ದರಂದ್ರೆ 1944ರಲ್ಲಿ ಗಾಂಧೀಜಿಯ ಮಡದಿ ಕಸ್ತೂರ್ಬಾ ತೀರಿಕೊಂಡ ಕೆಲವೇ ದಿನಗಳಲ್ಲಿ
ಅವರ ನೆನಪಿಗೋಸ್ಕರ ಮುದ್ರಾಡಿಯಲ್ಲಿ 1944 ಅಕ್ಟೋಬರ್ 2 ಗಾಂಧಿ ಜಯಂತಿಯ ದಿವಸದಂದು ಕಸ್ತೂರ್ಬಾ ಸ್ಮಾರಕ ರಾಷ್ಟ್ರೀಯ ಶಾಲೆಯನ್ನು ತೆರೀತಾರೆ. ಬ್ರಿಟಿಷರ ಶಾಲೆ ನಮಗೆ ಬೇಡ ಅಂತೇಳಿ ಕಸ್ತೂರ್ಬಾ ಸ್ಮಾರಕ ರಾಷ್ಟ್ರೀಯ ಶಾಲೆಯನ್ನು ಆರಂಭಿಸ್ತಾರೆ. ಇದೇ ನಮ್ಮ ಕಣ್ಣ ಮುಂದಿರುವಂತಹ ಶಾಲೆ ಅವರ ಕುಟುಂಬಿಕರು ಅಂದರೆ ಪಡುಕುಡೂರು ಬೀಡಿನಲ್ಲಿ 100 ವರ್ಷಗಳ ಹಿಂದೆ ಆರಂಭವಾದಂತಹ ಶಾಲೆ. ಈ ಪಡುಕುಡೂರಿನ ಜನರ ಮೇಲೆ ಅವರ ಋಣಭಾರ ಬಹಳಷ್ಟಿದೆ. ಅವರು ಪಡುಕುಡೂರಿನ ಭೂಮಸೂದೆ ಕಾಯಿದೆ ಬಂದಾಗ ಜನರಿಗೆ ಯಾವ ತೊಂದರೆಯನ್ನೂ ನೀಡದೆ ಭೂಮಿಯನ್ನು ನೀಡಿದವರು. ಈ ಭಾಗದ ರೈತಾಪಿ ಜನರನ್ನ ಸಂಘಟನೆ ಮಾಡಿ ವರಂಗದಲ್ಲಿ ವ್ಯವಸಾಯ ಸೇವಾ ಸಹಕಾರಿ ಸಂಘವನ್ನ ಸ್ಥಾಪನೆ ಮಾಡಿ ಅದರ ಅಧ್ಯಕ್ಷರಾಗಿ ಆ ಸಂಘವನ್ನ ಮುನ್ನಡೆಸಿದವರು. ಅಂದಿನ ದಿನಗಳಲ್ಲಿ ಅಸ್ಪೃಶ್ಯತೆ ತಾರಕಕ್ಕೇರಿದ್ದಂತಹ ದಿನಗಳಲ್ಲಿ ಎಲ್ಲ ಬಂಧುಗಳನ್ನ, ಜಾತೀಯತೆಯ ವಿಷಕೂಪದಲ್ಲಿದ್ದಂಥ ಜನಗಳನ್ನು ಬರಸೆಳೆದು ಅಪ್ಪಿಕೊಂಡಂಥ ಒಬ್ಬ ಮಹಾನ್ ವ್ಯಕ್ತಿ ಇದ್ದರೆ ಅದು ಶ್ರೀ MD ಅಧಿಕಾರಿಯವರು. ಯಾವ ರೀತಿ ಕರಿಯ ಕಲ್ಲಿನ ಈ ನಾಡು ಕಾರ್ಕಳ ತ್ಯಾಗವೀರ ಬಾಹುಬಲಿಗೆ ಹೆಸರುವಾಸಿಯಾಗಿದ್ದಾರೆ, ಆ ತ್ಯಾಗವೀರನ ಒಂದಂಶವನ್ನು ತನ್ನ ಒಡಲಲ್ಲಿಟ್ಟುಕೊಂಡಂತಹ ಮತ್ತೊಬ್ಬ ನಾಯಕನಿದ್ದರೆ ಅದು MD ಅಧಿಕಾರಿ. ಯಾವ ರೀತಿ ಬಾಹುಬಲಿ ತನ್ನ ಜಾಗವನ್ನು ಬಿಟ್ಟು ಹೋದ್ನೋ ಅದೇ ರೀತಿ MD ಅಧಿಕಾರಿಯವರು ತನ್ನ ಜಾಗವನ್ನು ಬಿಟ್ಟು ಗೇಣಿದಾರರಿಗೆ ಬಿಟ್ಟು ಹೋದವರು. ಭಾರತೀಯ ಸರ್ಕಾರ ಅವರ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಾಶಾಸನವನ್ನು ಕೊಡ್ತೇನೆ, ರಾಷ್ಟ್ರಪತಿಗಳು ನಿಮಗೆ ಮಾಶಾಸನವನ್ನು ಕೊಡ್ತಾರೆ ಅಂತ ರಾಷ್ಟ್ರಪತಿ ಭವನಕ್ಕೆ ಕರೆದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ನಾನು ಯಾವುದೇ ಫಲವನ್ನು ಅಪೇಕ್ಷಿಸುವುದಿಲ್ಲ ಅಂತ ಹೇಳಿದಂಥ ಧೀಮಂತ ವ್ಯಕ್ತಿತ್ವ ಅದು ಶ್ರೀ MD ಅಧಿಕಾರಿಯವರದು. ಅವರ ಮಡದಿ ಕಮಲಾವತಿ ಅಧಿಕಾರಿಯವರು ಕೂಡ ಸಣ್ಣ ಹಸುಗೂಸನ್ನ ಮನೆಯಲ್ಲಿ ಬಿಟ್ಟು ಸತ್ಯಾಗ್ರಹವನ್ನು ಮಾಡಿ ಜೈಲು ವಾಸವನ್ನು ಅನುಭವಿಸಿದವರು. ಅಂತಹ ಶ್ರೇಷ್ಠ ವ್ಯಕ್ತಿಯ ಪುತ್ಥಳಿ ಇವತ್ತು ಅನಾವರಣಗೊಂಡಿದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯ ಅತಿಥಿಗಳು ಆಸನವನ್ನು ಅಲಂಕರಿಸಿದ್ದಾರೆ. ಪ್ರಾರ್ಥನೆಯ ನಿನಾದದೊಂದಿಗೆ ಕಾರ್ಯಕ್ರಮ ಆರಂಭಗೊಳ್ಳಿಕ್ಕಿದೆ. ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿ, ನಮ್ಮ ಸಮಿತಿಯ ಗೌರವಾಧ್ಯಕ್ಷರ ಪುತ್ರ ಶ್ರೀ ರವಿರಾಜ ಉಪಾಧ್ಯಾಯರವರಲ್ಲಿ ಪ್ರಾರ್ಥನೆಯ ನಿನಾದಕ್ಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾಧನಂ. प्रणो देवी सरस्वती वाजेभिर्वाजिनीवती धीरामा विद्यावतु. महासरस्वत्यै नमः. वेदवातस्य वर्तनिमुरोर्विश्वस्य बृहतः वेदाये अभ्यासते. वेदपुरुषाय नमः. ध्रुवाभ्यो ध्रुवा पृथिवी ध्रुवासः पर्वता इमे. ध्रुवं विश्वामिदं जगद्ध्रुवो राजा आमिषाभयम्. ध्रुवं ते राजा वरुणो ध्रुवं देवी सरस्वतीः. ध्रुवं त इन्द्रश्चाग्निश्च राष्ट्रं धारयतां ध्रुवं. यो नः पिता जानिता यो विधाता धामानि वेद भुवानानि विश्वा. यो देवानां दामदायेकाये वदंसं प्रश्नं भुवानायं त्यन्या स्वस्ति. विश्वतश्चक्षुरुत विश्वतो मुको विश्वतो बाहुरुत विश्वतस्मात्. संबाहुभ्यां प्रमथितं पतत्रैर्ध्या वा भूमि जनयं देव एकाघाम्. राजाधिराजाय प्रसख्य सायिने नमो वयं वै श्रवणाय कुर्महे.
समे कामान् कामकामाय मख्यं कामेश्वरो वै श्रवणो ददातु स्वस्ति प्रजाभ्यः परिपालयन्तां न्यायेन मार्गेण महिं मनीषाम् उब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु काले वर्षऋतुवर्जन्या पृथिवी सस्यशालिनी देशोऽयं शोभरहिता सज्जनाः सन्तु निर्भयाः अपुत्रा पुत्रिणः सन्तु पुत्रिणः सन्तु पौत्रिणः अथना सथना सन्तु जीवन्तु शरदः शतम् सर्वेऽपि सुखिनः सन्तु सर्वे सन्तु निरामयाः सर्वे भद्राणि पश्यन्तु मा कश्चित् दुःखमाप्नुयात् धर्मस्य विजयो भूयात् अधर्मस्य पराभवः सद्भावानां प्राणभृतात् भूयात् विश्वस्य मङ्गलम् ॐ शान्तिः 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 हरिः ॐ ಭಗವಂತನ ಸ್ತುತಿಯೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ಮುನ್ನುಡಿ ಇಟ್ಟಂತಹ ಶ್ರೀ ರವಿರಾಜ್ ಉಪಾಧ್ಯಾಯ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಸ್ವಾತಂತ್ರ್ಯ ಸೇನಾನಿ ಪಡುಕುಡೂರು ಬೀಡು ಶ್ರೀ MD ಅಧಿಕಾರಿ ಪುತ್ಥಳಿ ಅನಾವರಣದ ಪ್ರಮುಖ ರೂವಾರಿಗಳಾಗಿರುವಂತಹ ಶ್ರೀ ಪಡುಪರ್ಕಳ ಶಂಕರ್ ಶೆಟ್ಟಿಯವರು ಬಹುದಿನದ ಕನಸನ್ನು ಹೊತ್ತು ಇಂದು ನೆಮ್ಮದಿಯ ನಿಟ್ಟುಸಿರಿನೊಂದಿಗೆ ಆಗಮಿಸಿದ ಗಣ್ಯಾತಿ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂತಹ ಕಾರ್ಕಳ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಮಾಜಿ ಸಚಿವರಾಗಿರುವಂತಹ ಶ್ರೀ ವಿ ಸುನೀಲ್ ಕುಮಾರ್ ಅವರನ್ನು ಬಹಳ ಆದರಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಒಂದು ನಿಮಿಷ ವೇಟ್ ಮಾಡೋಣ. ದೇವಿ ಜಗನ್ಮಾತೆ ಭದ್ರಕಾಳಿ ತಾಯಿಯ ಚರಣಾರವಿಂದಕ್ಕೆ ವಂದಿಸುತ್ತಾ ಇಂದಿನ ಸತ್ಕಾರ್ಯಕ್ಕೆ ಆಗಮಿಸಿದ ಗಣ್ಯಾತಿ ಗಣ್ಯರನ್ನು ಸ್ವಾಗತಿಸಲು ತಮ್ಮ ಮುಂದೆ ನಿಂತಿದ್ದೇನೆ. ಒಮ್ಮೆಲೆ ಧಾರಾಕಾರವಾಗಿ ಮಳೆ ಸುರಿಯಲಾರಂಭಿಸಿದ ಶುರುವಾಗಿದ್ದರಿಂದ ಎಲ್ಲಿ ನಮಗೆ ದೇವಿ ಮುನಿಸಿಕೊಂಡಳು ಎಂಬ ಹೆದರಿಕೆ ನಮ್ಮೆಲ್ಲರ ಹೃದಯದಲ್ಲಿ ಆಯಿತು. ಆದರೂ ಕೊನೆಗೆ ವರುಣ ದೇವರು ನಮ್ಮ ಮೇಲೆ ಕರುಣೆ ತೋರಿಸಿದರು ಎಂದು ಈಗ ಬಂದಿರುವ ಜನಸಂಖ್ಯೆಯನ್ನು ಕಾಣುತ್ತಾ ಸಂತೋಷ ಪಡುತ್ತಾ ನನ್ನ ಒಂದೆರಡು ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ.
ಸ್ವಾತಂತ್ರ್ಯ ಯೋಧ MD ಅಧಿಕಾರಿ ಅವರನ್ನು ನಮ್ಮ ಮುಂದಿನ ಪೀಳಿಗೆ ಸದಾ ನೆನಪಿಟ್ಟುಕೊಳ್ಳುವಂತೆ ಮಾಡಲು ಏನಾದರೂ ಒಂದು ಯೋಜನೆ ಮಾಡಬೇಕೆಂದು ನಾನು ಕಾಲೇಜು ಜೀವನದಲ್ಲೇ ಹಿಂದೆ ಕಂಡ ಕನಸು. ಈ ಕನಸನ್ನು ಪಡುಕುಡಿರಿನ ಮಹಾಜನತೆ ಒಂದೇ ಮನಸ್ಸಿನಿಂದ ಬಡವ ಬಲ್ಲಿದ ಜಾತಿ ಮತ ಭೇದವಿಲ್ಲದೆ ಕೈಜೋಡಿಸಿ ಹನಿಗೂಡಿ ಹಳ್ಳ ಎಂಬಂತೆ ಸಂಪನ್ಮೂಲ ಕ್ರೋಢೀಕರಿಸಿದ್ದರಿಂದ ಲೋಕಾರ್ಪಣೆಗೊಳಿಸಲು ಸಾಧ್ಯವಾಯಿತು ಎಂದರೆ ಅತಿಶಯೋಕ್ತಿ ಆಗಲಾರದು. ಕಾರ್ಯಕ್ರಮ ನಿರೂಪಕರು ಹಿಂದೆ ಹೇಳಿದಂತೆ ಎಂದೂ ಆಗಬೇಕಿದ್ದ ಕಾರ್ಯಕ್ರಮ ಇಂದು ಸಾಕಾರಗೊಂಡಿದೆ. ಎಲ್ಲದಕ್ಕೂ ಕಾಲ ಬರಬೇಕು ಅಂತ ಹೇಳುತ್ತಾರೆ. ಇಂದು ಆ ಕಾಲ ಕೂಡಿ ಬಂತು. ದೇವತಾ ಮನುಷ್ಯ MD ಅಧಿಕಾರಿಯವರ ಈ ಕಾರ್ಯಕ್ರಮಕ್ಕೆ ಸಡಗರದಿಂದ ಆಗಮಿಸಿದ ತಮ್ಮೆಲ್ಲರನ್ನು ವಂದಿಸುತ್ತಾ ಸ್ವಾಗತಿಸಲು ಮುಂದಾಗುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಶ್ರೀ ಹುಂಬುಜ ಜೈನ ಮಠದ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ ಮಹಾಸ್ವಾಮೀಜಿಗಳು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರಿಗೆ ಇಲ್ಲಿ ಬರಲಿಕ್ಕಾಗಲಿಲ್ಲ. ಅವರಿಗೆ ಇಲ್ಲಿಂದಲೇ ನಾವು ನಮ್ಮ ನಮನವನ್ನು ಸಲ್ಲಿಸ್ತೇವೆ. ಇಂದಿನ ದಿನ ಶ್ರೀ MD ಅಧಿಕಾರಿಯವರ ಪುತ್ಥಳಿಯನ್ನು ಅನಾವರಣ ಮಾಡಿರುವವರು ಈ ಕ್ಷೇತ್ರದಿಂದ ಆಯ್ಕೆಯಾಗಿ ಈ ನಾಡಿನ ಮುಖ್ಯಮಂತ್ರಿಯಾಗಿ ಕೇಂದ್ರ ಸಚಿವರಾಗಿ ನಮ್ಮೆಲ್ಲರಿಗೂ ಚಿರಪರಿಚಿತರಾದವರು ಶ್ರೀ M ವೀರಪ್ಪ ಮೊಯ್ಲಿ ಅವರು. ನಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲದ ವಿಷಯ ಎಂದರೆ ಇವರು ಒಬ್ಬ ಉನ್ನತ ಮಟ್ಟದ ಕವಿವರ್ಯರೂ ಹೌದು. ಇವರ ಕೃತಿಗಳು ಬೇರೆ ಬೇರೆ ಭಾಷೆಗಳಲ್ಲಿ ಭಾಷಾಂತರಗೊಂಡಿವೆ. ರಾಮಾಯಣ ಮಹಾನ್ವೇಷಣಂ ಎಂಬ ಸಮಗ್ರ ಗ್ರಂಥವನ್ನು ಇವರು ರಚಿಸಿದವರು. ಎಲ್ಲಕ್ಕಿಂತ ಹೆಚ್ಚಾಗಿ MD ಅಧಿಕಾರಿಯವರ ಜೀವಿತ ಕಾಲದ ನಿಕಟವರ್ತಿಯಾಗಿ ಬಹಳ ಇಷ್ಟಪಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ M ವೀರಪ್ಪ ಮೊಯ್ಲಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರು, ನಮ್ಮೆಲ್ಲರ ನೆಚ್ಚಿನ ನಾಯಕರೂ ಆಗಿರುವ ವಿ ಸುನಿಲ್ ಕುಮಾರ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾತಂತ್ರ್ಯ ಸೇನಾನಿ ಪಡುಕುಡೂರು ಬೀಡು MD ಅಧಿಕಾರಿ ಪ್ರತಿಮಾ ಪ್ರತಿಷ್ಠಾಪನಾ ಸಮಿತಿ ಅಧ್ಯಕ್ಷರು, ಸಹಕಾರಿ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಈ ಊರಿನ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿರುವ ಇಂದಿನ ಸಭಾಧ್ಯಕ್ಷರಾಗಿರುವ ಶ್ರೀ ಜಗದೀಶ್ ಹೆಗಡೆ ಅವರಿಗೆ ನಲ್ಮೆಯ ಸ್ವಾಗತ. ಮೂಡಬಿದಿರೆ ವಿಧಾನಸಭಾ ಕ್ಷೇತ್ರದಿಂದ ಅನೇಕ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಯುವಜನ ಸೇವೆ ಮತ್ತು ಕ್ರೀಡಾ ಸಚಿವರಾಗಿ MD ಅಧಿಕಾರಿ ಅವರ ಕುರಿತಾಗಿ ಅಪರಿಮಿತ ಪ್ರೀತಿ ಹೊಂದಿರುವ ಆದರಣೀಯ ಅಭಯಚಂದ್ರ ಜೈನ್ ರವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಮ್ಮವರು MD ಅಧಿಕಾರಿಯವರ ಪ್ರತಿಮೆ ಪ್ರತಿಷ್ಠಾಪನೆಗೆ ಬಹಳಷ್ಟು ಸಹಕಾರವನ್ನು ನೀಡಿರುವ ನೇತಾರ ಮುನಿಯಾಲು ಉದಯಕೃಷ್ಣ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷ ಆಗಿರುವ ಮುನಿಯಾಲು ಉದಯಕುಮಾರ್ ಶೆಟ್ಟಿಯವರಿಗೆ ಆದರದ ಸ್ವಾಗತವನ್ನು ಬಯಸ್ತೇನೆ. ನಮಗೆ ಯಾವುದೇ ಸಮಸ್ಯೆ ಬಂದರೂ, ವೈಯಕ್ತಿಕವಾಗಲಿ ಅಥವಾ ಸಾಮಾಜಿಕವಾಗಲಿ ಅಥವಾ ಏನೂ ಕಷ್ಟ ಬಂದರೂ ನಾವು ಮೊದಲು ಹೋಗೋದು ಉದಯಣ್ಣನಲ್ಲಿ. ಹಾಗಾಗಿ ನಮ್ಮ ಪ್ರೀತಿಯ ಸ್ವಾಗತವನ್ನು ಅವರು ಸ್ವೀಕರಿಸಬೇಕು. ಕಾರ್ಕಳದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಕ್ಷೇತ್ರದ ಹಿರಿಯ ಮುಖಂಡ, MD ಅಧಿಕಾರಿ ಅವರ ಬಗ್ಗೆ ಸಾಕಷ್ಟು ತಿಳಿದಿರುವ ಖ್ಯಾತ ವಕೀಲರೂ ಆಗಿರುವ MK ವಿಜಯ್ ಕುಮಾರ್ ಅವರಿಗೆ ಒಲವಿನ ಸ್ವಾಗತವನ್ನು ಬಯಸ್ತೇನೆ. ಈ ಭಾಗದ ಜನಮಾನಸದಲ್ಲಿ ಮುದ್ರಾಡಿ ಡಾಕ್ಟರ್ ಎಂದೇ ಖ್ಯಾತರಾಗಿರುವ MD ಅಧಿಕಾರಿಯವರ ಹುಟ್ಟೂರಿನ ಡಾಕ್ಟರ್ MS ರಾಯರಿಗೆ ಸ್ವಾಗತ, ಸುಸ್ವಾಗತ. ಪಡುಕುಡೂರಿನ ಶೈಕ್ಷಣಿಕ ಸಾಧಕರಲ್ಲಿ ಅಗ್ರಗಣ್ಯರಾಗಿರುವವರು, ನಮ್ಮೂರಿನ ಮೊದಲ PhD ಪದವೀಧರರು, ಮಂಗಳೂರು ವಿಶ್ವವಿದ್ಯಾನಿಲಯದ ಮಾಜಿ ಉಪಕುಲಪತಿಗಳಾಗಿರುವ ಡಾಕ್ಟರ್ ಜಯರಾಮ್ ಹೆಗಡೆ ಪಡುಕುಡೂರು ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಪ್ರತಿಷ್ಠಿತ ವರಂಗ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಾಗಿರುವ ಶ್ರೀ ಸಂತೋಷ್ ಅಮೀನ್ ಅವರಿಗೆ ಪ್ರೀತಿಯ ಸ್ವಾಗತ. ಪಡುಕುಡೂರಿನ ಧಾರ್ಮಿಕ ಮುಂದಾಳು ಶ್ರೀ ಭದ್ರಕಾಳಿ ದೇವಸ್ಥಾನದ ಆಡಳಿತ ಮುಕ್ತೇಸರಾಗಿರುವ ಶ್ರೀ ದೊಡ್ಡಮನೆ ಪ್ರಶಾಂತ್ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ವಾಗತ. MD ಅಧಿಕಾರಿ ಅವರ ಸುಪುತ್ರಿ ಮತ್ತು ಪುತ್ಥಳಿ ಅನಾವರಣ ಸಮಿತಿಯ ಮಧ್ಯೆ ಕೊಂಡಿಯಾಗಿದ್ದವರು MD ಅಧಿಕಾರಿ ಅವರ
ಸುಪುತ್ರಿ. ಅವರ ಬಗ್ಗೆ ಒಂದು ಪುಸ್ತಕವನ್ನು ರಚನೆ ಮಾಡಿ ಸಮಗ್ರ ಕರ್ನಾಟಕಕ್ಕೆ ಅವರನ್ನು ಮತ್ತೊಮ್ಮೆ ಪರಿಚಯಿಸಿದವರು. ಲೇಖಕಿ, ನಿವೃತ್ತ ಉಪನ್ಯಾಸಕಿ, ಅಭಯಲಕ್ಷ್ಮಿ ಎಂದೇ ಖ್ಯಾತಿ ಪಡೆದಿರುವ ಶ್ರೀಮತಿ ಜಯಲಕ್ಷ್ಮಿ ಅಭಯಕುಮಾರ್ ಇವರಿಗೆ ಪ್ರೀತಿಯ ಸ್ವಾಗತ. ಉದ್ಯಮಿಗಳು, ಕೊಡುಗೈ ದಾನಿಗಳು, ನಮ್ಮೆಲ್ಲರಿಗೆ ಮಾರ್ಗದರ್ಶಕರೂ ಆಗಿರುವ ಮೇಲ್ಬೆಟ್ಟು ಕೃಷ್ಣ ಶೆಟ್ಟಿ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಲಯನ್ಸ್ ಕ್ಲಬ್ ಮುನಿಯಾಲಿನ ಹಿರಿಯ ಸದಸ್ಯ, ಪ್ರತಿಮೆ ಪ್ರತಿಷ್ಠಾಪನಾ ಸಮಿತಿ ಅಸ್ತಿತ್ವಕ್ಕೆ ಬಂದಂದಿನಿಂದ ಸದಾ ಸರ್ವ ಸಹಕಾರವನ್ನು ನೀಡುತ್ತಾ ಬಂದಿರುವ ಶ್ರೀ ಶಂಕರ್ ಶೆಟ್ಟಿ ಪೂಜಾ ಫೈನಾನ್ಸ್ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ನಮ್ಮೋರ್ವ ಇನ್ನೋರ್ವ ಮಿತ್ರ ಸುಧಾಕರ್ ಶೆಟ್ಟಿ ಕೆಳಮನೆ ಇವರು ಬರಬೇಕಿತ್ತು, ಕಾರಣಾಂತರಗಳಿಂದ ಅವರು ಇಲ್ಲಿಗೆ ಬರಲಿಕ್ಕಾಗಲಿಲ್ಲ. ಅವರಿಗೆ ನಾನು ಇಲ್ಲಿಂದಲೇ ನಮನವನ್ನು ಸಲ್ಲಿಸ್ತೇನೆ. ಪಡುಕುಡೂರಿನ ಇನ್ನೋರ್ವ ಮಹಾದಾನಿ ಶ್ರೀ ಬಾಲಕೃಷ್ಣ ಶೆಟ್ಟಿ ಚಿಕ್ಕಮಾರ್ಬೆಟ್ಟು ಇವರಿಗೆ ಸ್ವಾಗತವನ್ನು ಬಯಸ್ತೇನೆ. ಯುವ ಉದ್ಯಮಿಗಳು ಆಗಿರುವ ಅರುಣ್ ಶೆಟ್ಟಿ ಮತ್ತಾವು ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ನಮ್ಮೂರಿನ ಇನ್ನೋರ್ವ ಯುವ ಉದ್ಯಮಿ ಶ್ರೀ ಜಯಕರ್ ಶೆಟ್ಟಿ ಕೊಡುಂಜೆ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಪ್ರೀತಿಯ ಗೋಪಿನಾಥ್ ಭಟ್ರ್ ಮುನಿಯಾಲು ಇವರು ಕೂಡ ಉದಾಹರಣೆ ಹಾಗೆ ನಮಗೆ ಏನಾದರೂ ಸಮಸ್ಯೆ ಬಂದರೂ ನಾವು ಓಡುವುದಲ್ಲಿಗೆ. ಭಾಳ ಕೊಡುಗೈ ದಾನಿ, ಏನಿದ್ದರೂ ಭಾಳ ಸಹಾಯ ಮಾಡುವ ವ್ಯಕ್ತಿತ್ವವಾದವರು, ಭಾಳ ಫ್ರೆಂಡ್ಲಿ ವ್ಯಕ್ತಿತ್ವದವರು. ಹಾಗಾಗಿ ಇವರಿಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. MD ಅಧಿಕಾರಿಯವರು ಸ್ಥಾಪಿಸಿದ ವರಂಗ ಸಹಕಾರಿ ವ್ಯವಸಾಯಿಕ ಸಂಘದ ಈಗಿನ ಅಧ್ಯಕ್ಷರು ಸ್ವಾಮೀಜಿ ಅವರನ್ನು ಕರೆಕೊಂಡು ಬರಬೇಕೆಂದು ಆಗಮನದ ಸರ್ವ ವ್ಯವಸ್ಥೆಯನ್ನು ಮಾಡಿ ಬಹಳ ಕಷ್ಟಪಟ್ಟು ನಮಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದರು. ಕಾರಣಾಂತರಗಳಿಂದ ಅದು ಫಲಿತವನ್ನು ಕೊಡಲಿಲ್ಲ. ಶ್ರೀ ಲಕ್ಷ್ಮಣಾಚಾರ್ಯರಿಗೆ ಪ್ರೀತಿಯ ಸ್ವಾಗತವನ್ನು ಕೊಡುತ್ತೇನೆ. ನಮ್ಮ ಜೊತೆಗಿರುವ ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಇಂಜಿನಿಯರ್ ತ್ರಿನೇಶ್ವರ್ CP ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಪಡುಕುಡೂರು ಶಾಲೆಯ ಶಾಲಾಭಿವೃದ್ಧಿ ಮತ್ತು ಮೇಲು ಉಸ್ತುವಾರಿ ಸಮಿತಿ ಅಧ್ಯಕ್ಷರಾಗಿರುವ ಶ್ರೀ ರವಿ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಈ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ನಮ್ಮ ಸಮಿತಿಯ ಸಕ್ರಿಯ ಸದಸ್ಯ ಶ್ರೀ ಪ್ರಸನ್ನ ಶೆಟ್ಟಿ ಜಯಲೀಲಾ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಸೂರಿಮಣ್ಣು ಮಠದ ಆಡಳಿತ ಮುಕ್ತೇಸರರು, ಖ್ಯಾತ ಭಜನಾ ಕೀರ್ತನಕಾರರು, ನಮ್ಮ ಸಮಿತಿಯ ಗೌರವಾಧ್ಯಕ್ಷರೂ ಆಗಿರುವ ಶ್ರೀ ಸದಾಶಿವ ಉಪಾಧ್ಯಾಯ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಇತ್ತೀಚೆಗೆ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಬೇರೆ ಶಾಲೆಗೆ ಹೋಗ್ತಿರುವ ಮಹೇಶ್ ಉಪಾಧ್ಯಾಯ ಮತ್ತು ಶಾಲೆಯ ಈಗಿನ ಮುಖ್ಯೋಪಾಧ್ಯಾಯ ಹರೀಶ್ ಪೂಜಾರಿ ಇವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ದೃಶ್ಯ ಹಾಗೂ ಪತ್ರಿಕಾ ಮಾಧ್ಯಮದವರು ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಮುಖ್ಯ ಕಾರಣಕರ್ತರು. ಇವರಿಗೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತವನ್ನು ಅರ್ಪಿಸ್ತೇನೆ. ಕಾರ್ಯಕ್ರಮ ಸೂಕ್ತ ಬಂದೋಬಸ್ತು ನೀಡಿರುವ ಪೊಲೀಸ್ ಇಲಾಖೆಯವರಿಗೂ ಹೃತ್ಪೂರ್ವಕ ಸ್ವಾಗತ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾರ್ಗದರ್ಶನ ನೀಡಿ ಆಗಮಿಸಿದ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಹೃತ್ಪೂರ್ವಕ ಸ್ವಾಗತ. ಸಮಿತಿಯ ಅಧ್ಯಕ್ಷರ ಜೊತೆಗೆ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ವಹಿಸಿ ತನ್ನ ಬಂಧು ಮಿತ್ರರಿಂದ ಆರ್ಥಿಕ ದೇಣಿಗೆಯನ್ನು ಸಂಗ್ರಹಿಸಲು ಪ್ರಮುಖ ಕಾರಣೀಕರ್ತರಾದ ಸುಮಾರು 2 ವರ್ಷಗಳಿಂದ ಇದನ್ನು ಮಾಡಬೇಕೆಂದು ಹೆಣಗಾಡುತ್ತಿರುವ ನನ್ನ ಅಳಿಯ ಶ್ರೀ ಹರೀಶ್ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ವಾಗತ. ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಲಯನ್ಸ್ ಕ್ಲಬ್ ಅಶೋಕ್ ಕುಮಾರ್ ಪಡುಕುಡೂರು ಇವರಿಗೆ ಪ್ರೀತಿಯ ಸ್ವಾಗತ. ಸಮಿತಿಯ ವಿವಿಧ ಪದಾಧಿಕಾರಿಗಳಿಗೆ, ಉಪಸಮಿತಿಯ ಸರ್ವ ಸದಸ್ಯರಿಗೆ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿದ ನನ್ನೆಲ್ಲರ ಸಹೋದರ ಸಹೋದರಿಯರಿಗೆ, ಮುದ್ದು ಮಕ್ಕಳಿಗೆ ಸ್ವಾಗತ. ಶ್ರೀ MD ಅಧಿಕಾರಿಯವರ ಹುಟ್ಟೂರು ಮುದ್ರಾಡಿ, ಅಲ್ಲಿಂದ ಅನೇಕ ಮಂದಿ ಬಂದು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಿದ್ದಾರೆ. ನಮಗೆ ಬಹಳಷ್ಟು ಸಹಕಾರವನ್ನು ನೀಡಲು ಭರವಸೆ ಕೊಟ್ಟದ್ದು ಮಾತ್ರ ಅಲ್ಲದೆ ಅದನ್ನು ಈಡೇರಿಸಿ ಕೂಡ ಕೊಟ್ಟಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು.
ಈ ಭಾಗದ ಅನೇಕ ಗ್ರಾಮ ಪಂಚಾಯತ್ನ ಅಧ್ಯಕ್ಷರುಗಳು ಜನಪ್ರತಿನಿಧಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 50 ವರ್ಷಗಳ ಹಿಂದೆ ತೀರಿಕೊಂಡಂಥ MD ಅಧಿಕಾರಿಯವರ ಪ್ರತಿಮೆ ಇವತ್ತು ಅನಾವರಣಗೊಂಡಿದೆ. ಇನ್ನು 100 ವರ್ಷಗಳ ನಂತರ ನಾವು ಯಾರು ಇರ್ತೇವೋ ಗೊತ್ತಿಲ್ಲ. ಈ ಪಡುಕುಡೂರಿನ ಒಂದು ಮಗು ಹೆಮ್ಮೆ ಪಡಬೇಕು, ನನ್ನ ಊರಿನಲ್ಲಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಿದ್ದರು, ಅವರ ಆದರ್ಶದ ಹಾದಿಯಲ್ಲಿ ನಾನು ನಡಿಬೇಕು ಅಂತ ಈ ಕಲ್ಪನೆಯನ್ನು ಇರಿಸಿಕೊಂಡೇ ಪಡುಪರ್ಕಳ ಶಂಕರ ಶೆಟ್ಟಿಯವರ ಮನಸ್ಸಿನಲ್ಲಿ ಮೂಡಿದಂತಹ ಯೋಚನೆ MD ಅಧಿಕಾರಿಯವರ ಪುತ್ಥಳಿ ಪ್ರತಿಷ್ಠಾಪನೆ. ಆ ಕಾರ್ಯಕ್ರಮ ಇವತ್ತು ನೆರವೇರಿದೆ. ಇದೀಗ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಾಲ್ಯದಿಂದಲೂ MD ಅಧಿಕಾರಿಯವರ ಅಭಿಮಾನಿಯಾಗಿರುವಂತಹ ಪೂಜಾ ಶಂಕರ ಶೆಟ್ಟಿಯವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು. ಸೇರಿರುವ ಎಲ್ಲ MD ಅಧಿಕಾರಿ ಬಂಧುಗಳಿಗೆ 78ನೇ ಸ್ವತಂತ್ರೋತ್ಸವದ ಈ ಶುಭಾಶಯವನ್ನು ತಿಳಿಸುತ್ತಾ, ಇಂದಿನ ಈ ಕಾರ್ಯಕ್ರಮದಲ್ಲಿ ಪುತ್ಥಳಿಯನ್ನು ಅನಾವರಣಗೊಳಿಸಿದಂತಹ ಕರ್ನಾಟಕ ರಾಜ್ಯದ 13ನೇ ಮುಖ್ಯಮಂತ್ರಿಯಾಗಿ ಕಾರ್ಕಳದಿಂದ ಅತಿ ಹೆಚ್ಚು ಬಾರಿ ಆಯ್ಕೆಯಾಗಿ ನಮ್ಮೆಲ್ಲರಿಗೂ ಚಿರಪರಿಚಿತರಾದಂಥ ಶ್ರೀಮಾನ್ ವೀರಪ್ಪ ಮೊಯ್ಲಿಯವರೇ, ನಮ್ಮ ನೆಚ್ಚಿನ ಶಾಸಕರಾದಂಥ ಸುನಿಲ್ ಕುಮಾರ್ ರವರೇ, ಕರ್ನಾಟಕ ರಾಜ್ಯದ ಮಾಜಿ ಮಂತ್ರಿಗಳಾದಂಥ ಅಭಯ್ ಕುಮಾರ್ ರವರೇ, ನನ್ನ ಹಿತೈಷಿ ನನ್ನ ಮಾರ್ಗದರ್ಶಕರಾದಂಥ MK ವಿಜಯ್ ಕುಮಾರ್ ರವರೇ, ನನ್ನ ಮಿತ್ರ ಮುನ್ಯಾಲ್ನವರಾದಂಥ ಯುವ ನಾಯಕ ಮಾನ್ಯ ಉದಯ್ ಕುಮಾರ್ ರವರೇ, ಈ ಸಮಾರಂಭದ ಅಧ್ಯಕ್ಷರಾದಂತಹ ಈ ಪುತ್ಥಳಿ ಅನಾವರಣ ಸಮಿತಿಯ ಅಧ್ಯಕ್ಷರಾದಂಥ ಜಗದೀಶ್ ಹೆಗ್ಡೆಯವರೇ, ಈ ಭಾಗದ ಖ್ಯಾತ ವೈದ್ಯರಾದಂಥ ಮುದ್ರಾಡಿ ಡಾಕ್ಟ್ರೆ ಎಂದು ಕರೆದಲ್ಪಟ್ಟಂಥ ಮುದ್ರಾಡಿ ಡಾಕ್ಟ್ರೆ, ನನ್ನ ದನಿಗಳು MD ಅಧಿಕಾರರವರ ಮಗಳು ವಿಜಯಲಕ್ಷ್ಮಿ ಅಮ್ಮನವರೇ, ಪಂಚಾಯತಿನ ಪ್ರಥಮ ಪ್ರಜೆ ಸಂತೋಷ್ ಅಮ್ಮನರವರೇ, ನಮ್ಮ ಊರಿನ ಹಿರಿಯರಾದಂಥ ಪ್ರಶಾಂತ್ ಶೆಟ್ರೆ, ಮಂಗಳೂರು ಯೂನಿವರ್ಸಿಟಿಯಲ್ಲಿ ಪ್ರಥಮ ಡಾಕ್ಟರೇಟ್ ಪಡೆದದ್ದು ಯಾರಂತ ಕೇಳಿದರೆ ಅದು ನಮ್ಮೂರಿನ ಹೆಮ್ಮೆ ಜಯರಾಮ್ ಹೆಗ್ಡೆಯವರು. ಈ ಊರಿನಿಂದ ಆ ಕಾಲದಲ್ಲಿ ವಿದೇಶಕ್ಕೆ ಹೋಗಿ ಅಮೆರಿಕದಲ್ಲಿ ಶಿಕ್ಷಣವನ್ನು ಬಂದು ಪೂರ್ಣಪ್ರಜ್ಞೆ ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಆನಂತರ ಮಂಗಳೂರು ಯೂನಿವರ್ಸಿಟಿಯಲ್ಲಿ ರಿಜಿಸ್ಟರ್ ಆಗಿ ಈಗ ನಿವೃತ್ತಿಯ ಜೀವನವನ್ನು ನಡೆಸ್ತಿರುವಂಥ ನಮ್ಮ ಹಿತೈಷಿ ನಮ್ಮ ಮಾರ್ಗದರ್ಶಕರಾದಂಥ ಜಯರಾಮ್ ಹೆಗ್ಡೆಯವರೇ, ಹಾಗೂ ಇನ್ನೋರ್ವರು ನಮ್ಮ ಮಾರ್ಗದರ್ಶಿಗಳಾದಂತಹ ಕೃಷ್ಣ ಶೆಟ್ರೆ, CA ಬ್ಯಾಂಕಿನ ಅಧ್ಯಕ್ಷರಾದಂಥ ಲಕ್ಷ್ಮಣಾಚಾರ್ಯವರೇ, ಮಿತ್ರರಾದಂಥ ಗೋಪಿನಾಥ್ ಭಟ್ರೆ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ನಮ್ಮೆಲ್ಲರಿಗೆ ತಿಳಿದಂತೆ ಆಗಸ್ಟ್ 15 ಅಂದರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ದಿನ. ಬಹುಶಃ ಪಡುಕುಡೂರಿನ ಇತಿಹಾಸದಿಂದ ಇವತ್ತಿನಿಂದ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥ ದಿನ ಯಾವುದು ಕೇಳಿದರೆ ಅದು ಈ ಆಗಸ್ಟ್ 15. ಈಗಾಗಲೇ ಅಲ್ಲಿ ಪುತ್ಥಳಿ ಅನಾವರಣಗೊಂಡಿದೆ. ನಮ್ಮ ಊರಿನ ಹೆಮ್ಮೆ, ನಮ್ಮ ಊರಿನ ಕೀರ್ತಿಯನ್ನು ಬಾನೆತ್ತರಕ್ಕೆ ಹಾರಿಸಿದವರು ನನ್ನ ದನಿಗಳು MD ಅಧಿಕಾರಿಯವರು. ಅವರ ಪುತ್ಥಳಿ ಅನಾವರಣ ಈ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗಿಗಳಾಗಿದ್ದೇವೆ. ಬಹಳ ಸಂತೋಷದ ವಿಷಯ. ಪಡುಕುಡೂರಿನ ಇತಿಹಾಸದಲ್ಲಿ ನನಗೆ ಗೊತ್ತಿದ್ದ ಹಾಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿ ಇಷ್ಟು ಜನ ಅತಿಥಿ ಗಣ್ಯರ ಮಧ್ಯದಲ್ಲಿ ಕಾರ್ಯಕ್ರಮವಾಗುವುದು ಇದು 2ನೇ ಸಲ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದರೆ 1976ರಲ್ಲಿ ನಮ್ಮ ಶಾಲೆ ಒಂದು ಬಾಡಿಗೆ ಕಟ್ಟಡದಲ್ಲಿದ್ದು ಈ ಜಾಗಕ್ಕೆ ಬಂದಾಗ ಬಹುಶಃ ಇಲ್ಲಿವರೆಗೆ ಅದು ರೆಕಾರ್ಡ್ ಅಂತ ಕಾಣ್ತದೆ.
ಕರ್ನಾಟಕ ಸರ್ಕಾರದ 5 ಜನ ಮಂತ್ರಿಗಳು ಈ ಶಾಲೆ ಉದ್ಘಾಟನೆಗೆ ಬಂದಿದ್ದರು. ಅದರಲ್ಲಿ ನಮ್ಮ ವೀರಪ್ಪ ಮೊಯ್ಲಿಯವರು ಸಣ್ಣ ಕೈಗಾರಿಕೆ ಮಂತ್ರಿ ಆಗಿದ್ದರು, ಅವರಿಗೆ ಗೊತ್ತಿರ್ಬೋದು. ಆವತ್ತು ನಮ್ಮ ಕರ್ನಾಟಕದ ವಿದ್ಯಾಮಂತ್ರಿಗಳಾಗಿದ್ದವರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇವತ್ತಿನ AIC ಅಧ್ಯಕ್ಷರು, ಅವರು ಸಹ ಬಂದಿದ್ದರು. ಮನೋರಮ ಮಧ್ವರಾಜರು ಬಂದಿದ್ದರು, ಮಕ್ಕಳ ಕಲ್ಯಾಣ ಸಚಿವೆ. ಅವರ ಗಂಡ ಪ್ರಮೋದ್ ಮಧ್ವರಾಜರು ಬಂದಿದ್ದರು. ಗೋರ್ಪಡೆಯವರು ಬಂದಿದ್ದರು. MN ಅಡ್ಯಂತಾರ್ ಅವರು, ಭಾಸ್ಕರ್ ಶೆಟ್ಟರು, ಈ ಭಾಗದ ಎಲ್ಲ ಶಾಸಕರು ಅಂದಿನ ಆ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಅದನ್ನು ನಾನು ಬಾಲ್ಯದ ದಿನಗಳಲ್ಲಿ ನೋಡಿದ್ದು ನನಗೆ ಇವತ್ತಿಗೂ ನೆನಪಿದೆ. ಬಂಧುಗಳೇ, ಈ ಪುತ್ಥಳಿ ಅನಾವರಣ ಮಾಡುವುದರ ಜೊತೆಗೆ ಇವತ್ತು ನಾವು ಇನ್ನೊಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಒಂದು ಸುಂದರವಾದ ಸರ್ಕಲನ್ನು ನಿರ್ಮಿಸಿ ಅದನ್ನು ಕೂಡ ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಪಡುಕುಡೂರಿನಲ್ಲಿ 2 ಸರ್ಕಲ್ ಇದೆ. ಬಹುಶಃ MD ಅಧಿಕಾರಿನವರ ಸಮಕಾಲೀನರು ಇನ್ನೋರ್ವರು ಪಟೇಲ್ ಸದಾನಂದ ಹೆಗಡೆ ಅವರು. ಅವರು ಸಹ ಒಬ್ಬ ಬಹಳ ಯೋಗ್ಯ ಮನುಷ್ಯ. ಪಟೇಲರಾಗಿದ್ದುಕೊಂಡು ಎಲ್ಲ ಅಧಿಕಾರಗಳು ಈಗ ಜಾಗ ಕೂಡ ಅವರಿಗೆ ಒಬ್ಬರಿಗೆ ಮಾಡಿಕೊಡುವಂಥ ಮಾಡಿಕೊಡುವ ಅಧಿಕಾರ ಇದ್ದವರು ಪಟೇಲರು. ಆದರೂ ಅವರಿಗೆ ಊರಿನಲ್ಲಿ ಯಾರಿಗೂ ಏನೇ ಒಂದು ತೊಂದರೆ ಮಾಡಿದವರಲ್ಲ. ತನ್ನ ಹೆಸರಿಗೆ 1 ಸೆನ್ಸ್ ಜಾಗವನ್ನು ಮಾಡಿಕೊಂಡವರಲ್ಲ. ತನ್ನ ಕುಟುಂಬದವರಿಗೂ ಮಾಡಿಕೊಂಡವರಲ್ಲ. ಅವರ ಬಗ್ಗೆ ಹೇಳಿ ತುಂಬ ಇದೆ, ಆದರೆ ನಾನು ಈ ವೇದಿಕೆ ಅಲ್ಲ. ನಾನು ಯಾಕೆ ಈ ಮಾತನ್ನು ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ನಮ್ಮ ಊರಿನಲ್ಲಿ 2 ಸರ್ಕಲ್ ಇದೆ. ಒಂದು ಸದಾನಂದ ಹೆಗಡೆ ಸರ್ಕಲ್, ಇನ್ನೊಂದು ಇವತ್ತಿನಿಂದ MD ಅಧಿಕಾರಿ ಸರ್ಕಲ್. ನಮಗೆ ಇವತ್ತು ಬಹಳ ಹೆಮ್ಮೆ ಆಗ್ತಾ ಇದೆ. ನಮ್ಮ ಊರಿನ 2 ಮಹನೀಯರ ಹೆಸರಲ್ಲಿ ನಾವು ಸರ್ಕಲನ್ನು ನಿರ್ಮಿಸಿದ್ದೇವೆ ಅನ್ನತಕ್ಕಂಥದ್ದು. ಆ ವಿಷಯವನ್ನು ಹೆಚ್ಚಿಗೆ ಮಾತನಾಡಿದೆ. ಇದರ ಹಿಂದಿನ ರೂವಾರಿ ಯಾರಂತ ಕೇಳಿದರೆ ಪಡುಪರ್ಕಳ ಶಂಕರ್ ಶೆಟ್ಟರು. ಬಹುಶಃ ಪಡುಪರ್ಕಳ ಶಂಕರ್ ಶೆಟ್ಟರ ಕನಸು ಅದು ಹಿಂದಿನದಲ್ಲ. ಅವರು ಜ್ಯೋತಿ ಹೈಸ್ಕೂಲ್ ಅಜಕ್ಕಾರ್ನಲ್ಲಿ ಶಿಕ್ಷಣ ಪಡೀತಿರುವಂಥ ಸಂದರ್ಭದಲ್ಲಿ ನಮಗೊಬ್ಬರು ಆಗ ಮಾಸ್ಟರ್ ಇದ್ದರು, ಕೃಷ್ಣ ಭಟ್ರು ಅಂತೇಳಿ. ಅವರ ಭಾಷಣ ಕೇಳಿ, ಆ ದೇಶಭಕ್ತಿಯ ಆ ಭಾಷಣ ಕೇಳಿ ಅವರಲ್ಲಿ ಅಂದೇ ನಮ್ಮ ಊರಿನ ಒಬ್ಬ ಸ್ವತಂತ್ರ ಯೋಧನ ಪ್ರತಿಮೆಯನ್ನು ಇಲ್ಲಿ ನಿರ್ಮಿಸಬೇಕು ಅಂತಕ್ಕಂಥ ಕಲ್ಪನೆ ಅಂದೇ ಬಂದಿತ್ತು. ಸುಮಾರು 30 ವರ್ಷಗಳಿಂದ ನನ್ನೊಡನೆ ಈ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಅವರು ವಿದೇಶದಲ್ಲಿ ಕೆಲವು ದೇಶದಲ್ಲಿ ಕೆಲಸ ಮಾಡಿದವರು. ಆ ಸಂದರ್ಭದಲ್ಲಿ ವರ್ಷಕ್ಕೊಮ್ಮೆ ಊರಿಗೆ ಬಂದಾಗ ಕಾರ್ಕಳದಲ್ಲಿ ನನ್ನ ಆಫೀಸ್ಗೆ ಬರ್ತಾರೆ. ಪ್ರತಿ ಸಲ ಬರ್ತಾ ಇದ್ದರು. ಹೆಚ್ಚಿನ ಸಲ ನಾವು ನಮ್ಮ ಊರಿನ ಇಂಥ ಒಬ್ಬ ಮಹನೀಯಂದು ಏನಾದರೂ ಒಂದು ಮಾಡಬೇಕಿತ್ತು. ಖಂಡಿತ ಈ ಪುತ್ಥಳಿ ಅನಾವರಣ ಇಂಥದ್ದನ್ನು ಸರಕಾರ ಮಾಡಬೇಕಿತ್ತು. ಆದರೆ ಎಲ್ಲವನ್ನು ಸರಕಾರ ಮಾಡುತ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಏನಾದರೂ ಅವರಿಗೆ ಗೌರವವನ್ನು ಕೊಡಬೇಕು. ಯಾಕಂತ ಹೇಳಿದರೆ MD ಅಧಿಕಾರಿನ ಸಮಕಾಲೀನವರು ಹೆಚ್ಚಿನವರು ಈಗ ನಮ್ಮೊಡನೆ ಇಲ್ಲ. ನಾವು ಅವರನ್ನು ನೋಡಿದ್ದೇವೆ. ನಮ್ಮ ಮುಂದಿನ ಪೀಳಿಗೆಗೆ MD ಅಧಿಕಾರಿ ಅಂದರೆ ಯಾರು, ಅವರ ಸಾಧನೆ ಏನು ಅನ್ನತಕ್ಕಂಥ ಖಂಡಿತವಾಗಿ ಗೊತ್ತಾಗುವುದಿಲ್ಲ. ಹಾಗಾಗಿ ನಾವು ಏನಾದರೂ ಒಂದು ರಂಗಮಂದಿರವ, ಶಾಲೆಗೆ ಒಂದು ಏನಾದರೂ ಕೊಡುಗೆ, ಏನಾದರೂ ಒಂದು ದೊಡ್ಡ ಮಟ್ಟದ ಕೆಲಸವನ್ನು ಮಾಡಬೇಕಂತೇಳಿ ಪ್ರತಿ ಸಲ ಬಂದಾಗ ಹೇಳ್ತಾ ಇದ್ದರು. ಆದರೆ ಅವರು ಹೇಳಿದ ಹಾಗೆ ಯೋಗ ಕೂಡಿ ಬರಲಿಲ್ಲ. ಅದು ಮುಂದೆ ಹೋಯಿತು. ಯಾಕಂತೇಳಿದ್ರು 1 ತಿಂಗಳಿಗೆ ಬರ್ತಾರೆ ಹೋಗ್ತಾರೆ, ಅದು ಆಗಲೇ ಇಲ್ಲ. ಆದರೆ 2013ರಲ್ಲಿ MD ಅಧಿಕಾರಿಯವರ ಜನ್ಮ ಶತಾಬ್ದಿ ವರ್ಷ, ಆ ವರ್ಷ ಮಾಡಲೇಬೇಕಂಥೇಳಿ ಪುನಃ ಒಮ್ಮೆ ಆ ನಿಟ್ಟಿನಲ್ಲಿ ಮುಂದುವರೆದರು. ಆಗಲೂ ಆಗ ಕಾಲ ಕೂಡಿ ಬರಲಿಲ್ಲ. ಆದರೆ 1.5 ವರ್ಷದ ಹಿಂದೆ ಈ ಕಾರ್ಯದಲ್ಲಿ ಅವರು ಕೂಡ ವಿದೇಶದಲ್ಲಿ ನಿವೃತ್ತಿಯನ್ನು ಹೊಂದ್ತಾರೆ. ಆ ಸಂದರ್ಭದಲ್ಲಿ ಅವರ ಸೋದರ ಅಳಿಯ ಹರೀಶ್ ಶೆಟ್ಟರ್ ಈ ಕಾರ್ಯಕ್ಕೆ ಕೈ ಜೋಡಿಸ್ತಾರೆ. ಆ ನಂತರ ಈ ಕಾರ್ಯ ವೇಗವನ್ನು ಪಡೆಯುತ್ತದೆ. ಸೊ ಎಲ್ಲರೂ ಸೇರಿ ಇಲ್ಲಿ ನಾವೊಂದು ಮೀಟಿಂಗನ್ನು ಮಾಡ್ತೇವೆ ಈ ಶಾಲೆಯಲ್ಲಿ.
MD ಅಧಿಕಾರಿಯವರ ನೆನಪು ಉಳಿಬೇಕಾದ್ರೆ ನಾವು ಏನು ಮಾಡ್ಬೋದು ಅಂತಕ್ಕಂಥ ಒಂದು ಚರ್ಚೆಯನ್ನು ಇಲ್ಲಿ ಮಾಡ್ತೇವೆ. ಆವತ್ತು ರಂಗಮಂದಿರವ, ಸ್ಮಾರಕ ಭವನವ ಅಥವಾ ಮೂರ್ತಿ ನಿರ್ಮಾಣ ಏನು ಮಾಡೋದು ಅಂತ ಚರ್ಚೆ ಬಂದಾಗ ಊರಿನವರ ಎಲ್ಲರ ಒಂದು ಅಭಿಪ್ರಾಯ ಏನಾಯಿತು ಅಂತ ಕೇಳಿದರೆ, ಇಲ್ಲಿ ನಾವೊಂದು ಅವರದ್ದು ಸುಂದರವಾದ ಪುತ್ಥಳಿಯನ್ನು ನಿರ್ಮಿಸುವ ಅಂತಕ್ಕಂಥ ಒಂದು ಎಲ್ಲರ ಸೂಚನೆ ಬಂತು. ಆಗ ನಾವು ಎಲ್ಲಿ ಪುತ್ಥಳಿ ಅನಾವರಣ ಮಾಡೋದು ಅಂತೇಳಿ ನಮಗೆ ಸ್ವಲ್ಪ ಆ ಬಗ್ಗೆ ಚರ್ಚೆ ಆಯಿತು. ಈ ಶಾಲೆಯ ಮೈದಾನಿನ ಒಂದು ಮೂಲೆಯಲ್ಲಿ ಮಾಡುವ ಅಂತಕ್ಕಂಥ ಒಂದು ಅಭಿಪ್ರಾಯ ಬಂತು. ಶಾಲೆಯ ಸ್ಟೇಜಿನ ಎದುರು ಒಂದು ದೊಡ್ಡ ಕಟ್ಟೆಯನ್ನು ಮಾಡಿ ಅದರಲ್ಲಿ ಮಾಡುವ ಅಂತಕ್ಕಂಥ ಅಭಿಪ್ರಾಯ ಬಂತು. ಅಂತೂ ಯಾವುದಂತೇಳಿ ಅದು ಫೈನಲ್ ಆಗಲಿಲ್ಲ. ಅದು ನೆಕ್ಸ್ಟ್ ವೀಕಿಗೆ ನಾವು ಮುಂದೆ ಎಲ್ಲರೂ ಹೆಚ್ಚಿನವರನ್ನು ಸೇರಿಸುವ ಅಂತೇಳಿ ಮೀಟಿಂಗನ್ನು ಇಟ್ಟಿದ್ವಿ. ಆವಾಗ ಹೊರಗೆ ಬಂದಂಥ ಶಂಕರ್ ಶೆಟ್ಟರು ನನ್ನ ಹತ್ರ ಆಗ ಕೆಲವರ ಹತ್ರ ಒಂದು ಮಾತನ್ನು ಹೇಳ್ತಾರೆ. MD ಅಧಿಕಾರಿಯವರು ಜೀವಿತಾವಧಿಯಲ್ಲಿ ಎಲ್ಲರಿಗೆ ಉಪಕಾರವನ್ನೇ ಮಾಡಿದಂಥ ಮನುಷ್ಯ. ಅವರು ನಮ್ಮೊಡನೆ ಈಗ ಇಲ್ಲದಿರ್ಬೋದು, ಆದರೆ ನಮ್ಮೊಡನೆ ಅವರು ಇದ್ದಾರೆ ಅಂತ ತಿಳ್ಕೊಂಡು ಇನ್ನೂ ಕೂಡ ಅವರಿಂದ ಏನಾದರೂ ಒಂದು ಒಳ್ಳೆಯದಾಗಬೇಕು. ಯಾಕಂತ ಹೇಳಿದರೆ ಅವರ ಬಗ್ಗೆ ಒಂದು ಸರ್ಕಲನ್ನು ಮಾಡಿದರೆ ಗೊತ್ತಿದ್ದೋ ಗೊತ್ತಿಲ್ಲದೋ ಎಷ್ಟೋ ಜೀವಗಳನ್ನು ಉಳಿಸ್ಬೋದು. ಹಾಗಾಗಿ ಇಲ್ಲಿ ಒಂದು ಸರ್ಕಲ್ ಮಾಡುವ ಅಂತ ಅವರು ಹೇಳಿದರು. ಆಯಿತು, 2ನೇ ಮೀಟಿಂಗ್ನಲ್ಲಿ ನಾವು ಸರ್ಕಲ್ ಮಾಡೋದಂತ ಇನ್ನು ತೀರ್ಮಾನ ಮಾಡಿದ್ವಿ. ಆಗ ಅಲ್ಲಿ ಒಂದು ಸಣ್ಣ ಸಮಸ್ಯೆ ಇತ್ತು ನಮಗೆ. ಏನಂತ ಹೇಳಿದರೆ, ಈಗಾಗಲೇ ಅದು ಅಪಘಾತ ವಲಯ, ಅಂದರೆ ಪೆರಡೂರಿನಿಂದ ಬರುವವರಿಗೆ ಕಾಣೋದಿಲ್ಲ, ಈ ಸೈಡಿಂದ ಬರೋದು ಕಾಣೋದಿಲ್ಲ. ಅದನ್ನು ಗುರುತಿಸಿದಂಥ ನಮ್ಮ ಮುನಿಯಾಲ್ ಲಯನ್ಸ್ ಕ್ಲಬ್, ನಾನು ಕೂಡ ಅದರ ಸ್ಥಾಪಕ ಸದಸ್ಯ, ನಾವು ಅಲ್ಲಿ ಒಂದು ಸರ್ಕಲನ್ನು ಆಲ್ರೆಡಿ ಮಾಡಿ ಆಗಿದೆ. ಆ ಸರ್ಕಲನ್ನು ಏನು ಮಾಡೋದು ಅಂತ ಹೇಳಿ ಒಂದು ಚರ್ಚೆ ಬರ್ತದೆ. ಆವಾಗ ಅದನ್ನು ತೆರವುಗೊಳಿಸಿಕೊಡ್ಬೇಕು ನೀವು ಅಂಥೇಳಿ, ಆ ಕಾರ್ಯವನ್ನು ನಾನು ಮಾಡಬೇಕು ಅಂಥೇಳಿ ನನಗೆ ಆ ಕಾರ್ಯವನ್ನು ವಹಿಸ್ತಾರೆ. ಖಂಡಿತ ನಾನು ಮಾಡ್ತೇನೆ. ಆದರೆ ನಮ್ಮದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ, ಅದರದ್ದೇ ಆದ ಕೆಲವು ಕಾನ್ಸ್ಟಿಟ್ಯೂಷನ್ ಇದೆ. ನಾವು ಅದನ್ನು ಪರ್ಮನೆಂಟ್ ಪ್ರಾಜೆಕ್ಟಲ್ಲಿ ಮಾಡಿದ್ವಿ. ಇದು ಈಗ ನಮ್ಮ ಮೈಲೈನಲ್ಲಿ ನೋಡಿದರೆ, ಅದು ಅಮೆರಿಕದಲ್ಲಿ ಕೂಡ ನೋಡಿದರೆ ಬಡಗೂಡೂರಿನಲ್ಲಿ ಒಂದು ಲೈನ್ ಸರ್ಕಲ್ ಇದೆ ಅಂತ ಇದೆ. ವರ್ಷವು ಅದನ್ನು ಮೇಂಟೈನ್ ಮಾಡ್ತೀರಿ. ಆದರೂ ನಾವು ಮಾಡ್ತೇವೆ, ಖಂಡಿತ ಮಾಡ್ತೇವೆ. ಆದರೂ ಒಂದು ನಮ್ಮದು ಮೀಟಿಂಗ್ ಮಾಡಬೇಕಂತ ಹೇಳಿದಾಗ ನಾನು ಗೋಪಿನಾಥ್, ನಮ್ಮ ಹಿರಿಯ ಸದಸ್ಯರು ಗೋಪಿನಾಥ್ ಭಟ್ರು, ಆಗ ಅಂದಿನ ಅಧ್ಯಕ್ಷರಾದಂಥ ಸಂಪತ್ ಪೂಜಾರಿ, ಇವರನ್ನೆಲ್ಲ ಸೇರಿಸಿ ನಾವು ಮೀಟಿಂಗನ್ನು ಮಾಡ್ತೇವೆ. ಆಗ ಎಲ್ಲರೂ ನಮ್ಮ 41 ಸದಸ್ಯರಲ್ಲಿ ಒಬ್ಬರೂ ಕೂಡ ಆ ಸರ್ಕಲನ್ನು ತೆರವುಗೊಳಿಸಲಿಕ್ಕೆ ಅಬ್ಜೆಕ್ಷನನ್ನು ಮಾಡಲಿಲ್ಲ. ಎಲ್ಲರೂ ಇಂಥ ಕೆಲಸಕ್ಕೆ ನಾವು ಕೈ ಜೋಡಿಸಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಈ ಸರ್ಕಲನ್ನು ನಾವು ತೆಗೆದುಕೊಟ್ಟಿದ್ದೇವೆ. ಅದಕ್ಕಾಗಿ ನಾನು ಈ ಮುನಿಯಾಲ್ ಲಯನ್ಸ್ ಕ್ಲಬ್ಬಿನ ಎಲ್ಲ ಸರ್ವ ಸದಸ್ಯರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಆಯಿತು, ಇನ್ನು ಮುಂದುವರಿದು ಈ ಪುತ್ಥಳಿಯನ್ನು ಯಾರಿಂದ ಮಾಡೋದು ಅಂತಕ್ಕಂಥ ಒಂದು ಪ್ರಶ್ನೆ ಬಂದಾಗ, ಆ ಸಂದರ್ಭದಲ್ಲಿ ಶಂಕರ್ ಶೆಟ್ಟರಿಗೆ ನಮ್ಮ MD ಅಧಿಕಾರಿಯವರ ಮೊಮ್ಮಗ, ಆ ಸಂದರ್ಭದಲ್ಲಿ ಅವರು ವಿಷ್ಣುವರ್ಧನ್ ಪ್ರತಿಮೆಯನ್ನು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಆ ವಿಷ್ಣುವರ್ಧನ್ ಏನು ಆ ಪ್ರತಿಮೆ ನಿರ್ಮಾಣ ಇತ್ತ, ಅದರ ಉಸ್ತುವಾರಿಯನ್ನು ನಮ್ಮ ಜಯಲಕ್ಷ್ಮಿ ಅಮ್ಮನವರ ಮಗ ನಿಶ್ಚಲ್ ಜೈನ್ ಅವರು ವಹಿಸಿಕೊಂಡಿರುತ್ತಾರೆ. ಅವರಿಗೆ ಅರುಣ್ ಯೋಗರಾಜ್ರವರ ಪರಿಚಯ ಇದೆ. ನಿಮಗೆಲ್ಲರಿಗೂ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ ಅರುಣ್ ಯೋಗರಾಜ್ ಅಂದರೆ ಯಾರು. ಅವರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಶ್ರೇಷ್ಠ ಶಿಲ್ಪಿ ಅಂತ ಕರೆಸಿಕೊಂಡವರು. ಭಾರತದಲ್ಲಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರುಣ್ ಯೋಗರಾಜ್ರವರು. ಅಯೋಧ್ಯೆಯ ಬಾಲರಾಮನ ವಿಗ್ರಹವನ್ನು ಕೆತ್ತಿದವರು. ನಮ್ಮದು ಯೋಗ ಅವರ ಕೈಯಿಂದ ಈ ಮೂರ್ತಿ ನಿರ್ಮಾಣವಾಗಿದೆ. ಬಹುಶಃ ದೇವರ ಚಿತ್ತವಾದೇ ಇರಬೇಕು. ಇಂಥ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಪುತ್ಥಳಿ ಆಗಬೇಕಾದರೆ ಅಂಥವರಿಂದಲೇ ಆಗಬೇಕಂತೇಳಿ ನನಗೆ ಅನಿಸ್ತದೆ. ಏನಾಗಲಿ, ಇದನ್ನು ನಾವು ಸುಮಾರು 1.5-2 ವರ್ಷದ ಹಿಂದೆಯೇ ಮಾಡಿ ಆಗಿತ್ತು. ಆದರೆ ನಮಗೆ ಅಲ್ಲಿ 1.5 ವರ್ಷ ಹಿಂದೆ ಇದನ್ನು ಮಾಡುವ ಅಂತೇಳಿ ಎಲ್ಲ ತಯಾರಾಗುವಾಗ ಕೆಲವೊಂದು ಸಣ್ಣ ಸಣ್ಣ ಸಮಸ್ಯೆ ಇತ್ತು. ಏನಂತ ಹೇಳಿದ್ರೆ, ಸ್ವಲ್ಪ ರೋಡಿನ ವೈಂಡಿಂಗ್ ಕಮ್ಮಿ ಇತ್ತು, ಆ ಭಾಗದಲ್ಲಿ ಒಂದು ಅಂಗಡಿ ಇತ್ತು. ಇದನ್ನೆಲ್ಲ ತೆರವುಗೊಳಿಸುವಾಗ ಸುಮಾರು ಸಮಯ ಆಯಿತು. ಏನೇ ಆಗಲಿ, ಕಳೆದ ನಾವು ಮಾರ್ಚ್ ಫೆಬ್ರವರಿಯಲ್ಲಿ ಉದ್ಘಾಟನೆ ಮಾಡುವ ಇದನ್ನು ಅಂತ ಹೇಳುವಾಗ ಜನರಲ್ ಎಲೆಕ್ಷನ್ ಬಂತು. ಇನ್ನು ನೀತಿ ಸಂಹಿತೆ ಅದೆಲ್ಲ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಅದು ಕೂಡ ಮುಂದುವರಿಯಿತು. ಬಹುಶಃ ದೇವರ ಚಿತ್ತನಿರಬೇಕು.
ಅಂಥ ಮಹಾನ್ ಯೋಧನ ಸ್ವತಂತ್ರ ಸೇನಾನಿಯ ಆ ಪುತ್ಥಳಿ ಅನಾವರಣ ಇವತ್ತು ಆಗಸ್ಟ್ 15ರಂದೇ ಆಗಬೇಕಂತೇಳಿ ನಮ್ಮ ಭದ್ರಕಾಳಿ ಪದ್ಮಾವತಿ ಅಮ್ಮನವರ ಇಚ್ಛೆಯೂ ಕೂಡ ಅದೇ ಇತ್ತಂತ ಹೇಳ್ತೇನೆ. ಹಾಗಾಗಿ ಇವತ್ತು ಆ ಕಾಲ ಕೂಡಿ ಬಂದಿದೆ. ಬಂಧುಗಳೇ, ಈ ಹಿಂದಿನ ಇದರ ರೂವಾರಿಗಳಾದಂಥ ಶಂಕರ್ ಶೆಟ್ಟರ ಉದ್ದೇಶ ನನಗೆ ಹೆಸರು ಮಾಡಬೇಕು, ಇದರಿಂದ ನಾನು ಪ್ರಚಾರವನ್ನು ಪಡಿಬೇಕು ಅಂತಕ್ಕದ್ದು ಯಾವುದೂ ಆಗಿರಲಿಲ್ಲ. ಯಾಕಂತ ಹೇಳಿದರೆ ಇವತ್ತೊಂದು ಇನ್ವಿಟೇಷನ್ ಕೂಡ ಅವರ ಹೆಸರಿಲ್ಲ, ಎಲ್ಲಿಯೂ ನನ್ನ ಹೆಸರು ಬರಬಾರ್ದು ಅಂತಕ್ಕಂಥ ಮಾತು ಆವತ್ತಿಂದ ಕೂಡ ಅವರು ಹೇಳಿಕೊಂಡು ಬಂದಿದ್ದರು. ಅದೇ ರೀತಿ ನಡ್ಕೊಂಡಿದ್ದಾರೆ. ನಮಗೆ ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದಾರೆ. ನಿಜವಾಗಿ ಆದರೆ ಇಂಥ ಒಂದು ಮೂರ್ತಿಯನ್ನು ಮಾಡಲಿಕ್ಕೆ ಅವರಿಗೆ, ಮಾವನಿಗೆ, ಅಣ್ಣನಿಗೆ ಇಬ್ಬರಿಗೆ ಸಾಧ್ಯತೆ ಇದೆ. ಆದರೆ ಅವರು ಏನು ಹೇಳಿದ್ರು ಅಂತ ಹೇಳಿದರೆ 10 ರೂಪಾಯಿ ಆಗಲಿ ಎಲ್ಲರೂ ಕೊಡಬೇಕು, ಅದು ಎಲ್ಲರದಂತ ಆಗಬೇಕು ಅಂತಕ್ಕಂಥ ಒಂದು ದೊಡ್ಡ ಯೋಜನೆ ಅವರಲ್ಲಿತ್ತು. ಅದೆಲ್ಲ ಸಾಕಾರಗೊಂಡಿದೆ. ಊರಿನವರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇದಕ್ಕೆ ಯಾರೂ ಅಬ್ಜೆಕ್ಷನ್ ಮಾಡಿದ್ದಾರೆ ಅಂತ ನಾನು ಹೇಳುವುದಿಲ್ಲ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಪುತ್ಥಳಿ ಅನಾವರಣಗೊಂಡಿದೆ. ಇನ್ನು MD ಅಧಿಕಾರಿ ಬಗ್ಗೆ ನಾನು ದೀರ್ಘವಾಗಿ ಹೇಳುವುದಿಲ್ಲ, ಸ್ವಲ್ಪವಾಗಿ ಹೇಳ್ತೇನೆ. MD ಅಧಿಕಾರಿಯವರು ಸೂಡಿ ಬೋಜಪ್ಪ ಹೆಗಡೆ ಹಾಗೂ ಶಿವದೇವಿ ಇವರ ಪುತ್ರರಾಗಿ 6/8/1913 ಮುದ್ರಾಡಿಯಲ್ಲಿ ಜನಿಸ್ತಾರೆ. ಮುದ್ರಾಡಿ ಅವರ ಜನ್ಮಭೂಮಿ, ಆದರೆ ಅವರ ಕರ್ಮಭೂಮಿ ಪಡುಕುಡೂರಾಗಿತ್ತು. ಯಾಕಂತ ಹೇಳಿದರೆ ಇಡೀ ಪಡುಕುಡೂರಿನ ಅರ್ಧಾಂಶ ಏನಿಡೀ ಊರು ಅವರ ಅಧೀನಕ್ಕೆ ಒಳಪಟ್ಟಿತ್ತು. ಅವರ ಒಕ್ಕಲತನವನ್ನು ಮಾಡಿದವರು. ನನಗೆ ಕೂಡ ಇವತ್ತು ಹೆಮ್ಮೆ ಆಗ್ತದೆ, ಅವರ ಒಕ್ಕಲತನವನ್ನು ಮಾಡಿದಂಥವ ನಾನು, ಅವರ ಅನ್ನದ ಋಣ ಇರುವಂಥವ ನಾನು. ನನಗೆ ಇಂಥ ಒಂದು ವೇದಿಕೆಯಲ್ಲಿ ಅವರ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ. MD ಅಧಿಕಾರಿಯವರ ಬಾಲ್ಯದ ವಿದ್ಯಾಭ್ಯಾಸ 10ನೇ ತರಗತಿ ತನಕ ಕಾರ್ಕಳದಲ್ಲಿ ನಡೆಯುತ್ತದೆ. ಮುಂದೆ ಅವರ ಅಜ್ಜ ಅವರನ್ನು ಡೆಲ್ಲಿಗೆ ಕಳಿಸ್ತಾರೆ. ಅಲ್ಲಿ ಒಂದು 2 ವರ್ಷ ಶಿಕ್ಷಣ ಎಲ್ಲ ಆದಾಗ ಯಾಕೋ ಅವರಿಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸೋದಿಲ್ಲ. ಅವರು ಊರಿಗೆ ಬರ್ತಾರೆ, ಬೇಕಾದಷ್ಟು ಜಮೀನಿದೆ, ಅದನ್ನು ನೋಡ್ಕೊಳ್ತಾರೆ, ತಂದೆ ಸಹಾಯವನ್ನು ಮಾಡ್ತಾರೆ. ಆದರೆ ಆವಾಗ ಸ್ವಲ್ಪ ಮದುವೆ ಕೂಡ ಬೇಗ ಆಗೋದು. ಆವಾಗ ಮದುವೆ ಪ್ರಸ್ತಾವ ಬಂದಾಗ ತಂದೆಯೊಡನೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದು ಊರು ತೊರೀತಾರೆ. ಅವರು ಶಹಾನಪುರ ಇಲ್ಲಿ ಒಂದು ಜೈನ್ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಒಂದು ಜೈನ್ ಶಾಲೆಯಲ್ಲಿ ಪ್ರಾಧ್ಯಾಪಕರಾಗಿ, ಇಂಗ್ಲೀಷ್ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಆದರೆ ಭಾರತಾಂಬೆಯ ಚಿತ್ತ ಬೇರೆ ಇತ್ತು. ಅದೇನಂತ ಹೇಳಿದರೆ, ನೀನು ಅಧ್ಯಾಪಕರ ವೃತ್ತಿಯನ್ನು ಮಾಡೋದಲ್ಲ, ನಾನು ಬ್ರಿಟಿಷರಿಂದ ಬಂದಿಯಾಗಿದ್ದೇನೆ, ನನ್ನನ್ನು ಮುಕ್ತಗೊಳಿಸು ಅಂತಕ್ಕಂಥ ಭಾರತಾಂಬೆಯ ಕನಸಿತ್ತು. ಆ ಭಾರತಾಂಬೆಯ ಕನಸಿಗೆ ಅವರು ಹೋಗೊಟ್ಟು ಅವರು ಊರಿಗೆ ಬರ್ತಾರೆ. ಆವಾಗ ಇಲ್ಲಿ ಪ್ರಾಂತೀಯ ಚುನಾವಣೆಗಳು ನಡೆಯುವಂಥ ಸಂದರ್ಭ. ಕಾರ್ಕಳದಲ್ಲಿ ಕಾಂಗ್ರೆಸ್ಸನ್ನು ಸಂಘಟಿಸ್ತಾರೆ. ಮುದ್ರಾಡಿಯಲ್ಲಿ ಅವರ ಸಮಾನ ಮನಸ್ಕರನ್ನು ಸಂಘಟಿಸ್ತಾರೆ. ಕಾರ್ಕಳದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ. ಇವರು ಇಲ್ಲಿ ಮಾಡಿದಂಥ ಸೇವೆಯನ್ನು ಕಂಡಂಥ ಜಿಲ್ಲಾ ನಾಯಕರು ಇವರನ್ನು ಜಿಲ್ಲೆಯ ಉಪಾಧ್ಯಕ್ಷರಾಗಿ ಮಾಡ್ತಾರೆ. ಪ್ರಕಾಶ್ ಮಾಸ್ಟರ್ ಹೇಳಿದ ಹಾಗೆ 1942 ಭಾರತದ ಇತಿಹಾಸದಲ್ಲಿ ನಿರ್ಣಾಯಕ ಹೋರಾಟ ಕ್ವಿಟ್ ಇಂಡಿಯಾ ಚಳವಳಿ. ಆ ಚಳವಳಿ ಮಹಾತ್ಮ ಗಾಂಧಿಯವರನ್ನು ಕರೆ ಕೊಡ್ತಾರೆ. ಅಲ್ಲಿ ಬಾಲ ಸುಭಾಷ್ ಚಂದ್ರ ಬೋಸ್ ಅವರು ತಲೆಗೆ ಎಡ್ಡು ಬಿದ್ದು ಸಾಯ್ತಾರೆ. ಆಗ ಗಾಂಧೀಜಿಯವರು ಅದರ ನೇತೃತ್ವವನ್ನು ವಹಿಸಿಕೊಳ್ತಾರೆ. ಅವರೊಂದು ಕರೆಯನ್ನು ಕೊಡ್ತಾರೆ, ಈ ಜಿಲ್ಲಾ ಮಟ್ಟದಲ್ಲಿ ಕೂಡ ಇದು ಕಾರ್ಯಕ್ರಮ ಆಗಬೇಕಂತೇಳಿ. ಆಗ ಮಂಗಳೂರಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡೋದಂತೇಳಿ ಆಗ್ತದೆ. ಆಗ ಅದೊಂದು ಸಂದಿಗ್ಧ ಕಾಲಘಟ್ಟವಾಗಿತ್ತು. ಹೆಚ್ಚಿನ ನಾಯಕರು ಇದು ನಮಗೆ ಆಗುವುದಿಲ್ಲ ಅಂತೇಳಿ ಹಿಂದೆ ಸರಿದಂಥ ಆ ಸಂದರ್ಭ. ಕೆಲವು ನಾಯಕರೆಲ್ಲ ಈ ಹೋರಾಟ ಬೇಡ
ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಂಥ ಸಂದರ್ಭ. ಆ ಸಂದರ್ಭದಲ್ಲಿ ಮಲ್ಯರವರು ಕೆ ಮಲ್ಯರವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಧ್ಯಕ್ಷರಾಗಿರ್ತಾರೆ. ಇವರನ್ನು ಉಪಾಧ್ಯಕ್ಷರು ಮಾಡ್ತಾರೆ. ಬ್ರಿಟಿಷರ ವಿರುದ್ಧ ಆವತ್ತು ಅಲ್ಲಿ ನೆಹರು ಮೈದಾನ, ಇಂದಿನ ಇದನ್ನು ಸೆಂಟ್ರಲ್ ಮೈದಾನ, ಅಲ್ಲಿ ದೊಡ್ಡ ಹೋರಾಟವನ್ನು ಮಾಡೋದು ಅಂಥೇಳಿ ಎಲ್ಲ ತೀರ್ಮಾನ ಆಗ್ತದೆ. ಬ್ರಿಟಿಷರಿಗೆ ಇದು ಗೊತ್ತಾಗ್ತದೆ, ಖಂಡಿತ ಇದು ದೊಡ್ಡ ವಿಷಯವಾಗ್ತದೆ ಅಂಥೇಳಿ ಮಲ್ಯರನ್ನು ಅರೆಸ್ಟ್ ಮಾಡ್ತಾರೆ ಅಂತೇಳಿ ಗೊತ್ತಿದ್ದು ಮಲ್ಯರು ಭೂಗತರಾಗ್ತಾರೆ. ಆ ಸಂದರ್ಭದಲ್ಲಿ ಅಧಿಕಾರಿಯವರು ಇದರ ನೇತೃತ್ವವನ್ನು ವಹಿಸಿ ಅಲ್ಲಿ ಜನ ಸೇರಿಸ್ತಾರೆ. ಯಾರೂ ನಿರೀಕ್ಷೆ ಮಾಡಲಿಲ್ಲ. ಆದರೆ ಬ್ರಿಟಿಷರು ನಿರೀಕ್ಷೆ ಮಾಡಿದರೆ ಏನೋ, ಯಾಕಂತ ಹೇಳಿದರೆ ಅವರು ಮಲ್ಬಾರ್ನಿಂದ ಪೊಲೀಸರನ್ನು ಕರೀತಾರೆ. ಮಲ್ಬಾರ್ನಿಂದ ದೊಡ್ಡ ಪೊಲೀಸ್ ಪಡೆಯನ್ನು ಅಲ್ಲಿ ಮೈದಾನದಲ್ಲಿ ನಿಯೋಜಿಸ್ತಾರೆ. ನೋಡ್ತಿದ್ದಂತೆ ಆ ಕಾಲದ ರೆಕಾರ್ಡ್ ಅಂತ ಹೇಳ್ತಾರೆ ಇತಿಹಾಸದಲ್ಲಿ, 10,000 ಜನ ಅಲ್ಲಿ ಮೈದಾನದಲ್ಲಿ ಸೇರ್ತಾರೆ. ಎಲ್ಲ ಕಡೆಯಿಂದ ಬರ್ತಾರೆ. ಒಂದೇ ನಮೂನಿ ಒಂದೇ ಮಾತರಂ ಘೋಷಣೆ ಕೂಗಲು ಶುರು ಆಗ್ತದೆ. ಆವಾಗ ಬ್ರಿಟಿಷರು ಇದನ್ನು ನಿಲ್ಲಿಸ್ಬೇಕಂತೇಳಿ ಲೌಡ್ ಸ್ಪೀಕರಲ್ಲಿ ಅನೌನ್ಸ್ ಮಾಡ್ತಾರೆ. ಆದರೆ ಯಾರು ಕದಲುವುದಿಲ್ಲ. ಇವರು ನಮ್ಮ MD ಅಧಿಕಾರಿಯವರು ಪ್ರಾಸ್ತಾವಿಕ ಭಾಷಣ ಮಾಡಲು ಅವರು ವೇದಿಕೆಯನ್ನು ಏರಿ ಅವತ್ತು ಒಂದು ಐತಿಹಾಸಿಕ ಭಾಷಣವನ್ನು ಮಾಡ್ತಾರೆ. ಬಹುಶಃ ಅದು ಸುಭಾಷ್ ಚಂದ್ರ ಬೋಸು, ಸ್ವಾಮಿ ವಿವೇಕಾನಂದರು ಏನಾಗಿ ಸಿಡಿಗುಂಡಿನ ಏನು ಆ ಮಾತನ್ನು ಆಡ್ತಿದ್ದರೋ ಅಂಥ ಒಂದು ಜೋಶಲ್ಲಿ ಅವರು ಭಾಷಣವನ್ನು ಮಾಡ್ತಾರೆ. ಆಗ ಬ್ರಿಟಿಷರು ಲಾಠಿ ಚಾರ್ಜ್ ಮಾಡ್ತಾ ಜನರೆಲ್ಲ ದಿಕ್ಕಾಪಾಲಾಗಿ ಓಡ್ತಾರೆ. ಇವರಿಗೆ ಬಂದು ಯಾರ ತಲೆಗೆ ಹೊಡಿತಾರೆ, ಇವರು ಕೂಡ ಕುಸಿದು ಬೀಳ್ತಾರೆ. ಆಗ ಪಕ್ಕದಲ್ಲಿದ್ದಂಥವರು ಲೋಕೈ ಶೆಟ್ಟರು, ಅವರು ಸ್ವಲ್ಪ ಆಜಾನುಭಾವ ವ್ಯಕ್ತಿ, ಅವರವರನ್ನು ಎತ್ತಿಕೊಂಡು ಹೋಗಿ ಮಲ್ಯರವರ ಅಣ್ಣನವರ ಹಾಸ್ಪಿಟಲಲ್ಲಿ ಸೇರಿಸ್ತಾರೆ. ಇವರಿಗೆ ಪ್ರಜ್ಞೆ ಇರುವುದಿಲ್ಲ. ಸುಮಾರು 8 ಗಂಟೆ ನಂತರ ಪ್ರಜ್ಞೆ ಬಂದಾಗ ಇವರು ಹೇಳಿದಂಥ ಮೊದಲ ಮಾತು, ನನ್ನನ್ನು ಮೈದಾನಕ್ಕೆ ಕರೆದುಕೊಂಡು ಹೋಗಿ, ನನಗೆ ಅಲ್ಲಿ ಜನ ಕಾಯ್ತಾ ಇದ್ದಾರೆ ಅಂಥೇಳಿ. ಈ ವಿಷಯ ಹೊರಗೆ ಕಾವಲಿದ್ದಂಥ ಬ್ರಿಟಿಷ್ ಪೊಲೀಸರವರಿಗೆ ಗೊತ್ತಾಗ್ತದೆ, ಇವರು ಚೇತರಿಸಿಕೊಂಡಿದ್ದಾರೆ ಅಂತೇಳಿ. ಇಮಿಡಿಯೇಟ್ ಬಂದು ಇವರನ್ನು ಅರೆಸ್ಟ್ ಮಾಡ್ತಾರೆ, ಬಳ್ಳಾರಿ ಜೈಲಿಗೆ ಕಳಿಸ್ತಾರೆ. ಇದನ್ನು ತಿಳಿದಂಥ ಇವರ ಮಡದಿ ಕಮಲಾವತಿ ಅಧಿಕಾರಿಯವರು ಆಗ ತಾನೇ ಕೇವಲ 6 ತಿಂಗಳ ಹಸುಗೂಸಿನ ಬಾಣಂತಿಯಾಗಿದ್ದರು. ಅವರು ಸಹ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಅವರನ್ನು ಸಹ ಬ್ರಿಟಿಷರು ಬಂಧಿಸ್ತಾರೆ. ಅವರನ್ನು ವೆಲ್ಲೂರು ಜೈಲಿಗೆ ಕಳಿಸ್ತಾರೆ. ಆನಂತರ 2-3 ಸಲ ಇವರಿಗೆ ಜೈಲಾಗ್ತದೆ. ಇನ್ನು ಆ ವಿಷಯದಲ್ಲಿ ಹೆಚ್ಚು ಮಾತನಾಡೋದಿಲ್ಲ. ನಾನೀಗ ನೇರವಾಗಿ ಅವರು ಈ ಊರಿನ ಜನರ ಬಗ್ಗೆ, ಅವರ ಒಕ್ಕಲಿನವರ ಬಗ್ಗೆ ಯಾವ ರೀತಿ ಅಂತ ಇದ್ದರು ಅಂತ ಹೇಳಿದ್ದಕ್ಕೆ ಒಂದು ಉದಾಹರಣೆಯನ್ನು ನಾನು ಕೊಡ್ತೇನೆ. 1975ರಲ್ಲಿ ಇಲ್ಲಿ ಭೂಮಸೂದೆ ಕಾನೂನು ಬರ್ತದೆ. ಭೂಮಸೂದೆ ಕಾನೂನು ಬಂದಾಗ ಇವರು ಇಲ್ಲಿನ ಎಲ್ಲ ಒಕ್ಕಲಿಗರನ್ನು ಅವರ ಬೀಡಿನ ಚಾವಡಿ ಕರೀತಾರೆ. ಅಲ್ಲಿ ಒಂದು ಮೀಟಿಂಗ್, ನನ್ನ ತಂದೆ ಹೇಳಿದ್ದು ನನಗೆ ಆಗ ನೆನಪು. ಎಲ್ಲರನ್ನು ಕರೆದು ಭೂಮಸೂದೆ ಅಂದರೆ ಏನು, ಉದಯವಾಣಿಗೆ ಏನೆಲ್ಲ ಬಂದಿದೆ, ಇದು ಡಿಕ್ಲರೇಷನ್ ನೀವು ಯಾಕೆ ಕೊಡಬೇಕು, ಹೇಗೆ ಕೊಡಬೇಕು ಅಂಥೇಳಿ ಎಲ್ಲವನ್ನು ವಿವರಿಸಿದೆ. ಶಂಕರಣ್ಣ ಅದನ್ನು ಯಾವಾಗಲೂ ಹೇಳ್ತಾರೆ. ಅವರು ಸಹ ಅವರ ತಂದೆ ಒಟ್ಟಿಗೆ ಅಲ್ಲಿ ಹೋಗಿದ್ದರು, ಅವರು ನೋಡಿದರು. ಆಗ ಅವ್ರು ಹೇಳ್ತಾರೆ, ನಿಮಗೆ ಯಾರಿಗಾದರೂ ಡಿಕ್ಲರೇಷನ್ ಬರೀಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರೆ, ನನ್ನಲ್ಲಿ ಬನ್ನಿ, ನಾನು ಬರೆದು ಕೊಡ್ತೇನೆ ಅಂದರೆ ಎಷ್ಟೋ ಜನರಿಗೆ ಅವರು ಡಿಕ್ಲರೇಷನ್ ಕೂಡ ಬರೆದು ಕೊಟ್ಟಿದ್ದಾರೆ. ಯಾರಿಗೂ ಮೋಸವನ್ನು ಮಾಡಲಿಲ್ಲ. ಎಲ್ರಿಗೂ ಅವರು ಎಲ್ಲ ವಿಷಯದಲ್ಲೂ ಸಹಾಯವನ್ನು ಮಾಡ್ತಾರೆ. ಅವರಿಗೆ ತನ್ನ ಒಕ್ಕಲಿನವರಂದರೆ ತುಂಬ ಪ್ರೀತಿ. ಅವರ ಮನೆ ಎದುರು ಒಂದು ಬಹಳ ದೊಡ್ಡ ಗದ್ದೆ ಇದೆ, ಬುಟ್ಟಿದಾಕ್ಯರ ಅಂತ ಹೇಳ್ತೇವೆ, ಸುಮಾರು 4 ಎಕರೆ ಗದ್ದೆ. ಅದರಲ್ಲಿ ವರ್ಷಕ್ಕೊಮ್ಮೆ ಎಲ್ಲರೂ ಹೋಗಿ ಅಲ್ಲಿ ಸಾಗುವಳಿ ಎಲ್ಲೋ ಬುಟ್ಟಿ ಚಾಕರಿಯನ್ನು ಮಾಡಬೇಕಿದ್ದದ್ದು. ಆದರೆ ಯಾರಿಗೂ ಅವರು ಬರಿಗೈಯಲ್ಲಿ ಕಳಿಸ್ತಾ ಇರಲಿಲ್ಲ. ಆ ಕಾಲದಲ್ಲಿ ದೊಡ್ಡ ಅಮೌಂಟು 4 ಆಣೆ 8 ಆಣೆ ಎಲ್ಲ ಕೊಡ್ತಾಯಿದ್ದರು. ಆ ಸಂದರ್ಭದಲ್ಲಿ ನನ್ನ ಆಳುಗಳೇನು ನೋವನ್ನು ಉಣ್ತಾರೆ, ಆ ನಂತರ ಆ ದನ ಏನು ಎತ್ತು ಎಮ್ಮೆ ಇದು ಎತ್ತು ಏನು ಕೋಣ ಇದೆಲ್ಲ ಹಿಂಸೆಯನ್ನು ಪಡ್ತೆ ಅಂತೇಳಿ ಅವರು ರಾತ್ರಿವರೆಗೆ ಊಟವನ್ನು ಮಾಡದೆ ಅವರಲ್ಲಿ ಎಲ್ಲರ ಕೆಲಸ ಆದ ನಂತರ ಊಟವನ್ನು ಮಾಡ್ತಿದ್ದರಂತೆ. ಹಾಗೆ ಚೌತಿ ಸಂದರ್ಭದಲ್ಲಿ ಕೂಡ ಎಲ್ಲರನ್ನು ಕರೆದು ಒಂದು ಊಟ ಹಾಕುವಂಥ ಕ್ರಮ ಇತ್ತು. ಬಹುಶಃ ಆ ಗುಣ ಅವರ ಮಕ್ಕಳಲ್ಲಿ ಬಂದಿದೆ ಅಂತ ಅನಿಸ್ಕೊಳ್ತೇನೆ. ಯಾಕಂತ ಹೇಳಿದರೆ ತಾನು ಈ ಮಾತನ್ನು ಹೇಳಲೇಬೇಕು. ಆ ಡಿಕ್ಲರೇಷನ್ ತನಿಖೆಗೆ ಬಂದಾಗ ಅವರ ಹಿರಿಯ ಮಗ ರಾಜಕುಮಾರಿ ಅಧಿಕಾರಿಯವರು
ಯಾರು ಏನು ಡಿಕ್ಲರೇಷನಲ್ಲಿ ಕೊಟ್ಟಿದ್ದೀರಿ ಯಾವುದನ್ನು ಕೇಳದೆ ಪಡುಕುಡೂರಿನ ಎಲ್ರಿಗೂ ಆವತ್ತು ಬಂದು ಅಲ್ಲಿ ಒಪ್ಪಿಗೆಯನ್ನು ಕೊಡ್ತಾರೆ. ಇದನ್ನು ನಾವು ನಿರೀಕ್ಷೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ನಂತರ ಒಂದು 4 ಜನರದ್ದು ನಮ್ಮದೇನು ಪ್ರಾಬ್ಲಮ್ ಆಗ್ತದೆ, ಅದು ಹೈಕೋರ್ಟಿಗೆ ಹೋಗ್ತದೆ, ಸುಮಾರು ಸಮಯ ಇರ್ತದೆ. ಅದನ್ನು ಕೂಡ ಪರಿಹರಿಸಿಕೊಟ್ಟಂಥವರು ಅವರ ಕಿರಿಯ ಮಗ ವೃಷಭ ಅಧಿಕಾರಿಯವರು. ಅದು ಯಾವತ್ತೂ ನಮಗೆ ನೆನಪಿದೆ, ಅದನ್ನು ಯಾವತ್ತೂ ನಾವು ನೆನೆಸಿಕೊಳ್ತೇವೆ. ಅವರ ಇಲ್ಲಿದ್ದರೆ ಇವತ್ತಿಗೂ ಕೂಡ ಆಗ್ತಾ ಇರಲಿಲ್ಲ. ಅಂತೂ ಪಡುಕುಡೂರಿನಲ್ಲಿ ಯಾರದ್ದೂ ಸಮಸ್ಯೆ ಇಲ್ಲ, ಎಲ್ಲರಿಗೆ ಭೂಮಿಯನ್ನು ಕೊಟ್ಟಿದ್ದಾರೆ. ಆ ಕುಟುಂಬದ ಬಗ್ಗೆ ನಮಗೆ ಬಹಳ ಅಭಿಮಾನವಿದೆ, ಬಹಳ ನಮಗೆ ಅವರ ಬಗ್ಗೆ ಗೌರವ ಇದೆ ಅಂತ ಹೇಳ್ತಾ ಇನ್ನು ಹೆಚ್ಚೇನು ಮಾತನಾಡೋದಿಲ್ಲ. ಎಲ್ರಿಗೆ ಶುಭವಾಗಲಿ. ಇನ್ನೊಂದು ನಮ್ಮಿಂದ ಕೆಲಸ ಆಗಬೇಕು, ಇದು ಮಾತ್ರ ಅಲ್ಲ, ಅವರ ಜೊತೆಗೆ ಅವರ ಮಡದಿ ಕೂಡ ಭಾಳ ದೊಡ್ಡ ಸ್ವತಂತ್ರ ಹೋರಾಟಗಾರ್ತಿ. ಅವರನ್ನು ನೆನೆಯುವಂಥ ಒಂದು ಕಾರ್ಯಕ್ರಮ ಆಗಬೇಕು. ಅದು ಪಡುಗೂಡೂರು ಇರ್ಬೋದು, ಈ ಪರಿಸರದಲ್ಲಿರ್ಬೋದು, ಅಥವಾ ಮುದ್ರಾಡಿಯಲ್ಲಿ ಇರ್ಬೋದು. ಅದನ್ನು ಅವರ ಮಕ್ಕಳು ನಮಗೆ ಕೈ ಜೋಡಿಸಿ ಈ ಕಾರ್ಯವನ್ನು ಮುಂದೆ ಆಗಬೇಕಂತ ಹೇಳ್ತಾ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧಿಕಾರಿಯವರ ಮೇಲಿನ ಅಭಿಮಾನ ಮಾತಿನ ಹೊಳೆಯಾಗಿ ಹರಿದಿದೆ. ವಂದನೆಗಳು ಶಂಕರಣ್ಣ. ಇದೀಗ ನಮ್ಮ ಜೊತೆಗೊಬ್ಬರು ಬರ್ತ್ಡೇ ಬಾಯ್ ಇದ್ದಾರೆ. ಪಡುಕುಡೂರಿನ ಮಹಾಜನತೆ ಅವರ ಬರ್ತ್ಡೇಯನ್ನು ಹೇಗೆ ಆಚರಿಸುವುದು, ಕೇಕ್ ಕಟ್ ಮಾಡುವುದು, ದೀಪವನ್ನು ಆರಿಸುವುದು ನಮ್ಮ ಸಂಸ್ಕೃತಿ ಅಲ್ಲ. ಹಾಗಾಗಿ ಅವರಲ್ಲಿಯೇ ದೀಪವನ್ನು ಬೆಳಗಿಸುವುದರ ಮುಖೇನ ಈ ಕಾರ್ಯಕ್ರಮ ಉದ್ಘಾಟನೆ ಆಗಬೇಕು ಅನ್ನೋದು ನಮ್ಮ ಆಶಯ. ನಮ್ಮ ಪಡುಕುಡೂರಿಗೆ ಸರ್ಕಾರವೇ ಆಗಿದ್ದವರು MD ಅಧಿಕಾರಿಯವರು, ಪಡುಕುಡೂರು ವರಂಗದ ಮಧ್ಯೆ ಒಂದು ಸೇತುವೆಯನ್ನು ಕಟ್ಟಿದವರು, ಸರ್ಕಾರದ ಪ್ರತಿನಿಧಿಯಾಗಿರುವಂಥ ಶ್ರೀ ವಿ ಸುನೀಲ್ ಕುಮಾರ್ ಅವರು ದೀಪ ಬೆಳಗಿಸುವುದರ ಮುಖೇನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು. ಪಂಚಬತ್ತಿಗಳನ್ನು ಹೊತ್ತಿಸುವುದರ ಮುಖೇನ, ಪಂಚಭೂತಗಳಿಗೆ ನಮನವನ್ನು ಸಲ್ಲಿಸುವುದರ ಮುಖೇನ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ಅಜ್ಞಾನದ ಧರ್ಮವನ್ನು ಕಳೆದು ಜ್ಞಾನದ ಜ್ಯೋತಿಯನ್ನು ಬೆಳಗುವ ದೀಪವನ್ನು ಪ್ರಜ್ವಲಿಸುವುದರ ಮೂಲಕ ವೇದಿಕೆಯಲ್ಲಿರುವ ಗಣ್ಯಾತಿ ಗಣ್ಯರು ಕಾರ್ಯಕ್ರಮಕ್ಕೆ ಶುಭ ಮುನ್ನುಡಿಯನ್ನ ಇಡಲಿದ್ದಾರೆ. ದೀಪ ಎಂದರೆ ಶಾಂತಿ, ದೀಪ ಎಂದರೆ ಸಮೃದ್ಧಿ, ದೀಪ ಎಂದರೆ ಬೆಳಕು, ದೀಪ ಎಂದರೆ ಆರೋಗ್ಯ, ದೀಪ ಎಂದರೆ ಪ್ರಖರತೆ. ಬೆಳಗುವ ದೀಪವನ್ನು ಊರ್ಧ್ವಮುಖವಾಗಿ ಪ್ರಜ್ವಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಮುನ್ನುಡಿಯನ್ನು ಇಡಲಿದ್ದಾರೆ ವೇದಿಕೆಯಲ್ಲಿರುವ ಗಣ್ಯಾತಿ ಗಣ್ಯರು. शुभं कुरुत्वं कल्याणम् आरोग्यं धनसम्पदः. शुभं कुरुत्वं कल्याणम् आरोग्यं धनसम्पदः. शत्रुबुद्धिविनाशाय दीपज्योतिर्नमोऽस्तुते, दीपज्योतिर्नमोऽस्तुते. ಸ್ವಾತಂತ್ರ್ಯ ವೀರ MD ಅಧಿಕಾರಿಯವರ ಆದರ್ಶಗಳು ನಮ್ಮ ಎದೆಗಳಲ್ಲಿ ಬೆಳಗಲಿ ಎನ್ನುವ ಆಶಯದೊಂದಿಗೆ ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ. ಇದೀಗ ಪುತ್ಥಳಿ ಅನಾವರಣಗೈದಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಡಾಕ್ಟರ್ ವೀರಪ್ಪ ಮೊಯ್ಲಿಯವರು ನಮ್ಮನ್ನುದ್ದೇಶಿಸಿ ಮಾತನಾಡುವವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿಯವರು ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಧರ್ಮ ರಾಜನ ಪ್ರತಿಮೆಯನ್ನ, ಈ ನಾಡಿನ ರಾಜನಾಗಿ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿದಂತಹ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳು ಸಂದೇಶವನ್ನು ನೀಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಭಾರತದ ಅತ್ಯಂತ ಶ್ರೇಷ್ಠ ಸ್ವಾತಂತ್ರ್ಯ ಯೋಧರು ನಮ್ಮ ಪಡುಕೂಡಿನ ಅವರು ನಿಜವಾದಂಥ ಪುತ್ಥಳಿ ಮಾನ್ಯ MD ಅಧಿಕಾರಿಯವರ ಪುತ್ಥಳಿಯನ್ನು ಅನಾವರಣ ಮಾಡತಕ್ಕಂಥ ಒಂದು ಸೌಭಾಗ್ಯ ನನ್ನ ಪಾಲಿಗೆ ಮತ್ತು ಈ ವೇದಿಕೆಯಲ್ಲಿರತಕ್ಕಂಥ ಅನೇಕ ಮಾನ್ಯರ ಪಾಲಿಗೆ ಇವತ್ತು ಬಂದಿದೆ. ಈ ಸಮಾರಂಭದ
ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಜಗದೀಶ್ ಹೆಗ್ಡೆ ಅವರೇ, ಮಾಜಿ ಸಚಿವರು ಮತ್ತು ಶಾಸಕರು ಆದಂಥ ಶ್ರೀ ವಿ ಸುನಿಲ್ ಕುಮಾರ್ ಅವರೇ, ಮಾಜಿ ಸಚಿವರಾದಂಥ ಶ್ರೀ ಅಭಯಚಂದ್ರ ಜೈನ್ ಅವರೇ, ನನ್ನ ಕೋರ್ಟ್ನಲ್ಲಿ ನನ್ನ ಸಹಪಾಠಿ ವಕೀಲರಾಗಿ ಕೆಲಸ ಮಾಡಿದಂಥ ಖ್ಯಾತ ವಕೀಲರು ಆದಂಥ ಶ್ರೀ ಎಂ ಕೆ ವಿಜಯಕುಮಾರ್ ಅವರೇ, ಡಾಕ್ಟರ್ ಎಂ ಎಸ್ ರಾವ್ ಅವರೇ, ಸಂತೋಷ್ ಅಮೀನ್ ಅವರೇ, ಡಾಕ್ಟರ್ ಜಯರಾಮ ಹೆಗ್ಡೆ ಅವರೇ, ದೊಡ್ಡಮನೆ ಪ್ರಶಾಂತ್ ಶೆಟ್ಟಿ ಅವರೇ, ಲೇಖಕಿ ನಿವೃತ್ತ ಉಪನ್ಯಾಸಕಿ MD ಅಧಿಕಾರಿಯವರ ಸುಪುತ್ರಿ ಶ್ರೀಮತಿ ಪಿ ಜಯಲಕ್ಷ್ಮಿ ಎ ಕುಮಾರ್ ಅವರೇ, ಶ್ರೀ ಶಂಕರ್ ಶೆಟ್ಟಿ ಪೂಜಾ ಅವರೇ, ಇವತ್ತು ಪ್ರಮುಖವಾಗಿ ಈ ಕಾರ್ಯಕ್ರಮದ ಹಿಂದೆ ದೊಡ್ಡ ಚೇತನ ಶಕ್ತಿಯಾಗಿ ಕೆಲಸ ಮಾಡಿದಂಥ ಶಂಕರ್ ಶೆಟ್ಟಿ, ಹರೀಶ್ ಶೆಟ್ಟಿ, ಲಕ್ಷ್ಮಣಾಚಾರ್ಯ ಅವರೇ, ರವಿ ಶೆಟ್ಟಿ ಅವರೇ, ಪ್ರಸನ್ನ ಶೆಟ್ಟಿ, ಜಯಲೀಲಾ ಅವರೇ, ವೇದಿಕೆ ಮೇಲಿರುವ ನಮ್ಮ ಎಲ್ಲ ಮುಖ್ಯ ಅತಿಥಿಗಳೇ, ಯಾಕೆಂದರೆ ನಮ್ಮ ಎಂ ಕೆ ವಿಜಯಕುಮಾರ್ ಅವರು ನಾವು ಜೊತೆಯಲ್ಲಿ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಿದವರು ಮತ್ತು ಪರಸ್ಪರ ವಿರುದ್ಧವಾಗಿ ಚುನಾವಣೆಗೆ ಕೂಡ ಸ್ಪರ್ಧೆ ಮಾಡಿದವರು. ನಮ್ಮ ಅಭಯಚಂದ್ರ ದೇವರಿಗೆ ಭಾಳ ಹತ್ತಿರ ಸಂಬಂಧ. ಆದರೆ ಚಂದ್ರ ಜೈನ್ ಅವರು ನನ್ನ ಪಾರ್ಟಿ, ವಿಜಯಕುಮಾರ್ ಅವರು ಬೇರೆ ಪಾರ್ಟಿ. ಅವರ ಕುಟುಂಬವನ್ನು ನಾವು ಒಡೆದಾಗ ಕೆಲಸ ಆಗ ಮಾಡಿದ್ದೆವು. ಅವ್ರು ಹೇಳ್ತಾ ಇದ್ದರು, ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗಬೇಡಿ ಮುಖ್ಯ ಅತಿಥಿಗಳದ್ದು, ಒಂದೂವರೆ ಹೇಳಲಿಕ್ಕೆ ಹೋದರೆ ನೀವು ವಕೀಲಾಗಿದ್ದವರು, ಆದ್ದರಿಂದ ಯಾರ್ದಾದ್ರೂ ಹೆಸರು ಬಿಟ್ಟರೆ ಈ ಮನುಷ್ಯ ನನ್ನ ಮೇಲಿನ ವೈರ ಇನ್ನೂ ಬಿಟ್ಟಿಲ್ಲ ಅಂಥೇಳಿ ಆಪಾದನೆ ನಿಮ್ಮ ಮೇಲೆ ಬರ್ಬೋದು. ಆದ್ದರಿಂದ ಎಲ್ಲರ ಹೆಸರು ಹೇಳ್ತಾ ಇಲ್ಲ, ಯಾಕಂದರೆ ಆಪಾದನೆ ನನಗೆ ಬರಬಾರ್ದಲ್ಲ. ಭಾಳ ಸಂತೋಷ. ಇಲ್ಲಿ ಇಂಥ ಒಂದು ದೊಡ್ಡ ಬೃಹತ್ ಸಭೆ ಆಗತಕ್ಕಂಥದ್ದು ಎರಡನೇ ಬಾರಿದು. ಒಂದನೇ ಬಾರಿ 1976ರಲ್ಲಿ ಆಗಿತ್ತು, ನಾನು ಮಂತ್ರಿಯಾಗಿದ್ದೆ. ಆದರೆ ಆ ಸಮಾರಂಭಕ್ಕೂ ಈ ಸಮಾರಂಭಕ್ಕೂ ನನ್ನ ಲೆಕ್ಕದಲ್ಲಿ ಅದು ಕಂಪ್ಯಾರಿಸನೇ ಇಲ್ಲ. ಇದು ಜನರ MD ಅಧಿಕಾರಿಗಳ ಮೇಲೆ ಅಭಿಮಾನ ಉಕ್ಕಿ ಪ್ರವಾಹದಂತೆ ಇವತ್ತು ಹರಿಯುವುದನ್ನು ನಾನು ನೋಡಿದ್ದೇನೆ. ನಿಮ್ಮ ದೊಡ್ಡ ಮನಸ್ಸು ಅಂತೇಳಿ ನಾನು ಆಗ ಎಂ ಕೆ ವಿಜಯಕುಮಾರ್ ಅಂತ ಚೆಕ್ ಮಾಡ್ತಾ ಇದ್ದೆ. ಏನಂತ ಹೇಳಿದರೆ, ನನಗೂ ನೆನಪಿಲ್ಲ ಇಲ್ಲಿ ಭೂಮಸೂದೆ ಕೇಸು ನಾವು ಪ್ರತಿ ಗ್ರಾಮದಲ್ಲಿ ಇದ್ದದ್ದು ನನಗೆ ನೆನಪಿದೆ. ಅಲ್ಲಿ ಒಂದು ಕಡೆ ನಾನು, ಮತ್ತೊಂದು ಕಡೆ ಎಂ ಕೆ ವಿಜಯಕುಮಾರ್. ನಾನು ಹೇಳಿದ್ದೆ, ಅವರ ಚೆಕ್ ಮಾಡಿದೆ ಸರಿಯಿಲ್ವೋ ಅಂತೇಳಿ. ಯಾಕಂದರೆ ಅವರು ಹೇಳಿದರು, ಹೌದು ಮಡಗುಡೂರಿನ ಕೇಸು ಯಾವುದು ಬಂದಿಲ್ಲ ನಿಮಗೆ, ನನಗೂ ಬಂದಿಲ್ಲ ಅಂತ ಹೇಳಿದೆ. ಅಂದರೆ ಇವತ್ತು ಒಂದು ಸ್ವಾತಂತ್ರ್ಯ ಸೇನಾನಿ ಅವರ ದೂರದರ್ಶಿತ್ವ ಎಷ್ಟು ಇತ್ತು ಅಂತ ಹೇಳಿದರೆ, ಬರೀ ಸ್ವಾತಂತ್ರ್ಯ ಸಿಕ್ಕಿದರೆ ಸಾಲದು, ಆ ಸ್ವಾತಂತ್ರ್ಯ ಎಲ್ರಿಗೂ ಸಿಗಬೇಕು, ಗೇಣಿದಾರರಿಗೂ ಸಿಗಬೇಕು, ಕೃಷಿ ಕಾರ್ಮಿಕರಿಗೂ ಕೂಡ ಸಿಗಬೇಕು. ಇದು ಉದ್ದೇಶ ಸ್ವಾತಂತ್ರ್ಯ ಸೇನಾನಿ MD ಅಧಿಕಾರಿದ್ದು. ಭಗತ್ ಸಿಂಗ್ ಕೂಡ ಒಂದು ಮಾತು ಹೇಳ್ತಾನೆ, ಏನಂತ ಹೇಳಿದರೆ, ಬ್ರಿಟಿಷರನ್ನು ಹೋಗಲಾಡಿಸಿದ್ದೇವೆ, ಅವರ ಜಮೀನ್ದಾರರ ಹಿಡಿತದಿಂದ ಮುಂದೆ ನಾವು ಕೃಷಿಕರನ್ನು ಬಿಡುಗಡೆ ಮಾಡಬೇಕಂತ ಕೆಲಸ ಬಾಕಿ ಇದೆ ಅಂತೇಳಿ ಅಂದು ಭಗತ್ ಸಿಂಗ್ಗೆ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಬಹುಶಃ ಅಂದಿನ ಸ್ವಾತಂತ್ರ್ಯ ಯೋಧರು ಕೂಡ ಇದನ್ನೇ ಬಯಸಿದ್ರು. ಇದು ಊರಿಗೆ ಊರೇ MD ಅಧಿಕಾರಿಗಳು, ಜಮೀನ್ದಾರರು ಅವರೇ ದೊರೆ. ಅವರನ್ನು ಪ್ರಶ್ನಿಸುವವರು ಯಾರೂ ಇರಲಿಲ್ಲ. ಅವರಿಗೆ ಭೂಮಸೂದೆ, ನಾವೆಲ್ಲ ಆಗ ಯುವಕರು, ನಾವೆಲ್ಲ ಭೂಮಸೂದೆ
ಮಾಡ್ತೇನೆ ಅಂತೇಳಿ ದೇವರಾಜ ಅರಸರು ಆಶ್ವಾಸನೆ ಕೊಟ್ಟ ಮೇಲೆ ನಾನು ಚುನಾವಣೆಗೆ ನಿಂತದ್ದು. ಅವ್ರು ಹೇಳಿದರು, ನೀನು ಚುನಾವಣೆಗೆ ನಿಂತು MLA ಆಗದಿದ್ದರೆ ನಾನು ಭೂ ಮಸೂದೆ ತರುವುದಿಲ್ಲ ಅಂತೇಳಿ. ಇಲ್ಲದಿದ್ದರೆ ನನಗೆ ನಿಜವಾಗಿ ನಮ್ಮ MK ವಿಜಯಕುಮಾರರ ಜೊತೆಯಲ್ಲಿ ಹೋರಾಟ ಮಾಡಬೇಕು ಇಲ್ಲಿ ಅಂತೇಳಿ, ಕೋರ್ಟ್ನಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ಅದಕ್ಕೆ ಸೀಮಿತ ಆಗ್ತಾ ಇದ್ದೆ. ಆದರೆ ಇವತ್ತು ಭೂ ಮಸೂದೆ ಬಂದಿದೆ. ಏನು ಆಶಯ MD ಅಧಿಕಾರಿ ಅಂತವರು ಅವ್ರು ನಿಜವಾಗಿ ಎಲ್ಲ ಗೇಣಿದಾರರನ್ನು ಕರೆಸಿ ಆ ಎಲ್ಲ ಭೂಮಿಯನ್ನು ಅನೇಕ ಕಡೆ ಆಗಿದೆ, ಅದು ಆಗಲಿಲ್ಲ ಅಂತೇಳಿ ಅಲ್ಲ, ಅನೇಕ ಜಮೀನ್ದಾರರು ಗೇಣಿದಾರರನ್ನು ತರಿಸಿ ಆ ಜಮೀನು ದನಿಗಳಿಗೆ ಕೊಟ್ಟದ್ದಿದೆ. ಅದರಲ್ಲಿ ಒಂದು ಆಹುತಿ ನಾನು. ಯಾಕಂದರೆ ನಮ್ಮ ತಂದೆಯವರು 30 ಎಕರೆ ಜಮೀನು ಗೇಣಿಗೆ ಪಡೆದು ಸಾಗುವಳಿ ಮಾಡ್ತಾಯಿದ್ರು. ಯಾವಾಗ ಭೂ ಮಸೂದೆ ಬಂತು ಆವಾಗ ನಮ್ಮ ತಂದೆಯವರು ಹೇಳಿದರು, ನಮ್ಮನ್ನೆಲ್ಲ ಕರೆದು, ಇದು ಜಮೀನು ನಮ್ಮ ಕಾವಂದ್ರದ್ದು, ಅಂದರೆ ದನಿಗಳದ್ದು, ನಮಗೆ ಆ ಜಮೀನು ಬೇಡ ಅಂಥೇಳಿ 30 ಎಕರೆ ಜಮೀನು ಕೂಡ ನಮ್ಮ ತಂದೆ ಬಿಟ್ಟುಕೊಟ್ರು. ಅಂಥದ್ದು ಏನು ಬಿಟ್ಟುಕೊಟ್ಟಿದ್ರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, MD ಅಧಿಕಾರಿ ಅಂತವರು ಎಲ್ಲ ಜಮೀನು ಬರೆದುಕೊಟ್ರು, ಅವ್ರ ಮಕ್ಕಳು ಅದಕ್ಕೆ ಬೇಕಾದಂಥ ಸಹಕಾರವನ್ನು ಕೊಟ್ಟರು. ಅಂಥ ದೊಡ್ಡ ತ್ಯಾಗಿ. ಯಾಕಂದರೆ ಅವರು ತನ್ನ ದೇಹಕ್ಕೆ ಬೆಲೆ ಕೊಡಲಿಲ್ಲ. ಬ್ರಿಟಿಷರ ಗುಂಡಿನ ಎದುರುಗಡೆ, ಬ್ರಿಟಿಷರ ಲಾಠಿ ಎದುರುಗಡೆ ಹೋರಾಟಕ್ಕೆ ನಿಂತರು. ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು, ಉನ್ನತ ಅಧಿಕಾರಿಗಳಾಗಿದ್ದರು, ದೊಡ್ಡ ಸ್ಥಾನವನ್ನು ಪಡೆದಿದ್ದರು. ಅವರು ಈಗಾಗಲೇ ಅದರ ಕತೆ ಹೇಳಿದರು, ನಾನು ಅದನ್ನು ಪುನರುಚ್ಚಾರ ಮಾಡಲಿಕ್ಕೆ ಬಯಸುವುದಿಲ್ಲ. ಇವರ ಧೈರ್ಯ, ಸಾಹಸ, ದೇಶಭಕ್ತಿ, ಕರ್ತವ್ಯ ನಿಷ್ಠೆ ಅವರ ವ್ಯಕ್ತಿತ್ವಕ್ಕೆ ಜ್ವಲಂತ ನಿದರ್ಶನ. ಇವತ್ತು ಮಹಾತ್ಮ ಗಾಂಧಿಯವರು ಕರೆ ಕೊಟ್ಟರು, ಮಹಿಳೆಯರು ಕೂಡ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಳಿಬೇಕು ಅಂತೇಳಿ. ಆ ಕರೆಗೆ ಪ್ರಥಮವಾಗಿ ಓಗೊಟ್ಟವರು ಅವರ ಸಹಧರ್ಮಿಣಿ ಶ್ರೀಮತಿ ಕಮಲಾವತಿ ಅಧಿಕಾರಿಯವರು. ನೋಡಿ, ಗಂಡ ಹೆಂಡತಿ ಒಂದೇ ಅಭಿಪ್ರಾಯ ಇರುವುದಿಲ್ಲ. ಆದರೆ ಇವರು ವೆಲ್ಲೂರು ಜೈಲಿಗೆ ಹೋದರು, ಕಮಲಾವತಿ ಅಧಿಕಾರಿಗಳು. ಬಳ್ಳಾರಿ ಜೈಲಿಗೆ ನಮ್ಮ MD ಅಧಿಕಾರಿಗಳು ಹೋಗಿದ್ದರು. ಪತಿಯ ಛಾಯಾನುವರ್ತಿಗಳಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಹಲವು ರೀತಿಯ ತೊಂದರೆಗೊಳಗಾದರೂ ಸ್ಥಿರಚಿತ್ತರಾಗಿ ದೇಶ ಸೇವೆಯನ್ನು ಮಾಡಿದ್ದಾರೆ. ನನ್ನ ಒಂದು ವಿನಂತಿ ಎಲ್ರಿಗೂ ಕೂಡ, ಅವರ ಇಬ್ಬರ ಪ್ರತಿಮೆ ಕೂಡ ಜೊತೆಯಲ್ಲಿ ಹಾಕಿದರೆ ಒಳ್ಳೆಯದು. ಇದನ್ನು ನೀವು ದಯಮಾಡಿ ಯೋಚನೆ ಮಾಡಿ. ಯಾಕಂದರೆ ಭಾಳ ಅಪರೂಪ, ಗಂಡ ಹೆಂಡತಿ ಇಬ್ಬರೂ ಕೂಡ ತ್ಯಾಗ ಭೂಮಿಗೆ ಇಳಿದು ಎಲ್ಲಕ್ಕೂ ತ್ಯಾಗ ಮಾಡತಕ್ಕಂಥ, ಅದು ಕೂಡ ಅವರು ಬಹುಶಃ 6-7 ತಿಂಗಳ ಬಾಣಂತಿ ಅವಾಗ. ಅಂಥವರು ಕೂಡ ಗಂಡನ ಸಾಮರ್ಥ್ಯಾಗಿ, ನೆರಳಾಗಿ, ಗಂಡ ಮಾಡಿದಂಥ ತ್ಯಾಗಕ್ಕೆ ಸಹಜೋಡಿಯಾಗಿ ಹೋದಂಥ ಪ್ರಸಂಗಗಳು ಈ ದೇಶದಲ್ಲೇ ಅಪರೂಪ. ಅಂಥ ಅಪರೂಪದ ದಂಪತಿಗಳನ್ನು ಕೊಟ್ಟಂಥ ಭೂಮಿ ಅದು ಪಡುಕೊಡೂರು. ಎಷ್ಟು ಧನ್ಯತೆ ನಮಗೆಲ್ಲ ಬರಲಿಕ್ಕಿಲ್ಲ. ನಿಮ್ಮನ್ನು ನೋಡಿದಾಗಲೇ ಕೂಡ ಇಂಥ ಒಂದು ಉತ್ಸಾಹದಿಂದ ಇವತ್ತು ನೀವು ಇದನ್ನು ಆಚರಣೆ, ಅವರ ಪುತ್ಥಳಿಯನ್ನು ಅನಾವರಣ ಮಾಡತಕ್ಕಂಥ ಸಮಾರಂಭದಲ್ಲಿ ಭಾಗವಹಿಸಿದಿರಿ. ಅದಕ್ಕೆ ನಿಮಗೆಲ್ಲ ಪಡುಕುಡೂರಿನ ಜನತೆಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಇಂಥ ಒಂದು ಅಪರೂಪದ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಕರೆದಿದ್ದೀರಲ್ಲ, ಏನು ಕೆಲಸ ಇದ್ದರೂ ಕೂಡ ನಾನು ಬಿಟ್ಟು ಇವತ್ತು ಈ ಸಮಾರಂಭಕ್ಕೆ ಭಾಳ ಅಭಿಮಾನದಿಂದ ಬಂದಿದ್ದೇನೆ. ಯಾಕಂದರೆ ಅಂಥ MD ಅಧಿಕಾರಿ ಅಥವಾ ಶ್ರೀಮತಿ ಕಮಲಾವತಿ ಅಧಿಕಾರಿಯವರು ಏನು ದೇಶಕ್ಕಾಗಿ ತ್ಯಾಗ ಮಾಡಿದರೂ ಅದರಿಂದ ನಾನು MLA ಆದೆ, ಅದರಿಂದ ನಾನು ಮಂತ್ರಿ ಆದೆ, ಅದರಿಂದ ನಾನು ಮುಖ್ಯಮಂತ್ರಿ ಆದೆ. ಆ ತ್ಯಾಗದಿಂದ ಫಲದಾಗಿ ನಾನು ಕೇಂದ್ರದ ಮಂತ್ರಿಯಾಗಿದ್ದೇನೆ. ಅವರಿಗೆ ಶಿರಸಾವಹಿಸಿ ನಾವು ಈ ಕಾರ್ಯವನ್ನು ಈಗ ನಿರ್ವಹಿಸಿದ್ದೇವೆ. ಅವರು ಜೈಲುವಾಸ, ಕಠಿಣ ಶಿಕ್ಷೆಯನ್ನು ಅನುಭವಿಸಿದ್ರು ಕೂಡ
ಹಿಂಜರಿಲಿಲ್ಲ. ಇವರ ಪತ್ನಿ ಶ್ರೀಮತಿ ಕಮಲಾವತಿ ಅಧಿಕಾರಿಯವರ ಪ್ರೇರಣೆಯಿಂದ ಅನೇಕ ಮಹಿಳೆಯರು ಈ ಸ್ವಾತಂತ್ರ್ಯದ ಹೋರಾಟಕ್ಕೆ ಇಳಿದಂಥ ಒಂದು ಚರಿತ್ರೆ ಇದೆ. ಅದು ಇನ್ನೂ ಸಹೋದರಿ ವಿಜಯಲಕ್ಷ್ಮಿ ಅವರ ಹತ್ರ ನನ್ನ ವಿನಂತಿ ಏನಂತ ಹೇಳಿದರೆ, MD ಅಧಿಕಾರಿಗಳ ಬಗ್ಗೆ ಬರೆದಂಥ ಚರಿತ್ರೆ ನೀವು ನಿಮ್ಮ ತಾಯಿಯ ವಿಚಾರದಲ್ಲಿ ಕೂಡ ಬರೀಬೇಕು. ಇದು ಈಗ ಬುಕ್ ಬಂದಿದೆ, ಆದರೆ ನಿಮ್ಮ ತಾಯಿಯವರ ಫೋಟೋ ಇಲ್ಲ ಅದರಲ್ಲಿ, ಬರೀ ತಂದೆಯವರ ಬಗ್ಗೆ ಪಕ್ಷಪಾತ ಮಾಡಿದ್ದೀರಿ ನೀವು. ಆದ್ದರಿಂದ ಇನ್ನೊಂದು ಪುಸ್ತಕ ತಾವು ಬರೀಬೇಕು. ಅದರಲ್ಲಿ ನಿಮ್ಮ ತಾಯಿಯ ಒಂದು ಚರಿತ್ರೆಯನ್ನು ಕೂಡ ತಾವು ಹೆಚ್ಚು ಗಮನ ಕೊಟ್ಟು ಮಾಡಬೇಕು ಅಂಥೇಳಿ ನಾನು ತಮ್ಮ ಹತ್ರ ವಿಶೇಷವಾಗಿ ಇವತ್ತು MD ಅಧಿಕಾರಿಗಳು ಅವರು ಮುಖ್ಯವಾಗಿ ಇವತ್ತು ಸ್ವಾಮಿಗಳು ಬರಬೇಕಿತ್ತು. ಶ್ರವಣಬೆಳಗೊಳದ ಸ್ವಾಮಿಗಳಿಗೆ ಹಿಂದೆ ದೈವಾಧೀನರಾದಂಥ ಅವರನ್ನು ಪಟ್ಟಕ್ಕೆ ಕೂರಿಸಿದಂಥವರು MD ಅಧಿಕಾರಿಗಳು. ಅವರು ವರಂಗದವರೇ. ಯಾಕೆಂದರೆ ಆ ಶ್ರವಣಬೆಳಗೊಳದ ಭಟ್ಟಾರಕ ಸ್ವಾಮಿಯವರು ಏನು ದೈವಾಧೀನರಾದರು, ಅವರು ನನ್ನ ಹತ್ರ ಒಂದು ದಿವಸ ಕರೆದು ಹೇಳಿದರು, ಶ್ರೀ ಬಾಹುಬಲಿಗೆ ಕಾವ್ಯ ನ್ಯಾಯ ಯಾರೂ ಕೊಡಲಿಲ್ಲ ಈ ದೇಶದಲ್ಲಿ, ನೀವು ಕಾವ್ಯ ನ್ಯಾಯ ಕೊಡಬೇಕು ಅಂತೇಳಿ ನನ್ನ ಹತ್ರ ಒತ್ತಾಯ ಮಾಡಿದರು. ನಾನು ಹೇಳಿದೆ, ಇಲ್ಲ ಸ್ವಾಮಿ, ನಾನು ರಾಮಾಯಣ ಮಹಾನ್ವೇಷಣ ಬರೆದಿದ್ದೇನೆ, ರಾಮಾಯಣದ ಕಥೆಯನ್ನು, ಅಥವಾ ಸಿರಿಮುಡಿ ಪರಿಕ್ರಮಣ ಅಂತೇಳಿ ಮಹಾಭಾರತ ಕಥೆಯನ್ನು ದ್ರೌಪದಿಗೆ ಕೇಂದ್ರೀಕೃತವಾಗಿ ಬರೆದಿದ್ದೇನೆ. ಆದರೆ ನಾನು ಜೈನ ಕಾಶಿಯಲ್ಲಿ ಹುಟ್ಟಿದರೂ ಕೂಡ, ಸಾಕಷ್ಟು ಅಧ್ಯಯನ ಮಾಡಿದರೂ ಕೂಡ ಮಹಾಕಾವ್ಯ ಬರೆಯುವಷ್ಟು ನನಗೆ ಸಾಮರ್ಥ್ಯ ಇಲ್ಲ ಅಂಥೇಳಿ ಅವರ ಹತ್ರ ಬೇಡಿಕೊಂಡೆ. ಆದರೆ ಇಲ್ಲ, ನನ್ನನ್ನು 3 ವರ್ಷಗಳ ಕಾಲ ಕಾಡಿದ್ರು ಅವರು. ಮುಂದೆ ಗೊಮ್ಮಟಾಭಿಷೇಕ ಆಗ್ತಾಯಿದೆ, ಅಲ್ಲಿ ಗೊಮ್ಮಟಾಶನಿಗೆ ಅಭಿಷೇಕ ಆದಾಗೇ ಕಾವ್ಯಾಭಿವೇಶ ಕೂಡ ಮಾಡಬೇಕು, ಆ ಕಾವ್ಯಾಭಿವೇಶವನ್ನು ನೀವು ಮಾಡಬೇಕು ಅಂತೇಳಿ ನನಗೆ ಒತ್ತಾಯ ಮಾಡಿದರು. ಅಂಥ ಸ್ವಾಮಿಗಳು ಬಹುಶಃ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಅಂತೇಳಿ ಒಂದು ಮಹಾಕಾವ್ಯ ಮಾಡಿದೆ. ಅದಕ್ಕೆ ಕೇಂದ್ರ ಸಾಹಿತ್ಯದ ಅಕಾಡೆಮಿಯ ಪ್ರಶಸ್ತಿ ಕೂಡ ಬಂತು. ಯಾಕೆ ಇದನ್ನು ಹೇಳಿದ್ದೇವೆ ಅಂತೇಳಿದರೆ, ಅವರನ್ನು ಪಟ್ಟಕ್ಕೆ ಏರಿಸಿದವರು MD ಅಧಿಕಾರಿಗಳು. ಆ ಸ್ವಾಮಿಗಳ ದಯೆಯಿಂದ ನನಗೆ ಇಡೀ ರಾಷ್ಟ್ರದಲ್ಲಿ ಒಂದು ರೀತಿಯ ಗೌರವ ಸಿಕ್ತು. ಆದ್ದರಿಂದ ಪುನಃ ನಾನು MD ಅಧಿಕಾರಿಗಳಿಗೆ ವಂದಿಸ್ತೇನೆ. MD ಅಧಿಕಾರಿಗಳು ಬಹುಶಃ ರಾಜಕಾರಣ ಆಗದೇ ಇರ್ತಿದ್ರು, ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗದೇ ಇದ್ದರೆ ದೊಡ್ಡ ಕವಿಗಳು ಕೂಡ ಆಗ್ತಾಯಿದ್ರು. ಅವರ ಮದುವೆ ಆಮಂತ್ರಣದ ನಿವೇದನೆ ನೋಡಿದರೆ ಅದರಲ್ಲಿ ಕಾಣ್ತದೆ ಎಷ್ಟು ಒಂದು ದೊಡ್ಡ ಕವಿ ಆಗ್ತಾಯಿದ್ರು ಅಧಿಕಾರಿಗಳು, ಎಂಥ ಪ್ರತಿಭಾನ್ವಿತರು ಎಂಬ ವಿಚಾರ ಕೂಡ ಇವತ್ತು ನಾವು ನೆನಪು ಮಾಡಿಕೊಳ್ಬೇಕಾಗಿದೆ. ಆದ್ದರಿಂದ ಭಾಳ ಮುಖ್ಯ ಅತಿಥಿಗಳು ಭಾಳ ಜನ ಇರೋದ್ರಿಂದ ಭಾಳ ಹೆಚ್ಚು ಮಾತಾಡಲಿಕ್ಕೆ ನಾನು ಅಪೇಕ್ಷೆ ಪಡೋದಿಲ್ಲ. ಆದರೆ ಅವರು ಎಷ್ಟು ದೊಡ್ಡ ತ್ಯಾಗಿ ಅಂತೇಳಿದರೆ, ಭೂಮಿ ಬಿಟ್ಟರು. ಬಹುಶಃ ಅವರು ಅಪೇಕ್ಷೆ ಪಟ್ಟಿದ್ದರೆ ಇಡೀ ರಾಷ್ಟ್ರದ ದೊಡ್ಡ ನಾಯಕರಾಗ್ಬೋದಿತ್ತು. ಅವರಿಗೆ ತಾಮ್ರಪತ್ರ ಕೊಡಬೇಕು, ಅವರು ಮತ್ತು ಅವರ ಶ್ರೀಮತಿಯವರಿಗೆ ಕಮಲಾವತಿಯವರಿಗೆ ಅಂತೇಳಿ ರಾಷ್ಟ್ರಪತಿಗಳು ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದಾಗ ಅದನ್ನು ನಿರಾಕರಿಸಿದಂಥ ಒಬ್ಬ ನಿರ್ವಾಜ ಅಪ್ರತಿಮ ರಾಜಕಾರಣಿ ಅದು ಈ ಊರಿನವರು. ತ್ಯಾಗದ ಭೂಮಿ ಅಂತೇಳಿ ನಾನು ನಿಮಗೆಲ್ಲ ಈ ಭೂಮಿಗೆ ನನ್ನ ವಂದನೆಗಳನ್ನು ನಮಸ್ಕಾರವನ್ನು ತಿಳಿಸಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇನೆ. ಆದ್ದರಿಂದ ಯಾವಾಗಲೂ ಕೂಡ ವೈಯಕ್ತಿಕ ಸಂಗ್ರಹದಲ್ಲಿದ್ದರು, ಸಾಮೂಹಿಕ ಸತ್ಯಾಗ್ರಹದಲ್ಲಿ ಕೂಡ ಇದ್ದರು. ಅವರು ವರಂಗ ಕ್ಷೇತ್ರ ಸ್ತುತಿ ಅಂತೇಳಿ ವರಂಗ ಕ್ಷೇತ್ರ ಸ್ತುತಿಯಲ್ಲಿ ಬಗ್ಗೆ ಕೂಡ ಒಂದು ಕವನವನ್ನು, ಸುಂದರವಾದಂಥ ಕವನ ಬರೆದಿದ್ದಾರೆ. ಅಂಥ ಒಬ್ಬ ಶ್ರೇಷ್ಠ ತ್ಯಾಗಿ, ಅವರನ್ನು ಎಂದಿಗೂ ಕೂಡ ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೋ ಅವರ ಹೆಸರು ಬರೀ ಪಡುಕೂಡೂರಿನಲ್ಲಿ ಉಳಿದಲ್ಲ, ಜಿಲ್ಲಾ ಮಟ್ಟದಲ್ಲಿ ಹೇಳಬೇಕು, ವಿಜೃಂಭಿಸಬೇಕು ನಾವು.
ಅವರ ಹೆಸರನ್ನು ಇಡೀ ರಾಷ್ಟ್ರದಲ್ಲಿ ವಿಜೃಂಭಿಸತಕ್ಕಂಥ ಒಂದು ಕೆಲಸ ಇವತ್ತು ಆಗಬೇಕಾದ ಅದರ ಕೆಲಸವನ್ನು ನಾವೆಲ್ಲ ಕೂಡಿ ಮಾಡಬೇಕು ಅಂತೇಳಿ ನಾನು ವಿಶೇಷವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಆದ್ದರಿಂದ ಈ ದಿನ ಪಡುಕೂಡೂರಿನವರು ಯಾವ ಒಂದು ದೊಡ್ಡ ಸಮಾರಂಭವನ್ನು ವಿಜೃಂಭಣೆಯಿಂದ ಅನೇಕ ಪುತ್ಥಳಿಗಳ ಉದ್ಘಾಟನೆ ಆಗ್ತದೆ. ಆದರೆ ಅನೇಕ ಸಂದರ್ಭಗಳಿಗೆ ಕೂಡ ಅನೇಕ ಸಂದರ್ಭಗಳಲ್ಲಿ ಭಾಗವಹಿಸಿದ್ದೇನೆ ನಾನು. ಆದರೆ ಇಂದು ಯಾವ ಸಮಾರಂಭ ನಡೆದಿದೆ ಅದರಿಂದ ಏನು ಕಾಣ್ತದೆ ಅಂತೇಳಿ, ಏನು ನಮಗೆ ವ್ಯಕ್ತವಾಗ್ತದೆ ಅಂತೇಳಿದರೆ, ನಿಮ್ಮ ಹೃದಯ ಪೀಠದಲ್ಲಿ ಕುಳಿತು MD ಅಧಿಕಾರಿಗಳ ಪುತ್ಥಳಿಯನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ದೀರಿ ನೀವು ಅಂಥೇಳಿ ಭಾವನೆ. ಅದಕ್ಕೆ ಇವತ್ತು ಸಂಘಟನೆ ಮಾಡಿದಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ಇಂಥ ಒಂದು ಕಾರ್ಯಕ್ರಮದಿಂದ ನಾವು ಕಲಿಯಬೇಕಾದ್ದು ಭಾಳ ಇದೆ. ಒಗ್ಗಟ್ಟು ಮಾಡಬೇಕು, ಐಕ್ಯತೆ ಮುಖ್ಯ. ನಮ್ಮಲ್ಲಿ ದೇಶದಲ್ಲಿ ಐಕ್ಯತೆ ಬರಬೇಕು, ಗ್ರಾಮದಲ್ಲಿ ಐಕ್ಯತೆ ಬರಬೇಕು. ತನ್ಮೂಲಕ ಮಾತ್ರ ರಾಷ್ಟ್ರ ಕಟ್ಟಲಿಕ್ಕೆ ಆಗ್ತದೆ. ಈ ಸ್ವಾತಂತ್ರ್ಯದ ಉತ್ಸವದ ಈ ಸಂದರ್ಭದ ಸಂಕ್ರಾಂತಿಯ ಈ ದಿವಸದ ಕಾಲದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಆಗಿದೆ. ಆದರೆ ಈ ಏನು ಮಹಾತ್ಮ ಗಾಂಧಿಯವರು ಹೇಳಿದರು, ಕಟ್ಟ ಕಡೆಯ ಮನುಷ್ಯ ಏನಿದ್ದಾರೆ ಅವನ ಕಣ್ಣೀರು ಒರೆಸುವವರೆಗೆ, ಕಣ್ಣೀರು ಹೋಗುವವರೆಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂತೇಳಿ ನಾನು ಹೇಳೋದಿಲ್ಲ. ಆದ್ದರಿಂದ ನಿಮ್ಮ ವೈಯಕ್ತಿಕವಾದಂಥ ಸ್ವಾತಂತ್ರ್ಯ ಬರಬೇಕು. ದೇಶದ ವಿಶೇಷವಾದಂಥ ಅಭಿವೃದ್ಧಿಗೆ ಅದು ನಿಮ್ಮ ಮೂಲಕ ಆಗಬೇಕಾಗ್ತದೆ. ನಾವು ಪ್ರತಿ ಮನೆಯಲ್ಲಿ ಮನದಲ್ಲಿ ಸ್ವಾತಂತ್ರ್ಯ ಜ್ಯೋತಿ ಅರಳಬೇಕು. ಅದು ಪಡುಗೂಡೂರಿನಲ್ಲೇ ಆಗಬೇಕು, ದೇಶದ ಮೂಲೆಯಲ್ಲಿ ಆಗಬೇಕು, ಬಡವರ ಬದುಕಿನಲ್ಲಿ ಕೂಡ ಆಗಬೇಕು ಅಂತೇಳಿ ನಾನು ವಿಶೇಷವಾಗಿ ಹಾರೈಸಿ, ನನಗೆ ಈ ಸಂದರ್ಭದಲ್ಲಿ ಭಾಳ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಆಹ್ವಾನಿಸೋದಕ್ಕಾಗಿ ಶ್ರೀಮತಿ ವಿಜಯಲಕ್ಷ್ಮಿ ಅವರಿಗೆ, ಶಂಕರ್ ಶೆಟ್ಟಿಯವರಿಗೆ ಮತ್ತು ಎಲ್ಲ ಸಂಘಟಕರಿಗೆ ಕೂಡ ನನ್ನ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸಿ, ಇಂಥ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸತಕ್ಕಂಥ ಅಧಿಕಾರ ಒಂದು ಸೌಭಾಗ್ಯ. ಅದು ಕೂಡ ಸ್ವಾತಂತ್ರ್ಯೋತ್ಸವ, 78ನೇ ಸ್ವಾತಂತ್ರ್ಯೋತ್ಸವದ ದಿವಸ ನೀವು ಕೊಟ್ಟಿದ್ದೀರಿ. ಅದಕ್ಕೆ ನಾನು ಯಾವಾಗಲೂ ಕೂಡ ಪಡುಕೂಡೂರಿನವರಿಗೆ, ಸಂಘಟಕರಿಗೆ ನಾನು ಋಣಿಯಾಗಿದ್ದೇನೆ ಅಂತೇಳಿ ಕೂಡ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧಿಕಾರಿಯಂತವರ ತ್ಯಾಗ ಹೋರಾಟದ ಫಲವಾಗಿ ತಾನು ಅಧಿಕಾರವನ್ನು ಅನುಭವಿಸಬೇಕಾಯಿತು. ಎಂಥ ಒಂದು ಮೇರು ಮಾತನ್ನಾಡಿದ್ದಾರೆ. ತಮ್ಮ ಮಾತುಗಳಿಂದ ಸಮಿತಿಯ ಸರ್ವರ ಮೈಮನಗಳು ಪುಲಕಿತಗೊಂಡಿವೆ. ವಂದನೆಗಳು ಸರ್. ರಾಜಸ್ಥಾನದ ಉರಿಯುವ ಬಿಸಿಲೇ ಇರಲಿ, ಸಿಯಾಚಿನ್ ಗ್ಲೇಸಿಯರ್ನ ಕೊರೆಯುವ ಚಳಿಯೇ ಇರಲಿ, ಬೆಚ್ಚದೆ ಬೆದರದೆ ಜಗ್ಗದೆ ಕುಗ್ಗದೆ ತಾಯಿ ಭಾರತೀಯ ದೇಶ ಸೇವೆಯನ್ನು ಮಾಡುವಂತಹ ಮಹಾನ್ ಯೋಧರನ್ನ, ಮಾಜಿ ಯೋಧರನ್ನ ಸನ್ಮಾನಿಸುವಂತಹ ಆಶಯವನ್ನು ಸಮಿತಿ ಇಟ್ಟುಕೊಂಡಿದ್ದು, ಸ್ವಾತಂತ್ರ್ಯ ಹೋರಾಟಗಾರರನ್ನು ಸನ್ಮಾನಿಸುವ ಭಾಗ್ಯ ನಮಗೆ ದೊರೆಯದಿದ್ದರೂ ಅವರ ಪ್ರತಿರೂಪವಾಗಿ ಮಾಜಿ ಯೋಧರನ್ನು ಇದೀಗ ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಗೌರವಾನ್ವಿತ ಶ್ರೀ ಪ್ರಭಾಕರ ಶೆಟ್ಟಿ, ಮಾಜಿ ಯೋಧರು, ದಯಮಾಡಿ ತಾವು ವೇದಿಕೆಗೆ ಬರುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಗೋಪ ಶೆಟ್ಟಿ ಮತ್ತು ಶ್ರೀಮತಿ ಕಮಲಾ ಶೆಟ್ಟಿ ದಂಪತಿಗಳ ಪುತ್ರ. ವರಂಗದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು, ಮುನಿಯಾಲ್ನಲ್ಲಿ ಹೈಸ್ಕೂಲ್, ಹೆಬ್ರಿಯಲ್ಲಿ ಕಾಲೇಜು ಶಿಕ್ಷಣವನ್ನು ಪಡೆದ ಇವರು 1988ರಲ್ಲಿ ಭಾರತೀಯ ಸೇನೆಗೆ ಸೇರ್ಪಡೆಗೊಂಡು ಸಿಕಂದರಾಬಾದ್, ಪಂಜಾಬ್, ರಾಜಸ್ಥಾನ, ಉತ್ತರ ಪ್ರದೇಶ, ಅಸ್ಸಾಂ, ಮಧ್ಯಪ್ರದೇಶ, ಭೂತಾನ್, ಜಮ್ಮು ಕಾಶ್ಮೀರದಲ್ಲಿ 6 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 26 ವರ್ಷಗಳ ಸುದೀರ್ಘ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ 2014 ಏಪ್ರಿಲ್ 30ರಂದು ನಿವೃತ್ತಗೊಂಡಿದ್ದಾರೆ. ಇವರ ದೇಶ ಸೇವೆಯನ್ನು ಗುರುತಿಸಿಕೊಂಡು ಇವರನ್ನು ಸನ್ಮಾನಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಶ್ರೀಯುತ ಜಯ ಶೆಟ್ಟಿಗಾರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಮಾಜಿ ಯೋಧರು, ದಿವಂಗತ ಶ್ರೀ ಕಿಟ್ಟಿ ಶೆಟ್ಟಿಗಾರ್ ಮತ್ತು ಶ್ರೀಮತಿ ರುಕ್ಮಿಣಿ ಇವರ ಸುಪುತ್ರ. ತಮ್ಮ ಪದವಿ ವಿದ್ಯಾಭ್ಯಾಸವನ್ನು ಮುಗಿಸಿ 1999ರಲ್ಲಿ ಭಾರತೀಯ ಸೇನೆಯ ಗಡಿ ಭದ್ರತಾ ಪಡೆಯಲ್ಲಿ ತಮ್ಮ ಸೇವೆಯನ್ನು ಪ್ರಾರಂಭಿಸಿದ್ದು, ಭಾರತದ ಬೇರೆ ಬೇರೆ ಗಡಿ ಪ್ರದೇಶದಲ್ಲಿ ಅತ್ಯಮೂಲ್ಯವಾದ ಸೇವೆಯನ್ನು ನೀಡಿರುತ್ತಾರೆ. ಜಮ್ಮು ಕಾಶ್ಮೀರ, ಭಾರತದ ಬಾಂಗ್ಲಾದೇಶ ಗಡಿರೇಖೆ, ರಾಜಸ್ಥಾನ, ಜೈಪುರ ಮುಂತಾದ ಕಡೆ ಸೇವೆ ಸಲ್ಲಿಸಿ 2020ರಲ್ಲಿ ನಿವೃತ್ತಿ ಹೊಂದಿರುವ ಇವರು ಭಾರತ ಮಾತೆಯ ಹೆಮ್ಮೆಯ ಪುತ್ರ.
ಮಾಜಿ ಯೋಧ ಶ್ರೀಯುತ ರವೀಂದ್ರ ಕಾಮತ್ರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಅನಂತ ಕಾಮತ್ ಮತ್ತು ಶ್ರೀಮತಿ ಪದ್ಮಾವತಿ ಕಾಮತ್ ದಂಪತಿಗಳ ಸುಪುತ್ರ, ಎಳ್ಳಾರೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ಕುಕ್ಕುಜೆಯಲ್ಲಿ ಹೈಸ್ಕೂಲ್ ಶಿಕ್ಷಣ, PUC ವಿದ್ಯಾಭ್ಯಾಸವನ್ನು ಮುನಿಯಾಲ್ನಲ್ಲಿ ಪೂರ್ಣಗೊಳಿಸಿ 1996ರಲ್ಲಿ ಭಾರತೀಯ ಸೇನೆಗೆ ಸೇರ್ಪಡೆಗೊಂಡಿರುತ್ತಾರೆ. ಅರುಣಾಚಲ ಪ್ರದೇಶ, ತಮಿಳುನಾಡು, ಜಮ್ಮು ಕಾಶ್ಮೀರ, ಹೈದರಾಬಾದ್, ಸಿಕ್ಕಿಂ, ರಾಜಸ್ಥಾನ, ಲಡಾಖ್, ಪಂಜಾಬ್ನಲ್ಲಿ ತಾಯಿ ಭಾರತಾಂಬಿಯ ನಿತ್ಯ ಸೇವೆಯನ್ನು ಸಲ್ಲಿಸಿ 2022 ಡಿಸೆಂಬರ್ನಲ್ಲಿ ನಿವೃತ್ತಿ ಹೊಂದಿರುವ ಯುವ ಪೀಳಿಗೆಗೆ ಮಾದರಿಯಾಗಿರುವ ಶ್ರೀಯುತ ರವೀಂದ್ರ ಕಾಮತ್ ತಮ್ಮನ್ನು ಪರಿಚಯಿಸಲಿಕ್ಕೆ ಸಂತಸ ಪಡ್ತಾ ಇದ್ದೇನೆ. ಶ್ರೀ ವಿಶ್ವನಾಥ್ ಶೆಟ್ಟಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ದಿವಂಗತ ನಾಲ್ಕೋಡಿ ಸದಾನಂದ ಶೆಟ್ಟಿ ಮತ್ತು ಸಂಜೀವ ಶೆಟ್ಟಿಯವರ ಹೆಮ್ಮೆಯ ಪುತ್ರ. ಪ್ರಾಥಮಿಕ ಶಿಕ್ಷಣವನ್ನು ಕಡ್ತಲದಲ್ಲಿ, ಪ್ರೌಢ ಶಿಕ್ಷಣವನ್ನು ಅಜಕಾರಿನಲ್ಲಿ ಪಡೆದು 1979ರಲ್ಲಿ ಭೂಸೇನೆಗೆ ಸೇರ್ಪಡೆಗೊಂಡರು. ಅಸ್ಸಾಂ, ಕಾರ್ಗಿಲ್ ಗಡಿ, ಪಂಜಾಬ್, ನಾಸಿಕ್, ರಾಜಸ್ಥಾನ ಮುಂತಾದ ಕಡೆಗಳಲ್ಲಿ ಸೇವೆ ಸಲ್ಲಿಸಿ ಕಮಿಷನರ್ ಆಫೀಸರ್ ಆಗಿ ಬಡ್ತಿಗೊಂಡರು. 24 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಭೂಸೇನೆಯ ಹವಾಲ್ದಾರ್ ರ್ಯಾಂಕ್ ಪಡೆದು 2003ರಲ್ಲಿ ನಿವೃತ್ತಿ ಹೊಂದಿರುವ ಭಾರತ ಮಾತೆಯ ಹೆಮ್ಮೆಯ ಪುತ್ರ. ಮಾಜಿ ಯೋಧ ಶ್ರೀ ಬಾಲಕೃಷ್ಣ ನಾಯಕ್ ತಮ್ಮನ್ನ ಬಹಳ ಆದರಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀ ಶ್ಯಾಮ ನಾಯಕ್ ಹಾಗೂ ಶ್ರೀಮತಿ ಸರಸ್ವತಿ ನಾಯಕ್ ದಂಪತಿಗಳ ಸುಪುತ್ರರಾಗಿ ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನು ಕಡ್ತಲದಲ್ಲಿ, ಹೈಸ್ಕೂಲ್ PUC ಶಿಕ್ಷಣವನ್ನು ಮುನಿಯಾಲ್ನಲ್ಲಿ ಪಡೆದು 1996ರಲ್ಲಿ ಭಾರತೀಯ ಸೇನೆಯ ಮಾಹಿತಿ ವಿಭಾಗಕ್ಕೆ ಸೇರ್ಪಡೆಗೊಂಡು ಜಮ್ಮು ಕಾಶ್ಮೀರ, ಮಥುರಾ, ಅಸ್ಸಾಂನಲ್ಲಿ, ಪಂಜಾಬ್ನಲ್ಲಿ, ಮಧ್ಯಪ್ರದೇಶದಲ್ಲಿ ಮುಂತಾದ ಕಡೆಗಳಲ್ಲಿ ತಾಯಿ ಭಾರತಾಂಬೆಯ ನಿತ್ಯ ಸೇವೆಯನ್ನು ಸಲ್ಲಿಸಿ ಅತ್ಯುತ್ತಮ ಕರ್ತವ್ಯಪರತೆ, ಸೇವಾ ಮನೋಭಾವಕ್ಕೆ ಕಳಶವೆಂಬಂತೆ ಬೆಸ್ಟ್ ಸಿಗ್ನಲ್ ಅವಾರ್ಡ್ ಅನ್ನು ಪಡೆದ ಭಾರತ ಮಾತೆಯ ಹೆಮ್ಮೆಯ ಪುತ್ರ. ತಮ್ಮನ್ನು ಪರಿಚಯಿಸಲಿಕ್ಕೆ ಸಂತಸ ಪಡ್ತಾ ಇದ್ದೇನೆ. ಶ್ರೀ PS ಚಂದ್ರಕಾಂತ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಹೆಬ್ರಿಯಲ್ಲಿ ವಾಸವಾಗಿರುವ ಇವರು PS ನಾರಾಯಣ್ ಮತ್ತು ಕುಸುಮಾ ನಾರಾಯಣ್ ದಂಪತಿಯ ಪುತ್ರ. PUC ವಿದ್ಯಾಭ್ಯಾಸವನ್ನು ಮುಗಿಸಿ 1980ರಲ್ಲಿ ಸೇವೆಗೆ ಸೇರಿರ್ತಾರೆ. UP, ಅರುಣಾಚಲ್ ಪ್ರದೇಶ್, ಪಂಜಾಬ್, ವೆಸ್ಟ್ ಬೆಂಗಾಲ್ನ ಕಲಿನ್ ಫಾರ್ಮ್, ರಾಜಸ್ಥಾನದ ಕೋಟಾ, ಜಮ್ಮು ಕಾಶ್ಮೀರದ ಅಕ್ನೂರ್ ಎಂಬಲ್ಲಿ ತಮ್ಮ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿ 17 ವರ್ಷ ಭಾರತ ಮಾತೆಯ ಸೇವೆಯನ್ನು ಸಲ್ಲಿಸಿ 1997ರಲ್ಲಿ ನಿವೃತ್ತಿಯಾದಂತಹ ಭಾರತ ಮಾತೆಯ ಹೆಮ್ಮೆಯ ಪುತ್ರರು. ಇವರನ್ನು ಗೌರವಿಸಲು ನಾವು ಈ ವೇದಿಕೆಯಲ್ಲಿ ಬಹಳ ಹೆಮ್ಮೆ ಪಡುತ್ತೇವೆ. ಮಾಜಿ ಮುಖ್ಯಮಂತ್ರಿಗಳು ಈರ್ವರು ಮಾಜಿ ಸಚಿವರು ಸೇರಿಕೊಂಡವರನ್ನ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಚಳಿಯನ್ನದೇ, ಮಳೆಯನ್ನದೇ, ಬಿಸಿಲೆನ್ನದೇ ತಾಯಿ ಭಾರತೀಯ ಸೇವೆಯನ್ನ ಗೈದಂತಹ ಧೀಮಂತ ಯೋಧರನ್ನ ಗೌರವಿಸ್ತಾ ಇದ್ದೇವೆ. ಕಾಶ್ಮೀರದ ತುತ್ತ ತುದಿಯಿಂದ ಹಿಡಿದು ಪ್ರತಿ ಹಳ್ಳಿಗಳಲ್ಲೂ ಇಂದು ದೇಶದ ತ್ರಿವರ್ಣ ಧ್ವಜ ಕೆಚ್ಚೆದೆಯಿಂದ ತಲೆ ಎತ್ತಿ ಹಾರಾಡುತ್ತಿದೆ ಎಂದರೆ ಅದು ಗಾಳಿಯಿಂದಲ್ಲ. ದೇಶಕ್ಕಾಗಿ, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅನೇಕ ಹೋರಾಟಗಾರರು ವೀರ ಯೋಧರ ಉಸಿರಿನಿಂದ. ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸಿ ಕುಟುಂಬದಿಂದ ದೂರ ಉಳಿದು ಭಾರತಾಂಬೆಯನ್ನು ತಾಯಿ ಎಂದು ತಿಳಿದು ಇಡೀ ತಮ್ಮ ಜೀವನವನ್ನೇ ಹೋರಾಟಕ್ಕೆ ಸೀಮಿತಗೊಳಿಸಿ ಹಗಲಿರುಳೆನ್ನದೆ ದೇಶದ ರಕ್ಷಣೆ ಮಾಡಿದ ವೀರ ಯೋಧರನ್ನು, ಹೆಮ್ಮೆಯ ಸೈನಿಕರನ್ನು ಸನ್ಮಾನಿಸುವ ಶುಭ ಗಳಿಗೆಗೆ ನಾವೆಲ್ಲರೂ ಕಾರಣೀಕರ್ತರಾಗಿದ್ದೇವೆ. ರವೀಂದ್ರ ಕಾಮತ್ ಮತ್ತು ಬಾಲಕೃಷ್ಣ ನಾಯಕ್ ಮುನಿಯಾಲು ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ PUC ಶಿಕ್ಷಣವನ್ನ ಮಾಡುವಾಗಲೇ ಯೋಧರೋರ್ವರ ಸ್ಫೂರ್ತಿಯುತ ಮಾತುಗಳನ್ನ ಕೇಳಿ PUCಯಲ್ಲಿಯೇ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿ ಭಾರತೀಯ ಸೇನೆಯನ್ನ ಸೇರಿದವರು. ಕಬಡ್ಡಿ ಬಾಲು ಎಂದೇ ಈ ಭಾಗದಲ್ಲಿ ಹೆಸರುವಾಸಿಯಾದವರು ಬಾಲಕೃಷ್ಣ ನಾಯಕರವರು. ನಮ್ಮ ಜಯರಾಮ ಶೆಟ್ಟಿಗಾರವರು ನಮ್ಮ ಅತ್ಯಂತ ಸಮೀಪ, ಪಡುಕುಡೂರಿನ ಸಮೀಪದ ಮಾವಿನಕಟ್ಟೆಯವರು. ವಿಶ್ವನಾಥ ಶೆಟ್ಟಿಯವರು ಲಯನ್ಸ್ ನಂತ ಸಂಸ್ಥೆಯಲ್ಲಿ ತನ್ನನ್ನ ಯಶಸ್ವಿಯಾಗಿ ತೊಡಗಿಸಿಕೊಂಡಿರುವವರು. ಪ್ರಭಾಕರ ಶೆಟ್ಟಿಯವರು MD ಅಧಿಕಾರಿಯವರ ಪ್ರತಿಮೆ ಪ್ರತಿಷ್ಠಾಪನೆ ಆಗುವ ಸುದ್ದಿಯನ್ನ ಕೇಳಿದ ಕೂಡಲೇ ತನ್ನ ಯಥಾಶಕ್ತಿ ದೇಣಿಗೆಯನ್ನ ನೀಡಿ ಈ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಪ್ರೋತ್ಸಾಹವನ್ನ ನಮ್ಮ ಸಮಿತಿಗೆ ಆರಂಭಿಕ ದಿನಗಳಲ್ಲಿ ನೀಡಿದವರು ಮಾತಿಬೆಟ್ಟು ಪ್ರಭಾಕರ ಶೆಟ್ಟಿಯವರು. ಎಲ್ಲ ಮಾಜಿ ಯೋಧರುಗಳನ್ನ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ತಮ್ಮ ಮುಂದಿನ ಜೀವನ ಯಶಸ್ವಿಯಾಗಲಿ.
ಗರಿಗರಿಯಾದ ಶಾಲನ್ನು ಹೊದಿಸಿ ಮಣಿಮಾಲೆ ಫಲತಾಂಬೂಲ ಸ್ಮರಣಿಕೆಯನ್ನು ನೀಡುವುದರ ಮುಖೇನ ತಮ್ಮನ್ನು ಗೌರವಿಸಿದ್ದೇವೆ. ಶುಭವಾಗಲಿ ತಮಗೆ. ನಮ್ಮನ್ನೆಲ್ಲ ಸಲಹುವಂತ ತಾಯಿ ಭದ್ರಕಾಳಿ ತಮ್ಮೆಲ್ಲ ಅಭೀಷ್ಟಗಳನ್ನು ಈಡೇರಿಸುವುದರ ಮುಖೇನ ಮಾನಸಿಕ ಶಾಂತಿ, ನೆಮ್ಮದಿಯ ಬದುಕು ಮುಂದಿನ ಜೀವನದಲ್ಲಿ ತಾವು ನಡೆಸುವಾಗಲಿ ಎನ್ನುವ ಆಶಯ ಪುತ್ಥಳಿ ಅನಾವರಣ ಸಮಿತಿಯ ಸರ್ವರದ್ದು. ಬಂಧುಗಳೇ, MD ಅಧಿಕಾರಿಯವರ ಬಗ್ಗೆ ಎಲ್ಲ ಮಾಜಿ ಯೋಧರಿಗೆ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಮುಂದೆ ಮಾತಿಗಾಗಿ ಮಾತಿನ ಪೀಠವನ್ನ ಅಲಂಕರಿಸಲಿಕ್ಕಿರುವವರು. ಒಂದು ಕಾಲದಲ್ಲಿ ಒಂದು ಮಾತು ಇತ್ತು, ಕುಂದಾಪುರದಲ್ಲಿ ಪ್ರಖರವಾಗ್ಮಿ ಯಾರು ಕೇಳಿದ್ರೆ ASN ಹೆಬ್ಬಾರ್, ಸುಳ್ಯಕ್ಕೆ ಹೋದ್ರೆ ಯಾರು ಕೇಳಿದ್ರೆ ಗಂಗಾಧರ ಬೆಳ್ಳಾರೆ, ಕಾರ್ಕಳಕ್ಕೆ ಬಂದ್ರೆ ಯಾರು ಕೇಳಿದ್ರೆ ಅದು MK ವಿಜಯ್ ಕುಮಾರ್. ನಾವೀಗ MK ವಿಜಯ್ ಕುಮಾರ್ ಅವರ ಮಾತುಗಳನ್ನ ಆಲಿಸಲಿಕ್ಕೆ ಆಸಕ್ತರಾಗಿದ್ದೀವಿ. ಬನ್ನಿ ಸರ್. ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಕ್ಷೇತ್ರದ್ದು ಶಾಸಕರಾದ ಭಾರಿ ಕಾಲ ನಮ್ಮನ್ನು ಪೂರ ಪ್ರತಿನಿಧಿಸಾಯಿನ ಮಾನ್ಯ ವೀರಪ್ಪ ಮೊಯ್ಲರೇ, ಇತ್ತೆದ ಶಾಸಕರು ನಮ್ಮನ ಪ್ರೀತಿದ ನಾಯಕರಾಯಿನ ಸುನೀಲ್ ಕುಮಾರ್ರೆ, ಅರೆ ದತ್ತಪುಡೆಟ್ ಕೊಲ್ಲಿನ ಎಂಗೆಲ್ಲ ಮುನಿಯಾಲ್ ಉದಯಕುಮಾರ್ರೆ, ಅಭಯ ಚಂದ್ರರೇ ಮಾಜಿ ಮಂತ್ರಿಲೆ, ಎಕಡೆ ಮೊಯ್ಲೇರು ಪಂಡೇರು ಯಾರನ್ನ ಭಾಷಣ ನೋಡು, ವಿಜಯಕುಮಾರ್ ಪಂಡೇರು ಮಾತೇರನ್ನ ಪುದರ್ ಪಂಡ್ರ ಪೋಡೆ ಬಾರಿ ಉದ್ದ ಉಂಡು, ಎಲ್ಲ ಮರತದ ಪುದರ್ ಪಂಡಿ ಜರ್ನ ಹಾಕ್ಲಿ ಬಾರಿ ಬೇಜಾರವು. ನನೊಲ ಪನ್ನಯನ ದಾಯನ್ ಪಂಡ ಆರು ಒಲ್ಲ ಎನ್ನ ಪುದರ್ನ ಮರಪ್ಪಂದೆ ಅಂದ ದೇ ಎನ್ನ ಪುದರ್ನ ಪಂಡಿ ಜರ್ನ ನನೊಲ ಮಕ್ಕಳು ಮರತದ ಜರು ದುಮ್ಮುದ 4 ಸರ್ತಿದ ಯುದ್ಧ ಮೂಲ ಆತನ ಓಲ್ಲ ಜನ ಮರದ್ಯರು ಇತ್ತೆಲ್ಲ ದಿವೊಂದೇರು ಮನಸ್ಸಿಡು ಪಂಡದು ಎನ್ನೇರು ಪಂಡದು ಆರೋಗ್ಯ ಅಂಚ ಪನ್ನೇನು ಬುಕ್ಕೊಂಜಿ ಪಂಡೇರಾರು 8 ಗಂಟೆ ಭಾಷಣ ಮಲ್ಪೋಡು ಲಕ್ಕರ ದುಂಬು ಐಕ್ ಮಾತೆರ್ನ ಕಡೆಟ್ಟು ಈರೇ ಪಾತೆರ್ಲೆ ಎಂದು ಅಭಯ ಚಂದ್ರರ್ಲ ಪಂಡೇರು ಎಂಗಳು ಪೂರ 2 ರಿಕ್ವೆಸ್ಟ್ ಬಂತು ಅಣ್ಣಾರ ಭಾಷಣ ನನ್ನಲ್ಲ ಅರ್ಧ ಗಂಟೆ 20 ಮಂಡದು ಎಂಗಳು ಬಾರಿ ಸುಕೊಟ್ಟಿತ್ತು. ಭಾಷಣ ಉಂತಾದಿತ್ತೆ ಕುಂದಾಪುರದ ಹೆಬ್ಬಾರ್ ಸುಳ್ಯದ ಪುದರ್ ಮೂಲು ಕಾರ್ಲಾಡು ವಿಜಯಕುಮಾರ್ ಎಂದು ಪಂಡೇರು. ಆರೆಗೆ ವಿಷಯ ಗೊತ್ತಿಜ್ಜಿ ವಿಜಯಕುಮಾರ್ ಪಾತೆರಡ ಸರಿಯಾಯಿನ ಫೀಸ್ ಕೊರೋಡು ಅಪಗ ಪಾತೇರು ಬೇರೆ ಏತ ಜಾಸ್ತಿ ಫೀಸ್ ಕೊರ್ಪಾರೆ ಆತ ಜಾಸ್ತಿ ಪಾತೇರು ಬೇರೆ ಇನಿ ಫೀಸೇ ಕೊರೊಂದೆ ಪಾತೆರಡು ಪಂತಾರೆ ಎನ್ ತಮಾಷೆಗೆ ಪಂಡೆ MD ಅಧಿಕಾರನ ವಿಷಯ ಪಾತೆರ ಪೋನಾಗ ಎಕಡೆ ಶಂಕರ್ ಶೆಟ್ಟರ್ನ ಬಾಯಿ ಕಟ್ಟನು ಎನ್ನೆಲ್ಲ ಬಾಯಿ ಕಟ್ಟುನು ಅರ ಸ್ವಾತಂತ್ರ್ಯ ಹೋರಾಟ ಮಲ್ದ ನಾವು ಪೂರ ಎಂಗಳು ಪುಸ್ತಕಗಳು ಓದಿನ ಏನ ಸ್ವಾತಂತ್ರ್ಯ ಪೂರೋಡು ಪುಟ್ಟಿನ ಏನಲ್ಲ ಅಪಗೆ ಏನ ಸ್ವಾತಂತ್ರ್ಯ ಬರ್ನ 3 ವರ್ಷದ ಬುಕ್ಕ ಓದುದು ಗೊತ್ತಾಣ ಇಂಚಿನ ಒಂಜಿ ಪ್ರತಾಪಿ ಈ ನಮ್ನದ ಒಂಜಿ ಲೀಡರ್ ಕಾರ್ಲಾಡು ಇತ್ತೇರಿಗೆ ಮುದ್ರಾಡಿ ಇತ್ತೇರಿಗೆ ಈ ಪಾತ್ರಕ್ಕೆ ಏನೊಂದಿತ್ತು ಎಲ್ಲೇ ಜೋಕ್ಲಿಪ್ಪನಾಗ ಐದು ಬೊಕ್ಕ ಆರ್ನ ಬೊಕ್ಕದ ಜೀವನ ತೂತನೆ ಬಹುಶಃ ವೀರಪ್ಪ ಮೊಯ್ಲರ್ನ ವಿರುದ್ಧ ಯಾನ ಚುನಾವಣೆಗೆ ಉಂತೋಡದ್ ನಾಡ ಅಧಿಕಾರದ ವಿರುದ್ಧ ಹೋರಾಟ ಮಲ್ಪುನಂಚಿನ ಒಂಜಿ ಮನೋಭಾವ ಎಂಕ ಬತ್ತನಂದಾಂಡ ಐಕೆ MD ಅಧಿಕಾರನ ಪ್ರಭಾವನೇ ಕಾರಣ ಅನ್ಪಣ್ಣದಿ ಅನ್ಪನರ ಬಾರಿ ಸಂತೋಷ. ಒಂಜಿ ಕಾಲೋಡು ಏರ್ಲ ಇಜ್ಜಂದಿಪ್ಪುನಗ ಮಾತೆರ್ಲ ಬ್ರಿಟಿಷರ್ನ ಲಾಟಿದ ಪೆಟ್ಟಿನ ತಡವತ್ತ ಸಾಧ್ಯ ಜಂದೆ ದೆಂಗುದು ಕೊಲ್ಲುನ ಸಮಯಡು ಪೀಠನು ಏರಿದೆ ಯಾನುಲ್ಲ ಈ
ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷ ಅದು ಅಂದು ಪಂಡದ ಭಾಷಣ ಮಲ್ತದ್ದು, ಲಾಟಿದ ಪೆಟ್ಟು ತಿನ್ನದು, ಮಂಡ್ಯ ದರ್ತೊಂದು ಆಸ್ಪತ್ರೆಗೆ ಸೇರಿದು ಜೈಲಿಗೆ ಪೋಯಿನಂಚಿನ ಈ ಮಹಾನುಭಾವೆ, ಈ ಮುದ್ರಾಡಿದ ಪುದಾರ್, ಕಾರ್ಲದ ಪುದಾರ್, ಪುಟ್ಟಿನ ಇಲ್ಲದ ಪುದಾರ್ ಒಂದೇನು ಪೂರ ಅತ್ಯಂತ ಗೌರವಶಾಲಿ ಆಯ್ನ ಒಂಜಿ ಮುದ್ರಾಡಿದ ಪುದಾರ್, ಕುಟುಂಬದ ಪುದಾರ್, ಈ ಜಿಲ್ಲೆದ ಪುದಾರ್ ಕಣತ್ತಿನಾರು ಮುದ್ರಾಡಿ ಆ ಕಾಲೋಡು ಮುದ್ರಾಡಿ MD ಅಧಿಕಾರರು ಆರು ಬತ್ತಿ ಬೊಕ್ಕ ನಮ್ಮನ ಮೊಯ್ಲರ್ಲೆ ಕೊನೆ ಅಪಗ ಭಾರಿ ಪುದಾರ್ದವರಿ ಮಂತ್ರುలు ಇತ್ತೇರು ನಮ್ಮ ಭಾರಿ ಮಲ್ಲ ವಕೀಲರ್ಲ ಇನಿ ಯಾರನ್ನ ಪುದಾರ್ಡ್ ಗೌರ್ಮೆಂಟ್ ಉಡುಪಿಡ್ ವೈಕುಂಠ ಬಾಳಿಗ ಲಾ ಕಾಲೇಜ್ ಇದ್ದುಂಡು. ವೈಕುಂಠ ಬಾಳಿಗರು ನಮ್ಮ ರಾಜ್ಯದ ಸ್ಪೀಕರ್ ಆದಿತ್ಯರು ಅಪಗದ ಸ್ಪೀಕರ್ ನನ್ನ ಎಂಚ ಇಪ್ಪೋಡು ನನ್ನ ಪುನೈಕ ವೈಕುಂಠ ಬಾಳಿಗರು ಒಂಜಿ ಉದಾಹರಣೆ, ವಕೀಲರ್ನಾಗಲಿ ಎಂಚ ಇಪ್ಪೋಡು ನನ್ನ ಪುನೈಕ ಆರು ಒಂಜಿ ಉದಾಹರಣೆ. ಇಡೀ ಜಿಲ್ಲೆದ ಇಂಟೆಲೆಕ್ಚುವಲ್ ಗೈಂಟ್ ಆತ್ಮಲ್ಲ ಬುದ್ಧಿವಂತೆ ಬಾಳಿಗರು ಆರು ಬೆಳ್ತಂಗಡಿ ಕಾಂಗ್ರೆಸ್ದ ಪಕ್ಷದ್ದು ಮಾಜಿ ಮಂತ್ರಿಲ್ಲ ಅಪಗ ಆರು ಓಟು ಕುಂತನಾಗ ಉಂತರ ಜನ ಇಜ್ಜಿ ಮೊಯ್ಲೇರು ಓಟು ಕುಂತನಾಗಲ್ಲ ಜನ ಇಜ್ಜಿ ಮುಲು ಸುರುತ ಓಟುಂಡೆ ಅರೆಗೆ ಡೆಪಾಸಿಟ್ ಇಜ್ಜಿ ಎದುರ್ದಾರೆಗೆ ಇತ್ತ ಭಾರಿ ಖುಷಿ ಆಗ್ಬಿಟ್ಟು ಆರನ ಎದುರೇ ಪನ್ನಾಗ ಕಡೆಗೆ ಎಂಕೆಲ ಮಾತೆರಲ ಉಪಾಯ ಇಜ್ಜಿ ಅಂದೆ ಏರು ಉಂತುನ ವಿರೋಧ ಪಕ್ಷಡು ಉಂತರ ಜನ ಇಜ್ಜಿ ಅಪಗ MD ಅಧಿಕಾರರು ಜನಸಂಘದ ಕಡೆದ್ದು ಬೆಳ್ತಂಗಡಿಡು ಸುರುಟು ಓಟು ಕುಂತಿನಾರ ಆರು ವಿರೋಧ ಪಕ್ಷಡು ಇನ್ನು ಏರೆಗಲ ಅವು ನೆನಪಿಜ್ಜಿ ಡೆಪಾಸಿಟ್ಲ ಇಜ್ಜಿ ಅರೆಗೆ ಆತ ಅಂಚದ ಪರಿಸ್ಥಿತಿ ಅಪಗ ವಿರೋಧ ಪಕ್ಷದ ವಿಪಕ್ಷದ ಮೂಲು ಕಾರ್ಲಡ್ಲ ವೀರಪ್ಪ ಮೊಯ್ಲರು ಓಟು ಕುಂತನಾಗ ಎದುರುಂತಾರೆ ಜನ ಇಜ್ಜಿ ಬಂದುಲೆ ಆ ಕಾಲೋಡಿ ಏನೆಲ್ಲ ನೂಕ್ಯಾರ ಬಾರಿ ಬಿರ್ಸೆ ಮಸ್ತ್ ಪಾತೆರ್ನೆ ಉದ್ದಜ್ಜೆ ಪೂರ ಪಂಡದ ಮೇರೆ ಎದುರು ಉಂತೋಡಾನು ಪರಿಸ್ಥಿತಿ ಎಂಗ್ಲು ಬಾರಿ ದೋಸ್ತಿಲು ಎಂಗ್ಲು ಏತ್ ದೋಸ್ತಿಲ್ ನಂಡ ಬಹುಶಃ ಕೋಟುದ ಉಲಾಯಿ ಏತ್ ಒರಿಯಕ್ಕೋರಿ ತಾಂಟೊಂದಿತ್ತಂಡಲ ಕೋಟುದ ಪಿದೈ ಬಾರ್ ಅಸೋಸಿಯೇಷನ್ ವಕೀಲರನ ಸಂಘಡು ಅತ್ಯಂತ ನಿಕಟವರ್ತಿಲಾದ ವರ್ಕರ ಬೇಲೆ ಮಲ್ತೊಂದಿತ್ತನಗಲಿ ಎಂಕುಲು ಕೋಟುದ ಉಲಾಯಿ ರಂಗಸ್ಥಳದ ಉಲಾಯಿ ರಾವಣೆ ರಾಮೆ ರಂಗಸ್ಥಳದ ಪಿದಾಯಿ ವೀರಪ್ಪ ಮೊಯ್ಲರ್ಲ ವಿಜಯಕುಮಾರ್ಲ ಭಾರಿ ಜೋಸ್ತು ಏತೋ ಸರ ಎಂಕಲ್ನ ಓಟುದ ಸಮಯೋಡು ಎಂಕಲು ಒಟ್ಟಾದು ಪಾತೆರಿಯೊಂಡ ಮಾತೆರ್ಲ ಡೌಟ್ ಮಾರ ಎಂಕಲು ತಾದಿ ಲಡಾಯಿ ಮಲ್ಪುನ ಮೊಗಲು ಇರುವೆರ್ಲ ಸೇರೊಂದು ಗಮ್ಮತ್ ಬಾತ್ ಬೇರೆ ಇನಿಕ್ಲ ಎಂಕಲ್ನ ಜೋಸ್ತಿ ಪೋತಿಜ್ಜಿ ಆತೆ ಎಂಚ ಇಪ್ಪಡು ರಾಜಕೀಯೋಡು ನನ್ನ ಪುನಃ ಯಾಲ್ನಾರ್ಲ ಒಂಜಿ ಉದಾಹರಣೆ ಆರ್ನ ಮುಖ್ಯಮಂತ್ರಿ SM ಕೃಷ್ಣರು ಒಂಜಿ ಮಸ್ತಕಾಭಿಷೇಕಕ್ಕೆ ಬರ್ನಾಗ ಯಾಲ್ನ ವೀರಪ್ಪ ಮೊಯ್ಲರ್ಲ ಆರೇನು ಒಟ್ಟುಗು ಲೆತ್ತೊಂದು ಹೋದ್ನಲ್ಲೋ ಅಪಗ ಮೇರ್ ಬಂಡರು ಎನ್ನ ಎದುರು 4 ಸರ್ತಿ ಓಟು ಕುಂತಿದ್ದಾರೆ ಮೇರ್ SM ಕೃಷ್ಣರಿಗೆ ಏತ ಆಶ್ಚರ್ಯ ನಂಡ ಒಂದು ಈ ಜಿಲ್ಲೆಡು ಮಾತ್ರ ಈ ನಮ್ನೆದ ಒಂಜಿ ನಾಗರಿಕತೆಯನ್ನು ಯಾನ್ ತೂತ ಏನು ಬಣ್ಣದೆ ಆರ್ನ ಬಾಯಿಡ್ದು ಬರ್ತದೆ ಎಗ್ಲಿ ಇರುವೆರೆಗೆಲ್ಲ ಆರು ಒಂಜಿ ಕಾಂಪ್ಲಿಮೆಂಟ್ಸ್ ಕೊರಿಯರು ಒಂಜಿ ರಾಜಕೀಯ ವಿರೋಧ ಮಂತ್ರಿನಲ್ಲ ವಾ ನಮ್ನೆಡು ಎಂಕಲ್ನ ಒಂಜಿ ಗೆಳೆತನ ಒರಿತೊಂದ ಎಂಕಲು ನನ್ನ ಪುನವೇನೆ SM ಕೃಷ್ಣರಾಣಿ ಕಾರ್ಲಡ್ ಬಂಡಿರು ಈ ವಿಷಯ ದಾಯಪಾತೆರ್ ಬೆನ್ನಂಡ ಅಪಗದ ರಾಜಕೀಯ ಎಂಕಲ್ನ ಕಾಲದ ರಾಜಕೀಯಲ ಇನ್ನಿತ್ತ ರಾಜಕೀಯಲ ತೂನಾಗ ಭಾರಿ ಬೇಜಾರಾಪುಡು ಅಪಗ ಸ್ವಾತಂತ್ರ್ಯ ಬತ್ತಿ ಬೊಕ್ಕ ಇಡೀ ಸ್ವಾತಂತ್ರ್ಯನು ಈ ದೇಶವು ಕಣತ್ತುಕೊರ್ನಂಚಿನ ಒಂಜಿ ಪಕ್ಷ ವಿಪಕ್ಷದಕ್ಕೆಲ್ಲ ಒಂದೇ ಪಕ್ಷ ಇತ್ತನಂಚಿನ ಕಾಲು ಈ ಸ್ವಾತಂತ್ರ್ಯ ಬತ್ತಿ ಕೂಡಲೇ ಪಂಡಿತ್ ಜವಾಹರ್ಲಾಲ್ ನೆಹರು ಈ ದೇಶದ ಪ್ರಧಾನಮಂತ್ರಿ ಆಗಿರೋದ್ನಂಡ ಆ ಕಾಂಗ್ರೆಸ್ ಅಧ್ಯಕ್ಷರಾದಿತ್ತರು ಅವೇ ಕಾಂಗ್ರೆಸ್ದ ಸೆಕ್ರೆಟರಿ ಮಹಾ ಸೆಕ್ರೆಟರಿ ಆರು ಕೃಪಲಾನಿ ಆರು ಬರ್ತದೆ ಒಂಜಿ ಪ್ರಜಾಪಕ್ಷ ಅಂತ ಬಂದು ಅವಾಗ ಪಕ್ಷನ ಕಟ್ಟಿರು ಐತಲ ಉಂದೆ ಎಂಜಿನ ನಂಡ ಗುರ್ತ ಎಂಜಿನ ನಂಡ ಬಡವೆರ್ನ ಇಲ್ಲು ಐತನೇ ಗುರ್ತು ಐಟೆ ಬಾರಿ ಮಲ್ಲ SM ಕೃಷ್ಣರ್ಲ ಸುರುತ ಸರ್ತಿ ಓಟು ಕುಂತದನ್ನ ಪ್ರಜಾಪಕ್ಷಡೆ ಈ ವಿಷಯ ದಾಯ ಬಂದ್ ಮಂಡ ರಾಜಕೀಯ ಆ ಕಾಲದ ರಾಜಕೀಯ ಎಂಚೈತನು ಐಕೊಂಜಿ ಆದರ್ಶ ವ್ಯಕ್ತಿ MD ಅಧಿಕಾರ ಅವ್ರನ್ನ ಜೀವನ ಇಡೀ ತ್ಯಾಗನೆ ಮಲ್ತದೆ ಪೋಯಿನಾರು ಬಹುಶಃ ಆಯ್ತಾ ಈ ಒಂಜಿ ಆರ್ನ ಹೋರಾಟದ ಬೇತೆ ಏರಾಣೆಲ್ಲ ಪಣ್ಣದು 1000 ಗಟ್ಟಲೆ ಎಕರೆ ಜಾಗುಲಾಯಿ ಮಾಡಿದ್ವೇರು ಅದನ್ನು ಅಧಿಕಾರಕ್ಕೆ ಹೊಗ್ಗುದು ಮಿತ್ತು ಪೋತುವೇರು ಅಪಗದ ಕಾಂಗ್ರೆಸ್ದಾಗಲ್ಲ ಒಂಜಿ ಉದಾಹರಣೆ ಒಂಜಿ MD ಅಧಿಕಾರೇ ಒಂಜಿ ಕಾರ್ನಾಡು ಸದಾಶಿವರಾಯರು ಕಾರ್ನಾಡು MD ಅಧಿಕಾರದಲ್ಲಿ ಆಗರ್ಬರ್ ಶ್ರೀಮಂತೆ ಸ್ವಾಮಿ ಆಗರ್ಬರ್ ಶ್ರೀಮಂತೆ ಕಡೆ ಕಾಲಡು ಈ ಕಾಂಗ್ರೆಸ್ಗೋಸ್ಕರ
ಪೂರಾ ಹೋರಾಟ ಬಲ್ತದೆ. ಕಳೆ ಒಂದು ಕಡೆಗೆ ಬೊಂಬಾಯಿದ ಒಂದು ಆಸ್ಪತ್ರೆ ಕೇರ್ನಗಲಿಜನ್ನ ಸೈತನಾರು ಕಾರ್ನಾಡು ಸದಾಶಿವರಾಯರು. ಇನ್ನು ಬೆಂಗಳೂರಿನ ಸದಾಶಿವ ನಗರ ಭಾರಿ ಎಡ್ಡೆ ಪ್ರದೇಶ ಇಡೀ ಬೆಂಗಳೂರು. ಅವು ಏರೆ ಪುದರ್ ಆ ನಗರಕ್ಕೆ ಪುದರಾತ ಮಂಡ 1955 ಇಸ್ವಿಡ್ ಕಾಂಗ್ರೆಸ್ದ ಇಡೀ ಒಂದು ಮಹಾಸಭೆ ಅಂಡ್ ಇಡೀ ದೇಶದ ಆ ಸಭೆ ಕಾರ್ನಾಡು ಸದಾಶಿವರಾಯರ್ನ ಪುದರ್ ನೆನೆತದು ಐಕ ದಿಯರು ಅವೇ ಕಾರ್ನಾಡು ಸದಾಶಿವ ನಗರಡು ಯಾನು ಒಂಜಿ 500 ವರ್ಷ ಬುಡಾರ ಮಲ್ತದಿತ್ತೆ ಮೊಯ್ಲರಿ ಕೇಂದ್ರ ಇರ್ಲ ಇತ್ತರಿಗೆ ಅವಳು ಅಂದು ಯಾನು ಒಕಾಲತ್ ಮಲ್ಪರಂದು ಪೋಯಿನ ಅಣ್ಣ ಬೊಕ್ಕ ಕಾರ್ಲನೆ ಎಂಕ ಸುಖ ಅಂತ ತೋಜಿನಿ ಊರುಡೇ ನಮ್ಮ ಎಂಚಿನ ಇತ್ತಿನೆಲ್ಲ ಊರೇ ಪರಮ ಸುಖ ಅಂತ ಮಾಡಿದ್ದು ಊರುಡು ಕುಲ್ಲಿನ ಯಾನು ಆಂಡ ಆರ್ಲ ಯಾನ ಬೆಂಗಳೂರೇ ಕಲ್ತಿನ ಒಟ್ಟಿಗೆ ಲಾ ಕಾಲೇಜ್ ಇತ್ತು ಎಂಗ್ಲು ಆರೆದ್ದು ತಿರ್ತಿತ್ತೆ ಆರು ಮಿತ್ತಿತ್ತೆ ರಾತೆ ಏಕಾಡು ಕೇಂದ್ರ ಎಂಕಿ ಇರ್ನ ಪ್ರಾಯ ಆಯ್ತು 81 ಬನ್ನಗಾರೆ ಭಾರಿ ಆಶ್ಚರ್ಯ ಎಂಗ್ಲು ಎಲ್ಲೇ ಪುನಗಾರ ಭಾರಿ ಮಲ್ಲ ತೋಜದಿರಿ ಬೊಕ್ಕ ತುನ ಏಕ್ಲಿಗೆ ಭಾರಿ ವ್ಯತ್ಯಾಸ ಇಜ್ಜಿ 3 ವರ್ಷದ ವ್ಯತ್ಯಾಸ ಆಣ ಆ ಕಾಲೋಡವು ಭಾರಿ ಮಲ್ಲ ತೋಜದಿನಿ ಎಲ್ಲೇ ಪುನಃ ಶಾಲೆ ಪೋನಾಗ ಈ ವಿಷಯ ದಯಬನ್ ಪೆನ್ಮಂಡ ಈ MD ಅಧಿಕಾರ್ಯನ ಎಂಗ್ಲು ಬುಲೆ ಲೇಖನೇ ಯಾನು MD ಅಧಿಕಾರ್ಯನ ಅರ್ನ ಇಲ್ಲಿಲ್ಲ ಅರ್ನ ಅಮ್ಮೆರ್ನ ಇಲ್ಲಿಲ್ಲ ಎನ್ನ ಇಲ್ಲದ ಕೈತಲೆ ಆರೇನು ಭಾರಿ ಸಮಯದಿಂದ ತೂವೊಂದು ಬೈದಿನಾರೆ ಏತ್ ಸರಳತೆ ಆತ ಮಲ್ಲ ಶ್ರೀಮಂತ ಅನ್ನಲ್ಲ ಆತ ಸರಳತೆದ ಒಂದು ವ್ಯಕ್ತಿ ರಾಜಕೀಯ ವ್ಯಕ್ತಿ ದೇಶಕ್ಕೋಸ್ಕರ ಪೂರ ಕಳೆವನ್ನು ನಂಚಿನ ಒಂದು ವ್ಯಕ್ತಿ ಉಳ್ಳೇರಿಂದ ನನಗೆ ಎಂಕೆ ಆರು ಆದರ್ಶವನ್ನೇ ಬೇತೆ ಏರು ಆದರ್ಶ ಬೇರು ಸ್ವಾಮಿ ಕಾರ್ನಾಡು ಸದಾಶಿವರಾಯರ್ಲೆ ಕೊನೆ ಅಪಗದ ಕಾಂಗ್ರೆಸ್ದಾಗಲೆಲ್ಲ ಕೊನೆ ಪೂರ ಕಳೆ ಒಂದು ಕಾಂಗ್ರೆಸ್ಗೆ ಬತ್ತನ ಹಾಕಲೆ ಬೇತೆ ಯಾನ ರಾಜಕೀಯ ಇತ್ತನೇ ಇರ್ದವ್ರೆ ಎಲ್ಲ ಬೇಜಾರು ಮಲ್ಪಡೆ ಹಿಡಿದು ಬೊಕ್ಕದ ರಾಜಕೀಯ ತುಯ್ಯೇನು ಮಾತಾ ಪಕ್ಷ ಹೊಡ್ಲ ದುಮ್ಮು ಬಂದ್ಬೇದೆ ಯಾನು ವಿಪಕ್ಷ ಹೊಡಿಪನಾಗ ದಾಲಾದ ಅಂತನೇ ಬತ್ತು ಕಾಂಗ್ರೆಸ್ಗೆ ಸೇರೊಂಡೆ ಕಡೆಗೆ 5 ವರ್ಷಕ್ಕಾನಾಗ ಈತ ಮಲ್ಲಾಯೇ 10 ವರ್ಷನಾಗ ಆತ ಮಲ್ಲಾಯೇ 15 ವರ್ಷನಾಗ 25 ವರ್ಷನಾಗ ಮಿತ್ ಬೋಯ್ಲೆ ಕೊನೆ ఆయన ಆಸ್ತಿ ಬಂಡಾರೋ ಪೂರ ಬುಳ್ಳೆಣ್ಣೆ ಆಣ ಎಂಗಲ್ನ MD ಅಧಿಕಾರ್ಯನ ಪರಿಸ್ಥಿತಿ ಇನಿ ತುಲೆ ಎನ್ನ ಮಿಂತ್ರೆ ಶಂಕರ್ ಶೆಟ್ಟಿ ಪನ್ನಾಗ ಆರೆಗೆಲ್ಲ ಬಾವುಕೆರಾಯರು ಭೂಮಾ ಸುದ್ದೆ ಬರ್ನಾಗ ಪ್ರತಿ ಇಲ್ಲಗೆ ಸಬತ ಲಡೈ ದನಿಕ್ಲ ಒಕ್ಕೆಲ್ಗಲ ಲಡೈ ಒಡೆ ಮುಟ್ಟ ಆಪೇದಂಡ ದನಿನ್ ತುಣ ಒಕ್ಕೆಲ್ಗ ಆಪೆಜ್ಜಿ ಒಕ್ಕೆಲ್ನ ತುಣ ದನಿಕ್ ಆಪೆಜ್ಜಿ ಓಲ್ಲ ರಾತ್ರಿ ಎಲ್ಲ ಏರ್ನೆಲ್ಲ ಇಲ್ಲಗ ಸೂಬೂರ್ನ ತೆಕ್ಕವನತ್ ಆ ಸೂಪಾಡ್ನೇ ಒಂಜ ದನಿ ಜನ ಒಕ್ಕೆಲ್ ಆ ನಮ್ನದ ಒಂಜಿ ಪರಿಸ್ಥಿತಿ ಇಡೀ ದೇಶ ಹೊಡಿಪುನಾಗ ಅತ್ಯಂತ ಆಶ್ಚರ್ಯಾಪುರ ವಿಷಯ ಎಂಚಿನ ಪಡುಕುಡೂರ್ದ ಈ MD ಅಧಿಕಾರರೇ ಒಕ್ಕೆಲ್ದಕ್ಲೇನ ತನ್ನ ಚಾವಡಿಗೆಲೆತ್ತದೆ ಬರೆದು ಒಂದು ದೇಶಗೂ ಊರಿಗೂ ಬತ್ತಿನ ಕಾನೂನು ನಿಗಲೇ ಬರಡಾಯಿನ ಹಕ್ಕು ವ್ಯಂಜನೆಂತೆಲ್ಲ ದೆತೊಲ್ನೇನು ಬಣ್ಣದ ಪನೊಂದಿತ್ತನಾರ ಆರು ಅಂಚನೆ ಎಂಕ ನೆನಪಾಪುಣು ಮೂಳು ಪಡುಕುಡೂರ್ದಲ್ಲಕನೇ ಮೂಡು ಕೂಡೂರುಡ್ಲ ಎಂಕ ತೆರಿಲಕ ಒಂಜಿ ಸುಕುಮಾರ್ ಮುನಿಯಾಲ್ದಾರು ಆರ್ನ ಬಂದು ಭೋಜರಾಜ ಹೆಗ್ಡೆರು ಮಾತೆರೆಲ್ಲ ಎತ್ತದ ವಾ ಒಕ್ಕೆಲ್ಗೆಲ್ಲ ಲಡಾಯಿ ಮಲ್ಪಂದೆ ಅವಲ್ಲ ಕೇಸಿಜ್ಜಿ ಮೊಯ್ಲರೆ ಇರುಬಣ್ಲೆಕೊನೆ ಅವಳು ನಮಕ್ ಒಂಜಿ ಕೇಸಿಜ್ಜಿ ಮುನಿಯಾಲ್ಡು ಮುಲ್ಲ ಒಂಜಿ ಕೇಸಿಜ್ಜಿ ದಯನಂಡ ಪೂರ ರಾಜಿಡಿತಿ ನಂಚಿನ ಕಾಲು 2 ಜನ ಅಕ್ಕಲ ಎಂಕ ನೆನಪಾಪುಡು ಏತಿ ಎಡ್ಡೆನ್ನ ಕಾಲು ಅಕಲ್ನ ಒಂಜಿ ನಡವಳಿಕೆ ಇರ್ದಾತ್ರ ಅಂಚಿನ ಒಂಜಿ ಜನನು ಎಂಕ ಭಾರಿ ಆಶ್ಚರ್ಯ ಒಂದಿನ ಬತ್ತದು ಹರೀಶ್ ಶೆಟ್ರೆ ನಡಪಂಡಿರು MD ಅಧಿಕಾರಿಯಾಗಿ ಒಂಜಿ ಪುತ್ತಳಿ ಒಂಜಿ ಸರ್ಕಲ್ ಮಲ್ತದ ಆರ್ನ ಬಿಂಬ ದಿವೋಡು ಒಂದು ಬಣ್ಣದ ಎಂಕ್ಲಿಗೆ ಮನಸ್ಸಾತ ಆರೇ ಪಂಡರು ಎಂಕಲು ಪೂರ ಆರ್ನ ನುಪ್ಪು ತಿಂತನಾಗ್ಲೆ ಅಣ್ಣ ವಾನಮ್ಮದ ಎಡ್ಡೆ ದನಿ ಯಾರು ಪಂಡ ಎಂಕ್ಲಿನ ಆತ ಪ್ರೀತಿ ತೂತು ನಂಚಿನ ದನಿ ಅವೇನೇ ಎಂಕ್ಲು ಇನಿ ನೆನತದು ಆರ್ನ ಈ ಸಮಯಡೆ ಅಣ್ಣಲ್ಲ ಆರ್ನ ಆರು ಪೋಯ್ಬೋಕ್ ಕಾಣಲ್ಲ ಎಂಕ್ಲು ಆರ್ನ ಒಂಜಿ ಪುತ್ತಳಿ ಮಲ್ಪೊಡೋದು ಉಲ್ಲೋ ಒಂದು ಪಂಡದ ಪನ್ನಗೆ ಎಂಗೆ ರೋಮಾಂಚನ ಹಂಡು ಈ ನಮ್ಮದ ಜನಕ್ಕುಲ್ಲ ಒಕ್ಕೆಲ್ದಕ್ಕೆಲ್ಲ ಉಲ್ಲೇರ ಅಂದು ದಯನಂಡ ವಕೀಲ ಅದು ಈ ಒಕ್ಕೆಲ್ದಕ್ಕಲು ದನಿಕಲ್ನ ಲಡೈಡೇ ದುಡ್ಡು ಮಲ್ತನಕಲು ಎಂಕ್ಲು ಒಂಜಿ ಕಾಲೋಡು ಸ್ವಾಮಿ ಅಪಗ ಉದಯವಾಣಿ ಹತ್ತು ನವಭಾರತ ಇತ್ತಿನ ಆ ನವಭಾರತೋಡು ಒಂಜಿ ಚಿತ್ರ ಇತ್ತಿನ ಒಂಜಿ ಪೆತ್ತ ಪೇರು ಬರ್ಪುನ ಬೆತ್ತ ಬಚ್ಚಿನ ಮೆತ್ತತ್ತು ಪೇರು ಬರ್ಪುನ ಒಂಜಿ ಸಾಲಡೆ ಒಂಜಿ ವಕೀಲೆ ಬೊಕ್ಕೊಂಜಿ ಸಾಲಡೆ ಬೊಕ್ಕೊಂಜಿ ಒಳ್ಳೆ ಕುಲೊಂದು ಪೇರು ಬೋರಿ ಒಂದುಲ್ಲ ಮೊಯ್ಲರಿನ ಭೂಮಾ ಸುಧರ್ದ ಹತ್ರ ಪ್ರಯೋಜನ ಆಯ್ನ ಎಂಕ್ಲೆ ಮಾತ್ರ ಅಂದು ಯಾನ ಭಾಷಣೊಡ್ಲ ಬನ್ನೊಂದಿತ್ತೆ ಆ ಚಿತ್ರನ ತೋಜ ಈ ದನಿ ಒಕ್ಕೆಲ್ಲ ಲಡೈ ಮುಗ್ಗಿಗುಡ್ಲೆ ಪೇರು ಬತ್ತಿಲೆ ಕೊನೆ ಆ ಕೇಸಿಜ್ಜಿ ಬೊಕ್ಕ ಅಂಚ ಒಂಜಿ ನಮ್ಮ ನಡ್ತುನಾಗ MD ಅಧಿಕಾರಿ ಹಿಡ್ದು ಎಂಕ್ಲೆ ತೊಂದರೆ ಆಯ್ತಾನೆ ಮೂಲ ಕೇಸೇಜ್ಜಿ
ಆತ ಎಡ್ಡೆನ್ನಾರ ಪನ್ಪರ ಒಂಜಿ ವಿಷಯ ಬನ್ನ ಆ ಕಾಲೋಡು ಅಂಚಿನ ಒಂಜಿ ಅಪೂರ್ವವಾಯಿನ ಒಂಜಿ ವ್ಯಕ್ತಿತ್ವ ಇತ್ತಿನಂಚಿನ ಈ ಜನನು ನೆನಪುದಿವರ ಬಲ್ಲಿ ನಮಕ್ ನನದ ಜನಕ್ಲೆ ಕಾಣಲ್ಲ ಒಂದು ಪ್ರೇರಣೆ ಹೊಡು ಈ ಪಡುಕುಡೂರ್ದ ಇಡೀ ನಾಗರಿಕರು ಒಂಜಿ ಮಾತೆರೆಗ್ಲ ಪ್ರೇರಣೆ ಆಪುನಂಚಿನ ಒಂಜಿ ಕರ್ತವ್ಯನು ನಿಗ್ಲು ಮಲ್ತು ತೋಜಾದರು ಬಂದುಲೆ ಭಾರಿ ಸಂತೋಷ ಆಪುನು ಇನಿ ಆರೇನು ಮರಪಂದೆ ಇಡೀ ದೇಶ ಮರದ್ದನು ಜಿಲ್ಲೆ ಮರದ್ದನು ಆಣ ನಿಗಿಲು ಊರ್ದಾಕಲು ಮರಪಂದೆ ಆರ್ನ ಪುತ್ತಳಿ ಒಂಜಿ ಸಾರ್ವಜನಿಕ ಪ್ರದೇಶಡು ಸದಾ ಕಾಲ ಇಪ್ಪಡು ನನ್ಪುರ ದೃಷ್ಟಿ ಮಲ್ದನಾಯ್ಕ ನಿಖಿಲೆಗೆ ಯಾನ ಅಭಿನಂದನೆ ಬಲ್ಪೆ ಮಾತೆರ್ನ ಬುಧರ್ ಹೆಂಗೆ ಬರ್ಪುಜಿ ಹರೀಶ್ ಶೆಟ್ರಿ ಯಾರನ್ನ ತಮ್ಮಲೆ ಶಂಕರ್ ಶೆಟ್ರಿ ಸುಮಾರು ಜನ ಒಳ್ಳೆರಿ ಶೆಟ್ರನಾಗಲಿ ಜಾಸ್ತಿ ಬೋಲು ನಮ್ಮನ ಮಾತೆ ಆಕಲು ಪೂರ ಸೇರೊಂದು ಈ ಎಡ್ಡೆ ಕಾರ್ಯಕ್ರಮ ಭಾರಿ ಪೂರ್ಲದ ಒಂಜಿ ಪುತ್ತಳಿ ಈ ಎಲ್ಲ ಒಂಜಿ ಪುತ್ತಳಿ ಮಾತ ಮಲ್ಪದ ಶಾಲೆಡು ಸ್ಥಾಪನೆ ಮಲ್ದು ಎಂಕ್ಲು ಆಣ ತೀರ್ಥೊಂಜಿ ಬೋರ್ಡು ಬರ್ದು ಇಂಚಿನಾರು ಆ ಬೋರ್ಡು ಓದುಂಡ ಮಾತ್ರ ಆರ್ನ ಪುದರ್ ಒಂದು ಗೊತ್ತಾಪುನ ಆಣ ಇನಿತ್ತ ಈ ಪುತ್ತಳಿ ತುದು ಎತ್ತು ಖುಷಿ ಅಣ್ಣಂಡ ಆರ್ನ ಯವ್ವನಡು ಆರು ವಾನಮ್ನೆದ ನಮ್ಮ ಫೋಟೋಟು ಪೂರ ತೂಪು ಅದೇ ಪೊರ್ಲುದ ಒಂಜಿ ವಿಗ್ರಹ ಈ ಕಡೆಟ್ರಿ ಬಲ್ದು ನಾವು ಭಾರಿ ಸಾರ್ಥಕ ಆತನೆ ಸಂತೋಷ ಆತನೆ ಇಂಚಿನೇ ಕೆಲಸ ನನ್ನದಕ್ಕಲೇ ಇರ್ದಿಲ್ಲ ಮಾತ ಊರುಡ್ಲ ಏರು ಮರಪಂದೆ ಮುದ್ರಾಡಿಡ್ಲ ಸುಮಾರು ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನಕ್ಕಲು ಉಳ್ಳೇರು ಮೀಯಾರುಡು ಉಳ್ಳೇರು ಕಾರ್ಲ ತಾಲೂಕದ ಇಡೀ ಕಡೆ ಐಟೆ ಸ್ವಾತಂತ್ರ್ಯ ಹೋರಾಟ ಅಪಗ ಬ್ರಿಟಿಷರ ವಿರುದ್ಧ ಇತ್ತದ ಲೆಕ್ಕ ಹೋರಾಟ ಇತ್ತದ ಹೋರಾಟ ಫೋಟೋ ಬರಡನ್ನು ಬಯ್ಯ ಮುಟ್ಟ ಗಮ್ಮತ್ತಡ ಒಂಜಿ ಹೋರಾಟ ಮಲ್ಪುನ ಬೊಕ್ಕ ಫೋಟೋ ಬರ್ಪುನು ಮತ್ತು ಅಗಪ್ಪುನ ಅಪಗದ ಗೊತ್ತಾಣತ್ತೆ ಒಂಜಿ ಹೋರಾಟಡು ಏರ್ನ ಮಂಡೆ ದರಿನು ಒಂದು ಆ ಕಾಲೋಡು ಈ ತಿಗಲೆ ಅರಲ್ತದ ಮಿತ್ತು ಬುಡತನಾರ ಈ MD ಅಧಿಕಾರರು ಆರ್ನ ಈ ನಿಸ್ವಾರ್ಥ ಆರ್ನ ಈ ಧೈರ್ಯ ಆರ್ನ ಒಂಜಿ ದೇಶದ ಭಕ್ತಿ ಅವು ಮಾತೆರಡಲ್ಲ ಒಂಜಿ ಪ್ರೇರಣೆ ಆದ ಈ ಪುತ್ತಳಿ ಕೊರಡು ನಂಡದು ದೇವರ ನಟನ ಎನ್ನ ಪಾತ್ರ ಮುಗಿಪೇ ಜೈ ಭಾವುಕತೆ ಹಾಸ್ಯ ಮಿಳಿತವಾದ ಅದ್ಭುತ ಮಾತುಗಳಿಗಾಗಿ ವಂದನೆಗಳು MK ವಿಜಯಕುಮಾರ್ ಅವರೇ. ಬಂಧುಗಳೇ, ವೇದಿಕೆ ತುಂಬಿಕೊಂಡಿರುವಾಗಲೇ ವಿಷಯವೊಂದನ್ನು ಪ್ರಸ್ತಾಪ ಮಾಡಬೇಕೆನ್ನುವುದು ಸಮಿತಿಯ ಸರ್ವ ಸದಸ್ಯರ ಆಶಯ. ತಾಜ್ ಮಹಲ್ ಎಷ್ಟು ಸಲ ಕಟ್ಟಲ್ಪಟ್ಟಿತು ಕೇಳಿದರೆ 2 ಸಲ, 1 ಸಲ ಶಾಜಹಾನ್ನ ಮನಸ್ಸಿನಲ್ಲಿ, ಇನ್ನೊಂದು ಸಲ ಶಿಲ್ಪಿಯ ಕೈಯಲ್ಲಿ. ಪ್ರತಿಯೊಂದು ಅಮೂಲ್ಯವಾದ ಕಟ್ಟಡಗಳು 2 ಸಲ ಕಟ್ಟಲ್ಪಡ್ತವಂತೆ. MD ಅಧಿಕಾರಿಯವರ ಪ್ರತಿಮೆ ಅದೊಬ್ಬ ತರುಣ ಕಾಲೇಜು ದಿನಗಳಲ್ಲಿ ಆ ಕನಸನ್ನು ಕಂಡಿದ್ದ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಒಂದಲ್ಲ ಒಂದು ದಿನ ಫಲ ಕೊಡ್ತದೆ ಅನ್ನುವುದಕ್ಕೆ ಉದಾಹರಣೆ ಇಲ್ಲಿರುವಂಥ MD ಅಧಿಕಾರಿ ಪ್ರತಿಮೆ. ಆ ಕನಸು ಕಂಡವರು ಮತ್ತಾರು ಅಲ್ಲ, ಪಡುಪರ್ಕಳ ಶಂಕರ ಶೆಟ್ಟಿ. ಆಹ್ವಾನ ಪತ್ರಿಕೆಯಲ್ಲಿ ತನ್ನ ಹೆಸರು ಬರಬಾರ್ದು, ವೇದಿಕೆಯಲ್ಲಿ ತನಗೆ ಸನ್ಮಾನ ಮಾಡಬಾರ್ದು, ತನ್ನನ್ನು ಎಲ್ಲೂ ತನ್ನ ಹೆಸರು ಹೇಳಬಾರ್ದು ಅಂತ ಹೇಳಿದರೂ ಕೂಡ ಸಮಿತಿಯ ಸರ್ವ ಸದಸ್ಯರ ಒಂದು ಆಶೆ ಏನಂದರೆ ಎಲ್ಲರೊಮ್ಮೆ ಎದ್ದು ನಿಂತು ಅವರಿಗೊಂದು ಜೋರಾದ ಚಪ್ಪಾಳೆಯನ್ನು ಹೊಡಿಬೇಕು ಅನ್ನೋದು. ದಾನ ಚಿಂತಾಮಣಿಯ ಅತ್ತಿಮಬ್ಬೆಯ ರೀತಿಯಲ್ಲಿ MD ಅಧಿಕಾರಿಯವರ 1000 ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ಅದನ್ನು ಎಲ್ಲರಿಗೆ ಹಂಚಿದವರು. ಶಿವಪುರದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟ, ಮುನಿಯಾಲ್ ನಡೆದಂತಹ ಸಾಹಿತ್ಯ ಸಮ್ಮೇಳನದ ವೇದಿಕೆಗೆ MD ಅಧಿಕಾರಿಯವರ ಹೆಸರನ್ನು ನೀಡುವಲ್ಲಿ ವಿಶೇಷ ಪಾತ್ರವನ್ನು ಅವರ ಅಳಿಯ ಹರೀಶ್ ಶೆಟ್ಟಿಯವರನ್ನು ಮನವೊಲಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ ಶಂಕರ ಶೆಟ್ಟಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದೀಗ ವೇದಿಕೆಯಲ್ಲಿ ನಮ್ಮನ್ನುದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತಹ ಗೌರವಾನ್ವಿತ ಮಾಜಿ ಸಚಿವರು, ಹಾಲಿ ಶಾಸಕರು ಶ್ರೀ ವಿ. ಸುನಿಲ್ ಕುಮಾರ್. ಸಮಾರಂಭದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಗೌರವಾನ್ವಿತ ಹಿರಿಯರಾದಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರೇ, ಹಿರಿಯರಾದಂಥ MK ವಿಜಯಕುಮಾರ್ರೇ, ಅಭಯ್ ಚಂದ್ರ ಜೈನ್ ಅವರೇ, ಉದಯ್ ಕುಮಾರ್ ಶೆಟ್ರೆ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಜಗದೀಶ್ ಹೆಗಡೆ ಅವರೇ, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಸ್ವಾತಂತ್ರ್ಯ ಹೋರಾಟಗಾರ MD ಅಧಿಕಾರಿಯವರ ಪ್ರತಿಮೆಯ ಪ್ರತಿಷ್ಠಾಪನೆಯ ಒಂದು ಸುಂದರವಾದಂಥ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುವಂಥ ಅವಕಾಶ ನಮಗೆ ಯಾರಿಗೂ ಕೂಡ ಸಿಕ್ಕಿರಲಿಲ್ಲ. ಆದರೆ ಸ್ವಾತಂತ್ರ್ಯ ಹೋರಾಟಗಾರನ ಪ್ರತಿಮೆಯ ಅನಾವರಣದ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸುವಂಥ ಅವಕಾಶ ನಮಗೆ ಸಿಕ್ಕಿರುವಂಥದ್ದು ನಮ್ಮ ಪಾಲಿನ ಒಂದು ಪುಣ್ಯದ ಕಾರ್ಯ ಅಂತ ನಾನು ಅಂದ್ಕೊಳ್ತೇನೆ.
ಸ್ವಾತಂತ್ರ್ಯ ಹೋರಾಟದ ಸಂಗತಿಗಳನ್ನು ಪುಸ್ತಕಗಳ ಮುಖಾಂತರ, ಬೇರೆ ಬೇರೆ ಭಾಷಣಗಳ ಮುಖಾಂತರ ನಾವೆಲ್ಲರೂ ಕೂಡ ಕೇಳಿದಂಥವ್ರು. ಸ್ವಾತಂತ್ರ್ಯ ಹೋರಾಟದ ಕಥೆಗಳನ್ನು ಕೇಳಿದಾಗ ಕಲ್ಪನೆಗಳು ನಮಗಷ್ಟೇ, ಈ ರೀತಿ ಆಗಿದೆ, ಈ ರೀತಿ ಆಗಿದೆ ಅಂತ. ಇವತ್ತಿಗೂ ಕೂಡ ಎಲ್ಲ ಸ್ವಾತಂತ್ರ್ಯ ಹೋರಾಟದ ನೆನಪುಗಳನ್ನು ಮಾಡಿಕೊಂಡಾಗ ಒಂದು ರೀತಿಯಾದಂಥ ರೋಮಾಂಚನ ಸಹಜವಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಆಗುತ್ತೆ. ಶಂಕರ್ ಶೆಟ್ಟರು ಅದನ್ನು ಹೇಳ್ತಾ ಇದ್ರು. ಮಂಗಳೂರಿನ ಕೇಂದ್ರ ಮೈದಾನದ ಹೋರಾಟ, 10,000 ಜನ ಬಂದಿದ್ರು, ಬ್ರಿಟಿಷರ ಲಾಠಿ ಪ್ರಹಾರ ಆಯಿತು, MD ಅಧಿಕಾರಿಯವರ ತಲೆಗೆ ಪೆಟ್ಟು ಬಿತ್ತು, ಆಸ್ಪತ್ರೆಗೆ ಹೋದರು. ಇವೆಲ್ಲವೂ ಕೂಡ ಹೇಳಿದಾಗ ಕಣ್ಮುಂದೆ ಒಂದು ರೀತಿಯಾದಂಥ ಚಿತ್ರಣ ಕಾಣ್ತಾ ಇತ್ತಷ್ಟೇ. ಅಂದರೆ ಅವತ್ತಿನ ಬ್ರಿಟಿಷರ ದಬ್ಬಾಳಿಕೆಯ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ಮಾಡಬೇಕು ಅನ್ನುವಂಥ ಕಿಚ್ಚು ಮುದ್ರಾಡಿ ಅಂತ, ಪಡುಕುಡೂರಿನಂಥ ಒಂದು ಸಣ್ಣ ಗ್ರಾಮದಲ್ಲಿದ್ದಂಥ ಒಬ್ಬ ಯುವಕನ ಮನಸ್ಸಿನಲ್ಲಿ ಬರುತ್ತೆ ಅಂತಂದರೆ ಅದು ನಿಜವಾದಂಥ ದೇಶಭಕ್ತಿ ಅಂತ ನಾನು ಅಂದ್ಕೊಳ್ತೇನೆ. ಆ ಕಾರ್ಯವನ್ನು MD ಅಧಿಕಾರಿಯವರು ಅತ್ಯಂತ ನೇತೃತ್ವಪೂರ್ವಕವಾಗಿ ಇವತ್ತು ಮಾಡಿದ್ದಾರೆ. ಆ ಕಾರ್ಯದ ಹಿನ್ನೆಲೆಯಲ್ಲಿಯೇ ನಾವೆಲ್ಲರೂ ಕೂಡ ಇವತ್ತು ನೆಮ್ಮದಿಯ ಬದುಕನ್ನು ಸಾಗಿಸ್ತಾ ಇದ್ದೇವೆ. ಮಾನ್ಯ ವೀರಪ್ಪ ಮೊಯ್ಲಿಯವರು ಅದನ್ನು ಬಹಳ ಸಾಂದರ್ಭಿಕವಾಗಿ ಹೇಳಿದರು. ನಾನು ಇವತ್ತು ಜನಪ್ರತಿನಿಧಿ ಆಗಿದ್ದೇನೆ, ಮಂತ್ರಿ ಆಗಿದ್ದೇನೆ, ಮುಖ್ಯಮಂತ್ರಿ ಆಗಿದ್ದೇನೆ, ಕೇಂದ್ರದ ಸಚಿವನಾಗಿದ್ದೇನೆ ಅಂತಂದರೆ MD ಅಧಿಕಾರಿ ಅಂತವರ ಹೋರಾಟ ಮತ್ತು ಬಲಿದಾನದ ಕಾರಣಕ್ಕೆ ಅನ್ನೋದನ್ನು ಅವರು ನೆನಪು ಮಾಡಿಕೊಂಡ್ರು. ಅಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಡೆದಂಥ ಅವತ್ತಿನ ಎಲ್ಲ ಬಲಿದಾನದಗಳ ಕಾರಣಕ್ಕೋಸ್ಕರನೇ ಇವತ್ತು 78ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಅತ್ಯಂತ ನೆಮ್ಮದಿಯ ಬದುಕನ್ನು ನಾವೆಲ್ಲರೂ ಕೂಡ ಆಚರಿಸ್ಕೊಳ್ತಾ ಇದ್ದೇವೆ. ನಾನು ತುಂಬ ಸರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವನಾಗಿದ್ದಾಗ ತುಂಬ ಕಡೆಗಳಲ್ಲಿ ಉಲ್ಲೇಖ ಮಾಡ್ತಾ ಇದ್ದೆ. ಸ್ವಾತಂತ್ರ್ಯ ಹೋರಾಟ ಯಾವುದೋ ಒಂದು ಪ್ರದೇಶಗಳಿಗೆ ಸೀಮಿತ ಆಗಲಿಲ್ಲ, ಅಥವಾ ಯಾವುದೋ ಒಂದು ಕುಟುಂಬಕ್ಕೂ ಕೂಡ ಸೀಮಿತ ಆಗಲಿಲ್ಲ, ಯಾವುದೋ ಒಂದು ಜಾತಿಗೂ ಕೂಡ ಸ್ವಾತಂತ್ರ್ಯ ಹೋರಾಟ ಸೀಮಿತ ಆಗಲಿಲ್ಲ. ನಾವು ಸ್ವಾತಂತ್ರ್ಯ ಹೋರಾಟದ ಕಥೆಗಳನ್ನು ಕೇಳಿದಾಗ ಎಲ್ಲಿ ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದ ಹೋರಾಟ ಆಯಿತು, ಪಶ್ಚಿಮ ಬಂಗಾಳದಲ್ಲಿ ಬಹಳ ದೊಡ್ಡ ಪ್ರಮಾಣದ ಹೋರಾಟ ಆಯಿತು ಅಂತ ಕೇಳ್ತೇವೆ. ಕರ್ನಾಟಕದಲ್ಲೂ ಕೂಡ ಅಷ್ಟೇ ದೊಡ್ಡ ಪ್ರಮಾಣದ ಸ್ವಾತಂತ್ರ್ಯ ಹೋರಾಟದ ರೋಚಕವಾದಂಥ ಕಥೆಗಳು ಕೂಡ ಕರ್ನಾಟಕದಲ್ಲಿದೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಬಹಳ ದೊಡ್ಡ ಹತ್ಯಾಕಾಂಡ ಅಂತ ನಾವು ಕರಿತೇವೆ. ಅದೇ ರೀತಿಯಾದಂಥ ಒಂದು ರೀತಿಯಾದಂಥ ಹೋರಾಟ ನಮ್ಮ ರಾಜ್ಯದ ಬೀದರ್ನ ಗೋರಾಟ ಅನ್ನುವಂಥ ಒಂದು ಪ್ರದೇಶದಲ್ಲಿ ಜಲಿಯನ್ ವಾಲಾಬಾಗ್ ರೀತಿಯಲ್ಲೇ ಒಂದು ದೊಡ್ಡ ಹೋರಾಟ ನಡೆದಿತ್ತು. ಸುಳ್ಯದಲ್ಲಿ ನಡೆದಂಥ ಹೋರಾಟ ಬಹುಶಃ ಇಡೀ ದೇಶದಲ್ಲಿ ಎಲ್ಲೂ ಕೂಡ ನಡೆದಂತೆ ಇರುವಂಥ ಹೋರಾಟ ಸುಳ್ಯದಿಂದ ಆರಂಭವಾಗಿ ಮಂಗಳೂರು ಸ್ವತಂತ್ರ ಅಂತೇಳಿ ಅವತ್ತಿನ ನಮ್ಮ ಮಂಗಳೂರಿನ ಜನ ಘೋಷಣೆ ಮಾಡಿದ್ದು ಕೂಡ ನಮಗೆಲ್ಲರಿಗೂ ಕೂಡ ಪ್ರೇರಣಾದಾಯಿಯಾದಂಥ ಸಂಗತಿಗಳು. ಅಂದರೆ ಕರ್ನಾಟಕವೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ತನ್ನದೇ ಆದಂಥ ಕೊಡುಗೆಗಳನ್ನು ನಮ್ಮೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಕೊಡ್ತಾ ಇದ್ದಾರೆ. ಅದರಲ್ಲಿ ನಮ್ಮೂರಿನ ಪಡುಕುರೀಡಿನ ನಮ್ಮ ತಾಲೂಕಿನ MD ಅಧಿಕಾರಿಯವರು ಒಂದು ಹೋರಾಟದ ನೇತೃತ್ವವನ್ನು ತೆಗೆದುಕೊಂಡು ಬಹಳ ದೊಡ್ಡ ಹೋರಾಟವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಬಹುಶಃ ಇವತ್ತಿನ ಮತ್ತು ಮುಂದಿನ ಪೀಳಿಗೆಗೆಲ್ಲದಕ್ಕೂ ಕೂಡ ಪ್ರೇರಣೆ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಪುತ್ಥಳಿಯ ಅನಾವರಣ ಪ್ರತಿಷ್ಠಾಪನೆ ಇವತ್ತು ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಇತಿಹಾಸವನ್ನು ನಾವು ಯಾವತ್ತೂ ಕೂಡ ಮರಿಬಾರದು. ಸ್ವಾತಂತ್ರ್ಯ ಹೋರಾಟದ ಸಾವಿರಾರು ಜನರ ಹೆಸರುಗಳು ಇವತ್ತು ನಮಗೆ ಮರ್ತೋಗ್ಬಿಟ್ಟಿದೆ. ಯಾವುದೋ ಕೆಲವು ಹೆಸರುಗಳು ಮಾತ್ರ ನಮಗೆ ಪಠ್ಯ ಪುಸ್ತಕಗಳಲ್ಲೋ ಇನ್ಯಾವುದೋ ಭಾಷಣಗಳಲ್ಲಿ ವಸ್ತುಗಳಾಗಿ ಸಿಗುತ್ತೆ. ಆದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾವಿರಾರು ಜನರ ಬಲಿದಾನ ಆಗಿದೆ. ಅದೆಲ್ಲ ನೆನಪುಗಳು ಕೂಡ ಆಗಬೇಕು. ನಮ್ಮ ತಮ್ಮ ತಾಲೂಕಿನಲ್ಲಿ ಆ ರೀತಿಯಾದಂಥ ಹೋರಾಟಗಳು ಯಾವುದಾಗಿತ್ತು ಅನ್ನೋದನ್ನು ಕೂಡ ಕಾಲಕಾಲಕ್ಕೆ ಅದನ್ನು ನೆನಪು ಮಾಡಿಕೊಳ್ತಾ ಪ್ರೇರಣೆಯನ್ನು ಪಡೆಯುವಂಥ ಶಕ್ತಿ ನಮ್ಮ ಯುವ ಪೀಳಿಗೆಗೆ ಕೂಡ ಸಿಗುವಂತಾಗಬೇಕು. ಅದಕ್ಕೆ MD ಅಧಿಕಾರಿಯವರ ಈ ಪುತ್ಥಳಿ ಯಾರ್ಯಾರು ನೋಡ್ತಾರೋ ಅದೆಲ್ಲ ಸಂದರ್ಭದಲ್ಲೂ ಕೂಡ ಸ್ವಾತಂತ್ರ್ಯ ಹೋರಾಟದ ನೆನಪುಗಳು ನಮ್ಮ ತಾಲೂಕಿನ ಜನರಿಗೆ, ಇಲ್ಲಿ ಹಾದು ಹೋಗುವಂಥ ಎಲ್ಲ ಜನರಿಗೆ ಸಿಗುವಂತಾಗಲಿ ಅಂತ ನಾನು ಆಶಿಸ್ತೇನೆ. ಎರಡನೇದು, ಸ್ವಾತಂತ್ರ್ಯದ ನಂತರ MD ಅಧಿಕಾರಿಗಳು ಬದುಕಿದಂಥ ರೀತಿ ಬಹಳ ಸುಂದರವಾಗಿ MK ವಿಜಯಕುಮಾರ್ ಅದನ್ನು ಉಲ್ಲೇಖ ಮಾಡಿದರು. ಯಾವುದೇ ಹೋರಾಟ, ಯಾವುದೇ ಕಾರ್ಯಕ್ರಮಗಳಾದಾಗ ಅದರ ಲಾಭವನ್ನು ಹೇಗೆ ಪಡ್ಕೊಳ್ಬೇಕು ಅಂತೇಳಿ ತುಂಬ ಜನ ಆಲೋಚನೆಯನ್ನು ಮಾಡ್ತಾರೆ. ಆದರೆ ಅಷ್ಟು ದೊಡ್ಡ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ಸಿನ ಪದಾಧಿಕಾರಿಗಳಾಗಿ ಕೆಲಸವನ್ನು ನಿರ್ವಹಿಸಿದಂಥ MD ಅಧಿಕಾರಿ ಭೂ ಸುಧಾರಣೆಯ ವಿಷಯ ಬಂದಾಗ ಮುಂಚೂಣಿಯಲ್ಲಿ ನಿಂತ್ಕೊಂಡು ಯಾವ ರೀತಿ ಅದನ್ನು ಹಂಚಿದ್ರು ಅನ್ನೋದನ್ನು ಉಲ್ಲೇಖ ಮಾಡಿದರು. ಇದು ಇವತ್ತು ಸಮಾಜಕ್ಕೆ ಆದರ್ಶಪ್ರಾಯ ಅಂತ ಅಂದ್ಕೊಳ್ತಾನೆ. ಸ್ವಾತಂತ್ರ್ಯ ಹೋರಾಟ ಅದರ ಲಾಭವನ್ನು ಸ್ವಾತಂತ್ರ್ಯದ ನಂತರವೂ ಕೂಡ ತೆಗೆದುಕೊಳ್ಳದೆ ಒಂದು ರೀತಿಯಾದಂಥ ತ್ಯಾಗದ ಬಲಿದಾನದ ಜೀವನವನ್ನು ಇವತ್ತು ಅವರು ಮಾಡಿದ್ದಾರೆ. ಅವರ ಪುಸ್ತಕವೂ ಕೂಡ ಇವತ್ತು ಬಿಡುಗಡೆ ಆಗಿದೆ. ಅದು ಇನ್ನಷ್ಟು ಸುಂದರವಾಗಿ ಬೇರೆ ಬೇರೆ ರೂಪದಲ್ಲಿ ಮುಂದಿನ ದಿನಗಳಲ್ಲಿ ಬರುವಂತಾಗಲಿ, MD ಅಧಿಕಾರಿಯವರ ನೆನಪನ್ನು ಸದಾಕಾಲ ನಾವೆಲ್ಲರೂ ಕೂಡ ಮಾಡುವಂತಾಗಲಿ. MD ಅಧಿಕಾರಿಯವರ ಮುಖಾಂತರ ಪಡುಕುಡೂರಿನ ಕೀರ್ತಿ,
ಮುದ್ರಾಡಿಯ ಕೀರ್ತಿ ಇನ್ನಷ್ಟು ಪಸರಿಸಲಿ ಎನ್ನುವಂಥ ಆಶೆಯನ್ನು ವ್ಯಕ್ತ ಮಾಡಿ ಶಂಕರ್ ಶೆಟ್ಟರು ಮತ್ತು ಅವರ ಇಡೀ ತಂಡ ಈ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕಳೆದ ಹಲವು ದಿನಗಳಿಂದ ಯಶಸ್ವಿಯಾದಂಥ ಕೆಲಸವನ್ನು ಮಾಡಿ ಇವತ್ತೊಂದು ಒಳ್ಳೆಯ ಕಾರ್ಯವನ್ನು 78ನೆಯ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಈ ಸಮಿತಿಯವರು ಮತ್ತು ಗ್ರಾಮದ ಜನ ನೀವೆಲ್ಲರೂ ಕೂಡ ಸೇರಿ ಮಾಡಿದಿರಿ. ಶಾಸಕನಾಗಿ ಇಡೀ ಸಮಿತಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯ ಇನ್ನಷ್ಟು ಮುಂದುವರಿಲಿ ಎನ್ನುವಂಥ ಆಶೆಯನ್ನು ಕೂಡ ವ್ಯಕ್ತ ಮಾಡಿ ಮತ್ತೊಮ್ಮೆ MD ಅಧಿಕಾರಿಯವರ ಇಡೀ ಕುಟುಂಬಕ್ಕೆ ಮತ್ತು ಗ್ರಾಮದ ಎಲ್ಲ ಜನರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ಉದ್ಘಾಟನೆಗೆ ಇದು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಂತಹ ಶ್ರೀಯುತರಿಗೆ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮದ ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ಬರಬೇಕು, ಇನ್ನಷ್ಟು ಅರ್ಥಪೂರ್ಣ ಆಗಬೇಕು ಅನ್ನುವ ಉದ್ದೇಶದಿಂದ ಕಾರ್ಯಕ್ರಮದಲ್ಲಿ ಹಲವು ಸಾಧಕರನ್ನು ನಾವು ಗುರುತಿಸಿ ಗೌರವಿಸಲಿಕ್ಕಿದ್ದೀವಿ. ಮೊದಲಿಗೆ ಡಾಕ್ಟರ್ ಎಂ ಜಯರಾಮ್ ಹೆಗ್ಡೆ ಶ್ರೀಯುತರು ಪಡುಕುಡೂರಿನ ಪ್ರಥಮ PhD ಪದವಿಯನ್ನು ಪಡೆದ ಶ್ರೀಯುತರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಮುಣ್ಕೂರು ಜಯರಾಮ್ ಹೆಗ್ಡೆ ಇವರು ನಮ್ಮ ಪಡುಕುಡೂರು ಶಾಲೆಯ ಹಳೆ ವಿದ್ಯಾರ್ಥಿ ಎಂದು ಹೇಳಲು ನಮಗೆಲ್ಲರಿಗೂ ಹೆಮ್ಮೆ. ಶ್ರೀಯುತರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು. ಶ್ರೀಯುತರು ಮೈಸೂರು ವಿದ್ಯಾನಿಲಯದಲ್ಲಿ BSc ಪದವಿ ಪೂರೈಸಿ ಅಲ್ಲಿಯೇ ಪ್ರಾಣಿಶಾಸ್ತ್ರದಲ್ಲಿ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಪಡೆದು ಪ್ರಥಮ ರ್ಯಾಂಕ್ನೊಂದಿಗೆ ಗೋಲ್ಡ್ ಮೆಡಲಿಸ್ಟ್ ಆಗಿ ಹೊರಹೊಮ್ಮಿದ್ದಾರೆ. ಜೀವಶಾಸ್ತ್ರದಲ್ಲಿ MS ಅನ್ನು ಒರೆಗಾನ್ ವಿಶ್ವವಿದ್ಯಾನಿಲಯ USA ಇಲ್ಲಿ ಪಡೆದು ತದನಂತರ ತಮ್ಮ PhD ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪಡೆದಿರುತ್ತಾರೆ. ತಮ್ಮ ವಿವಿಧ ಹಂತದ ಅಧ್ಯಯನದಲ್ಲಿ ಅನೇಕ ಸ್ಕಾಲರ್ಶಿಪ್, ಫೆಲೋಶಿಪ್ ಹಾಗೂ ಅವಾರ್ಡ್ಸ್ ಪಡೆದಿರುವ ಇವರು ಮಹಾನ್ ಸಾಧಕರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ USA ಅನೇಕ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿರುವ ಇವರು ತಮ್ಮ ಬೋಧನೆ ಮತ್ತು ಸಂಶೋಧನೆಯಲ್ಲಿ ಹೆಚ್ಚಿನ ಸಮಯವನ್ನು ಪೂರ್ಣಪ್ರಜ್ಞಾ ಕಾಲೇಜ್ ಉಡುಪಿ ಮತ್ತು ಮಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ಕಳೆದಿರುತ್ತಾರೆ. ತಾನು ಕಲಿತು ಪರರಿಗೂ ಕಲಿಸು ಎನ್ನುವಂತೆ ಅನೇಕ MPhil ಮತ್ತು PhD ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ ಶ್ರೀಯುತರು. ಇವರನ್ನು ಈ ಸುಂದರ ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸಲು ನಾವು ಸಂತಸ ಪಡುತ್ತೇವೆ. ಪಡುಕುಡೂರು ಬೀಡಿನಲ್ಲಿ ಆರಂಭಗೊಂಡು ಇಂದು ಇಲ್ಲಿ ಮೈತಳೆದು ನಿಂತಿರುವ ಶಾಲೆಯ ಹಳೆ ವಿದ್ಯಾರ್ಥಿ ಉದಯ್ ಕುಮಾರ್ ಶೆಟ್ಟಿ ಅವರು ವೇದಿಕೆ ಬರಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಪಡುಕುಡೂರು ಜತ್ರಬೆಟ್ಟುವಿನ ವಿಠಲ ಶೆಟ್ಟಿ ಮತ್ತು ವನಜಾ ಶೆಟ್ಟಿ ದಂಪತಿಗಳ ಪುತ್ರ, ನಮ್ಮ ಪಡುಕುಡೂರು ಶಾಲೆಯ ಹಳೆ ವಿದ್ಯಾರ್ಥಿ, ಭುವನೇಂದ್ರ ಕಾಲೇಜ್ ಕಾರ್ಕಳದಲ್ಲಿ PUC ವಿದ್ಯಾಭ್ಯಾಸವನ್ನು ಮುಗಿಸಿ ಇಂಜಿನಿಯರಿಂಗ್ ಪದವಿಯನ್ನು ಬೆಂಗಳೂರು ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪಡೆದು ಸರಕಾರದ ವಿವಿಧ ಸ್ತರಗಳಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಗ್ರಾಮೀಣಾಭಿವೃದ್ಧಿ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಉಡುಪಿಯಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಉನ್ನತ ಸ್ಥಾನದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ತಮ್ಮ ಸಾಧನೆಯನ್ನು ಗುರುತಿಸಿ ತಮ್ಮನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಇನ್ನೋರೂರು ಅಧ್ಯಾಪಕರಾದ ಮಹೇಶ್ ಉಪಾಧ್ಯಾಯ, ಶ್ರೀ ಲಕ್ಷ್ಮೀನಾರಾಯಣ ಉಪಾಧ್ಯಾಯಕ್ಕೆ ಮತ್ತು ಶ್ರೀಮತಿ ಉಷಾ LN ಉಪಾಧ್ಯಾಯ ದಂಪತಿಗಳಿಗೆ 29/6/1979 ಜನಿಸಿರುವ ತಾವು MSc, B.Ed, PhD ಪದವಿಗಳನ್ನು ಪಡೆದು ಸುಮಾರು 98 ವರ್ಷ ಇತಿಹಾಸ ಇರುವ ಹೆಬ್ರಿ ತಾಲೂಕಿನ ಪ್ರತಿಷ್ಠಿತ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುಕುಡೂರಿಯಲ್ಲಿ 11/7/2007 ವೃತ್ತಿ ಜೀವನಕ್ಕೆ ಆರಂಭಿಸಿದ್ದೀರಿ. ಪ್ರೌಢಶಾಲಾ ಶಿಕ್ಷಕರು ಗ್ರೇಡ್ 2 ಹುದ್ದೆಗೆ ಸೇರಿದ ತಾವು ಪ್ರಸ್ತುತ ಶಾಲೆಯಲ್ಲೇ ಸುದೀರ್ಘ 17 ವರ್ಷಗಳ ಕಾಲ ತ್ರಿಕರಣಪೂರ್ವಕವಾಗಿ ಸೇವೆಯನ್ನು ಸಲ್ಲಿಸಿ ಸರ್ವರ ಮೆಚ್ಚುಗೆಗೆ ಪಾತ್ರರಾಗುವಿರಿ. ಅಪಾರವಾದ ಜ್ಞಾನ ಭಂಡಾರವನ್ನು ಹೊಂದಿರುವ ಸರಳ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡವರು. ಶಾಹಿಪ್ರಾ ಶಾಲೆ ಪಡುಕುಡೂರಿನಲ್ಲಿ ಸಹ ಶಿಕ್ಷಕರಾಗಿ, ಪ್ರಭರ ಮುಖ್ಯೋಪಾಧ್ಯಾಯರಾಗಿ ಶಾಲೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಿಸ್ವಾರ್ಥ ಸೇವೆಯ ಮೂಲಕ ನಿರ್ವಹಿಸಿದ್ದೀರಿ. ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿರುವ ತಾವು 2024-25ನೇ ಸಾಲಿನಲ್ಲಿ ಕುಂದಾಪುರ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಮಸ್ಯಬೈಲು ಇಲ್ಲಿಗೆ ವರ್ಗಾವಣೆಗೊಂಡಿರುತ್ತೀರಿ. ತಮ್ಮ ಮುಂದಿನ ಸೇವಾವಧಿಯಲ್ಲಿ ಪೂರ್ಣ ಯಶಸ್ಸು ತಮಗೆ ಲಭಿಸುವಂತಾಗಲಿ. ಜಗನ್ಮಾತೆ ಪಡುಕುಡೂರು ಶ್ರೀ ಭದ್ರಕಾಳಿ ಅಮ್ಮನವರು ಹಾಗೂ ಪರಿವಾರ ದೈವಗಳು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ತಮ್ಮನ್ನು ಪ್ರೀತಿ ಗೌರವಾದಗಳಿಂದ ಅಭಿನಯಿಸುತ್ತಾ ಸಮರ್ಪಿಸುವ ಅಭಿನಂದನಾ ಪೂರ್ವಕ ಸನ್ಮಾನ ಪತ್ರ. ಈ ಪ್ರತಿಮೆ ಅರುಣ್ ಯೋಗಿರಾಜರ ಕೈಯಿಂದ ನಿರ್ಮಾಣ ಆಗಬೇಕಿದ್ರೆ ಅದಕ್ಕೆ ಕಾರಣೀಕರ್ತರು ಪಡುಕುಡೂರು ಬೀಡಿನ ಓರ್ವ ಕುಡಿ ಶ್ರೀ ನಿಶ್ಚಲ್ ಕುಮಾರ್ ಜೈನ್ ಅವರನ್ನು ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. MD ಅಧಿಕಾರಿಯವರ ಮೊಮ್ಮಗ, ವೇದಿಕೆಯಲ್ಲಿರುವ ಅಭಯಲಕ್ಷ್ಮಿ ಅವರ ಪುತ್ರ, ಈ
ಪ್ರತಿಮೆ ಮತ್ತು ಅದರ ಆವರಣದ ವಾಸ್ತುಶಿಲ್ಪಿ ಮೈಸೂರಿನ ವಿಷ್ಣುವರ್ಧನ ಸ್ಮಾರಕ, ಅದು ಇಡೀ ನಾಡಿನ ಗಮನವನ್ನು ಸೆಳೆದದ್ದು. ಅದರ ವಿನ್ಯಾಸವನ್ನು ಮಾಡಿದವರು ಗೌರವಾನ್ವಿತ ನಿಶ್ಚಲ್ ಕುಮಾರ್ ಜೈನ್ ಅವರು, ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಅಡ್ವಾನ್ಸ್ಡ್ ಆರ್ಕಿಟೆಕ್ಚರ್ ಡಿಸೈನ್ ಫ್ರಮ್ ಜರ್ಮನಿ. ಇಲ್ಲಿಂದ ಈ ಪದವಿಯನ್ನು ಪಡೆದವರು. M9 ಡಿಸೈನ್ ಸ್ಟುಡಿಯೋವನ್ನು 2014ರಲ್ಲಿ ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿದವರು. ಸಭಾಂಗಣ, ಆಡಿಟೋರಿಯಂ ಇತ್ಯಾದಿಗಳ ನಿರ್ಮಾಣದಲ್ಲಿ ಅತ್ಯಂತ ಎತ್ತಿದ ಕೈ. ಈ ಎಲ್ಲ ಸಾಧಕರನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತೋಷ ಪಡ್ತಾ ಇದ್ದೇವೆ. ಗರಿಗರಿಯಾದ ಶಾಲನ್ನು ಅವರಿಗೆ ಹೊದಿಸುವುದರ ಮುಖೇನ ಯಾವ ದುಷ್ಟಶಕ್ತಿಯ ಬಾಧೆ ಅವರನ್ನು ಸೋಕಬಾರದು ಅನ್ನುವ ಆಶಯ ನಮ್ಮದು. ಮಣಿಮಾಲೆಯನ್ನು ಅವರ ಕೊರಳಿಗಿತ್ತು. ಫಲತಾಂಬೂಲ ಸ್ಮರಣಿಕೆಯನ್ನು ನೀಡುವುದರ ಮುಖೇನ ವೇದಿಕೆಯಲ್ಲಿರುವಂತಹ ನಮ್ಮ ಎಲ್ಲ ಗಣ್ಯಮಾನ್ಯ ಅತಿಥಿಗಳನ್ನು ಬಹಳ ಆದರಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ತಾಯಿ ಭದ್ರಕಾಳಿ ತಮಗೆ ಸಕಲ ಮಂಗಲವನ್ನು ಉಂಟು ಮಾಡಲಿ ಎನ್ನುವ ಆಶಯದೊಂದಿಗೆ ತಮ್ಮನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಗೌರವಾನ್ವಿತ ಜಯರಾಮ ಹೆಗಡೆ, ಪಡುಕುಡೂರಿನ ಓರ್ವ ವ್ಯಕ್ತಿ, ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾಗ್ತಾರೆ. ಎಂತಹ ಶ್ರೇಷ್ಠ ವ್ಯಕ್ತಿಗಳನ್ನು ಈ ಪಡುಕುಡೂರಿನ ಪುಣ್ಯ ಮಣ್ಣು ಜನ್ಮ ನೀಡಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಡಾಕ್ಟರ್ ಜಯರಾಮ ಹೆಗಡೆ. ಗೌರವಾನ್ವಿತ ಉದಯ್ ಕುಮಾರ್ ಶೆಟ್ಟಿಯವರು ಈ ಪಡುಕುಡೂರು ಶಾಲೆಯಲ್ಲಿ ಸುಮಾರು 17 ವರ್ಷಗಳ ಕಾಲ, ಒಂದು ವಿಶೇಷತೆಯನ್ನು ಹೇಳಬೇಕು, 8ನೇ ತರಗತಿಯ ತನಕದ ಅಧ್ಯಾಪಕರು, ಆದರೆ ಅವರು ಡಾಕ್ಟರೇಟ್ ಪದವಿಯನ್ನು ಪಡೆದವರು. ಡಾಕ್ಟರ್ ಮಹೇಶ್ ಉಪಾಧ್ಯ ಪ್ರೌಢಶಾಲಾ ಶಿಕ್ಷಕರು. ಇಲ್ಲಿ 8ನೇ ತರಗತಿ ಇರುವುದರಿಂದ ಇಲ್ಲಿ ಶಿಕ್ಷಕರಾಗಿ ಸುಮಾರು 17 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸುತ್ತಾರೆ. ಪ್ರಸ್ತುತ ಈ ಸಂಸ್ಥೆಯಿಂದ ವರ್ಗಾವಣೆಯನ್ನು ಹೊಂದಿ ಅಮಾಸೆಬೈಲ್ನಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಿಶ್ಚಲ್ ಕುಮಾರ್ ಜೈನ್, ಬಹಳ ಆಕರ್ಷಕವಾಗಿ ಈ ಮೂರ್ತಿಯ ವಿನ್ಯಾಸ ಆಗುವಲ್ಲಿ, ನಿರ್ಮಾಣ ಆಗುವಲ್ಲಿ ಅವರ ಸಹಯೋಗ ಬಹಳ ದೊಡ್ಡದು. ತಮ್ಮೆಲ್ಲರಿಗೂ ಶುಭವನ್ನ ಆಶಿಸ್ತಾ ತಮ್ಮನ್ನ ಗೌರವಿಸಲಿಕ್ಕೆ ಪಡುಕುಡೂರು ಬೀಡು MD ಅಧಿಕಾರಿ ಪ್ರತಿಮೆ ಪ್ರತಿಷ್ಠಾಪನಾ ಸಮಿತಿಯ ಸರ್ವ ಸದಸ್ಯರು ಅತ್ಯಂತ ಹರ್ಷ ಪಡ್ತಾ ಇದ್ದೇವೆ. ಒಂದು ಜೋರಾದ ಚಪ್ಪಾಳೆಯನ್ನ ನೀವು ನೀಡಿದಲ್ಲಿ ನಮ್ಮ ಯುವ ಪೀಳಿಗೆಗೆ, ಬಾಲಕ ಬಾಲಕಿಯರಿಗೆ ಇದೊಂದು ಪ್ರೇರಣೆಯನ್ನ ಕೊಡ್ತದೆ. ಇಲ್ಲಿ ಈ ಶಾಲೆಯಲ್ಲಿ ಓದಿದವರು, ಇಲ್ಲಿ ಹುಟ್ಟಿದವರು ಎಲ್ಲಿ ಬೇಕಾದರೂ ಮುಟ್ಟಬಹುದು ನಾಳಿನ ದಿನ ಎನ್ನುವುದಕ್ಕೆ ಸಾಕ್ಷೀಭೂತವಾಗಿ ಇರುವವರು ನಮ್ಮ ವೇದಿಕೆಯಲ್ಲಿರುವಂತಹ ಕೆಲವು ಗಣ್ಯರು. ಯುವ ಪೀಳಿಗೆಗೆ ಪ್ರೇರಣಾ ಶಕ್ತಿಯಾಗಿರುವಂತಹ ನಮ್ಮ ಸನ್ಮಾನವನ್ನು ಸಂತಸದಿಂದ ಸ್ವೀಕರಿಸಿದ ಸಾಧಕರಿಗೆ ಧನ್ಯವಾದಗಳು. MD ಅಧಿಕಾರಿಯವರ ಪುತ್ಥಳಿಗೆ ಮಾಲಾರ್ಪಣೆಗೈದು MD ಅಧಿಕಾರಿಯವರ ನಿಕಟವರ್ತಿಯಾಗಿರುವಂತಹ, ಅವರ ಅಭಿಮಾನಿಯಾಗಿರುವಂತಹ ಶ್ರೀಯುತ ಅಭಯ್ ಚಂದ್ರ ಜೈನ್ ನಮ್ಮೊಂದಿಗಿರುವಂತಹ ಮುಖ್ಯ ಅತಿಥಿ, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಸರ್, ತಮ್ಮ ಮಾತುಗಳಿಗಾಗಿ ವೇದಿಕೆ. MD ಅಧಿಕಾರಿಯವರ ಅಭಿಮಾನಿ ಬಂಧುಗಳೇ, ಸ್ವಾತಂತ್ರ್ಯ ಸೇನಾನಿ ಪಡುಕುಡೂರು ಬೀಡು MD ಅಧಿಕಾರಿಯವರ ಪ್ರತಿಷ್ಠಾನ ಸಮಿತಿ ಪಡುಕುಡೂರು ಇವರಿಗೆಲ್ಲರಿಗೆ ಈ ಸ್ಥಾಪನೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕರಿಸಿದಂಥ ಎಲ್ಲ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು, ಇವತ್ತು ಭಾರತ ದೇಶದಲ್ಲಿ ಅತಿ ಹೆಚ್ಚು ಇಂಜಿನಿಯರ್ಸ್ ಆ್ಯಂಡ್ ಡಾಕ್ಟರ್ಸ್ ಆಗಬೇಕಾಗಿದ್ದರೆ ಅದಕ್ಕೆ ಕಾರಣೀಭೂತರಾದವರು ಅಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ತಂದಂಥ CET. ಆ CETಯಿಂದಾಗಿ ಇವತ್ತು ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳು ಡಾಕ್ಟರ್ ಆದರು, ಇಂಜಿನಿಯರ್ ಆದರು. ಇದನ್ನು ನಾನು ಧೈರ್ಯವಾಗಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಾನು ಮೋಹನ್ ಆಳ್ವರನ್ನು ಕೂರಿಸಿ ಅವ್ರ ಹತ್ರ ಯಾವಾಗಲೂ ಹೇಳೋದು, ಇನ್ನು ಕಾಲೇಜ್ ಈತ ಎಡ್ಡೆ ಹೊಡೆದಿತ್ತನ ವೀರಪ್ಪ ಮೊಯ್ಲಿಯರು CET ಮಲ್ತ್ರ ನೇರ್ದ ಹತ್ರ ಪೂರ ಬೆಂಗಳೂರದ ಜೋಕುಲು, ಗುಲ್ಬರ್ಗದ ಜೋಕುಲು, ಬಿಜಾಪುರದ ಜೋಕುಲು ಬೆದರಡೆ ಬರ್ತದೆ ಕಲ್ತೊಂದುಲ್ಲೇರಂತ. ಯಾಕೆಂದರೆ ಅಂದು ಅವರು ಮಾಡಿದಂಥ ದೂರದೃಷ್ಟಿ. ಅದರಿಂದ ಅದಕ್ಕೆ ನಮಗೆ ಹೆಮ್ಮೆ. ಅವರು ನಮ್ಮ MLA ಆಗಿ, ಕಾರ್ಕಳದ MLA ಆಗಿ ಈ ರಾಜ್ಯದ ಮುಖ್ಯಮಂತ್ರಿ ಆದವರು, ಈ ರಾಷ್ಟ್ರದ ಮಂತ್ರಿ ಆದಂಥ ಇತಿಹಾಸ. ಯಾವ ರೀತಿ ಇವತ್ತು MD ಅಧಿಕಾರಿಯನ್ನು ಅಭಿಮಾನಪೂರ್ವಕವಾಗಿ ನಾವು ಮೆಚ್ಚಿಕೊಳ್ತೇವೆ. ಇವತ್ತು ಅವರ ಒಕ್ಕಲುತನದಿಂದ
ಮುಂದೆ ಬಂದಂಥವರು ಅವರನ್ನು ನೆನಪಿಸುವಂಥ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಯಾವಾಗಲೂ ದನಿ ಒಕ್ಕಲಂದರೆ ಭಾಳ ವೈರತ್ವ. ಆದರೆ ಇವತ್ತು ಮುಡುಕುಡೂರಿನಲ್ಲಿ ಆ ರೀತಿ ಆಗದೆ ಇವತ್ತು ಕೂಡ ಅವರನ್ನು ಸ್ಮರಿಸುವಂಥ ಜನ ಈ ಊರಿನಲ್ಲಿರುವುದು ಭಾಳ ಹೆಮ್ಮೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸುನೀಲ್ ಕುಮಾರ್ ಅವರು ಇಲ್ಲಿಯ ನೆಚ್ಚಿನ ಶಾಸಕರು, ನನ್ನ ಜಗದೀಶ್ ಹೆಗ್ಡೆ ಅವರು, ಅದೇ ರೀತಿ ಉದಯ್ ಕುಮಾರ್ ಶೆಟ್ಟಿಯವರು, ಭಾಳ ಸುಂದರವಾಗಿ ಮಾತಾಡಿದಂಥ ನನ್ನ ಬಾಬಾಜಿಯವರು ಆಗಿರುವಂಥ ಎಮ್ ಕೆ ವಿಜಯಕುಮಾರ್ ಅವರು, ಅದೇ ರೀತಿ MS ರಾವ್ ರವರು, ಜಯರಾಮ್ ಹೆಗ್ಡೆ ಅವರು, ಸಂತೋಷ್ ಅಮೀನ್ ರಾವರು, ದೊಡ್ಡಮನೆ ಪ್ರಶಾಂತ್ ಶೆಟ್ಟಿಯವರು, ಜಯಲಕ್ಷ್ಮಿ ಕುಮಾರ್ರವರು, ಕೃಷ್ಣ ಶೆಟ್ಟಿಯವರು, ಶಂಕರ್ ಶೆಟ್ಟಿಯವರು, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಇವತ್ತು ನಡೆದಂಥ ಸಭೆಗರೇ, ನಾನು ಮಾತಾಡಲಿಕ್ಕೆ ಹೆಚ್ಚು ಹೋಗುವುದಿಲ್ಲ, ಸಮಯ ಮೀರ್ತಾ ಇದೆ. MD ಅಧಿಕಾರಿಯನ್ನು ಎಷ್ಟು ಸ್ಮರಿಸಿದ್ರು ಸಾಲದು. ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಎಡೆ ಒಡ್ಡಿದಂಥ ಮಹಾನಾಯಕ. ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಮಾತಾಡುವಂಥ ಸಂದರ್ಭದಲ್ಲಿ ಮೋಹನ್ ಚಂದ್ರ ಕರಮಚಂದ್ರ ಗಾಂಧಿಯವರನ್ನು ಕೂಡ ನಾವು ನೆನೆಸಬೇಕು. ಸ್ವಾತಂತ್ರ್ಯದ ಕಿಚ್ಚನ್ನು ಈ ದೇಶದಲ್ಲಿ ಹಚ್ಚಿದವರು ಮಹಾತ್ಮ ಗಾಂಧೀಜಿಯವರು. ಅವರು ಆಗರ್ಭ ಶ್ರೀಮಂತರಾಗಿದ್ದು ಇಂಗ್ಲೆಂಡ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಆಫ್ರಿಕಾ ದೇಶದಲ್ಲಿ ಕಾನೂನು ಪ್ರಾಕ್ಟೀಸ್ ಮಾಡುವಂಥ ಸಂದರ್ಭದಲ್ಲಿ ಬ್ರಿಟಿಷರು ಭಾರತೀಯರನ್ನು ನೋಡಿಕೊಳ್ಳುವಂಥ ಪದ್ಧತಿಯನ್ನು ವಿರೋಧಿಸಿ ಭಾರತಕ್ಕೆ ಮರಳಿ ಅವರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ದುಡುಕುತ್ತಾರೆ. ಇದು ಅವರ ಸ್ವಾತಂತ್ರ್ಯದ ಕಿಚ್ಚು. ಆಗರ್ಭ ಶ್ರೀಮಂತನಾಗಿ 3 ಪೀಸ್ ಸೂಟ್, ನಾನು ಬಾಲ್ಯ ಜೀವನದಲ್ಲಿ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಅವರ ಫೋಟೋ ನೋಡಿದ್ದೇನೆ. ಮೋಹನ್ ಚಂದ್ರ ಕರಮಚಂದ್ರ ಗಾಂಧಿ ಹ್ಯಾಟು ಬೂಟು ಸೂಟು ದಾರಿ, ಅಂತಹ ಹ್ಯಾಟ್ ಬೂಟು ಸೂಟು ದಾರಿಯಾದಂಥ ಮಹಾತ್ಮ ಮೋಹನ್ ಚಂದ್ರ ಕರಮಚಂದ್ರ ಗಾಂಧಿಯವರು ಬ್ಯಾರಿಸ್ಟರ್ ಆಗಿ ಭಾರತಕ್ಕೆ ಬಂದವರು. ಲಾ ಪ್ರಾಕ್ಟೀಸ್ ಮಾಡೋದಿಲ್ಲ, ಅವರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ದುಡುಕ್ತಾರೆ. ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಬರೇ ಒಂದು ತುಂಡು ಬಟ್ಟೆಯಲ್ಲಿ ಅವರು ಪಾದರಕ್ಷೆ ಹಾಕದೆ ಪಾದಯಾತ್ರೆ ಮಾಡ್ತಾರೆ, ಜನರನ್ನು ಒಟ್ಟುಗೂಡಿಸ್ತಾರೆ. ಸ್ವಾತಂತ್ರ್ಯ ಬೇಕು ನಮಗೆ, ಬ್ರಿಟಿಷರನ್ನು ಭಾರತದಿಂದ ದಬ್ಬದಿದ್ದರೆ ನಮಗೆ ಸ್ವಾಭಿಮಾನದ ಬದುಕು ಇಲ್ಲ ಎಂಬುದನ್ನು ಜನರಿಗೆ ತಿಳಿಸುವಂಥ ಕೆಲಸ ಒಬ್ಬ ವಕೀಲನಾಗಿ ನಮಗೆಲ್ಲ ತಿಳಿಯಪಡಿಸಿದರು ಅಂದಿನ ದಿನದಲ್ಲಿ ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯ ಸಂಗ್ರಾಮದ ಪ್ರೇರಣೆಯ ಮುಖಾಂತರ MD ಅಧಿಕಾರಿಯವರು ಕೂಡ ಹೋರಾಟಕ್ಕೆ ಇಳಿತಾರೆ. ಅದೇ ರೀತಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರ ತಲೆ ಹೊಡೆದಾಕ್ತಾರೆ, ಕೈಕಾಲಿಗೆ ಹೊಡಿತಾರೆ. ಆದರೂ ಕೂಡ ಎದೆಗುಂದದೆ ಅವರು ಗಂಡ ಹೆಂಡತಿ ಇಬ್ಬರೂ ಕೂಡ ದಂಪತಿಗಳು ಹೋರಾಟವನ್ನು ಮಾಡಿ ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋದರೂ ಕೂಡ ಎದೆಗುಂದದೆ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ದಂಪತಿಗಳು. ಇವತ್ತು ಅವರನ್ನು ಸ್ಮರಿಸುವಂಥ ಕೆಲಸ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷದ ಮುಖಾಂತರ ಆ ದಿನಗಳಲ್ಲಿ ಸಿಕ್ಕಿದ್ರೂ ಕೂಡ MD ಅಧಿಕಾರಿಯವರು ಕಡೆಯವರೆಗೆ ಅದೇ ಪಕ್ಷದಲ್ಲಿ ಇರುವುದಿಲ್ಲ. ಆದರೆ ಅವರು ವೈಕುಂಠ ಬಾಳಿಗರ ವಿರುದ್ಧ ಸ್ಪರ್ಧೆಗಿಳಿತಾರೆ. BJPಯಿಂದ ಅಲ್ಲಿ ಚುನಾವಣೆಗೆ ನಿಲ್ತಾರೆ. ಯಾಕೆಂದರೆ ನಾವು ಕಾಂಗ್ರೆಸ್ನವರು ಹೇಳ್ತೇವೆ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಸದ್ದು ಕೊಟ್ಟಿದ್ದಂತ. ಆದರೆ ಇವತ್ತು ಎಲ್ಲ ಬದಲಾವಣೆಯ ದಿನಗಳಲ್ಲಿದ್ದೇವೆ. ಯಾರು ಒಳ್ಳೆಯ ವ್ಯಕ್ತಿ ಅವನಿಗೆ ಮಾತ್ರ ಜನ ಮನ್ನಣೆ ಕೊಡುವಂಥ ಕಾಲ ಬಂದಿದೆ. ಹೆಚ್ಚಿನ ಭಾರತೀಯರು ನಾವು ಇವತ್ತು ವಿದ್ಯಾವಂತರಾಗಿದ್ದೇವೆ, ತಿಳ್ಕೊಂಡಿದ್ದೇವೆ. ಅದಕ್ಕೆ ಸಾಕ್ಷಿ MD ಅಧಿಕಾರಿಯವರು. MK ವಿಜಯಕುಮಾರ್ ಹೇಳಿದರು, ವೀರಪ್ಪ ಮೊಯ್ಲಿಯವರ ಎದುರು ಸೋಲಿಕ್ಕಾಗಿ ನನ್ನನ್ನು ನಿಲ್ಲಿಸಿದರು. ನನ್ನನ್ನು ಕೂಡ ಹಾಗೆ ಅಮರನಾಥ್ ಶೆಟ್ಟರ ವಿರುದ್ಧ ಸೋಲಿಕ್ಕಾಗಿ ನಿಲ್ಲಿಸಿದ್ದು. ಆದರೆ ದೈವ ಚಿತ್ತ ಬೇರೆ ಇತ್ತು. ನನಗೂ ಶಾಸಕನಾಗುವಂಥ ಅವಕಾಶ ಒದಗಿ ಬಂತು ಎಂಬುದನ್ನು ಕೂಡ ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಚ್ಛಿಸ್ತೇನೆ. ಇವತ್ತು ಜನಸೇವೆ ಮಾಡುವುದು ರಾಜಕಾರಣಿಯ ಕರ್ತವ್ಯ. ಆ ಕರ್ತವ್ಯವನ್ನು ಆ ದಿನಗಳಲ್ಲಿ MD ಅಧಿಕಾರಿಯವರು ಈ ದೇಶಕ್ಕಾಗಿ ಮಾಡಿದರು, ಜನರಿಗಾಗಿ ಮಾಡಿದರು. ಒಕ್ಕಲು ಮಸೂದೆ ಬಂದಂಥ ಸಂದರ್ಭದಲ್ಲಿ ತನ್ನ ಒಕ್ಕಲುಗೆ ಜನರಿಗೆ ಯಾವುದೇ ತೊಂದರೆ ಕೊಡದೆ ಆ ಭೂಮಿಯನ್ನು ಬಿಟ್ಟುಕೊಡುವಂಥ ದೊಡ್ಡ ಮನಸ್ಸು ಉಳ್ಳವರಾಗಿ ಆ ದಾನವನ್ನು ಮಾಡಿದ್ದಕ್ಕಾಗಿ ಇವತ್ತು ಸಮಾಜ ಅವರನ್ನು ಕೊಂಡಾಡ್ತದೆ. ಇವತ್ತು ಅವರ ಊರಿನಲ್ಲಿ ಅವರ ಪುತ್ಥಳಿಯನ್ನು ಸಮರ್ಪಣೆ ಮಾಡುವಂಥ ಕೆಲಸ
ಅವರ ಅಭಿಮಾನಿಗಳು ಅವರು ಮಾಡಿದ್ದಕ್ಕಾಗಿ ಅವರ ಅಭಿಮಾನಿಗಳಿಗೆ ಶಂಕರ್ ಶೆಟ್ಟಿ ಮತ್ತು ಅವರ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ಫೂರ್ತಿಯ ಮಾತುಗಳಿಗಾಗಿ ವಂದನೆಗಳು ಅಭಯಚಂದ್ರ ಜೈನರವರೇ. ಪ್ರತಿಮೆ ಅನಾವರಣ ಆಗುವ ತನಕ ಅಲ್ಲಿಯ ಕಾಮಗಾರಿಗಳ ವಿಚಾರದಲ್ಲಿ ಇನ್ನಿತರ ವಿಚಾರಗಳಲ್ಲಿ ಸರ್ವ ಸಹಕಾರವನ್ನು ನೀಡಿದವರು ಗೌರವಾನ್ವಿತ ಮುನಿಯಾಲು ಉದಯಕುಮಾರ ಶೆಟ್ಟಿಯವರು. ಅತಿಥಿಯ ಸ್ಥಾನದಲ್ಲಿ ತಮ್ಮ ಮಾತುಗಳಿಗಾಗಿ ತಮ್ಮಲ್ಲೇ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ರಿಗೂ ನಮಸ್ಕರಿಸುತ್ತಾ, ನಾವು ನಂಬಿದ ದೇವರನ್ನು ಮನಸಾರೆ ನೆನೆಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ನಾಡು ಕಂಡ ಅಪ್ರತಿಮ ನಾಯಕ, ನಮ್ಮೆಲ್ಲರ ನಾಯಕ, ನಮ್ಮ ಮಾರ್ಗದರ್ಶಕರಾಗಿರುವ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರೇ, ಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರುವ ಶ್ರೀ ವಿ ಸುನೀಲ್ ಕುಮಾರ್ ಅವರೇ, ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಜಗದೀಶ್ ಹೆಗಡೆ ಅವರೇ, ಜಗದೀಶಣ್ಣ ಒಂದು ಅವರ ಬರೆದ ಒಂದು ವಾಕ್ಯವನ್ನು ನೋಡಿದೆ. ಅವೇನು ತುಯ್ಯೇನು ಐಟ್ ಪಂತೇರು ಯಾನ್ ಖಾಲಿ ಉತ್ಸವ ಮೂರ್ತಿ ಮಾತ್ರ ಅಂದು ಅಂಡ ಉತ್ಸವ ಮೂರ್ತಿ ಸರಿಯುತ್ತನ ಮಾತ್ರ ಉತ್ಸವ ಎಡ್ಡಿಡಾಬುಂಡು ಅಂಚ ಪ್ರತಿಯೊಂದು ಕಾರ್ಯ ಪಡುಗುಡ ಒಡ್ಡ ಈರ್ರಂಜು ಮುತಾಲಿಕೆ ಎಪ್ಪುಡು ಅವು ಈ ಊರ್ದ ಮಾತ ಜನಕಲು ಈರ್ರ ಮಿತ್ತುದೀನ ಗೌರವ ಪ್ರೀತಿದ ದೋತಕ ಅಂಚನೆ ಈರ್ನ ಪಪ್ಪರ್ದ ಇನ್ನ ಬಳವಳಿ ನಾನು ಪನ್ಪೆ ಅಂಚನೆ ವೇದಿಕೆಡ್ ಉಪಸ್ಥಿತರಿಪುನ ಎನ್ನ ಮಾರ್ಗದರ್ಶಕರು ಮಾಜಿ ಸಚಿವರೇನ ಅಭಯಣ್ಣ ಅಂಚನೆ ಖ್ಯಾತ ನ್ಯಾಯವಾದಿಲು ಎಂಗಲ್ಪುರ ಅರ ಎಂತೂದು ಅವರ ಭಾಷಣಕ್ಕೆ ಎಂದು ಮಸ್ತ್ ಕಲ್ಪರು ಉಂಡು ಏಪಲ ಅಂಚಿನ ವಿಜಯಕುಮಾರ್ರೆ ಅಂಚನೆ ಖ್ಯಾತ ವೈದ್ಯರು ಎಂಗಲ್ ಮಾತ ಮುದ್ರಾಡಿಗೆ ಜ್ವರ ಬತ್ತಂದ ಖಾಲಿ CPC ಬಸ್ ಪಾರ್ದು ಪೋಪುನುಂಡು 5 ಮೀಟರ್ ಮರದಿಗೆ ಹೊಡೆದು ಕಡವಡ್ಪುನು ಆ ಮರದಿಗೆ ತೊಂದು ₹2 ₹5 ಮರದಿಗೆ ತೊಂದು ಇಡೀ ಊರಿಗೂ ಎಂಗೆಲ್ಲ ಸಂಜೀವಿನಿ ಲಕ ಎತ್ನ MS ರಾವ್ ಪಂಡ್ರಾಯರು ಮಸ್ತ್ ಹೆಮ್ಮೆ ಹಾಕೊಂಡು ಅರೇನು ತೂನಾಗ ಎಂಗೆಲ್ಲ ಇತ್ತೆಲ್ಲ ಓಲು ತುಂಡಲ್ಲ ಒಂಜಿ ದೇವತಾ ಭಾವನೆ ಬರ್ಪುಂಡು ಆರ್ನ ಅಂಚಿನ ಸರ್ವೀಸ್ ಇಡೀ ಅನ್ನ ಕುಟುಂಬಗಿತ್ತು ಇಡೀ ಅಂಕೆಲ್ಲ ಊರಿಗಿತ್ತು ಅಂಚಿನ MS ರಾವ್ ಸರ್ ಅಂಚನೆ ಸಬ್ ರಿಜಿಸ್ಟ್ರಾರ್ ಯೂನಿವರ್ಸಿಟಿದ ರಿಜಿಸ್ಟ್ರಾರ್ ಆದ್ನ ಡಾಕ್ಟರ್ ಜಯರಾಮ್ ಹೆಗ್ಡೆರ್ ಈ ಊರ್ದಾರು ಪಂಡ್ರ ಎಂಗೆಲೆಗೆ ಮಸ್ತ್ ಹೆಮ್ಮೆ ಆಗ್ಬೋದು ಅಂಚನೆ ವೇದಿಕೆಯಲ್ಲಿ ಪುನಃ ಎಂಗೆಲ್ಲ ಈ ಗ್ರಾಮ ಪಂಚಾಯತ್ ಪ್ರಥಮ ಪ್ರಜೆ ಆತ್ಮೀಯರಾಯನ ಸಂತೋಷ್ ಅಮೀನ್ರೆ ಅಂಚನೆ ಈತ ಮಾತ ಊರುಡು ಒಂಜಿ ಒಗ್ಗಟ್ಟು ಪ್ರೀತಿ ವಾತ್ಸಲ್ಯ ಎಪ್ಪೋಡುದಂಡ ಐಕೊಂಜಿ ಯಜಮಾನಿಕೆ ಬೋಡು ಅವನಿತ್ಯ ಮಲ್ತೊಂದಿಪ್ಪುನು ದೊಡ್ಡ ಮನೆ ಪ್ರಶಾಂತ್ ಅಣ್ಣೆ ಆರ್ನ ಒಂಜಿ ಗುರ್ಕಾರ್ಗೇಡ್ ಈ ಊರ್ದ ಈತೊಂಜಿ ಪುರ್ಲದ ಒಗ್ಗಟ್ಟು ಉಂಡು ಅಂಚನೆ ಹಿರಿಯರಾಯನ ಪ್ರಶಾಂತ್ ಅಣ್ಣ ಅಂಚನೆ ಈ ಅಧಿಕಾರಿ ಯಾರನ್ನ ಪುತ್ರಿ ಜಯಲಕ್ಷ್ಮಿ ಅಕ್ಕ ಅಂಚನೆ ಬೆಂಗಳೂರದ ಉದ್ಯಮಿ ಅಂಡಲ ಊರ್ದ ಪ್ರತಿ ಒಂಜಿ ಕಜ್ಜಡ್ಲ ಏನನ್ನು ತೊಡಗಿಸೋ ಒಂದು ಮಸ್ತ್ ಎಡ್ಡೆ ಬೇಲೆ ಮಲ್ತ ಪುನಃ ಕೃಷ್ಣಣ್ಣ ಅಂಚನೆ ನಮಕ್ ಸುರುಕಾದ ಮಾತಾ MD ಅಧಿಕಾರನ ಬಗ್ಗೆ ಸವಿಸ್ತಾರವಾದ ಪನ್ಯಾಯನ ಆತ್ಮೀಯ ಮಿತ್ರರೆಲ್ಲ ಹಿರಿಯಣ್ಣ ಶಂಕರಣ್ಣ ಅಂಚನೆ ಕೆಳಮನೆ ಸುಧಾಕರ್ ಅಣ್ಣ ಅಂಚನೆ ಚಿಕ್ಕಮಾರ್ ಬೆಟ್ಟದ ಬಾಲಕೃಷ್ಣ ಅಣ್ಣ ಅಂಚನೆ ಮತ್ತವದ ಅರುಣ್ ಶೆಟ್ರೆ ಜಯಕರ್ ಶೆಟ್ರೆ ಅಂಚೆರೆ ವರಂಗ ಬ್ಯಾಂಕ್ದ ಅಧ್ಯಕ್ಷರಾಯನ ಲಕ್ಷ್ಮಣ್ರೆ ಬೊಕ್ಕ ಇನಿಮುಲು ಇಪ್ಪೋಡಿತ್ತು ಕಾರಣಾಂತರದ ಇಪ್ಪಂದಿಪ್ಪನ ಲಯನ್ಸ್ ಕ್ಲಬ್ ಅಧ್ಯಕ್ಷರಾಯನ ಭುಜಂಗ್ ಮಾಸ್ಟೆ STMC ಅಧ್ಯಕ್ಷ ರವಿ ಶೆಟ್ರೆ ಎನ್ನ ಆತ್ಮೀಯ ಮಿತ್ರ ಏನ ಪ್ರಶಾಂತ್ ಶೆಟ್ರೆ ಬೊಕ್ಕನೆ ಎತ್ತ ಮಾತ ಪಿರೋಡು ಮಲ್ಲ ಶಕ್ತಿಯಾದ ಬೆಲೆ ಮಲ್ಪನ ಅರ್ರ ಮಗೆಲ್ಲ ಬತ್ತದ ಎಕಡೆ ಪೊರ್ಲುದ ಪ್ರಾರ್ಥನೆ ಮಲ್ತಿರು ಎಂಗೆಲ್ಲ ಒಂಜಿ 2-3 ನಿಮಿಷ ಬಾರಿ ಯಾರ ಎಂಗೆ ಕೃಷ್ಣ ಮಠ ಇಟ್ಲ ಕಾಂಡ್ ಕೃಷ್ಣ ಮಠ ಕಾಂಡೆ ಏಪಲ್ ಅಂಚಿನ ಶ್ಲೋಕನ್ ಇಜರೆಕೆಲ್ಲ ಮೊಬೈಲ್ ಪೂರ ಏಪಲ ಕೆನ್ನ ಖುಷಿ ಆಗ್ಬಿಡು ಅಂಚಿನ ಬಾರಿದ ಪೊರ್ಲುದ ಪ್ರಾರ್ಥನೆ ಮಲ್ತನ ಅರ್ರ ಪಪ್ಪಲ್ಲಿರು ಈಗೆಲ್ಲ ಆತ್ಮೀಯರನ್ನ ಸದಾಶಿವ ಭಟ್ರೆ ಬೊಕ್ಕ ಈ ಕಾರ್ಯಕ್ರಮದ ಪಿರೋಡು ಶಂಕರಣ್ಣೆ ಏತ್ ಒಂಜಿ ಮುತುವರ್ಜಿಗೆ ತೊಂದು ಮಲ್ಪೋಡುದು ಮನಸ್ಸು ಮಲ್ದಿರಡಲ್ಲ ತಮ್ಮಲ್ಲೇನೆ ಪೇರೋಡು ಒಂಜಿ ಗಟ್ಟಿದ 60 ಎತ್ತಂಡ ಎಡ್ಡೆ ಬೇಲಾಬಿಡು ಮನ್ಪೇನ ಮಲ್ತು ತೋಜಾಯನ ಹರೀಶ್ ಶೆಟ್ರೆ ಅಂಚೆನೆ ಮುಲ್ತ ಮಾತ ಕಜ್ಜೇಡ್ ಅಶೋಕರ್ ಮೂರ್ತಿ ಸಣ್ಣದಾದರೂ ಕೀರ್ತಿ ದೊಡ್ಡದಿಗೆ ಓಲ್ಲ ಎದುರು ಬರ್ಪುಜೇರು ಎಂಗಲ್ ಲಯನ್ಸ್ ಕ್ಲಬ್ ಇಪ್ಪು ಮುನ್ಯಾಲ್ ಡಿಪ್ಪು ಪೂರ ದೇವಸ್ಥಾನ ಬೇಲೆ ಇಡ್ಲ ಎಡ್ಡೆ ಬೇಲೆ ಮಲ್ತು ಪುರ ಅಶೋಕ್ ಎಂ ಶೆಟ್ರೆ ಅಂಚೆನೆ ಜನಾರ್ದನ್ ರೇ ಹೃದಯ ಶೆಟ್ರೆ ತಾರಾವತಿ ಅಕ್ಕ ಶ್ರೀಮತಿ ಅನಿತಾ ಬಿ ಶೆಟ್ರೆ ಸವಿತಾ ಶೆಟ್ಟರೆ ಸುಕುಮಾರ್ ಆಚಾರ್ಯ ഞാൻ ദായ മാത്ത പുതാർ പണ്ടേ പണ്ട മൂല്യ റേക്കാട് പാത്തര പണ്ടേര് ആണ്ട് ആര് എന്നെ മാത്രം പുതാർ ಬಿಡ್ತೆ ರೇಕಾಡು ನೀವು ಲೇರ್ಲ ತಪ್ಪು ತೆರಿ ಹೊಡ್ಸಿ ಆರು ಪ್ರೀತಿರು ಬಿಡ್ತಾರೋ ಅದಾಳ ಗರ್ವ ಬಿಡ್ತಾನಂತೆ ಏಕಡೆ ಪಾತ್ರ ಎನ್ನ ಪುದಾರ್ ಬಿಡ್ದು ಹೋಗ್ತು ಸರ್ ಅಂದ್ ಆರು ಪಕ್ಕ ಪಂಡೆ ರೇಖ ಉಲ್ಲೇಖ ಅಂಡ್ ಇತ್ತಾರು ಗರ್ವಾರು ಬಿಡ್ತಾನಂತ ಆರು ಕಣ್ತಪ್ಪಟ್ಟು ಬಿಡ್ದಿಪ್ಪಾರ ಬಂದುಲೆ ದಾದಾಲ ಇಪ್ಪಡ್ಯಾವು ಮಸ್ತ್ ಖುಷಿ ಆಗ್ಬಂಡು ಪಡುಗುಡೂರು ಪಂಡ ಯಾನ್ ಏಪಲ ಪನ್ಪುನುಂಡು ಒಂದು ಎನ್ನ ಕುಡಂಜಿ ಊರತ್ತು ಒಂದು ಎನ್ನ ಕುಡಂಜಿ ಇಲ್ಲು ದೇಪಂಡ ಮುಲ್ತ ಜನಕಲ್ನ ಹೃದಯ ವೈಶಾಲ್ಯತೆ ಏತುಮಲ್ಲ ಅಗಲ ಮನಸ್ಸು ಏತುಮಲ್ಲ ವ್ಯಕ್ತಿತ್ವ ಏತುಮಲ್ಲ ದೇಪಂಡ ಮೂಲಂಜಿ 10% ಜನ
ಅತಿ ಶ್ರೀಮಂತರು ಇಪ್ಪೇರು, ಒಂದು 20% ಜನ ಮಧ್ಯಮ ವರ್ಗದಾಗಲಿಪ್ಪೇರು, 1 ಜನ 40% ಜನ ಬೇಲೆ ಮಲ್ಪನಾಗಲಿಪ್ಪೇರು. ಆಂಡ ನಮ್ಮ ಮುಲ್ತ ಒವೇ ಕಾರ್ಯಕ್ರಮ ತುಂಡಲ ಅವಳು ದಾದ ಒಂಜಿ ಭಿನ್ನಾಭಿಪ್ರಾಯದ ಅಂತೆ ಏರುಪೇರುದ ಅಂತೆ ಮಾತೆರನ ಒಟ್ಟು ಪಾರ್ದು ಒಂಜಿ ಎಡ್ಡೆಡು ಪೋಪುನ ಮಲ್ಲ ಊರು ಉಂಡುಡ ಈಗೆಲ್ಲ ಕಾರ್ಕಳ ತಾಲೂಕು ಪಡುಕುಡೂರು ಪಂಡ್ರೆ ಏನು ಮಸ್ತ್ ಹೆಮ್ಮೆ ಪಡ ಬಂದಲೆ. ಮುಲ್ತ ಜವನರಿಪ್ಪರಾವು, ಅಕ್ಕನಗುಲಿಪ್ಪರಾವು, ಅಮ್ಮನಗುಲಿಪ್ಪರಾವು ಒವೇ ಕಾರ್ಯಕ್ರಮ ಬತ್ತೂನಾಗ ಅಂಚ ನಿಗಲ ಮಲ್ಲ ಹೃದಯಗ್ ವಿಜಯಕುಮಾರ್ ಪಂಡೇರು ಪನ್ನಾಗ MD ಅಧಿಕಾರಿನ ಬಗ್ಗೆ ಆರ್ನ ಬಗ್ಗೆ ಮಸ್ತ್ ಪಾತಿರ್ನಾಥ ಮಲ್ಲ ಪ್ರಾಯ ಹೆಂಗೆ ಆತಜಿ ಬೊಕ್ಕ ಹೆಂಗೆ ಗೊತ್ತುಲ ಇಜ್ಜಿ ಅಂಡ್ ಹೆಂಗೆ ಕೇಂದ್ರ ಪರಮಾಶ್ಚರ್ಯ ಅಂಡ್ ಇಂಚಲ ಒಂಜಿ ಮನುಷ್ಯರು ಇತ್ತೆರತ ಭೂಮಿಡಿ ಪನ್ಪುಡೇನು ಕತೆಟಿಕೆ ಅಂದ ಅಂಡ ನಿಜ ರೂಪಡ್ತು ಇನ್ನು ನಿಗುಲ್ ಮಾತ ಉಲ್ಲೇರು ಆರ್ನ ಮಾತ ಒಂಜಿ 6,000 ಎಕರೆ ಇಂಜಿ ಮಾತ ರಾಜಕೀಯ ಎಂಚೊಂಡು ಬಂಡ ಆಜಿ ಸೆನ್ಸ್ ಇತ್ತನೆ 6,000 ಎಕರೆ ಮಲ್ಪಿ ಅಂಚ ಹೆಂಗೆ ಪೋಡಿಗೆ ಯಾವ್ದುಂಡು ಹೆಂಗೆಲ್ಲ ಸ್ವಾತಂತ್ರ್ಯವಲ್ಲ ಪಿರಬೋಬುಣ ಅಂದ್ ಪೋಡಿಗೆ ಆಗ್ಬಿಟ್ಟು ನಿತ್ಯದ ವ್ಯವಸ್ಥೆ ತೂನಾಗ ಅಂಚಿನ ಕೆಟ್ಟ ವ್ಯವಸ್ಥೆ ಎಂಕಲುಲ್ಲ ಅವೇನು ತೂಪುನಂಚಿನ ಕೆಟ್ಟ ವ್ಯವಸ್ಥೆ ಹೆಂಗೆಲ್ಲ ಕಣ್ಣಾತನಾತ ಅಂದ್ ಹೆಂಗೆ ಮಸ್ತ್ ಎತೋ ಸರಿ ಬೇಜಾರಾಗ್ಬಿಡು ಐಕೋಸ್ಕರ ದೇಪಂಡ ಅಂಚ ಐಕೋಸ್ಕರ ಈ ರಾಜಕೀಯ ವ್ಯವಸ್ಥೆ ಬೈದು ನಮ್ಮ ಅಂಚೆಪ್ಪನಾಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಅವು ಬರೋಡು ತುಂಬು ಏತ್ ಹೋರಾಟ ಮಂದಿರ ಗಾಂಧೀಜಿ ದಿಪ್ಪರೆವು ಇಂಚಿನ MD ಅಧಿಕಾರಿ ನಂಚಿನಾಗಲು ನಮ್ಮನ ಈ ಊರುಳ್ಳ ಕುತೊಂದು ಆತಮಲ್ಲ ಕನಸು ಕಾಣದು ಆತಮಲ್ಲ ಐಶ್ವರ್ಯ ಇತ್ತನಲ್ಲ ಅಂತಸ್ತಿತ್ತನಲ್ಲ ಆರ ಬಿಡದಿ ಕಮಲಾತಿ ಅಮ್ಮನೊಟ್ಟು ಸೇರೊಂದು ಇಂಚಿನ ಹೋರಾಟ ಮಂತದ್ದು 5 ಬೊಕ್ಕ ಬತ್ತನ ಭೂಮಸದ ಕಾಯ್ದೆ ಅವು ಬತ್ತಿ ಬೊಕ್ಕಲ್ಲ ಅವೇ ಮನಸ್ಸಿನ ದಿವೊಂದು ಪೂರ ಜನಕ್ಕೆ 6,000 ಎಕರೆ ಜಾಗ ಎತ್ತನು ಅವನು ಬುಡ್ದು ಕೊಡ್ತಿರೋದ ಅಂಡ ನೆಡ್ದು ಮಲ್ಲ ಅಭಿನಂದನೆ ಬೊಕ್ಕ ದಾಲೆ ಎಂಗುಲು ಪಂಡ್ರಜ್ಜಿ ಅವೇನು ಕುಡರ ನೆನಪಲ್ಪಂಚಿನ ಬೇಲೆಯನ್ನು ಮಲ್ತನ ಈ ಇಡೀ ಊರೇ ಧನ್ಯ ಅಂತ ಎನ್ನುವೇನು ಇದು ದೊಡ್ಡ ಕಾಸು ಮಸ್ತ್ ಜನ ಟಿಪ್ಪು ಆಂಡಲ ಅವೇನು ಓಲ ಸದ್ವಿನಿಯೋಗ ಆಗ್ಬಿಡು ಅದ ಮಾತ್ರ ಈ ಕೊಂಚ ಬೆಲೆ ಬರ್ಪುಣು ಅಂಚಿನ ಬಾರಿ ಎಡ್ಡೆ ರೀತಿಯ ವಿನಿಯೋಗ ಪಡುಕುರುಡು ಆವಡ್ದಾಂಡ ನಮ್ಮ ಮಾತ ನಮ್ಮಿನ ಭದ್ರಕಾಳಿ ಅಪ್ಪೆಲ್ಲ ಆ ಮಾತ ದೈವ ದೇವರ ಲೈಕ್ ಕಾರಣ ಅಂತ ಪನ್ಪೆ ಅಂಚಿನ ಎಡ್ಡೆ ಬೇಲೆ ಆತನು ದುಂಬದ ದಿನಟ್ ಬಾಕಿದಾಗಲು ಪನ್ಲಕ್ಕನೆ ಅರ್ನ ಮಗಲ್ಲ ಉಲ್ಲೇರು ಇಲ್ಲದಾಗಲ್ಲ ಉಲ್ಲೇರು ಅರ್ನ MD ಅಧಿಕಾರಿ ಅರ್ನ ಧರ್ಮಪತ್ಯನ ಕಮಲತ್ತೆ ಅಮ್ಮನಲ್ಲ ಪ್ರತಿಮೆ ಮಲ್ಪುನಂಚಿನ ಉದ್ದೇಶ ನಮ್ಮ ದಿವೋನ್ಗ ದೇವರು ಖಂಡಿತ ಅವೇನು ಕೈಗೂಡ ಬೇರು ಐಕ ಮಾತ ನಮ್ಮ ಒಟ್ಟಾದು ಸೇರಿದ ಮಲ್ಪುನ ಬೇಲೇನು ಮಲ್ಪುಗ ಬಂದು ಈಗೆಲ್ಲ ಜಾಸ್ತಿ ತಾಳ್ಮೆ ಪರೀಕ್ಷೆ ಮಲ್ಪುಜಿ ಖಂಡಿತ ಆಟಿದ ಕೊನೆಯ ದಿನಟುಲ್ಲ ಕಾಪು ರಂಗ ತರಗದಂಗಲ್ಲ ನಾಟಕ ತೋರಗೋಸ್ಕರ ಮಾತ್ರ ಅವಳು ಉಂತುದೇರೆ ವಿನಃ ಖಂಡಿತ ಭಾಷಣಕ್ಕೆ ಇರ್ದಾಗ ಜಾಸ್ತಿ ಜನ ಉಂತುದಿಯರು ದೇಪಂಡ ರಂಗ ತರಂಗದ ಈ ಒಂಜಿ ತಿಂಗಳು ಆಟಿದ ಮಾತಿರ್ಲ ಬೇಜಾರಡು ಓಲ ನಾಟಕ ಬರೋ ತೂತಿದ್ಯರು ವಿಜಯಕುಮಾರ್ ಗೊತ್ತು ಜನ ನಿಜ ಇರ್ಲ ಪಂತು ಬರ ಸರ್ ಆ ನಾಟಕ ತೋರಗೋಸ್ಕರ ನಿಶಬ್ದವಾದ ಮಾತಿರ್ಲ ಕುಲ್ದೇರೆ ವಿನಃ ಭಾಷಣಕ್ಕೆ ಏನ್ರಾತ್ ದಾದಲೆಪ್ಪು ಎಡ್ಡೆ ಕಾರ್ಯಕ್ರಮ ನಡೆದಲ ಎಡ್ಡೆ ಬೇಲೇನು ಎಡ್ಡೆ ರೀತಿ ಶಾಲೆ ಉಂಡು ಮೂಲು ಈ ಶಾಲೆದ ಎಡ್ಲಂಚೇನೆ ಪರ್ಮನೆಂಟ್ ಟೀಚರ್ಸ್ ಎಡ್ಡೆ ಜನ ಎಪ್ಪುನು 1-2 ಶಾಲೆ ಉಂಡು ಅವೇನು ಇಂಗ್ಲೀಷ್ಲ ಮೂಲ ಬೋಧನೆ ಮಲ್ಪಂಚನೆ ಬೇಲೇನು ಎಂಗೆಲ್ಲ ಪಿರಾಡು ಕುಡುದ ಜವನೇರ್ಲೇರು ಮೊಗಲೆಡ್ ದೋಸರದೊಂದು ಅವನುಂಡು ಸರ್ ಮಾತ ಬಾಂಬೆದ ಬಂದುಲು ಬಾಂಬೆ ಹಿಡಿತನಲ್ಲ ಆಗಲ್ಲ ಮನಸ್ಸು ಆಗಲ್ಲ ಪೂರ ಹೃದಯ ಎಪ್ಪುನು ಪಡುಕುರುಡು ಡೈಲಿ ಒಂಜಿ ಸರಿ ಆಗಲು ಮನಸ್ಸಾರೆ ಪಡುಕುರು ಬತ್ತು ಒಪ್ಪೇರು ದೇವಸ್ಥಾನಕ್ಕೆ ಇಪ್ಪರವು ಆಗಲ್ಲ ಇಲ್ಲಾಗಿಪ್ಪರವು ಅಂಚಿನ ಪ್ರವೃತ್ತಿ ಪುನಃ ಒಂದು ಆದರ್ಶ ಊರು ಬಂಡ ಪಡುಕುಡೂರು ಆಗಲ್ಲ ಮೋಹನದ ತೆಲಿಕೆ ಆಗಲ್ಲ ಏಪಲ ಹೆಂಗಲ್ಲಿ ಸ್ವೀಕರಿಸವನು ಒಂದು ಬಿನ್ನೆರ್ಲ ಕತ್ತೆ ಇಲ್ಲದಾಗಲ್ಲಕ್ಕ ಸ್ವೀಕರಿಸವಿ ನಾವು ಬಾಂಬೆ ಪಾಡು ಊರು ಬರಡು ಅಂಚಿನ ಒಂದು ಪದ್ಧತಿ ಪುನಃ ಎಡ್ಡೆ ಊರು ಇತ್ತು ನಾವು ಪಡುಕುಡೂರು ಯಾನು ಓಲ್ಲ ಪಂಡ್ರ ಅತ್ಯಂತ ಹೆಮ್ಮೆ ಪಡವೆ ಅಂಚೆನೆ ಯೋಧರನೆಗಲಿನ ಸನ್ಮಾನ ಮಲ್ಪನ ಅಂಚಿನ ಮಲ್ಲ ಬೇಲೇನು ಮಲ್ದಾರು ಮೊಗಲು ಮಾತ ಹೆಂಗಲ್ಲ ಊರ್ದಾಗಲೊಂದು ಕೆಲವರಿಗೆ ಪರಿಚಯ ಮಲ್ತಾರೆ ಕೆಲವು ಜನ ಗೊತ್ತಿದ್ಜಿ ವಿಶ್ವಾನ್ ಶೆಟ್ಟರನ ಪ್ರಭಾಕರನ ಹೆಂಗಲು ಗುರ್ತೈತನು ಬೊಕ್ಕ ನಡ್ಮುಜ್ಜ ಅಂತ ಹೆಂಗಿಲ್ಲ ಅದು ಗೊತ್ತಿದ್ದೀಜಿ ಖಂಡಿತ ಮಲ್ಲ ಬೇಲೇನು ಸೇನೆಗಾದ ಮಲ್ದರು ಅಲ್ದು ಬೊಕ್ಕ ಮಾಸ್ಟರ್ನೆ ಅಂಚೆನೆ ಜಯರಾಮಣ್ಣನ ಮಾತ ಸನ್ಮಾನ ಮಲ್ಪಂಚಿನ ಮಲ್ಲ ಬೇಲೇನು ಮಲ್ದರು ನಿರ್ಲ ಎಡ್ಡೆ ಬೇಲೇನು ಮಲ್ಪಂಚಿನ ಶಕ್ತಿ ನಮ್ಮ ನಂಬಿನ ಮಾತ ದೈವ ದೇವರು ನಂಗೆ ಕೊರಡು ಏಪಲ ನಿಗಲ್ನ ಇಲ್ಲದಯಾದ ನಿಗಲ್ಲ ಊರ್ದಯಾದ ನಿಗಲ್ದ ಪ್ರತಿ ಕಜ್ಜಾಡ್ಲ ನಿಗಲ್ನೊಟ್ಟು ಏಪಲ ನಿಪ್ಪೆ ಅಂತ ಪನ್ನೊಂದು ಎಂಕಿಲ ಅವಕಾಶ ಕೊರ್ನಿಗೆ ನಿಗಲೆ ಮಾತ ವಂದಿಸೋದು ಏನಾರ ಅಡ್ಡ ಪಾತ ಇರುವಂತವೆ. ಜೈ ಹಿಂದ್. ಪಡುಕುಡೂರು ನನ್ನ ಇನ್ನೊಂದು ಮನೆ. ಬಹಳ ಖುಷಿ ಕೊಟ್ಟ ಮಾತು. ವಂದನೆಗಳು ಮುನಿಯಾಲ ಉದಯ್ ಕುಮಾರ್ ಶೆಟ್ಟಿ ಅವರೇ. ಈ ಪ್ರತಿಮೆ ಅನಾವರಣಗೊಳ್ಳಬೇಕಾದ್ರೆ ಅದರ ಹಿಂದೆ 2.5 ವರ್ಷಗಳ ಸುದೀರ್ಘ ತಪಸ್ಸಿದೆ. ಅನೇಕ ಕಾನೂನಿನ ತೊಡಕುಗಳನ್ನು ಸಮಿತಿ ಎದುರಿಸಬೇಕಾಯಿತು. ಅನೇಕ ಸರ್ಕಾರಿ ಇಲಾಖೆಗಳಿಗೆ ತಾಕಬೇಕಾಯಿತು. ಆ ಹೊತ್ತಿನಲ್ಲಿ ಒಬ್ಬ ಡೈನಾಮಿಕ್ ಲೀಡರ್ ನಮ್ಮ ಪಡುಪರ್ಕಳ ಹರೀಶ್ ಶೆಟ್ಟಿ, ಶಂಕರ ಶೆಟ್ಟಿ ಅವರಿಗೆ ಬಲಭುಜವಾಗಿ ನಿಂತವರು. ಅವರ ಹೆಸರನ್ನ ಹೇಳದೇ ಇದ್ರೆ ನಾವು ಕೃತಜ್ಞರಾಗ್ತೇವೆ. ಖಂಡಿತವಾಗಿಯೂ ಗುರಿ ಮುಟ್ಟದೆ ವಿಶ್ರಮಿಸುವ ಛಾತಿಯ ವ್ಯಕ್ತಿಯೇ ಅಲ್ಲ ಅವರು ಮತ್ತಾರಲ್ಲ, ಶಿವಪುರ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಶಿವಪುರ ಸುರೇಶ್ ಶೆಟ್ಟಿ ಅವರು. ಅವರ ಹೆಸರನ್ನ ಇಲ್ಲಿ ಉಲ್ಲೇಖಿಸಲಿಕ್ಕೆ ನಾವು ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಬಂಧುಗಳೇ,
ಕೂತವರಲ್ಲಿ ಅನೇಕ ಜನ ಅಭಿಮಾನಿಗಳಾಗಿರುವಂತಹ ವ್ಯಕ್ತಿಯೊಬ್ಬರು ವೇದಿಕೆ ಮೇಲಿದ್ದಾರೆ. ಪಡುಕುಡೂರು ಬೀಡಿನ MD ಅಧಿಕಾರಿಯವರ ಕುಟುಂಬ ವೈದ್ಯರಾಗಿದ್ರು ಅವರು. ಮುದ್ರಾಡಿಯಿಂದ ವರಂಗಕ್ಕೆ ಬಂದು ವರಂಗದಿಂದ ನಡೆದುಕೊಂಡು ಪಡುಕುಡೂರು ಬೀಡಿಗೆ ಬಂದು ವೈದ್ಯಕೀಯ ಅವರಿಗೆ ಚಿಕಿತ್ಸೆಯನ್ನ ಮಾಡ್ತಾ ಇದ್ದಂಥ ಡಾಕ್ಟರ್ MS ರಾವ್ರವರು MD ಅಧಿಕಾರಿಯವರ ಹುಟ್ಟೂರಿನವರು. ಅವರ ಮಾತುಗಳಿಗಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಮಾಜಿ ಮುಖ್ಯಮಂತ್ರಿಗಳೇ, ಹಾಲಿ MLA ಅವರೇ, ಹಾಗೆ ಭಾಳಷ್ಟು ಜನ ವೇದಿಕೆಯಲ್ಲಿ ಮೈನರಿದ್ದಾರೆ, ಎಲ್ಲರಿಗೂ ಗೌರವಪೂರ್ವಕ ವಂದನೆಗಳನ್ನು ಹೇಳ್ತಾ ನಾನೆರಡು ಮಾತಾಡ್ತೇನೆ. ಸಭಿಕರನ್ನು ಬಿಟ್ಟಿದ್ದೇನೆ. ಸಭಿಕ ಮಹಾಶಯರೇ, MD ಅಧಿಕಾರಿಗಳ ನೀವೆಲ್ಲ ಅಭಿಮಾನಿಗಳೇ, ಹಾಗೆ MD ಅಧಿಕಾರಿ ಕಮಲಾವತಿ ಅಧಿಕಾರಿಯವರ ವಂಶವೃಕ್ಷದ ಕುಡಿಗಳೇ. ಭಾಳ ಖುಷಿ ಆಗ್ತಾಯಿದೆ. ಒಂದು ಪುತ್ಥಳಿ ಅಂತ ಹೇಳಿದರೆ, ವಾಲ್ಮೀಕಿ ಮಹರ್ಷಿ ರಾಮನನ್ನು ಅಕ್ಷರದಲ್ಲಿ ಕೆತ್ತಿದ್ದಾನೆ. ಅರುಣ್ ರಾಜ್ ಮೈಸೂರಿನವರು ರಾಮನನ್ನು ಕಲ್ಲಿನಲ್ಲಿ ಕೆತ್ತಾರೆ. ಅದೇ ಅರುಣ್ ರಾಜ್ ಅವರು MD ಅಧಿಕಾರಿಗಳ ಒಂದು ಪುತ್ಥಳಿಯನ್ನು ಇಲ್ಲಿ ಕೆತ್ತಿ ನೀವೆಲ್ಲ ಒಂದು ಇಲ್ಲಿ ಅದನ್ನು ಸ್ಥಾಪನೆಯಾಗಿದೆ. ಶಾಶ್ವತವಾಗಿ ಒಂದು ಇಲ್ಲಿ ಅವರ ನೆನಪು ಉಳಿಯುವ ಹಾಗೆ ಮಾಡಿದ್ದು ಬಹಳ ಅಭಿನಂದನೀಯ ಅಂತ ಹೇಳ್ತೇನೆ. ಸ್ವಲ್ಪ ಅವರು ತೀರಿಕೊಂಡು ಒಂದು 50 ವರ್ಷ ಆಯಿತು. ಬೆಟರ್ ಲೇಟ್ ದ್ಯಾನ್ ಎವರ್ ಅಂತ ಹೇಳ್ತಾರೆ. ಸ್ವಲ್ಪ ತಡವಾದರೂ ತೊಂದರೆ ಇಲ್ಲ, ಮಾಡಿದ್ದೀರೇನು ಅಂತ ಒಂದು ಧನ್ಯತೆಯನ್ನು ನಾವು ಕಾಣ್ತಾ ಇದ್ದೇವೆ. ಬಹುಶಃ MD ಅಧಿಕಾರಿಗಳ ಕಾರ್ಯಕ್ಷೇತ್ರ ರಂಗಸ್ಥಳ ಅನ್ನೋದು ಮುದ್ರಣೆಯಲ್ಲಿ ಪ್ರಾರಂಭ ಆದ್ದು. ನಾನು ಒಂದು ಮಾತು ಹೇಳಲಿಕ್ಕೆ ಯತ್ನಿಸ್ತೇನೆ. ಇವತ್ತು ನಾವು MD ಅಧಿಕಾರಿಗಳ ಅವರ ಧರ್ಮಪತ್ನಿ ಕಮಲಾವತಿ ಅಧಿಕಾರಿಗಳು ಅವರ ನನ್ನ ಮೆಚ್ಚುಗೆಗೆ ಪಾತ್ರರಾದರವರು. ಒಬ್ಬ ಮಹಿಳೆ, 20 ವರ್ಷದ ಮಹಿಳೆ 6 ತಿಂಗಳ ಮಗುವನ್ನು ಮನೆಯಲ್ಲಿ ಬಿಟ್ಟು ಜೈಲು ಸೇರಿದರೆ ಅದೊಂದು ಅದ್ಭುತವಾದಂಥ ವಿಷಯ. ಅಮ್ಮೆಂಬಳ ಬಾಳಪ್ಪನವರು ಒಮ್ಮೆ ನಾನು ಅವರನ್ನು ಭೇಟಿಯಾದಾಗ 1997 ಇಸ್ವಿಯಲ್ಲಿ ಇದು ನಮ್ಮ ಪಠ್ಯಪುಸ್ತಕದಲ್ಲಿ ಬರಬೇಕಂತ ಅವರು ಹೇಳಿದರು. ಆದರೆ ಅದು ಆಗಲಿಲ್ಲ. MD ಅಧಿಕಾರಿಗಳು ತುಸು ಗಂಭೀರ ಪ್ರವೃತ್ತಿಯವರು. ಅವರ ಬಗ್ಗೆ ನನ್ನ ಸ್ನೇಹ ಏನಿರಲಿಲ್ಲ, ಸಲುಗೆ ಕೂಡ ಇರಲಿಲ್ಲ. ಆದರೆ ಅವರ ಧರ್ಮಪತ್ನಿ ಕಮಲಾವತಿ ಅಧಿಕಾರಿಗಳು ತುಂಬ ಸಲುಗೆಯಿಂದ ಮಾತಾಡ್ತಾ ಇದ್ದರು. ನಾನು ಅವ್ರ ಹತ್ರ ಕೇಳ್ತಿದ್ದೆ, ನೀವು ಎಲ್ಲಿ ಜೈಲಿಗೆ ಹೋದ್ದು? ಬಳ್ಳಾರಿಗೆ ಅಂತ. ಬಳ್ಳಾರಿಗೆ ಜೈಲಿಗೆ ಹೋದ್ದಲ್ಲ, ನಾನು ಆಲಿಪುರ ಅಂತ. ಯಾಕೆ ಕೇಳಿದ? ಬಳ್ಳಾರಿ ಜೈಲ್ ಹೌಸ್ಫುಲ್ ಆಗಿತ್ತಂತ. ಹಾಗಾಗಿ ಇವರಿಗೆ ಆಲಿಪುರ ಅನ್ನೋ ಒಂದು ಬ್ಯಾರಕ್ನಲ್ಲಿ ಹಾಕಿದ್ರು. ನಾನು ಸ್ವಲ್ಪ ಗಲಾಟೆ ಮಾಡಿದೆ ಅಂತ ಹೇಳಿದರು. ಏನು ಗಲಾಟೆ ಮಾಡಿದೆ ಅಂತ. ನಾವು 200 ಮುಡಿ ಹುಟ್ಟುವಳಿ ಅಕ್ಕಿ ಇರುವಂಥ ಧನಿಕರು, ನಮಗೆ ಆ ಬ್ರಿಟಿಷ್ ಕಾಲದಲ್ಲಿ ದರ್ಜೆ ಕೊಡಬೇಕು ಅಂತ ಒಬ್ಬರು ಜೈಲರಿದ್ದರಂತೆ, ಕಾರ್ಕಳದವರು, ಅವರು ಕ್ರಿಶ್ಚನ್. ಅವ್ರ ಹತ್ರ ಗಲಾಟೆ ಮಾಡಿದ್ರಂತೆ. ಹಾಗೆ ಅವರಿಗೆ ಸಿಕ್ಕಿತು. ಆಮೇಲೆ ಈ MD ಅಧಿಕಾರಿಗಳು ಕ್ವಿಟ್ ಇಂಡಿಯಾ ಚಳವಳಿ 1942, ನನ್ನ ಮಾಡೆಲ್ ಅದೇ 1942. ಮುದ್ರಾಡಿಯಲ್ಲಿ ಒಂದು ಸಂಘಟನೆಯನ್ನು ಮಾಡಿಕೊಂಡು ಒಂದು ಚಳವಳಿ, ಹೋರಾಟ, ರಸ್ತೆಗೆ ಕಲ್ಲಿಡುವಂಥದ್ದು, ಮರ ಕಡಿಯುವಂಥದ್ದು, ಇಂಥ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದಂತ ಅವರೇ ಹೇಳಿದರು. ಮುದ್ರಾಡಿ ಒಂದು ಗಾಂಧಿ ಗ್ರಾಮ ಅನ್ನುವಂಥ ಒಂದು ಅನಿಸಿಕೆ ಇತ್ತಂತೆ, ಅವರೇ ಹೇಳಿದ್ದು ನನಗೆ. ಅಲ್ಲಿ ಮುದ್ರಾಡಿಯಲ್ಲಿ ಒಂದು ಹಾಡಿ ಇತ್ತದು, ಅದು ಗಾಂಧಿ ವನ ಅಂತ ಅವರು ಹೆಸರುತ್ತಿದ್ದರು. ಹಾಗೆ ಮುದ್ರಾಡಿಯವರ ಈ ಕಿರುಕುಳ ತಡೆಯಲಾಗದೆ ಬ್ರಿಟಿಷರು ದೊಂಬಿ ತೆರಿಗೆಯನ್ನು ಹಾಕಲಿಕ್ಕೆ ತಯಾರು ಮಾಡಿದ್ರು ಅಂತ ಸ್ವತಃ MD ಅಧಿಕಾರಿಗಳೇ ನನ್ನ ಹತ್ರ ಹೇಳ್ತಿದ್ರು. ಅವರ ಒಂದು ರಾಷ್ಟ್ರಭಕ್ತಿ, ದೇಶಭಕ್ತಿಗೆ ಒಂದು ಸಣ್ಣ ಉದಾಹರಣೆ ಕೊಟ್ಟು ನಾನು 2 ಮಾತನ್ನು ಮುಗಿಸ್ತೇನೆ. ಮುದ್ರಾಡಿಯಲ್ಲಿ ಅವರು 1944ರಲ್ಲಿ ಅಕ್ಟೋಬರ್ 2ರಂದು ಒಂದು ಖಾಸಗಿ ಶಾಲೆಯನ್ನು ತೆರೆದರು. ಅವರು ಖಾಸಗಿ ಶಾಲೆ, ಅವರ ಖಾಸಗಿ ಕಟ್ಟಡ, ಉಪಾಧ್ಯಾಯರು ಎಲ್ಲ ಅವರೇ.
ಅದು ಅಕ್ಟೋಬರ್ 2 ಅಂದರೆ ಗಾಂಧಿ ಜಯಂತಿ ಅಂತ ನಿಮಗೆ ಬೇರೆ ಏನು ಹೇಳಬೇಕಾಗಿಲ್ಲ. ಅದರಲ್ಲಿ ಅದು ಕಸ್ತೂರ್ಬಾ ಸ್ಮಾರಕ ಶಾಲೆ ಅಂತ. ಕಸ್ತೂರ್ಬಾ ಅವರವರು 1944 ಫೆಬ್ರವರಿಯಲ್ಲಿ ತೀರ್ಕೊಂಡ್ರು. ಬಹುಶಃ ನಮ್ಮ ದೇಶದಲ್ಲಿ ಕಸ್ತೂರ್ಬಾ ಹೆಸರಿನಲ್ಲಿ ಇದ್ದ ಮೊದಲ ಸ್ಮಾರಕ ಅನ್ನೋದು ಮುದ್ದಾಡಿದ್ದಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಎರಡನೇದಾಗಿ ಕಸ್ತೂರ್ಬಾ ಅಂದರೆ KMC ಅಂತ ನಿಮಗೆ ಮಣಿಪಾಲ್ ಅವ್ರದ್ದು, ಅದು 1950ರ ದಶಕದಲ್ಲಿ ಬಂದದ್ದು. ಇನ್ನೊಂದು ವಿಚಾರ ಅಂದರೆ ಅಂಥ ಒಂದು ಸಣ್ಣ ಮುದ್ದಾಡಿಯ ಒಂದು 100 ಜನಸಂಖ್ಯೆ 1000 ಜನಸಂಖ್ಯೆ ಇರುವಂಥ ಒಂದು ಪ್ರದೇಶಗಳಲ್ಲಿ ಒಂದು ಲೋವರ್ ಪ್ರೈಮರಿ ಶಾಲೆ ಸ್ಥಾಪನೆ ಮಾಡಿ ಒಬ್ಬರು ಹಿಂದಿ ಪಂಡಿತರನ್ನು ನಿಯೋಜಿಸ್ತಾರವರು. ನೀವು ಆಲೋಚನೆ ಮಾಡಿ, ಹಿಂದಿ ಅನ್ನೋದು ಆಗ ರಾಷ್ಟ್ರ ಭಾಷೆ, ರಾಷ್ಟ್ರ ಪ್ರೇಮ ಅಂತಿತ್ತು. ಹಿಂದಿ ಪಂಡಿತರು ಅಂದರೆ ಬೇರೆ ಯಾರಲ್ಲ, ಅಮ್ಮಂಬಳ ಬಾಳಪ್ಪ. ಅಮ್ಮಂಬಳ ಬಾಳಪ್ಪನವರನ್ನು ಬಂಟ್ವಾಳದಿಂದ ಕರೆತಂದು ಅವರು ಕೂಡ ಒಂದು ಭಾಳಷ್ಟು ಚಟುವಟಿಕೆಗಳನ್ನು ಮಾಡಿದವರು. ಜಾರ್ಜ್ ಫರ್ನಾಂಡಿಸರ ಗುರು ಅವರನ್ನು ನಾನು ಸಂದರ್ಶಿಸಿದ್ದೆ. ಮುದ್ದಾಡಿಯಲ್ಲಿ ಯಾವ ಥರ ಎಲ್ಲ ಮಾಡ್ತಿದ್ರು ಅಂತ. ಮಹಾತ್ಮ ಗಾಂಧಿಯವರ ಸೂಚನೆ ಬಂದು 2-3 ದಿನಗಳಲ್ಲೇ ಈ MD ಅಧಿಕಾರಿ ಅವರೆಲ್ಲ ಒಟ್ಟಾಗಿ ಈ ವಿದೇಶಿ ಬಟ್ಟೆ ಸುಡುವಂಥದ್ದನ್ನು ಮುದ್ದಾಡಿ ಸುಟ್ಟಿದ್ದೇವೆ ನಾವು ಅಂತ ಹೇಳ್ತಾಯಿದ್ರು. ಎರಡನೇದ್ದು MD ಅಧಿಕಾರಿಗಳ ಒಂದು ಕುರುಕ್ಷೇತ್ರ ಅನ್ನೋದು ಸೆಂಟ್ರಲ್ ಮೈದಾನ, ಈಗ ನೆಹರು ಮೈದಾನ. ಅಲ್ಲಿ 1934ನೇ ಇಸ್ವಿಯಲ್ಲಿ KS ರಾವ್ ಅಂತ ಕಾರ್ನಾಡು ಸದಾಶಿವರಾವ್ ಅವರು ತೀರ್ಕೊಂಡಾಗ ಆ ಸ್ಥಾನವನ್ನು ಅಲಂಕರಿಸಿದವರು MD ಅಧಿಕಾರಿ. ಒಂದು 10,000 ಜನಸಂಖ್ಯೆಯ ಒಂದು ಚಳವಳಿಯನ್ನು ಇದು ಮಾಡಿ ನಮ್ಮಲ್ಲಿ ಈಗಲೂ ಒಂದು ಪ್ರತೀತಿ ಇದೆ. ಪ್ರಜ್ಞೆ ತಪ್ಪಿ ಬಿದ್ದು ಅವರು ಎಚ್ಚರ ಆದಾಗ ಅವರು ಕೇಳಿದ್ದು ಆ ನಾಯಿಗಳು ಎಲ್ಲಿದ್ದಾವೆ ಅಂತ. ಅದು ಪ್ರತೀತಿ, ಅದು ಕೇಳಿದ್ದೋ ಇಲ್ವೋ ಅಂತ ಗೊತ್ತಿಲ್ಲ, ನಮ್ಮ ಹಿರಿಯರೆಲ್ಲ ಹಾಗೆ ಹೇಳ್ತಾಯಿದ್ರು. ಹಾಗೆ ಒಂದು ಹೋರಾಟ ಮಾಡಿದಂಥ ವ್ಯಕ್ತಿಯ ಒಂದು ಅಧ್ಯಾಯ ಮುಗಿಯಿತಲ್ಲಿ. 1947ಕ್ಕೆ ಒಂದು ಅಧ್ಯಾಯ ಮುಗಿಯಿತು. 1947ರವರೆಗೆ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನೋದು ಮಹಾ ಸಂಘಟನೆ, ಇಡೀ ದೇಶದಲ್ಲಿ ದೊಡ್ಡ ಸಂಘಟನೆ, ಅದು ಒಂದು ರಾಜಕೀಯ ಪಕ್ಷವಾಗಿ ಪಲ್ಲಟಗೊಂಡಿತು. ಸ್ವಾಭಾವಿಕವಾಗಿ ನೀವು ಯಕ್ಷಗಾನ ಆಟದಲ್ಲಿ ನೋಡ್ಬೋದು, ಮೊದಲನೇ ಪ್ರಸಂಗ ಆದ ಕೂಡ ಎರಡನೇ ಪ್ರಸಂಗ. ಆ ಮೊದಲನೇ ಪ್ರಸಂಗದಲ್ಲಿ ಇರುವವರೆಲ್ಲ ಎರಡನೇ ಪ್ರಸಂಗದಲ್ಲಿ ಬರೋದಿಲ್ಲ. ಹಾಗಾಗಿ MD ಅಧಿಕಾರಿಗಳಿವರಿಗೆ ನೀವು ಆಲ್ರೆಡಿ ಅಧಿಕಾರಿ ಅಂತ ನಿಮಗೆ ಹೆಸರುಂಟು, ನಿಮಗೆ ಅಧಿಕಾರ ಬೇಡ ಅಂತ ಅವರಿಗೆ ಹೇಳಿದಂತೆ. ಹಾಗಾಗಿ ಒಂದು ರೀತಿಯ ದುಗುಡ ದುಮ್ಮಾನದಿಂದಲೇ MD ಅಧಿಕಾರಿಗಳು ಅದರ ಮಾತೃ ಪಕ್ಷವಾದ ಕಾಂಗ್ರೆಸ್ನಿಂದ ನಿರ್ಗಮಿಸಿದರು. ಅವರು ವಿರೋಧ ಪಕ್ಷಗಳಿಗೆ ಧ್ರುವೀಕರಣಕ್ಕೆ ಅವರು ಸಾಹಸ ಮಾಡಿದರು ಅಂತ ಬಾಳಪ್ಪನವರು ನನ್ನ ಹತ್ರ ಹೇಳ್ತಾಯಿದ್ರು. ಏನಿದ್ರು ಒಂದು ಮೂರ್ತಿ ಅದು ಪ್ರತಿಷ್ಠಾಪನೆಗೊಂಡ ಮೇಲೆ ಅವರ ನೆನಪು ಶಾಶ್ವತವಾಗಿ ಉಳಿತದೆ. ನಮ್ಮ ಮುದ್ರಾಡಿಯಲ್ಲಿ ದಿವಾಕರ್ ಶೆಟ್ಟರು ಒಂದು ನೇತಾಜಿ ಪ್ರತಿಮೆಯನ್ನು ಇಟ್ಟಿದ್ದಾರೆ. ಕೂಚ್ ಬಿಹಾರ್ನಲ್ಲಿದ್ದಂಥ ನೇತಾಜಿ ಮುದ್ರಾಡಿಯಲ್ಲಿ 100 ಜನ ನೋಡ್ತಾ ಇದ್ದಾರೆ, ಯಾರು ಇವನು ಅಂತ. ಶೃಂಗೇರಿ ಮತ್ತು ಕೊಲ್ಲೂರಿಗೆ ಹೋಗೋರೆಲ್ಲ ನಿಂತು ನೋಡಿ ಒಂದು ಗೌರವವನ್ನು ಸೂಚಿಸಿ ಹೋಗ್ತಾರೆ. ಹಾಗಾಗಿ ನಿರಂತರವಾಗಿ ಒಂದು MD ಅಧಿಕಾರಿಗಳ ಒಂದು ಹೋರಾಟ, ಅದರ ಪ್ರತೀಕವಾಗಿರುವಂಥ ಈ ಒಂದು ಶಿಲ್ಪ, ನಮ್ಮ ನೆನಪು ಶಾಶ್ವತವಾಗಿ ಇರುವಂಥದ್ದು ಬಹಳ ಒಳ್ಳೆಯ ಕಾರ್ಯಕ್ರಮ. ಪಡುಕೂರಿನ ಯುವಕರೆಲ್ಲ ಸೇರಿ ಈ ಸಮಾರಂಭ, ಈ ಪುಣ್ಯ ಕ್ಷಣವನ್ನು ಏರ್ಪಡಿಸ್ತಿದ್ದೀರಿ. ನಿಮಗೆಲ್ಲ ಅನಂತ ಧನ್ಯವಾದಗಳು. ನಮಸ್ಕಾರ. ವಂದನೆಗಳು ಡಾಕ್ಟರ್ MS ರಾವ್ರವರೇ. MD ಅಧಿಕಾರಿಯವರ ಬಿಂಬ ಅಲ್ಲಿದ್ದರೆ ಅವರ ಪ್ರತಿಬಿಂಬ ವೇದಿಕೆಯ ಮೇಲಿದ್ದಾರೆ. ನಾವೆಲ್ಲ 75ರಲ್ಲಿ ಅವರು ತೀರಿಕೊಂಡ್ರೆ ಆ ನಂತರ ಹುಟ್ಟಿದ ಬಹುತೇಕರಿಗೆ ಅವರ ಬಗ್ಗೆ ಗೊತ್ತಾಗಬೇಕಿದ್ರೆ ಅದಕ್ಕೆ ಕಾರಣ ತನ್ನ ತಂದೆಯ ಬಗ್ಗೆ ಸ್ವಾತಂತ್ರ್ಯ ಯೋಧ ಶ್ರೀ MD ಅಧಿಕಾರಿ ಎನ್ನುವ ಪುಸ್ತಕವನ್ನು ಅವರು ರಚನೆ ಮಾಡಿದ್ರು. ಮಾತ್ರ ಅಲ್ಲ, MD ಅಧಿಕಾರಿಯವರು ಒಬ್ಬ ಅತ್ಯುತ್ತಮ ಸಾಹಿತಿಯಾಗಿದ್ದರು. ಅವರ ಸಾಹಿತ್ಯ ಶಕ್ತಿಯ ವಾರಸುದಾರರಾಗಿರುವವರು. ಅವರ ಕಿರಿಯ ಪುತ್ರಿಯಾಗಿ ಹಿರಿಯ ಸಾಧನೆಯನ್ನು ಮಾಡಿರುವಂಥ ಶ್ರೀಮತಿ P. ಜಯಲಕ್ಷ್ಮಿ A. ಕುಮಾರ್ ಅಭಯಲಕ್ಷ್ಮಿ ಅವರು ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ತ್ರಿಜಗಸ್ವಾಮಿ ಜಿನೇಂದ್ರ ಸಿದ್ಧ ಶಿವಲೋಕಾರಾಧ್ಯ ಸರ್ವಜ್ಞ ಶಂಭು ಜಗನ್ನಾಥ ಜಗತ್ಪಿತಾಮಹ ಹರ ಶ್ರೀಕಾಂತ ವಾಣೀಶ ವಿಷ್ಣುಂ ಜಿತಾನಂಗ ಜಿನೇಶ ಪಶ್ಚಿಮ ಸಮುದ್ರಾಧೀಶ್ವರ ಬೇಗದಿಂ ನಿಜಮಂ ತೋರು ದಯಾಳುವೇಂ ಬೇಗದಿಂ ನಿಜಮಂ ತೋರು ದಯಾಳುವೇಂ ತಳುವಿದೇಂ ರತ್ನಾಕರಾಧೀಶ್ವರ. ಈ ದಿನದ ಈ ಒಂದು ಸುಂದರವಾದ ವೇದಿಕೆಗೆ ಅಲಂಕರಿಸಬೇಕಾಗಿ ಇರಬೇಕಾದಂತಹ ನಮ್ಮ ಪೂಜ್ಯ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ ಮಹಾಸ್ವಾಮಿಗಳವರು ಇವರು ಕಾರಣಾಂತರದಿಂದ ಬರುವುದು ದಯಮಾಡಿಸಲಿಕ್ಕೆ ಆಗಲಿಲ್ಲ. ಆದರೂ ಅವರ ಒಂದು ಅವರನ್ನು ಸ್ಮರಿಸುತ್ತಾ ಇವತ್ತಿನ ಈ ಒಂದು ವೇದಿಕೆಯ ಭೂಮಿಕೆಯನ್ನು ಅಲಂಕರಿಸಿದಂತಹ ಖ್ಯಾತ ಸಾಹಿತಿಗಳು, ಪರಮ ಪೂಜ್ಯ ಮಾಜಿ ಮುಖ್ಯಮಂತ್ರಿಗಳಾದ ನಮ್ಮ ಊರಿನವರಾದ ಪ್ರೀತಿಯ ವೀರಪ್ಪ ಮೊಯ್ಲಿಯವರಿಗೆ ಮೊದಲು ನಾನು ನಮಸ್ಕರಿಸುತ್ತೇನೆ. ವೀರಪ್ಪ ಮೊಯ್ಲಿಯವರನ್ನು ನಾನು ಅವರ ವ್ಯಕ್ತಿತ್ವದ ಬಗ್ಗೆ ಬಹಳ ಇಷ್ಟ ನನಗೆ. ಯಾಕೆಂದರೆ ನನ್ನ ಪ್ರಥಮ ಕವನ ಸಂಕಲನವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಂಗಳೂರಲ್ಲಿ ಲೋಕಾರ್ಪಣೆ ಆಯಿತು. ಆಗ ಅವರು ಮುಖ್ಯಮಂತ್ರಿ ಆಗಿದ್ದರು. ಆದರೂ ಕೂಡ ನನ್ನ ಒಂದು ಕರೆಗೆ ಓಗೊಟ್ಟು ಬಂದು ಅದನ್ನು ಬಿಡುಗಡೆ ಮಾಡಿದಂತಹ ಮಹಾಮುಖ್ಯಮಂತ್ರಿ ಅವರು. ಅದಕ್ಕೋಸ್ಕರ ನನಗೆ ಅವರ ಹತ್ರ ಬಹಳ ಅಭಿಮಾನ, ಪ್ರೀತಿ. ಇನ್ನು ವೇದಿಕೆಯಲ್ಲಿರುವ ಸುನಿಲ್ ಕುಮಾರ್ ಅವರನ್ನು ನಾನು ವಿಧಾನಸೌಧದಲ್ಲಿ ನೋಡಿ ಅವರನ್ನು ಮಾತಾಡಿಸಿದ್ದೇನೆ. ಅವರಿರ್ಬೋದು, ನಮ್ಮ ಇವರು ಅಭಯಚಂದ್ರ ಸರ್ ಇರ್ಬೋದು, MK ವಿಜಯಕುಮಾರ್ ಇರ್ಬೋದು, ಇವರನ್ನೆಲ್ಲ ನಾನು ಬಾಲ್ಯದಲ್ಲಿ ನೋಡಿದ್ದು. MK ವಿಜಯಕುಮಾರ್ ಅಂತರೂ ನಮ್ಮ ಮನೆಯ ಮುಂದೆ ಅವರು ಕೋರ್ಟಿಗೆ ಹೋಗೋದು ಬರೋದೆಲ್ಲ ನೋಡ್ತಾ ಇದ್ದೆ. ಹಾಗೆ ಅವರು ಇನ್ನು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು, ಯಾಕೆಂದರೆ ಒಬ್ಬೊಬ್ಬರ ಹೆಸರು ಹೇಳಿದರೆ ಸಮಯದ ಅಭಾವ, ಎಲ್ರಿಗೂ ಹಸಿವಾಗಿರ್ಬೋದು ಈಗ ಬೇರೆ. ಅದಕ್ಕೋಸ್ಕರ ವೇದಿಕೆಯಲ್ಲಿರುವ ಎಲ್ಲ ಉಪಸ್ಥಿತರಿರುವ ಗಣ್ಯರಿಗೆ ನಾನು ನಮಸ್ಕರಿಸುತ್ತಾ, ನಮ್ಮ ಸಭಾಂಗಣದಲ್ಲಿರುವ ಎಲ್ಲ ದೇಶಭಕ್ತರಿಗೆ, ಅಭಿಮಾನಿಗಳಿಗೆ, ಹಿರಿಯರಿಗೆ, ಕಿರಿಯರಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಮಾಧ್ಯಮ ಬಂಧುಗಳಿಗೆ ಎಲ್ಲರಿಗೂ ನನ್ನ ಅಭಿನಂದನೆಗಳು. ನನಗೆ ಪುಸ್ತಕ ನಾನೇನೋ ಬರೆದಿರ್ಬೋದು, ಆದರೆ ನಾನು ಅನ್ನೋದು ಅದು ಅಹಂಕಾರ ಆಗುತ್ತೆ. ಆ ಪುಸ್ತಕವನ್ನು ಬರೀಲಿಕ್ಕೆ ಇವತ್ತು ನಾನು ಬಹಳ ಖಂಡಿತ ಸ್ಮರಿಸಬೇಕು. ಮೂಲ ಕಾರಣ ಇತ್ತೀಚೆಗೆ ಸ್ವರ್ಗಸ್ಥರಾದ ಶ್ರವಣಬೆಳಗೊಳದ ಚಾರುಕೀರ್ತಿ ಪಂಡಿತಾಚಾರ್ಯವರ ಮಹಾಸ್ವಾಮಿಗಳು. ಹೇಗೆ ಸ್ಫೂರ್ತಿ ಬಂತು ಅಂತ ಹೇಳಿದರೆ ಅದನ್ನು ನಾನು ಹೇಳಲೇಬೇಕಾಗುತ್ತೆ ವೇದಿಕೆಯಲ್ಲಿ. ನನ್ನ ಪ್ರಥಮ ಕವನ ಸಂಕಲನವನ್ನು ಅವರ ಕೈಗೆ ತಗೊಂಡು ಹೋಗಿ ತೋರಿಸಿದೆ. ಬಹಳ ಖುಷಿಯಾಯಿತು ಅವರಿಗೆ. ಇದನ್ನು ನೀವು ಬೆಂಗಳೂರಲ್ಲೇ ಬಿಡುಗಡೆ ಮಾಡಿ ಅದರ ಖರ್ಚು ವೆಚ್ಚವೆಲ್ಲ ನಾನು ನೋಡ್ತೇನೆ ಅಂತ ನನಗೆ ಆಶೀರ್ವದಿಸಿ ಹೇಳಿದರು. ಆದರೆ ಇನ್ನೊಂದು ಮಾತು ಹೇಳಿದರು, ನೋಡಮ್ಮ, ನೀನು ಕವನ ಸಂಕಲನ ಬರೆದಿದ್ದು ಚೆನ್ನಾಗಿದೆ, ಬಹಳ ಸಂತೋಷ. ಆದರೆ ನಿಮ್ಮ ತಂದೆಯವರು ಪೂಜ್ಯ MD ಅಧಿಕಾರಿಗಳು, ಅವರ ಬಗ್ಗೆ ಬಿಡಿ ಲೇಖನಗಳು ಬಂದಿದೆ. ಆದರೆ ಅವರ ಪೂರ್ತಿ ಜೀವನ ಚರಿತ್ರೆಯನ್ನು ಬರಿಬೇಕಾಗಿದೆ. ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಅದು ಬಹಳ ಪ್ರಾಮುಖ್ಯವಾದ ವಿಚಾರ. ಅದನ್ನು ನೀನೊಂದು ಬರೀಲಿಕ್ಕೆ ಪ್ರಯತ್ನ ಮಾಡು ಅಂತ ಅವರು ಹಾಗೆ ಹೇಳುವಾಗ ನನಗೆ ಧೈರ್ಯ ಬರಲಿಲ್ಲ. ಯಾಕೆಂದರೆ ನಾನು MD ಅಧಿಕಾರಿಗಳ ಕಿರಿಯ ಮಗಳು. ಅವರು ಸ್ವರ್ಗಸ್ಥರಾದಾಗ ನನಗೆ ಕೇವಲ 18 ವರ್ಷ. ತಂದೆಯ ವೈವಾಹಿಕ ಜೀವನಕ್ಕೆ ಹೋಗುವಾಗ ಅವರ ಆಶೀರ್ವಾದ ಪಡೆಯುವ ಭಾಗ್ಯ ನನಗಿರಲಿಲ್ಲ.
ಹಾಗೆ ನಮ್ಮ ಅಣ್ಣ ಇಲ್ಲಿ ಬಂದಿದ್ದಾರೆ, ಹಿರಿಯರು, ದೇವರಿಗೆ ಸಮಾನ ನಮ್ಮ ಅಣ್ಣ ರಾಜ್ಕುಮಾರ್ ಅವರು ನನಗೆ ಯೋಗ್ಯನಾದ ವರನನ್ನು ಹುಡುಕಿ ಮದುವೆ ಮಾಡಿ ಕಳಿಸಿದ್ರು. ಯಾವುದಕ್ಕೂ ನನಗೆ ಕಡಿಮೆ ಮಾಡಲಿಲ್ಲ. ಆದರೆ ತಂದೆಯ ವಿಚಾರ ಎಷ್ಟು ಗೊತ್ತಿರಬಹುದು ನನಗೆ. 18 ವರ್ಷ ಅವರು ತೀರುವಾಗ ನಾನು ಹೇಗಪ್ಪ ಮಾತು ಕೊಡೋದು ಸ್ವಾಮೀಜಿಯವರಿಗೆ, ಹೇಗೆ ಭರವಸೆ ಕೊಡೋದು, ಆಯಿತು ಬರೀತೀನಿ ಸ್ವಾಮೀಜಿ ಅಂತ. ಅದಕ್ಕೆ ಏನು ಯೋಚನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದರು. ನಿಮ್ಮಿಂದ ಆಗುತ್ತೆ, ನಿಮಗೆ ಆ ಶಕ್ತಿ ಇದೆ, ನೀವು ಬರೀಲೇಬೇಕು ಅಂತ ಹೇಳಿದರು. ಸ್ವಾಮಿ ಹೀಗೆ ನನಗೆ ಅಷ್ಟು ವಿಷಯ ಗೊತ್ತಿಲ್ಲ ಅಂತ. ಅದಕ್ಕೆ ಅವರು ಹೇಳಿದರು, 2 ಮಕ್ಕಳು ರಜೆ ಬರ್ತದಲ್ಲ, ಅವರನ್ನು ಕರ್ಕೊಂಡೋಗಿ ಪಡುಗೂಡೂರಿನಲ್ಲಿ ಕೂತ್ಕ. ಅವರದೊಂಥರ ಆರ್ಡರ್ ನನಗೆ ಸ್ವಾಮೀಜಿಯವ್ರದ್ದು. ನೀನು ಅಮ್ಮ ಇದ್ದಾರಲ್ಲ, ಅವ್ರ ಹತ್ರ ಹೋಗಿ ಎಲ್ಲ ವಿಚಾರವನ್ನು ತಿಳ್ಕೊ. ಅವರು ದೇಶ ಹೋರಾಟ ಮಾಡಿದವರಲ್ವ ಅಮ್ಮನಿಗೂ ಜೈಲಿಗೆ ಹೋಗಿ ಅನುಭವ ಇದೆಯಲ್ಲ, ಅದನ್ನೆಲ್ಲ ಕೇಳಿ ಬರ್ಕೊಂಡು ಬಾ ಅಂದರು. ಆಗೆಲ್ಲ ರೆಕಾರ್ಡಿಂಗ್ ಇರಲಿಲ್ಲ. ನಾನು ಡೈರಿ ತಗೊಂಡು ಅಮ್ಮ ಹೇಳೋದು ನಾನು ಫಾಸ್ಟಾಗಿ ಬರ್ಕೊಂಡು ಹೋಗೋದು, ಅಲ್ಲಲ್ಲಿ ಬರ್ಕೊಂಡು ಬಂದೆ. ಆಮೇಲೆ ಇನ್ನೇನು ಮಾಡಿದೆ, ಇದಿಷ್ಟು ಸಾಲದು ಅನಿಸ್ತು ನನಗೆ. ಅವರ ಸಮಕಾಲೀನನ್ನು ಹುಡುಕಿಕೊಂಡು ಹೋದೆ. ಪುತ್ತೂರಿನಲ್ಲಿ ರಾಮ್ ಭಟ್ರು ಗೊತ್ತಿರ್ಬೋದು ತಮಗೆಲ್ಲ, ಅವರ ಮನೆಗೆ ಹೋದೆ. ಇದಕ್ಕೆ ನನ್ನ 3ನೇ ಅಕ್ಕ ಸುಮಲೇಖನ ಮಗ ಪ್ರದೀಪ್ ಅವನು ಸಹಾಯ ಮಾಡಿದ, ಅವನು ನನ್ನ ಜೊತೆ ಬಂದ. ಮತ್ತು ಅಮ್ಮಂಬಳೆ ಬಾಳಪ್ಪ ಬಂಟ್ವಾಳದಲ್ಲಿ ಯಾವುದೋ ಒಂದು ಅವರ ಆಫೀಸಲ್ಲಿ ಇದ್ದರು. ಅವರು ವಯಸ್ಸಾಗಿದೆ, ಅಮ್ಮಂಬಳೆ ಬಾಳಪ್ಪ ಅವರ ಸಮಕಾಲೀನರು. ಅವ್ರ ಹತ್ರ ಹೋದೆ. ಅವರು ಭಾಳ ಖುಷಿ ಆಯಿತು, ತುಂಬ ವಿಷಯಗಳನ್ನೆಲ್ಲ ಹೇಳಿದರು ನನಗೆ. ತದನಂತರ ಇವರು ನಮ್ಮ ಮುದ್ರಾಡಿಯ ಅಂಬಾತನೆಯವರು ಕವಿಗಳು, ಸಾಹಿತಿಗಳು, ತಂದೆಯವರಿಗಿಂತ ಚಿಕ್ಕವರಾದರೂ ಅವರಿಗೆ ತಂದೆಯ ಸಾಮೀಪ್ಯ ಇತ್ತು. ನಾನು ಬಾಲ್ಯದಲ್ಲಿ ನೋಡಿದ್ದೆ. ಅವ್ರ ಹತ್ರನೂ ನಾನು ಕೇಳಿದ್ದೆ, ಸರ್ ನನಗೆ ಸ್ವಲ್ಪ ನಮ್ಮ ತಂದೆಯವರ ಬಗ್ಗೆ ಅವರ ಒಂದು ಬಾಂಧವ್ಯ ಹೇಗಿತ್ತು ಮತ್ತು ನಿಮಗೆಲ್ಲ ಅದರ ವಿಚಾರ ಗೊತ್ತಿದ್ದರೆ ನನಗೆ ಬರೆದು ಕಳಿಸಿ ಅಂತ. ಅವರು ಬರೆದು ಕಳಿಸಿದರು. ಹೀಗೆ ಹಲವಾರು ಜನರ ಮಾಹಿತಿ ಸಿಕ್ತು. ನಮ್ಮ MK ವಿಜಯಕುಮಾರು ನನಗೆ ಆಶೀರ್ವಾದ ಪತ್ರ ಕಳಿಸಿದರು. ವೀರೇಂದ್ರ ಹೆಗ್ಡೆಯವರು ಆಶೀರ್ವಾದ ಪತ್ರ ಕಳಿಸಿದರು. ಮತ್ತು ಹುಂಬುಚದ ಹಿಂದಿನ ಜಗದ್ಗುರು ದೇವೇಂದ್ರ ಕೀರ್ತಿಯವರನ್ನು ಬಹಳ ಖುಷಿಯಿಂದ ಒಳ್ಳೆಯದಾಗಲಿ ಅಮ್ಮ ಅಂತ ಹೇಳಿ ಅವರು ಆಶೀರ್ವಾದ ಮಾಡಿ, ಹಾಗೆ ಅದೊಂದು ಶ್ರೀ MD ಅಧಿಕಾರಿ ಅನ್ನೋ ಕೃತಿ ಒಂದು ರೂಪಕ್ಕೆ ಬಂತು. ಇದನ್ನು ತಗೊಂಡು ಹೋದೆ ಪುನಃ ಶ್ರವಣಬೆಳಗೊಳಕ್ಕೆ. ಸ್ವಾಮಿ ಬರ್ದಾಯಿತು. ಹೀಗೆ ಭಾರಿ ಖುಷಿ ಆಯಿತು ಸ್ವಾಮೀಜಿಯವರಿಗೆ. ನಾನು ಹೇಳಿಲ್ವಾ ನಿನಗೆ ಶಕ್ತಿ ಇದೆ, ಆಗ್ತದೆ ಅಂತ. ಅದಕ್ಕೆ ಹೌದು ಸ್ವಾಮೀಜಿ, ಏನೋ ದೇವರ ದಯದಿಂದ ಎಲ್ಲರ ಸಹಕಾರದಿಂದ ಆಯಿತು ಅಂತ ಹೇಳಿದೆ. ಆದರೆ ಅವರು ಹೇಳಿದರು ಒಂದು ಮಾತು, ಇದನ್ನು ನೀನು ವರಂಗದಲ್ಲೇ ಬಿಡುಗಡೆ ಮಾಡಬೇಕು. ಅವರ ಕಾರ್ಯಕ್ಷೇತ್ರ ಧಾರ್ಮಿಕ ಕ್ಷೇತ್ರ, ಅವರು ಅಲ್ಲಿ ತುಂಬ ಸೇವೆ ಮಾಡಿದ್ದಾರೆ ಅಂತ ಹೇಳಿದರು. ಆಗ ನನಗೆ ಯಾಕೋ ಸ್ವಲ್ಪ ಕೆಲವರು ಸಹಕಾರ ಕೊಡಲಿಲ್ಲ, ತುಂಬ ನೋವಾಯಿತು. ಕೊನೆಗೆ ಪ್ರೊಫೆಸರ್ ರಾಮಚಂದ್ರ ಅವರು ಬೋನೇಂದ್ರ ಕಾಲೇಜಿನ ಪ್ರೊಫೆಸರ್ ಆಗಿದ್ದರು, ತಮಗೆಲ್ಲ ಗೊತ್ತಿದೆ. ಅವರಿಗೆ ಒಂದು ಪ್ರೇಮ ಭಟ್ ಅವರ ಕೈಯಿಂದ ಒಂದು ಫೋನ್ ನಂಬರ್ ತಗೊಂಡು ಫೋನ್ ಮಾಡಿದೆ. ಸರ್ ನಾನು ಈ ಥರ ಬರೆದಿದ್ದೀನಿ, ಬಾರಮ್ಮ ನಮ್ಮ ಸಾಹಿತ್ಯ ಸಂಘ ಇದೆ, ತಗೊಂಡು ಬಾ, ನೀನು ನಮ್ಮೂರಿನ ಮಗಳು, ನಿನಗೆ ಬಾಗಣ ಕೊಟ್ಟು ಕಳಿಸ್ತೇವೆ, ಬಾ, ಭಾಳ ಒಳ್ಳೆಯ ವಿಷಯ ಹೇಳ್ತಾ ಇದೆಯಾ ಅಂತ ಹೇಳಿದರು. ಕೂಡಲೇ ನಾನೊಂದು 100 ಬುಕ್ ತಗೊಂಡು ಬಂದೆ ಇಲ್ಲಿ. ಆವಾಗ ನಮ್ಮ ದೊಡ್ಡ ಭಾವ ರವಿರಾಜ ಅಧಿಕಾರಿ ಅಂತ ನನ್ನ ದೊಡ್ಡಕ್ಕನ ಯಜಮಾನರು, ಅವರು ನನ್ನನ್ನು ಅವರ ಮನೆ ಗೊತ್ತಿಲ್ಲ ನನಗೆ, ಅಲ್ಲಿ ಮನೆಗೆ ಕರ್ಕೊಂಡೋಗಿ ರಾಮ್ ಭಟ್ರು ಭೇಟಿ ಮಾಡಿದರು. ಪುಸ್ತಕ ಎಲ್ಲ ತಂದಿದ್ದೀರಾ? ಹೌದು ಸರ್ ತಂದಿದ್ದೀನಿ. ಇಮಿಡಿಯೇಟು ಸಾಹಿತ್ಯ ಸಂಘದಲ್ಲಿ ಇದೆ, ದ್ವಾರಕಾ ಹೋಟೆಲ್ನ ಎದುರು ಒಂದು ದೇವಸ್ಥಾನ ಇದೆ, ಅದರ ಪಕ್ಕದ ಹಾಲಲ್ಲಿ ಇದು ಬಿಡುಗಡೆ ಆಯಿತು. ಆಗ ತುಂಬಿದ ಕಿಕ್ಕಿರಿದ ಜನಸಂದಣಿ ಆ ಹಾಲಲ್ಲಿ. ತುಂಬ ಖುಷಿಯಾಯಿತು ನನಗೆ ಸಾರ್ಥಕ ಆಯಿತು ನಾನು ಶ್ರಮಪಟ್ಟದಕ್ಕೆ ಅಂತ ಅಂದುಕೊಂಡೆ. ಆದರೆ ಇವತ್ತಿನ ಈ ಸಭೆಯನ್ನು ನೋಡಿದಾಗ ನಮ್ಮ ಶಂಕರ್ ಶೆಟ್ಟಿಯವರು ಮಾಡಿದ ಒಂದು ಅದ್ಭುತವಾದ ಕೆಲಸ ಇದೆಯಲ್ಲ, ನಿಮ್ಮೆಲ್ಲರ ಸಹಕಾರದಿಂದ ಮಾಡಿದಂತಹ ಪುಣ್ಯದ ಕೆಲಸ, ಇದರ ಮುಂದೆ ನನ್ನ ಬದುಕೇನು ಸಾರ್ಥಕ ಅಲ್ಲ. ನಿಜವಾದ ಸಾರ್ಥಕ ಬದುಕು ಇವತ್ತು. ಯಾಕೆಂದರೆ ಅವರಿಗೆ ನಾನೊಂದು ಸಣ್ಣ ರೀತಿಯಲ್ಲಿ ಸ್ಫೂರ್ತಿಯಾಗಿದ್ದೆ. ಹಾಗಾಗಿ ಶಂಕರ್ ಶೆಟ್ಟಿಯವರು ನನಗೆ ಆಗಾಗ ಒಂದು ಸುಮಾರು 2 ವರ್ಷನೇ ಇರ್ಬೋದು, 1.5 ವರ್ಷ ಅಲ್ಲ 2 ವರ್ಷ ಇರ್ಬೋದು. ಆವಾಗ ಒಂದು ಫೋನ್ ಬಂತು ಶಂಕರ್ ಶೆಟ್ಟರಿಂದ ನನಗೆ. ಇಲ್ಲದ್ರೆ ನಮಗೇನು ಅವರ ಒಂದು ಸಂಪರ್ಕ ಇಲ್ಲ. ಅದಕ್ಕೆ ಹೇಳಿದರು, ಈ ಥರ ಮೇಡಮ್ ನೀವೊಂದು ಪುಸ್ತಕ ಬರೆದಿದ್ದೀರಲ್ಲ ಅಂತ, ನಮ್ಮ ದನಿಗಳದ್ದು ಅಂತ. ಹೌದಪ್ಪ, ಏನಾಗಬೇಕೀಗ, ಒಂದು ಕಾಪಿ ಕಳ್ಸೋಕ್ಕಾಗುತ್ತಾ? ಇಲ್ಲ, ನನ್ನ ಹತ್ರ ಒಂದೇ ಒಂದು ಕಾಪಿ ಇಟ್ಕೊಂಡಿದ್ದೆ, ಎಲ್ಲ ಖಾಲಿಯಾಗಿದೆ. ನಮ್ಮ ಕಾಲೇಜಿನ ಸ್ಕೂಲಿನ ವಿದ್ಯಾರ್ಥಿಗಳೇ ತಗೊಂಡಿದ್ದಾರೆ, ಮತ್ತು ಎಲ್ಲ ಲೈಬ್ರರಿಗಳಿಗೆ ಹೋಗಿತ್ತು, ನನ್ನ ಹತ್ರ ಇರಲಿಲ್ಲ. ಆವಾಗ ಅದನ್ನು ಬೇಕಾದ್ರೆ ಜೆರಾಕ್ಸ್ ಮಾಡಿ ಕಳಿಸ್ತೇನೆ ಅಂತ ಹೇಳಿದೆ ಶಂಕರ್ ಶೆಟ್ಟರಿಗೆ. ಅವ್ರು ಹೇಳಿದರು ಆಯಿತು ನೋಡೋಣ ಹೇಳ್ತೀನಿ ಅಂದರು. 2 ದಿನಕ್ಕೆ ಪುನಃ ಫೋನ್ ಬಂತು, ಅಮ್ಮ ನೀವೊಂದು ಹೆಲ್ಪ್ ಮಾಡಬೇಕು ಅಂತ. ಏನಪ್ಪ? ಏನಿಲ್ಲ, ನೀವು ರೀಪ್ರಿಂಟ್ ಮಾಡಿಸಿ ಕೊಡೋಕ್ಕಾಗುತ್ತಾ ಅಂತ.
ಖಂಡಿತ ನಾನು ಒಂದು ಕ್ಷಣನೂ ನಾನು ಯೋಚನೆ ಮಾಡಲಿಲ್ಲ. ಅಂತಹ ಪುಣ್ಯದ ಕೆಲಸ ನನಗೆ ಸಿಗುವಾಗ ಅಷ್ಟೇ ಅಲ್ಲ, ಪುನಃ ಮುದ್ರಣಗೊಳ್ತಾ ಇದೆ ನನ್ನದೊಂದು ಕೃತಿ ಅಂತ ಹೇಳುವಾಗ ನನಗೆ ಇನ್ನಷ್ಟು ಖುಷಿ ಆಯಿತು. ಆಮೇಲೆ ಅದನ್ನು ರೀಪ್ರಿಂಟ್ ಮಾಡಿಸಿ ನಾನು ಕಳಿಸಿದೆ. ಅದರ ವೆಚ್ಚವನ್ನು, ಮೂರ್ತಿಯ ವೆಚ್ಚವನ್ನು ಎಲ್ಲವನ್ನು ಶಂಕರ ಶೆಟ್ರೆ ನೋಡಿದ್ದು. ಅದು ನಿಜವಾಗಿ ಅವರ ಒಂದು ಹೃದಯ ವೈಶಾಲ್ಯ. ಇವತ್ತಿನ ದಿನ ಮಕ್ಕಳುಗಳು ಮದುವೆ ಆಯಿತು ಅಂತ ಹೇಳಿದರೆ ಹೆಂಡತಿ ಮಕ್ಕಳು ಮನೆ ಮಠ ಕಾರು ಬಂಗ್ಲಾ ಮಾಡೋದ್ರಲ್ಲೇ ಇರ್ತಾರೆ ಹೊರತು ಬೇರೆ ಯಾವ ಚಿಂತನೆಯಲ್ಲೂ ಇರೋದಿಲ್ಲ. ತಂದೆ ತಾಯಿಯನ್ನೇ ಮರೀತಾರೆ, ಅತ್ತೆ ಮಾವನನ್ನೇ ಮರೆಯುವಂತಹ ಈ ಒಂದು ವಿಷಮ ಕಾಲದಲ್ಲಿ ಒಬ್ಬ ಉದ್ಯಮಿ, ಅವನು ಪಾಪ ಹುಡುಗ, ಅವರ ಶಂಕರ ಶೆಟ್ಟರ ತಂದೆ ತಾಯಿ ಬೈಕಲ್ ಶೆಟ್ಟಿ ಮತ್ತು ಮೀನಾಕ್ಷಿ ಶೆಟ್ಟಿ ಅಂತ. ನಾನು ಚಿಕ್ಕವಳಿರುವಾಗ ಮನೆಗೆ ಬರೋರು ಬೈಕಲ್ ಶೆಟ್ಟರು, ಮೀನ್ ಶೆಟ್ಟಿ ಅಂತ ಹೇಳ್ತಿದ್ದು ಮೀನಾಕ್ಷಿ ಶೆಟ್ಟಿ. ನಮ್ಮ ಅಮ್ಮನಿಗೆ ಎಷ್ಟು ಪ್ರೀತಿಯ ಮೀನಾಕ್ಷಿ ಶೆಟ್ಟಿ ಹತ್ರ ಅಂದರೆ, ನಾವು ಸಸ್ಯಾಹಾರಿಗಳು ಅಂದ ಮೀನ್ ಶೆಟ್ಟಿ ನಿನ್ನ ಅಟ್ಟೋಡಿ ಕಲ್ಲುಪ್ಪು ದೀಪತ್ತ ಎಂಗೊಂಜಿ ರಡ್ಡು ಸೇರು ಕಡಪುಡು ಮೀನದ ಕೈ ಪಾಡೊಡ್ಸಿ ನೋಡಿ ಎಂಥ ಇದು. ಆದರೂ ಒಂದು ಪ್ರೀತಿ ಸಂಭಾಷಣೆ. ಮೀನದ ಕೈ ಮತ್ತು ಪಾಡದ ಕೊಣತ್ತು ಕೊರಡ್ಸಿ ಎಂಕ್ ರಡ್ಡು ಸೇರು ಉಪ್ಪು ಕೊಣತ್ತು ಕೊರು ಅಂತ ಹೇಳೋರು. ಅಂಥ ಒಂದು ಪ್ರೀತಿಯ ಬಾಂಧವ್ಯ ನಮಗೆ ಮತ್ತು ನಮ್ಮ ಒಕ್ಕಲ್ನವರಿಗಿತ್ತು. ಆದ್ದರಿಂದ ಇವತ್ತು ನಾವು ಧನಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ನಾವೆಲ್ಲರೂ ಒಂದೇ, ಪರಸ್ಪರೋಪಗ್ರಹೋ ಜೀವನಂ ಅಂತಾರೆ. ಆದ್ದರಿಂದ ದನಿ ಒಕ್ಕಳು ಬಡವರು, ಅವರು ಮೊದಲೇ ಹೇಳಿದವನು, ನಮ್ಮ ಪಡುಕೂಡೂರಿನಲ್ಲಿ ಯಾವ ಭೇದ ಭಾವವೂ ಇಲ್ಲ ಅಮ್ಮ. ದೊಡ್ಡವರು ಬಡವರು ಶ್ರೀಮಂತರು ಹಾಗೆಲ್ಲ ಏನಿಲ್ಲ, ಎಲ್ಲರೂ ಒಂದಾಗಿ ಈ ಕಾರ್ಯವನ್ನು ಮಾಡಬೇಕು ಅನ್ನೋ ಅಪೇಕ್ಷೆ ಇದೆ ಅಂತ ಹೇಳಿದರು. ಹಾಗಾಗಿ ಆ ಮೂರ್ತಿಯನ್ನು ಮಾಡುವ ಯೋಚನೆ ಹೇಳಿದಾಗ ನಾನು ದಿಗ್ಭ್ರಾಂತಳಾದೆ, ರೋಮಾಂಚನಳಾಯಿತು. ನಾನು ಹೌದಾ, ಇವತ್ತು ನನ್ನ ಅಪ್ಪನ ಮೂರ್ತಿಯನ್ನು ನಾನು ನೋಡುವ ಕಾಲ ಬಂತ. ಪುಸ್ತಕ ಏನೋ ಬರೆದಿರ್ಬೋದು, ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಇವತ್ತೆಲ್ಲ ಕಂಪ್ಯೂಟ್ರಿಗೆ ಗೂಗಲಲ್ಲಿ ಎಲ್ಲ ತೆಗೆದು ನೋಡ್ತಾರೆ. ಪುಸ್ತಕಗಳು ಓದೋರೇ ಕಡಿಮೆ ಆಗಿದೆ. ಅದನ್ನೇ ಇನ್ನು ಮುಂದೆ ಅದನ್ನು ಗೆದ್ಲು ಹಿಡಿದು ಹೋಗ್ಬೋದು. ಆದರೆ ಮೂರ್ತಿ ಅನ್ನೋದು ಶಾಶ್ವತವಾಗಿ ಉಳಿತದೆ ಅಂತ ನನಗೆ ಅನಿಸ್ತು. ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಶಂಕರ ಶೆಟ್ಟರು ಅಂತ. ಆಮೇಲೆ ಮೂರ್ತಿಯನ್ನು ಮಾಡುವ ವಿಚಾರದಲ್ಲಿ ಕಾರ್ಕಳದಲ್ಲೆಲ್ಲ ಶಿಲ್ಪಿಗಳಿದ್ದಾರೆ, ಅಲ್ಲೇ ಮಾಡಿಸ್ಬೋದು ಅವನು ಅಂತ ನಾನು ಯೋಚನೆ ಮಾಡಿದೆ. ಆದರೆ ಇನ್ನು ಸ್ವಲ್ಪ ದಿನ ಬಿಟ್ಟ ಮೇಲೆ ಪುನಃ ಫೋನ್ ಬಂತು, ಅಮ್ಮ ಒಂದು ಮೂರ್ತಿಯನ್ನು ನಿಮಗೆ ಯಾರಾದರೂ ಗೊತ್ತಾ ಶಿಲ್ಪಿಗಳು ಅಂತ. ಆಗ ತಾನೇ ವಿಷ್ಣುವರ್ಧನ್, ನಿಮಗೆ ಗೊತ್ತಿರ್ಬೋದು, ಸಿನಿಮಾ ನಟ ವಿಷ್ಣುವರ್ಧನ್ ಇದು ಸ್ಮಾರಕ ಮೆಮೋರಿಯಲ್ ಹಾಲನ್ನು ನನ್ನ ಮಗನೇ ಅವನ ಇದರಿಂದ ಮಾಡಿದ್ದು. ಅದು ಗೌರ್ಮೆಂಟ್ ಸೆಲೆಕ್ಟ್ ಮಾಡಿರೋದು. ಅದು ಆಗತಾನೆ ಆಗಿದೆ ಎಲ್ಲದು. ಆಗ ನನಗೆ ಹೊಳೀತು, ನೋಡಪ್ಪ ನನ್ನ ಮಗ ಅದರ ವಿಷ್ಣುವರ್ಧನಿಂದ ಅವನೇ ಮಾಡಿಸಿಕೊಟ್ಟದ್ದು, ಬೇಕಾದರೆ ನೀನು ಮಾತಾಡ್ಬೋದು ಅವನ ಹತ್ರ ಅಂತ. ಹಾಗೆ ಅವನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟೆ. ಅವನು ಅವರ ಕಾಂಟ್ಯಾಕ್ಟ್ ಮಾಡಿದಾಗ ಮನೆಗೆ ಬಂದು ಹೇಳಿದ, ನನ್ನ ಮಗ ಇದೆ ನಿಶ್ಚಲ್, ಅಮ್ಮ ನಾನಂತೂ ಅಜ್ಜನನ್ನು ನೋಡೇ ಇಲ್ಲ, ಅಟ್ಲೀಸ್ಟ್ ಅವರ ಮೂರ್ತಿಯನ್ನು ಮಾಡೋದಕ್ಕೆ ಒಂದಿಷ್ಟು ಸಹಕಾರ ಕೊಡ್ತೀನಮ್ಮ, ನಾನು ಒಪ್ಕೊಂಡಿದ್ದೀನಿ, ಯೋಗಿರಾಜಿಗೆ ನಾನು ಒಪ್ಪಿಸ್ತೀನಿ ಅಂತ ಹೇಳಿದ. ಯೋಗಿರಾಜ್ ಭಾಳ ಸ್ನೇಹಿತರಾಗಿದ್ದರು ನಮ್ಮ ಫ್ಯಾಮಿಲಿಗೆ. ಆದರೆ ಯೋಗಿರಾಜ್ ಎಷ್ಟು ಬ್ಯುಸಿಯಾದ ಇದ್ದರು ಆ ಟೈಮಲ್ಲಿ ಅಂದರೆ, ಬಾಲರಾಮನನ್ನು ಕೆತ್ತಿಸುವ ಸಂದರ್ಭ ಅದು. ಎಲ್ಲ ಸುಮಾರು ಅವರ ಕಲಾವಿದರೆಲ್ಲ ಡೆಲ್ಲಿಯಲ್ಲಿ ಹೋಗಿ ಕೂತಿದ್ದಾರೆ. ಅವರು ಯೋಗಿರಾಜು ಕೂಡ ಅಲ್ಲೇ ಹೋಗಿದ್ದಾರೆ, ಇಲ್ಲಿ ಅಯೋಧ್ಯೆಯಲ್ಲಿ, ಡೆಲ್ಲಿ ಅಲ್ಲ ಸಾರಿ ಅಯೋಧ್ಯೆಯಲ್ಲಿ. ಆವಾಗ ಇದು ನನ್ನದೊಂದು ಬೇಡಿಕೆ. ಆಮೇಲೆ ನಿಜವಾಗಿ ಅದು ಎಷ್ಟು ಪುಣ್ಯ ಮಾಡಿದ್ದೀವಿ, ಅದು ನಮ್ಮದೆಲ್ಲ ನಮ್ಮ ಮನೆ ತಂದೆಯವರ ಒಂದು ಆ ಪುಣ್ಯದ ಶಕ್ತಿಯ ಅಥವಾ ಪಡುಕೂಡೂರಿನ ಈ ಜನರ ಹೃದಯ ವೈಶಾಲ್ಯದ ಶಕ್ತಿ ಅಂತ ನನಗೆ ಗೊತ್ತಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಕೂಡ ಯೋಗಿರಾಜ್ ಇವರೊಬ್ಬರು ರಾಷ್ಟ್ರ ಯೋಧ ಅಲ್ವಾ, ಖಂಡಿತ ನಾನು ಮಾಡಿಕೊಡ್ತೇನೆ ಸರ್ ಅಂತ ನನ್ನ ಮಗನಿಗೆ ಒಪ್ಪಿಗೆ ಕೊಟ್ಟರು. ಅವರು ಅದನ್ನು ಮಾಡಿ ಸೂಕ್ತವಾದ ಸಂದರ್ಭದಲ್ಲಿ ಮಾಡಿದರು. ಅದನ್ನು ಇಲ್ಲಿಗೆ ಕಳಿಸುವ ವ್ಯವಸ್ಥೆಯನ್ನು ಮಾಡಿದರು. ಶಂಕರ್ ಶೆಟ್ಟಿಯವರು ಕಾಂಟ್ಯಾಕ್ಟ್ ಮಾಡಿದರು, ಅವರವರಲ್ಲಿ ಅದೆಲ್ಲ ಆಯಿತು. ಹಾಗೆ ಅದೊಂದು ರೂಪಕ್ಕೆ ಬಂದು ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಎಷ್ಟೋ ಅಡೆತಡೆಗಳು ಬರುತ್ತೆ. ಯಾಕಂದರೆ ಒಂದು ಮಗು ಹುಟ್ಟಿದಾಗಲೇ ನಡೀಲಿಕ್ಕೆ ಶುರು ಮಾಡೋದಿಲ್ಲ, ಎದ್ದು ಬಿದ್ದು ಕೈಕಾಲು ಗಾಯ ಮಾಡಿಕೊಂಡೇ ಅದು ದೊಡ್ಡದಾಗೋದು. ಹಾಗೆ ಇವತ್ತು ಆ ಮೂರ್ತಿ ಏನು ನಮ್ಮ ಮುಂದೆ ಇವತ್ತು ಪ್ರತಿಷ್ಠಾಪನೆ ಆಯಿತು, ಅದು ಈ ರೂಪಕ್ಕೆ ಬರಬೇಕಾದ್ರೆ ಶಂಕರ ಶೆಟ್ಟಿಯವರು ರೂವಾರಿಗಳು ಆಗಿರ್ಬೋದು ಅಥವಾ ಅವರ ಯೋಚನೆ ಅದರ ಹಿಂದೆ ಹಲವಾರು ಜನರು, ಪಡುಕೂಡೂರಿನವರೇ ಇರ್ಬೋದು, ಎಲ್ಲ ವರಂಗದವರು ಇರ್ಬೋದು, ಮುದ್ರಾಡಿಯವರು ಇರ್ಬೋದು, ಮುನಿಯಾಲಿನವರು ಇರ್ಬೋದು, ಇನ್ನು ಯಾವ ಊರಿನವರಿದ್ದು ನನಗೆ ಗೊತ್ತಿಲ್ಲ. ಅವ್ರದ್ದೆಲ್ಲ ಹೃದಯ ವೈಶಾಲ್ಯ ಸಹಕಾರ ಸಿಕ್ಕಿತಲ್ಲ, ಅದು
ನನ್ನ ದೊಡ್ಡ ಭಾಗ್ಯ, ನಮ್ಮ ಕುಟುಂಬದ ದೊಡ್ಡ ಭಾಗ್ಯ ಅಂತ ನಾನು ಅಂದ್ಕೋತೀನಿ. ಇವತ್ತೆಲ್ಲ ನಾವು 23 ವರ್ಷಕ್ಕೆ ಮದುವೆಯಾಗಿ ಬೆಂಗಳೂರು ಸೇರಿದವಳು. ನಮ್ಮ ಒಕ್ಕಲ್ನವ್ರು ಯಾರು ಗೊತ್ತಿಲ್ಲ, ಅವ್ರು ಎಲ್ಲಿ ದೊಡ್ಡವರಾದರು, ಏನು ಮಾಡಿದ, ಯಾವ ವಿಚಾರ ಗೊತ್ತಿಲ್ಲ. ಇವತ್ತೆಲ್ಲ ಓಡಿ ಬಂದು ನನ್ನ ಹತ್ರ ಮಾತಾಡಿಸುವಾಗ ನನಗೆ ನಿಜವಾಗಿ ನಾನು ಇದು ಕನಸೋ ನೆನಸೋ ಅನ್ನುವಾಗೆ ಭಾಸ ಆಯಿತು. ಇವತ್ತು ತುಂಬ ಸಂತೋಷ ಆಯಿತು. ಆದರೆ ಒಂದು ಮಾತು, ನಮ್ಮ ಡಾಕ್ಟರ್ ಶಾಶಿ ಮರಳೇನವರು ಒಮ್ಮೆ ಹೇಳಿದರು ನನಗೆ. ಅವರು ನನಗೆ MAಯಲ್ಲಿ ಗುರುಗಳಾಗಿದ್ದರು. ಅವರು ಒಮ್ಮೆ ಹೇಳಿದರು ನನಗೆ, ನಿಮ್ಮ ದಕ್ಷಿಣ ಕನ್ನಡೆಯಲ್ಲಿ ಹಲವಾರು ಪ್ರಥಮಗಳು ಹುಟ್ಟಿದಾವೆಮ್ಮ ಅಂತ. ಏನು ಸಾರದು ಅಂತ. ಆವಾಗ ಅವರು ಓದಿ ಹೇಳಿದರು ನನ್ನ ಮುಂದೆ, ನಮ್ಮ ಕನ್ನಡ ಕಾವ್ಯಲೋಕದ ಮಹಾಕವಿ ರತ್ನಾಕರ, ಮುಂಗೋಳಿ ಮುದ್ದಣ್ಣ, ಕನ್ನಡ ಕಾದಂಬರಿಯ ಮೊದಲ ಪುಟ ತೆರೆದ ಗುಲ್ವಾಡಿ ವೆಂಕಟರಾವ್, ಪ್ರಾಸವ್ಯಾಧಿ ನೀಗಿ ಭಾವಗೀತೆಗೆ ಹೊಸ ಚಾಲನೆ ನೀಡಿದ ಖ್ಯಾತ ಸಂಶೋಧಕ, ದಿಟ್ಟ ನಿಲುವಿನ ಗಟ್ಟಿಗ ನಮ್ಮ ರಾಷ್ಟ್ರಕವಿ ಎಂ ಗೋವಿಂದ ಪೈಯವರು, ಭಾವಗೀತೆಗಳಿಗೆ ರಾಗ ಸಂಯೋಜನೆ ಮಾಡಿ ಮೊದಲು ಜನಪ್ರಿಯಗೊಳಿಸಿದವರು P. ಕಾಳಿಂಗರಾವ್, ನವ್ಯ ಪಂಥದ ಪ್ರಸ್ಥಾನಕಾರ ಎಂ. ಗೋಪಾಲಕೃಷ್ಣ ಅಡಿಗರು, ಬ್ಯಾಂಕ್ ಉದ್ಯಮದ ಮೊದಲ ಹರಿಕಾರ ಡಾಕ್ಟರ್ MA ಪೈಗಳಾದರೆ ಎಲ್ಲ ಹೇಳಿದರು. ಕೇಳಿಸ್ತಾ ಇದ್ದೆ. ನಾನು ಭಾಳ ಪಟ್ಟ ಶಿಷ್ಯಳು ಡಾಕ್ಟರ್ ಶಾಶಿ ಮಳ್ಳೆ. ಸರ್, ಇನ್ನೊಂದು ಬಿಟ್ಟಿದ್ದೀರಲ್ಲ ಸರ್ ನೀವು ಅಂತ ಹೇಳಿದೆ. ಇನ್ನೊಂದು ನಿಮ್ಮ ಕಾವ್ಯದಲ್ಲಿ ಸೇರಿಸ್ಬೇಕು. ಏನಮ್ಮ? 1942ರಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಆ ಕೂಗಿಗೆ ಕಿವಿಯಾಗಿರವರು ಪಡುಕುಡೂರು ಬೀಡಿನ MD ಅಧಿಕಾರಿ ದಂಪತಿಗಳು ಸಹ, ಅದನ್ನು ಬರೀರಿ ಅಂತ ಹೇಳಿದೆ. ನಮ್ಮ ಡಾಕ್ಟರ್ ಶಾಶಿಮ, ಹೌದಮ್ಮ ನನಗೇನು ಗೊತ್ತಿಲ್ಲ. ಸರಿ, ಆಮೇಲೆ ಅವರಿಗೆ ನನ್ನ ಬರೆದ ಪುಸ್ತಕ ಕೊಟ್ಟೆ, ಅವರು ಅದನ್ನು ಸೇರಿಸಿದರು. ಹೀಗೆ ಕೆಲವೆಲ್ಲ ನಮಗೆ ಗೊತ್ತಿರೋದಿಲ್ಲ ದಕ್ಷಿಣ ಕನ್ನಡದ ಯಾರು ಪ್ರಥಮರು ಅಂತ. ಆ ಪ್ರಥಮರ ಲಿಸ್ಟಿನಲ್ಲಿ ನಮ್ಮ ತಂದೆ ತಾಯಿಯೂ ಪ್ರಥಮರು ಸಾರು, ಬರೀರಿ ಅದನ್ನು ಅಂತ ಹೇಳಿದೆ. ಅವರು ಆಮೇಲೆ ಅದನ್ನು ಕೂಡಿಸಿದರು. ಹಾಗೆ ಇವತ್ತಿನ ದಿನ ನಾನು ಯುವಕರಿಗೆ ಹೇಳೋದು ಇಷ್ಟೇ, ನಮ್ಮ ತಂದೆ ಕೂಡ ಯುವಕರಿಗೆ ತುಂಬ ಪ್ರೋತ್ಸಾಹ ಕೊಡ್ತಿದ್ರು. ನಮಗೂ ನಮ್ಮ ಮನೆಯಲ್ಲಿ ನಾವು 4 ಜನ ಹೆಣ್ಣು ಮಕ್ಕಳಿಗೆ, ಅಥವಾ ನಮ್ಮ ಮಕ್ಕಳಂತೂ ನನ್ನ ಅಜ್ಜನನ್ನು ನೋಡೇ ಇಲ್ಲ ಬಿಡಿ. ದೊಡ್ಡ ಅಕ್ಕ, 2ನೇ ಅಕ್ಕ, ಇವರು ಅಣ್ಣ, ಇವರ ಮಕ್ಕಳನ್ನೆಲ್ಲ ನೋಡಿದ್ದಾರೆ. ಎಲ್ಲರಿಗೊಂದು ಪ್ರೀತಿಯ ಅಡ್ಡ ಹೆಸರು ಇಡೋದಿತ್ತು ಅವರು. ಗುಬ್ಬಿ, ಅದು ಇದು ಅಂತ ಹೇಳಿ. ಇವತ್ತಿಗೂ ಗುಬ್ಬಿಯೇ ಆಗಿಬಿಟ್ಟಿದ್ದಾಳೆ ಒಬ್ಬಳು. ಹೀಗೆ ನಮ್ಮ ಅಣ್ಣನವರಿಗೂ ಒಂದೊಂದು ಅಡ್ಡ ಹೆಸರು ಇಡ್ತಾಯಿದ್ರು. ಹಾಗೆ ನನಗೆ ಬೇಬಿ ಅಂತ ಕರಿತಾಯಿದ್ರು. ಹೀಗೆ ತುಂಬ ಪ್ರೀತಿ ಮಕ್ಕಳ ಹತ್ರ. ಆದರೆ ವೀರಪ್ಪನಲ್ಲಿ ಅವರು ಇವತ್ತು ಹೇಳಿದರು, ಈಗ ಎಚ್ಚರ ಕೊಟ್ಟರು ನನಗೆ, ಅಮ್ಮನ ಬಗ್ಗೆ ನೀನು ಸ್ವಾರ್ಥ, ನೀನು ತಪ್ಪು ಮಾಡಿದ್ಯಾ, ಅಮ್ಮನ ಬಗ್ಗೆ ನೀನು ಇದು ಮಾಡಿಲ್ಲ ಅಂತ. ಸರ್, ನಾನು ಮಾಡಿದ್ದೀನಿ, ನೀವು ಪೂರ್ತಿ ಓದಿಲ್ಲ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ತಂದೆ ತಾಯಿ ಎಲ್ಲಿ ಜೈಲಿಗೆ ಹೋದರು, ಅವರ ವಯಸ್ಸೆಷ್ಟು, ಆ ಮಗು ಎಷ್ಟು ದೊಡ್ಡದು, ಆ ಮಗುನ ಯಾರ ಕೈಗೆ ಕೊಟ್ಟರು, ಅವರು ಏನು ಭಾಷಣ ಮಾಡಿದರು, ಇದನ್ನೆಲ್ಲ ನಾನು ಅದರಲ್ಲಿ ಬರೆದಿದ್ದೀನಿ ಸರ್. ಇರಲಿ, ಆದರೂ ನೀವು ಇವತ್ತು ನಮಗೆ ಎಚ್ಚರ ಕೊಟ್ಟಿದ್ದೀರಾ. ನಾನು ಇವತ್ತು ಈ ತುಂಬಿದ ಸಭೆಯಲ್ಲಿ ಘಂಟಾಘೋಷವಾಗಿ ಹೇಳ್ತೀನಿ ಮತ್ತು ಪಡುಕುಡೂರಿನ ಬಾಂಧವರಿಗೆ ನಾನು ಬೇಡಿಕೊಳ್ತೇನೆ, ಮುಂದೆ ಏನಾದರೂ ಅಮ್ಮನ ಮೂರ್ತಿಯನ್ನು ಮಾಡೋದಾದರೆ ಆ ಮೂರ್ತಿಯ ಜವಾಬ್ದಾರಿಯನ್ನು, ಕೆತ್ತನೆಯ ಖರ್ಚಿನ ಜವಾಬ್ದಾರಿಯನ್ನು ನಾನು ವಹಿಸ್ಕೊಳ್ತೇನೆ ಅಂತ ಹೇಳ್ತೇನೆ. ಯಾಕೆಂದರೆ ಒಂದು ತಾಯಿ ಆಗಲಿ, ಒಂದು ತಂದೆದ್ದಾಗಲಿ ಋಣವನ್ನು ತೀರ್ಸೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾವು ಸುಮ್ಮನೆ ಹೇಳ್ತೇವೆ, ನಾವು ಅಮ್ಮನ ಋಣ ತೀರಿಸಿದೆವು ಅಂತ. ಅದು ಖಂಡಿತ ಸುಳ್ಳು. ಯಾಕೆಂದರೆ ನಮ್ಮ ಅಮ್ಮ ಅವರ ಏನು ಸಹಕಾರ ಎಲ್ಲಿವರೆಗೆ ಇತ್ತು ತಂದೆಗೆ ಅಂದರೆ, ಯಾರು ಇವತ್ತು ಮದುವೆ ಆದ 6 ತಿಂಗಳ ಮಗುವನ್ನು ಬಿಟ್ಟು ಜೈಲಿಗೆ ಹೋಗ್ತಾರೆ ಯೋಚನೆ ಮಾಡಿ. ಅದೇ ನಾನು ಮಗಳಾಗಿ ಮದುವೆಯಾಗಿ 6 ತಿಂಗಳಿಗೆ ಹನಿಮೂನಿಗೆ ಹೋಗಿದ್ದೀನಿ ನಾನು ಕಾಶ್ಮೀರಿಗೆ. ಆದ್ದರಿಂದ ಅಂತಹ ತಾಯಿ ಇದ್ದಾರಲ್ಲ, ಆ ಮಹಾಮಾತೆ ಮಾಡಿದ ತ್ಯಾಗ ಇದೆಯಲ್ಲ, ಅದನ್ನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ತಂದೆಯವರು ರಾಜಕೀಯದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ರೈತರ ಮಧ್ಯೆ ಎಲ್ಲ ಅವರು ಸೇವೆ ಮಾಡಿರ್ಬೋದು. ಆದರೆ ಅವರಿಗೆ ಬೆನ್ನೆಲುಬಾಗಿ 18 ಗಂಟೆ ಅವರು ಮನೆಯಲ್ಲಿ ದುಡಿತಾ ಇದ್ರು. ರಾತ್ರಿ ಈ ಮಳೆಗಾಲ ಬಂತಂದರೆ ಮಧ್ಯರಾತ್ರಿ ಹೇಳ್ತಾ ಇದ್ರು. ಚಿಂತೆ ಅವರಿಗೆ. ಆ ಥರ ಎಲ್ಲ ಇದ್ದಂತಹ ನಮ್ಮ ಅಮ್ಮ ಮಕ್ಕಳನ್ನೆಲ್ಲ ನಮ್ಮನ್ನು ಪ್ರೀತಿಯಿಂದ ಸಾಕಿದ್ದಾರೆ. 8 ಜನ ನಾವು ಮಕ್ಕಳು. ಹಿರಿಯ ಮಗ ಮತ್ತು ಕೊನೆಯ ಮಗ ತೀರಿ ಹೋದರು ಆಕಸ್ಮಿಕ ಇದರಲ್ಲಿ. ಅಂತಹ ಸಂದರ್ಭದಲ್ಲಿ ಅಮ್ಮ ಆ ನೋವನ್ನೆಲ್ಲ ನುಂಗಿಕೊಂಡು ತಂದೆಗೆ ಸಂಪೂರ್ಣ ಸಹಕಾರ ನೀಡಿದಂಥ ತಾಯಿ ಆ ಮಹಾತಾಯಿ. ಆದ್ದರಿಂದ ನಮ್ಮ ಅಕ್ಕನವರು, ನಮ್ಮ ಅಣ್ಣನವರೆಲ್ಲ ನನ್ನ ತಾಯಿಯನ್ನು ಕೊನೆ ತನಕ ಬಹಳ ಚೆನ್ನಾಗಿ ನೋಡಿಕೊಂಡ್ರು. ನಾನು ಸ್ವಲ್ಪ ದೂರದಲ್ಲಿರೋದ್ರಿಂದ ವರ್ಷಕ್ಕೊಮ್ಮೆ ಬಂದು ಹೋಗಿ ಮಾಡ್ತಾ ಇದ್ದೆ. ಹಾಗೆ ನಮ್ಮ ಅಮ್ಮ ನನಗೆ ಎಲ್ಲ ರೀತಿಯಲ್ಲಿ, ನನಗೆ ವೈಯಕ್ತಿಕವಾಗಿ ಹೇಳೋದಾದರೆ, ಬಾಲ್ಯದಿಂದಲೂ ಪ್ರತಿಯೊಂದು ನನ್ನ ಕಲೆಗಳಲ್ಲಿರ್ಬೋದು, ಬರವಣಿಗೆಯಲ್ಲಿರ್ಬೋದು, ಎಲ್ಲದರಲ್ಲೂ ಸಹಾಯ ಮಾಡಿದ್ದಾರೆ, ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. 75ರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ
ಸಮ್ಮೇಳನ ಬೆಂಗಳೂರಲ್ಲಿ ಆದಾಗ ಮನೋರಮಾ ಮಧ್ವರಾಜ್ ಅವರು ಸಂಸ್ಕೃತಿ ಸಚಿವೆ ಆಗಿದ್ದರು. ಆ ಸಂದರ್ಭದಲ್ಲಿ ಕಾರ್ಕಳ ತಾಲೂಕಿನಿಂದ ಪ್ರತಿನಿಧಿಯಾಗಿ ನನ್ನನ್ನು ಮೋಹನ್ ದಾಸ್ ಅಡ್ಡಂತಾರ ಧರ್ಮಪತ್ನಿ ಕಳುಹಿಸಿದ್ರು. ಅವರು ಅದರಲ್ಲಿ ಸಂಘದಲ್ಲಿದ್ದರು ಅಧ್ಯಕ್ಷರಾಗಿ. ಆಗ ಒಬ್ಬಳೇ ಹೋಗಬೇಕು, ಚಿಕ್ಕವಳು. ಏನು ಮಾಡೋದು ಅಂದರೆ ಅಮ್ಮ ಕಳಿಸಿದ್ರು. ಅಮ್ಮ ಮಾತ್ರ ಆ ಗಂಡನನ್ನು ಕಳ್ಕೊಂಡ ಸಂದರ್ಭದಲ್ಲೂ ಮಗಳಿಗೆ ಪೂರ್ತಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಮ್ಮ ಅಮ್ಮ. ನಮ್ಮ ಸೋದರತೆ ಅಂದರೆ ನಮ್ಮ MD ಆದಿಗ ತಂಗಿಯನ್ನು ಜೊತೆ ಮಾಡಿ ಬೆಂಗಳೂರಿಗೆ ಸಾಹಿತ್ಯ ಸಮ್ಮೇಳನಕ್ಕೆ ಕೊಟ್ಟಂತಹ ಮಹಾತಾಯಿಯವರು. ಎಲ್ಲ ರೀತಿಯ ಕಲೆಗಳಲ್ಲಿರ್ಬೋದು ನಮಗೆ ಸಂಪೂರ್ಣ ಒಂದು ಧೈರ್ಯ, ಸಾಹಸ, ಉತ್ಸಾಹವನ್ನು ಕೊಟ್ಟವರು ನಮ್ಮ ತಾಯಿ. ಅವರ ಬಗ್ಗೆ ಇವತ್ತೊಂದು ನಾನು ಸಣ್ಣ ಸೇವೆಗೆ ಬದ್ಧಳಾಗೋದೇನು ದೊಡ್ಡ ವಿಷಯ ಅಲ್ಲ. ಅದಕ್ಕೆ ಎಲ್ಲ ಊರಿನವರು ಸಹಕಾರ ಕೊಟ್ಟರೆ ನಾನು ಆ ಜವಾಬ್ದಾರಿಯನ್ನು ತೆಗೆದುಕೊಳ್ತೇನೆ ಅಂತ ಹೇಳಿ ವೀರಪ್ಪನವರಿಗೂ ನಾನು ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದರೆ ಯುವಕರಿಗೆ ನಾನು ಇವತ್ತಿಲ್ಲಿ ಹೇಳೋದು, ತುಂಬ ಕೆಲಸಗಳನ್ನು ಮಾಡಿದ್ದೀರಿ, ಬಹಳ ದಿನದಿಂದ ನಾನು ಗಮನಿಸಿದ್ದೀನಿ. ನಿಮ್ಮ ಮೀಟಿಂಗ್ಗಳು ಆಗೋದು ಅದರ ಬಗ್ಗೆ ಎಲ್ಲ ನನಗೆ ಮಾಹಿತಿ ಸಿಗ್ತಾ ಇತ್ತು. ಎಷ್ಟು ಉತ್ಸಾಹದಿಂದ ಅಕ್ಕಪಕ್ಕದ ಊರಿನವರು ಅಷ್ಟೇ ಎಷ್ಟು ಉತ್ಸಾಹದಿಂದ ಸಹಕಾರ ನೀಡಿದ್ದಾರೆ. ನಮ್ಮ ಶಂಕರ್ ಶೆಟ್ಟಿ ಇರ್ಬೋದು, ಹರೀಶ್ ಶೆಟ್ಟಿ ಇರ್ಬೋದು, ಜಗದೀಶ್ ಹೆಗ್ಡೆ ಅವರೀಗ ನನ್ನ ಹತ್ರ ಮಾತಾಡಿದರು. ಇಷ್ಟೆಲ್ಲ ವಿದ್ಯಾವಂತರು ಇವತ್ತು ನಮ್ಮ ಪಡುಕೂಡೂರಲ್ಲಿ ಇದ್ದಾರೆ ಅಂದರೆ ನಮಗೆ ತುಂಬ ಸಂತೋಷ ಆಗ್ತದೆ. ಇದಕ್ಕೆ ಮೂಲ ಜಯರಾಮ್ ಹೆಗ್ಡೆಯವರೇ ನಮ್ಮಲ್ಲಿ. ಅವರ ತಾಯಿ ರತ್ನಮ್ಮನವರು ನಮ್ಮ ಮನೆಗೆ ಬಹಳ ಆತ್ಮೀಯರಾಗಿದ್ದರು, ಯಾವಾಗಲೂ ಬರ್ತಾಯಿದ್ರು ನಾನು ಚಿಕ್ಕವಳಿದ್ದಾಗ. ಆದರೆ ಇವತ್ತು ಅವರನ್ನು ನೋಡುವ ಭಾಗ್ಯವು ನಮಗೆ ಸಿಕ್ತು. ಹಿರಿಯ ಒಬ್ಬ ವ್ಯಕ್ತಿ ಮತ್ತು ಯೋಧರು ಎಂತೆಂಥ ವ್ಯಕ್ತಿಗಳನ್ನು ಗುರುತಿಸಿದ್ದೀರಿ. ಇದನ್ನೆಲ್ಲ ನೋಡಿ ನಾನು ನಿಜವಾಗಿ ಧನ್ಯಳಾಗಿದ್ದೇನೆ. ಈ ದಿನ ಯುವಕರಿಗೆ ಮಾತ್ರ ಒಂದು ಹೇಳ್ತೇನೆ, ಇವತ್ತು ಒಂದು ದಿನ ಈ ಸಂಭ್ರಮದಲ್ಲಿ ಭಾಗವಹಿಸಿ ನಾವು ಮರೆಯಾಗೋದಲ್ಲ. ಯಾಕೆಂದರೆ ಸುಧಾಮೂರ್ತಿ ಅವರು ಹೇಳ್ತಾರಲ್ಲ, ದೇವರನ್ನು ಪ್ರೀತಿಸಿದಾಗ ತಂದೆ ತಾಯಿ ಬರುವುದಿಲ್ಲ, ತಂದೆ ತಾಯಿಯನ್ನು ಪ್ರೀತಿಸಿದಾಗ ದೇವರು ಪ್ರತ್ಯಕ್ಷರಾಗ್ತಾರೆ ಅಂತ. ಆದ್ದರಿಂದ ಇವತ್ತು ನಮ್ಮ ಶಂಕರ್ ಶೆಟ್ಟಿ ಅವರ ತಂದೆ ತಾಯಿ ಮಾಡಿದ ಪುಣ್ಯದಿಂದ ಅವರಿಗೆ ಆ ಒಳ್ಳೆ ಭಾವನೆ, ಆ ಒಂದು ಪರಿಕಲ್ಪನೆ ಬಂತು. ಅವರ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಹಾಗೂ ಪಡುಕುಡೀರಿನ ಎಲ್ಲ ನಮ್ಮ ರಾಷ್ಟ್ರ ಬಾಂಧವರಿಗೆ ತುಂಬ ಒಳ್ಳೆಯದಾಗಲಿ, ಐಶ್ವರ್ಯ, ಆರೋಗ್ಯ ಹಾಗೂ ಯಶಸ್ಸು ಲಭಿಸಲಿ ಅಂತ ನಾನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಿನಕರ ದೇಸಾಯಿಯವರು ಒಮ್ಮೆ ಅವರು ತನ್ನ ಕವಿತೆಯಲ್ಲಿ ಹೇಳ್ತಾರೆ, ದಿನಕರ ದೇಸಾಯಿ ನೀವು ಕೇಳಿರ್ಬೋದು, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆನೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಇದೇ ಭಾವನೆ ಇಟ್ಟು ನನ್ನ ತಂದೆಯವರು ಕೊನೆಗೆ ಅಂತ್ಯವು ಸಮಾಧಿಯಾದದ್ದು ಇಲ್ಲೇ ಪಡುಕುಡೀರ ಮಣ್ಣಿನಲ್ಲಿ. ಅವರ ಬೂದಿ ಎಲ್ಲ ಕಡೆ ಪಸರಿಸಿರಬಹುದು ಅಂತ ಭಾವಿಸುತ್ತೇನೆ. ಆ ನೀರು ಗೊಬ್ಬರದಿಂದ ಇವತ್ತೇನು ಯುವಕರು ತೆನೆಯಂತೆ ಮುಂದೆ ಬಂದಿದ್ದಾರೆ, ಹಾಗೆ ಅದು ಅವರಿಗೂ ಸಾರ್ಥಕ ಆಯಿತು, ನಮಗೂ ಸಾರ್ಥಕ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಯುವಕರೇ, ನೀವು ಮಾತ್ರ ಇನ್ನೂ ಮುಂದೆ ಹೀಗೆ ಇವತ್ತು MD ಅಧಿಕಾರಿಗಳು ಒಬ್ಬರೇ ಅಲ್ಲ, ಈ ಊರಿನಲ್ಲಿ ನೀವು ಕೂಡ ರಾಜಕೀಯ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ನೀವು ಮುಂದೆ ಬನ್ನಿ. ಸಾಧನೆ ಅಂದರೆ ಶ್ರಮ ಪಡಬೇಕು. ಸ್ವಾತಂತ್ರ್ಯ ಅಂದರೆ ಏನು? ಬರೀ ಸ್ವಾತಂತ್ರ್ಯ ಅಂದರೆ ಸ್ವೇಚ್ಛಾಚಾರದಿಂದ ಬದುಕೋದಲ್ಲ, ಜವಾಬ್ದಾರಿ, ಸಂಸಾರದ ಜವಾಬ್ದಾರಿ ಆದ ಮೇಲೆ ಮಕ್ಕಳನ್ನು ದೊಡ್ಡವರು ಮಾಡಿ ವಿದ್ಯೆ ಕೊಟ್ಟು ಅವರಿಗೆ ದಾರಿ ತೋರಿಸಿದ ಮೇಲೆ ಬರೀ ಮತ್ತು ನೀವು ಸಂಸಾರದಲ್ಲಿ ಮುಳುಗಬೇಡಿ, ನೀವು ಮನೆ ಮಠ ಬಂಗ್ಲಾ ಮಾಡೋ ಯೋಚನೆ ಮಾಡಬೇಡಿ. ಈ ಥರ ಸಮಾಜಮುಖಿಯಾಗಿ ಕೆಲಸ ಮಾಡಿ, ರಾಷ್ಟ್ರಕ್ಕಾಗಿ ದುಡಿರಿ, ನಾಡಿಗಾಗಿ, ನುಡಿಗಾಗಿ, ಭಾಷೆಗಾಗಿ ದುಡಿರಿ ಅಂತ ಹೇಳುತ್ತಾ ನಾನು ನನಗೆ ಅವಕಾಶ ಕೊಟ್ಟಂತಹ ಕಮಿಟಿಯವರಿಗೆ, ಶಂಕರ್ ಶೆಟ್ಟಿ ಅವರನ್ನು ನಾನು ಎಷ್ಟು ಕೃತಜ್ಞಳಾದರೂ ಸಾಲದು. ಹಾಗೆ ಹರೀಶ್ ಶೆಟ್ಟಿ ಇವರು 3-4 ಜನ ಅಂತೂ ತುಂಬ ದುಡಿದಿದ್ದಾರೆ. ಅವರ ಜೊತೆಯಲ್ಲಿ ಎಲ್ಲರೂ ಕೈ ಕೊಟ್ಟಿದ್ದಾರೆ. ನಾನು ಹೇಳಿದ ಹಾಗೆ ಮುದ್ರಾಡಿಯವರಿರ್ಬೋದು, ಮುನಿಯಾಲರು, ರಂಗದವರಿರ್ಬೋದು, ಪಡುಕುಡೂರಿನ ಎಲ್ಲ ಬಾಂಧವರಿಗೆ ಸಹಕಾರ ಕೊಟ್ಟಿದ್ದೀರಿ. ಮಹಿಳೆಯರು, ಮಕ್ಕಳು, ಹಿರಿಯರು, ಕಿರಿಯರು ಎಲ್ಲರೂ ಇದರಲ್ಲಿ ಭಾಗವಹಿಸಿದ್ದೀರಿ. ಎಷ್ಟು ಮಳೆ ಬಂತು, ಇಂತಹ ಮಳೆ ಬರುವ ಟೈಮಲ್ಲಿ ಇಂತಹ ಒಂದು ಸಣ್ಣ ಹಳ್ಳಿಯಲ್ಲಿ ಇಷ್ಟು ಒಂದು ದೊಡ್ಡ ಕಾರ್ಯ ಮಾಡೋದಂದರೆ ಅಷ್ಟು ಸುಲಭದ ಮಾತಲ್ಲ. ಬ್ಯಾಂಗ್ಳೂರಲ್ಲಿ ನಾವೊಂದು ಕವಿಗೋಷ್ಠಿ ನಡೆಸ್ಬೇಕಾದ್ರೆ, ಒಂದು ಸಾಹಿತ್ಯ ಗೋಷ್ಠಿ ನಡೆಸಬೇಕಾದ್ರೆ ಎಷ್ಟೋ ದಿನದ ಯೋಜನೆಯನ್ನು ಹಾಕೋತೀವಿ. ಅಂಥದ್ರಲ್ಲಿ ಇಂಥ ಒಂದು ಹಳ್ಳಿಯಲ್ಲಿ ಇಷ್ಟೊಂದು ದೊಡ್ಡ ಒಂದು ಸಭಾಂಗಣದಲ್ಲಿ ತುಂಬಿ ಕಿಕ್ಕಿರಿತಾ ಇದೆ ಅಂದರೆ ನಿಜವಾಗಿ ಅದು ಈ ಊರಿನವರ ಪುಣ್ಯವೇನೋ ಅಥವಾ ನನ್ನ ತಂದೆ ಮಾಡಿದ ಪುಣ್ಯವೋ ಏನೋ, ಅವರು ಮಾಡಿದ ಕೆಲಸಕ್ಕೆ ಇವತ್ತು ಈ ಥರ ಒಂದು ಪ್ರೀತಿ ಸಿಕ್ಕಿತು. ನಿಮ್ಮ ಪ್ರಾಂಜಲವಾದ ಮನಸ್ಸಿಗೆ ನಾನು ಧನ್ಯಳಾಗಿದ್ದೇನೆ.
ಎಲ್ಲರಿಗೂ ಕೊನೆಯದಾಗಿ ನನ್ನ ಪ್ರೀತಿಯ ನಿಮ್ಮೆಲ್ಲರ ಅಂತರಾತ್ಮಗಳಿಗೆ ವಂದಿಸುತ್ತಾ ವಿರಮಿಸುತ್ತೇನೆ. ಜೈ ಕರ್ನಾಟಕ ಮಾತೆ, ಜೈ ಭಾರತಾಂಬೆ. ಅನುಭವದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ ಮೇಡಮ್. ಇಂತಹ ತಂದೆ ತಾಯಿಯನ್ನು ಪಡೆದ ತಾವುಗಳೇ ಧನ್ಯರು ಎಂಬುದನ್ನು ಹೇಳಿಕೊಂಡು ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೀವಿ. ಆತ್ಮೀಯರೇ, ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಪಡುಕುಡಿರಿನ ನೆಲದಲ್ಲಿ ಹುಟ್ಟಿ ದೇಶ ವಿದೇಶದಲ್ಲಿ ಸಾಧನೆ ಮಾಡಿದಂತಹ ಹಲವರನ್ನು ಗುರುತಿಸಿ ಸನ್ಮಾನಿಸಲಿಕ್ಕಿದ್ದೀವಿ. ಶ್ರೀಮತಿ ಸಪ್ನಾ ಎನ್ ಶೆಟ್ಟಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಶ್ರೀಮತಿ ಸಪ್ನಾ ಎನ್ ಶೆಟ್ಟಿ. ಶ್ರೀ ರಾಘವೇಂದ್ರ ಶೆಟ್ಟಿ ದೊಡ್ಡಮನೆ ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಬೇಕು. ಶ್ರೀ ರಾಘವೇಂದ್ರ ಶೆಟ್ಟಿ ದೊಡ್ಡಮನೆ. ಡಾಕ್ಟರ್ ಮೇಘನಾ ವಿ ಶೆಟ್ಟಿ ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಬೇಕು. ಡಾಕ್ಟರ್ ರಜಿತ್ ಎಸ್. ಡಾಕ್ಟರ್ ರಜಿತ್ ಎಸ್. ಶ್ರೀಮತಿ ತ್ರಿವೇಣಿ ಶೆಟ್ಟಿ. ಸಾಧಕರು ಇಲ್ಲದಿದ್ದರೆ ದಯವಿಟ್ಟು ಅವರ ತಂದೆ ಅಥವಾ ತಾಯಿ ವೇದಿಕೆಗೆ ಆಗಮಿಸಬೇಕು. ಶ್ರೀ ಅಶ್ವಥ್ ನಾಯಕ್. ಸುಷ್ಮಿತಾ ಜಗನ್ನಾಥ್ ಶೆಟ್ಟಿ. ಶ್ರುತಿ ಶೆಟ್ಟಿ. ಕುಮಾರಿ ಸ್ವಾತಿ. ಡಾಕ್ಟರ್ ಪ್ರಕಾಶ್ ಹೆಗ್ಡೆ. ಡಾಕ್ಟರ್ ಪ್ರಕಾಶ್ ಹೆಗ್ಡೆ. ಡಾಕ್ಟರ್ ಅಮರ್ಜಿತ್ ಕೆ. ಶ್ರೀಮತಿ ಪ್ರಫುಲ್ಲ ದಿನೇಶ್ ಶೆಟ್ಟಿ. ಸಾಧಕರೆಲ್ಲ ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಬೇಕು. ರಾಘವೇಂದ್ರ ಶೆಟ್ಟಿ ದೊಡ್ಡಮನೆ. ಶ್ರೀಯುತ ರಾಘವೇಂದ್ರ ಶೆಟ್ಟಿ ದೊಡ್ಡಮನೆ. ಡಾಕ್ಟರ್ ಮೇಘನಾ ವಿ ಶೆಟ್ಟಿ. ಶ್ರೀಮತಿ ಸಪ್ನಾ ಎನ್ ಶೆಟ್ಟಿ. ಡಾಕ್ಟರ್ ರಜಿತ್ ಎಸ್. ಶ್ರೀಮತಿ ತ್ರಿವೇಣಿ ಶೆಟ್ಟಿ. ಶ್ರೀ ಅಶ್ವಥ್ ನಾಯಕ್. ಸುಷ್ಮಿತಾ ಜಗನ್ನಾಥ್ ಶೆಟ್ಟಿ. ಶ್ರುತಿ ಶೆಟ್ಟಿ. ಕುಮಾರಿ ಸ್ವಾತಿ. ಶ್ರೀಮತಿ ಪ್ರಫುಲ್ಲ ದಿನೇಶ್ ಶೆಟ್ಟಿ. ಅಮರ್ಜಿತ್. ಡಾಕ್ಟರ್ ಅಮರ್ಜಿತ್. ಡಾಕ್ಟರ್ ಪ್ರಕಾಶ್ ಹೆಗ್ಡೆ ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಬೇಕು. ಕಾನೂನು ವಿಭಾಗದಲ್ಲಿ ರಾಘವೇಂದ್ರ ಶೆಟ್ಟಿ ದೊಡ್ಡಮನೆ ಇವರು ಕಾನೂನು ವಿಭಾಗದಲ್ಲಿ ಪದವಿಯನ್ನು ಪೂರೈಸಿ ಸ್ನಾತಕೋತ್ತರ ಪದವಿಯನ್ನು ವೈಕುಂಠ ಬಾಳಿಗ ಲಾ ಕಾಲೇಜ್ ಉಡುಪಿಯಲ್ಲಿ ಪೂರೈಸಿರುತ್ತಾರೆ. ಕಿರಿಯ ವಕೀಲರಾಗಿ ಪಿ ಶಿವಾಜಿ ಶೆಟ್ಟಿ ಇವರೊಂದಿಗೆ ಸೇವೆ ಸಲ್ಲಿಸಿ ಪ್ರಸ್ತುತ ಸೀನಿಯರ್ ಸಿವಿಲ್ ಅಂಡ್ ಕ್ರಿಮಿನಲ್ ಅಡ್ವೊಕೇಟ್ ಆಗಿ ಉಡುಪಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ಮೇಘನಾ ವಿ ಶೆಟ್ಟಿ ಪಡುಕುಡೂರು ಕಂಬಳಮನೆ ಸುನಂದ ಶೆಟ್ಟಿಯ ಮೊಮ್ಮಗಳಾದ ಈಕೆ ನಿಟ್ಟೆ ಶ್ರೀ ವಿಶ್ವನಾಥ್ ಶೆಟ್ಟಿ ಮತ್ತು ಶ್ರೀಮತಿ ಸುರೇಖಾ ಶೆಟ್ಟಿ ಪುತ್ರಿ. ಇವರ ಉನ್ನತ ಶ್ರೇಣಿಯೊಂದಿಗೆ ಪ್ರತಿ ಹಂತದಲ್ಲಿ ಉನ್ನತ ಶ್ರೇಣಿಯೊಂದಿಗೆ ಉತ್ತೀರ್ಣರಾಗಿ DNB ಪರೀಕ್ಷೆ ಬರೆದು ಮುಂದಿನ ತಮ್ಮ ಸಾಧನೆಗೆ ಲಕ್ನೋದಲ್ಲಿ ತಮ್ಮ 5 ವರ್ಷದ ಅಭ್ಯಾಸವನ್ನು ಪೂರೈಸಿ ಮುಂದಿನ ಫೆಲೋಶಿಪ್ಗಾಗಿ ದೇಶದಿಂದ ಆಯ್ಕೆಯಾದ ಮಹಾನ್ ಸಾಧಕಿ. ತಮ್ಮ 15 ವರ್ಷದ ನಿರಂತರ ಕಲಿಕೆ ಮತ್ತು ಸಾಧನೆಯನ್ನು ಗುರುತಿಸಿ ಗೌರವಪೂರ್ವಕವಾಗಿ ಸನ್ಮಾನಿಸಿಕೊಳ್ತಾ ಇದ್ದೀವಿ. ಡಾಕ್ಟರ್ ರಜಿತ್ ಎಸ್. ಶ್ರೀಯುತರು ತಿಮ್ಮೊಟ್ಟು ಕುಸುಮಶೀನ ಪೂಜಾರಿ ಇವರ ಮೊಮ್ಮಗ. ಶ್ರೀ ಸದಾಶಿವ ಪೂಜಾರಿ ಮತ್ತು ಶ್ರೀಮತಿ ಬೇಬಿ ಇವರ ಸುಪುತ್ರ. ತಮ್ಮ ಪದವಿಯನ್ನು ಪೂರೈಸಿ MSc ರಸಾಯನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪಡೆದಿರುತ್ತಾರೆ. ತದನಂತರ PhD ಪದವಿಯನ್ನು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿಯಲ್ಲಿ ಪೂರೈಸಿರುತ್ತಾರೆ. ತಮ್ಮ ವೃತ್ತಿ ಬದುಕನ್ನು ವಿವಿಧ ಹಂತಗಳಲ್ಲಿ ಪೂರೈಸಿ ಪ್ರಸ್ತುತ ಇಸ್ರೇಲ್ಗೆ ತೆರಳಿರುವ ಇವರು ತಮ್ಮ ಉನ್ನತ ವ್ಯಾಸಂಗಕ್ಕಾಗಿ ಪೋಸ್ಟಲ್ ಡಾಕ್ಟರ್ ಫೆಲೋ ಆಗಿ ಅಧ್ಯಯನ ಮಾಡುತ್ತಿದ್ದಾರೆ. ಶ್ರೀಯುತರಿಗೆ ಸನ್ಮಾನಿಸ್ತಾ ಇದ್ದೀವಿ. ಶ್ರೀಮತಿ ತ್ರಿವೇಣಿ ಶೆಟ್ಟಿ ಮತ್ತಾವು ಶಿವರಾಮ್ ಶೆಟ್ಟಿ ಮತ್ತು ನೀರೇಗೊತ್ತು ಪುಷ್ಪ ಶೆಟ್ಟಿ ಇವರ ಸುಪುತ್ರಿ. ಕಂಪನಿ ಸೆಕ್ರೆಟರಿಯಾಗಿ ಅಧ್ಯಯನ ಮಾಡಿ ಪಡುಕುಡಿರಿನ ಪ್ರತಿಭೆ. ಪ್ರತಿಷ್ಠಿತ ಕಂಪನಿಗಳಲ್ಲಿ ವಿವಿಧ ಹಂತದಲ್ಲಿ ವೃತ್ತಿ ಬದುಕನ್ನು ಮುನ್ನಡೆಸಿದ ಇವರು ಪ್ರಸ್ತುತ ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಶ್ವಥ್ ನಾಯಕ್ ಎಳ್ಳಾರೆ PhD ಪದವಿಯನ್ನು ಪಡೆದ ಸಾಧನೆ. ಸುಷ್ಮಿತಾ ಜಗನ್ನಾಥ್ ಶೆಟ್ಟಿ ಮೆಡಿಕಲ್ ರಿಸರ್ಚ್ನಲ್ಲಿ ಮೈಕ್ರೋಬಯಾಲಜಿ ವಿಭಾಗದಲ್ಲಿ ತಮ್ಮ PhD ಪದವಿಯನ್ನು ಪಡೆದ ಇವರ ಸಾಧನೆಗೆ ಸಂದ ಗೌರವ. ಶ್ರುತಿ ಶೆಟ್ಟಿ ಇವರು
ಶೇಖರ್ ಶೆಟ್ಟಿ ಮತ್ತು ಶ್ರೀಮತಿ ಮಲ್ಲಿಕಾ ಶೆಟ್ಟಿ ಇವರ ಸುಪುತ್ರಿ. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ತಮ್ಮ MBA ಪದವಿಯನ್ನು ಪಡೆದವರು. ಇವರು ಈ ವರ್ಷದ ಆಗಸ್ಟ್ನಲ್ಲಿ ಬೋಸ್ಟನ್ ಕೌನ್ಸೆಲಿಂಗ್ ಗ್ರೂಪ್ನೊಂದಿಗೆ ತಮ್ಮ ವೃತ್ತಿಪರ ಪ್ರಯಾಣವನ್ನು ಮುಂದುವರಿಸಲು ಸಿದ್ಧರಾಗಿದ್ದಾರೆ. ಕುಮಾರಿ ಸ್ವಾತಿ, ಶ್ರೀ ಗೋಪಾಲಾಚಾರ್ಯ ಮತ್ತು ದಿವ್ಯಾ ಇವರ ಸುಪುತ್ರಿ LLB ಪದವಿಯನ್ನು ಪಡೆದು ಪ್ರಸ್ತುತ ಅಡ್ವೊಕೇಟ್ ಪ್ರಾಕ್ಟೀಸ್ ಅನ್ನು ಮಹಾರಾಷ್ಟ್ರದ ಮುಂಬೈಯಲ್ಲಿ ನಡೆಸುತ್ತಿದ್ದಾರೆ. ಡಾಕ್ಟರ್ ಪ್ರಕಾಶ್ ಹೆಗ್ಡೆ ಇವರು BAMS ಅನ್ನು ಪಡೆದು ತಮ್ಮ 42 ವರ್ಷಗಳ ವೈದ್ಯಕೀಯ ವೃತ್ತಿಯನ್ನು ಪೂರ್ತಿಗೊಳಿಸಿ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ಶ್ರೀಮತಿ ಸಪ್ನಾ ಎನ್ ಶೆಟ್ಟಿ ದಿವಂಗತ ಭೋಜ ಶೆಟ್ಟಿ ಮತ್ತು ಕುಶಲ ಶೆಟ್ಟಿಯವರ ಸುಪುತ್ರಿ. LLB ಕಾನೂನು ಶಿಕ್ಷಣವನ್ನು ಪಡೆದಿರುವ ಇವರು ಪ್ರಸ್ತುತ ಪ್ರತಿಷ್ಠಿತ SR ವಿದ್ಯಾಸಂಸ್ಥೆಯನ್ನು ಮುನ್ನಡೆಸ್ತಾ ಇರುವಂತಹ ನಮ್ಮ ಊರಿನ ಪ್ರತಿಭೆ. ಶ್ರೀಮತಿ ಪ್ರಫುಲ್ಲಾ ದಿನೇಶ್ ಶೆಟ್ಟಿ ಪಡುಕುಡೂರು ಆಚೆಬಿಟ್ಟು ಭೋಜ ದೇಜಪ್ಪ ಶೆಟ್ಟಿ ಮತ್ತು ಪಡುಕುಡೂರು ಮೇಲ್ಬೆಟ್ಟು ಸುಶೀಲಾ ಭೋಜ ಶೆಟ್ಟಿಯವರ ಪುತ್ರಿ. BA ಪದವೀಧರೆಯಾದ ಇವರು ಉದಯೋನ್ಮುಖ ಕವಯಿತ್ರಿ. ಬರಹವನ್ನೇ ತಮ್ಮ ಹವ್ಯಾಸವಾಗಿಸಿಕೊಂಡು ಕನ್ನಡದ ಮೇಲೆ ಅಪಾರ ಆಸಕ್ತಿ ಇರುವ ಪ್ರತಿಭೆ. ಕನ್ನಡದಲ್ಲಿ ಅನೇಕ ಕತೆ, ಕವನ, ಚುಟುಕುಗಳನ್ನು ಬರೆದು ಅನೇಕ ವೇದಿಕೆಯಲ್ಲಿ ಕವಿಗೋಷ್ಠಿಗಳಲ್ಲಿ ಇದನ್ನು ಪ್ರದರ್ಶಿಸಿದ್ದಾರೆ. ಅನೇಕ ಬಹುಮಾನಗಳನ್ನು ಮುಡಿಗೇರಿಸಿಕೊಂಡ ಪ್ರತಿಭೆ. ಸಮಾಜ ಸೇವೆಯಲ್ಲಿಯೂ ಆಸಕ್ತಿ ಹೊಂದಿರುವ ಇವರು ಅನೇಕ ಸಂಘ ಸಂಸ್ಥೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರಿದ್ದಾರೆ. ತಮ್ಮೆಲ್ಲ ಸಾಧನೆಯನ್ನು ಗುರುತಿಸಿ ಈ ಸುಂದರ ವೇದಿಕೆಯಲ್ಲಿ ತಮ್ಮನ್ನು ಗೌರವಿಸಿ ಸನ್ಮಾನಿಸಲು ನಾವು ಸಂತಸ ಪಡುತ್ತಿದ್ದೇವೆ. ಮುಂದೆ ಈ ಊರಿನ ಮಹಾದಾನಿಗಳನ್ನು ಸನ್ಮಾನಿಸಲಿಕ್ಕಿದ್ದೇವೆ. ಈ ಒಂದು ಬಹಳ ದೊಡ್ಡ ಕಾರ್ಯಕ್ರಮಕ್ಕೆ ಪಡುಕುಡೂರಿನಲ್ಲಿ 50,000ದಿಂದ 2 ಲಕ್ಷದವರೆಗಿದ್ದ ಸಹಾಯವನ್ನು ಮಾಡಿದಂಥ ಮಹಾದಾನಿಗಳು ಆಸನವನ್ನು ಅಲಂಕರಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಕೃಷ್ಣ ಶೆಟ್ಟಿಯವರು, ಶ್ರೀ ಬಾಲಕೃಷ್ಣ ಶೆಟ್ಟಿಯವರು, ಶ್ರೀ ಸುಧಾಕರ ಶೆಟ್ಟಿಯವರು, ಶ್ರೀ ಜಯಕರ ಶೆಟ್ಟಿಯವರು, ಶ್ರೀ ಅರುಣ್ ಶೆಟ್ಟಿಯವರು. ಹಣದಾನದ ಜೊತೆಗೆ ಶ್ರಮದಾನವನ್ನು ಮಾಡಿದವರನ್ನು ಕೂಡ ನಾವು ಗೌರವಿಸ್ತಾ ಇದ್ದೇವೆ. ಶ್ರೀ ಶಂಕರ ಶೆಟ್ಟಿ ಮಾವಿನಕಟ್ಟೆ ಇವರು ಕೂಡ ಸನ್ಮಾನದ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ನಮ್ಮ ಅತಿಥಿ ಕೂಡ ಹೌದು, ಕೃಷ್ಣ ಶೆಟ್ಟಿ ಬೆಂಗಳೂರಿನ ಕೈಗಾರಿಕೋದ್ಯಮಿ, ಕೊಡುಗೈ ದಾನಿ, ಹಿರಿಯ ನಾಗರಿಕರು, ಈ ಊರಿನ ಮಾರ್ಗದರ್ಶಕರು. ಪಡುಕುಡೂರು ಶಾಲೆಗೆ, ಪಡುಕುಡೂರು ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ, ಈ ರೀತಿಯಾಗಿ ಪಡುಕುಡೂರಿನ ಎಲ್ಲ ಸಂಘ ಸಂಸ್ಥೆಗಳಿಗೆ, ಒಳ್ಳೆಯ ಕಾರ್ಯಗಳಿಗೆ ಸಹಕಾರವನ್ನು ನೀಡ್ತಾ ಇರುವವರು ಆಸನವನ್ನು ಅಲಂಕರಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಕೃಷ್ಣ ಶೆಟ್ಟಿಯವರು. ಶ್ರೀ ಬಾಲಕೃಷ್ಣ ಶೆಟ್ಟಿಯವರು ಹೋಟೆಲ್ ಉದ್ಯಮಿ, ಮುಂಬೈಯಲ್ಲಿ ಇದೇ ಶಾಲೆಯ ಹಳೆ ವಿದ್ಯಾರ್ಥಿ, ಶಾಲೆಗೆ ಊರಿಗೆ ಸದಾ ಸಹಕಾರವನ್ನು ನೀಡ್ತಾ ಇರುವವರು. ಸುಧಾಕರ ಶೆಟ್ಟಿ ಕೆಳಮನೆ, ಅವರು ಇಲ್ದಿದ್ರೆ ಅವರ ತಂದೆಯವರು ಬಂದರು, ತಂದೆಯವರು ಬರಬೇಕು, ಅಣ್ಣಯ್ಯ ಶೆಟ್ಟಿ. ಜಯಕರ ಶೆಟ್ಟಿಯವರು ಜಗಜ್ಯೋತಿ ಕಲಾವೃಂದ ಇದರ ವೈಸ್ ಚೇರ್ಮನ್, ಮುಂಬೈಯಲ್ಲಿ ಉದ್ಯಮಿಗಳಾಗಿರುವವರು. ಅರುಣ್ ಶೆಟ್ಟಿ ಮತ್ತಾವು ಮುಂಬೈ ಬಂಟರ ಸಂಘ ಮುಂಬೈ ದೊಂಬಿಯಲ್ಲಿ ಇದರ ಸೋಷಿಯಲ್ ವೆಲ್ಫೇರ್ನ ಚೇರ್ಮನ್ ಆಗಿರುವವರು. ಶಂಕರ್ ಶೆಟ್ಟಿ ಈ ಭಾಗದಲ್ಲಿ ವೀರಬಾಹುಕ ಅಂತಲೇ ಹೆಸರುವಾಸಿಯಾದವರು. ಅನೇಕ 20ಕ್ಕಿಂತಲೂ ಹೆಚ್ಚಿನ ಶವ ಸಂಸ್ಕಾರವನ್ನು ಮಾಡದವರು. ಕಷ್ಟಕ್ಕಾಗಿ ರಾತ್ರಿ ಹಗಲೆನ್ನದೇ ಕರೆ ಮಾಡಿದ ಪರಿಸರದ 100 ಕುಟುಂಬಗಳಿಗೆ ಸ್ಪಂದನೆಯನ್ನ ನೀಡುತ್ತಾ ಇರುವವರು. ಔಷಧಿಯ ವಿತರಣೆ, ಕೊರೋನಾ ಸಂದರ್ಭದಲ್ಲಿ ವಿಶೇಷವಾದ ಸಹಕಾರವನ್ನು ನೀಡಿದವರು. ಇವರನ್ನ ಈ ಎಲ್ಲ ದಾನಿಗಳ ಸಮ್ಮುಖದಲ್ಲಿ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಈ ಎಲ್ಲ ದಾನಿಗಳ ಬಗ್ಗೆ ಬಹಳ ದೊಡ್ಡ ಅವರ ಪರಿಚಯವನ್ನು ನಾವು ಈ ಸಮಯದ ಅಭಾವದಿಂದ ಹೇಳ್ತಾ ಇಲ್ಲ, ಆದರೆ ಆ ಎಲ್ಲ ಗೌರವಗಳನ್ನು ಅವರಿಗೆ ಸಲ್ಲಿಸ್ತಾ ಅವರ ಹೃದಯ ವೈಶಾಲ್ಯವನ್ನು, ಪುಟ್ಟ ಊರು ಪಡುಕುಡೂರು ಯಾವತ್ತು ಎಷ್ಟು ದೊಡ್ಡ ಕಾರ್ಯಕ್ರಮಗಳಿಗೂ ಹೆದರುವುದಿಲ್ಲ. ಇದಕ್ಕೆ ಕಾರಣ ಏನಂದ್ರೆ ಇಲ್ಲಿ ಇರುವಂತಹ ದಾನಿಗಳ ಹೃದಯ ವೈಶಾಲ್ಯ. ಲಕ್ಷಗಳ ಮೊತ್ತದಲ್ಲಿ ಧನ ಸಹಾಯನ ಮಾಡುವುದರ ಮುಖೇನ ಕಾರ್ಯಕ್ರಮದ ಯಶಸ್ಸಿಗೆ ಅವರು ಸದಾ ಸಹಕಾರವನ್ನು ಕೊಡ್ತಾರೆ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಂಗೆ ಎನ್ನುವ ಆ ಒಂದು ತಾತ್ವಿಕ ಸಿದ್ಧಾಂತದ ಆಧಾರದ ಮೇಲೆ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸುವರು, ಕೆಲಸವನ್ನು ನಿರ್ವಹಿಸುವರು, ದಾನವನ್ನು ನೀಡುವಂತಹ ಮಹಾನ್ ದಾನಿಗಳನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ನಾವು ಚಟ್ಕಲ್ಪಾದೆಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇದೆ, ಅದರ ಮುಂಭಾಗದಲ್ಲಿ ಹೋಗಿ ನಿಂತುಕೊಂಡ್ರು. ಅದರಲ್ಲಿ ಕಾಣೋದಲ್ಲಿ ಎದುರುಗಡೆಯಲ್ಲಿ ಚಿಕ್ಕಮಾರಬೆಟ್ಟು ಬಾಲಕೃಷ್ಣ ಶೆಟ್ಟಿಯವರ ಹೆಸರು. ಇಲ್ಲಿಯ ಅನೇಕ ಜನ ಲಯನ್ ಸಂಸ್ಥೆಯಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡು ಸಮಾಜ ಸೇವೆಗೆ ಮತ್ತೊಂದು ಹೆಸರಾಗಿರುವಂಥದ್ದು ಪಡುಕುಡೂರಿನ ಮಹಾಜನತೆ. ತಮ್ಮನ್ನ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ತಮ್ಮ ಆ ಕೊಡುವ ಕೈಗಳು ಇನ್ನಷ್ಟು ಬಲಿಷ್ಠವಾಗಲಿ. ತಾಯಿ ಭದ್ರಕಾಳಿ ತಮಗೆ ಇನ್ನಷ್ಟು ಶಕ್ತಿಯನ್ನ ದಯಪಾಲಿಸಲಿ, ಇನ್ನಷ್ಟು ಸೇವೆಯನ್ನ ಮಾಡುವಂತ ಶಕ್ತಿಯನ್ನ ಭಗವಂತ ದಯಪಾಲಿಸಲಿ ಎನ್ನುವ ಆಶಯದೊಂದಿಗೆ ತಮ್ಮನ್ನ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. 5 ಜನ ದಾನಿಗಳು, ಓರ್ವ ಸಮಾಜ ಸೇವಕರು ತಮ್ಮನ್ನ ಈ ಸುಂದರವಾದ ವೇದಿಕೆಯಲ್ಲಿ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಇದೇ ರೀತಿಯಲ್ಲಿ
ಸೇವೆ ಮತ್ತು ದಾನ ನಿರಂತರವಾಗಿ ತಮ್ಮಿಂದ ಸಾಗಿ ಬರಲಿ, ಅದಕ್ಕೆ ಶಕ್ತಿಯನ್ನು ಭಗವಂತ ನೀಡಲಿ ಎನ್ನುವ ಆಶಯದೊಂದಿಗೆ ತಮ್ಮನ್ನ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೆವು. ಸಾವಿರದಿಂದ 50,000ದವರೆಗಿನ ದಾನಿಗಳನ್ನು ಗುರುತಿಸಿ ಸನ್ಮಾನಿಸುವಂತಹ ಗಳಿಗೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಚಂದ್ರಹಾಸ್ ಶೆಟ್ಟಿ ಬೋಳ, ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಚಂದ್ರಹಾಸ್ ಶೆಟ್ಟಿ ಬೋಳ. ತನಿಷ್ಕಾ ಗಣೇಶ್ ಶೆಟ್ಟಿ ಕಲ್ಯ. ಮಂಜುನಾಥ್ ಹೆಗ್ಡೆ ಮುದ್ರಾಡಿ. ಮುರಳೀಧರ್ ಶೆಟ್ಟಿ ಒಂಬತ್ತೊಕ್ಲು. ಮುರಳೀಧರ್ ಶೆಟ್ಟಿ. ವಿಜಯ್ ಶೆಟ್ಟಿ ಅಜೆಕಾರ್. ಸೀತಾರಾಮ್ ಶೆಟ್ಟಿ ಕಲ್ಯಾಣ್. ಸುಬ್ಬಯ್ಯ ಶೆಟ್ಟಿ ಕಲ್ಯಾಣ್. MN ರಾಜೇಂದ್ರ ಕುಮಾರ್. ನಿತೇಶ್ ಶೆಟ್ಟಿ ಇನ್ನ. ಶ್ರೀಧರ್ ಶೆಟ್ಟಿ ಪಡುಪರ್ಕಳ. ನಿತೇಶ್ ಶೆಟ್ಟಿ ಇನ್ನ, ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಬೇಕು. ನಿತೇಶ್ ಶೆಟ್ಟಿ ಇನ್ನ. ಶೇಖರ್ ಶೆಟ್ಟಿ ಕೊಡಂಜೆ. ಉದಯ್ ಕುಮಾರ್ ಶೆಟ್ಟಿ ಜರ್ತ್ರೊಟ್ಟು. ಶಿವರಾಮ್ ಶೆಟ್ಟಿ ಪಡುಪರ್ಕಳ. ಶಿವರಾಮ್ ಶೆಟ್ಟಿ ಪಡುಪರ್ಕಳ. ದೊಡ್ಡಮನೆ ಫ್ಯಾಮಿಲಿ ಪಡುಕುಡೂರಿನಿಂದ ಯಾರಾದರೂ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ವಿಜಯ್ ಶೆಟ್ಟಿ ಅಜೆಕಾರ್. ಭುಜಂಗಶೆಟ್ಟಿ ಮುಂಡುವೆಟ್ಟು. ಸುಜಯ ಶೆಟ್ಟಿ ಮತ್ತು ಗುರುಪ್ರಸಾದ್, ಸುಧಣ್ಣ ರೆಸಿಡೆನ್ಸಿ. ವರಂಗ ವ್ಯವಸಾಯ ಸಹಕಾರಿ ಬ್ಯಾಂಕ್. ಪಟೇಲರ ಮನೆ ಪಡುಕುಡೂರು.
ಶೆಟ್ಟಿ ಮತ್ತು ಫ್ಯಾಮಿಲಿ ಕೊಡಂಜಮನೆ. ಜಲಜ ಕೊರಗಶೆಟ್ಟಿ ಹುಣಸೆ ಅಡಿ ಬಲ್ಲಾಡಿ. ದಿವಾಕರ್ ವಿ ಶೆಟ್ಟಿ ದಿವ್ಯಾಸಾಗರ್ ಮುದ್ರಾಡಿ ಇವರ ಪರವಾಗಿ ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಉದಯ್ ಶೆಟ್ಟಿ ಮತ್ತು ಫ್ಯಾಮಿಲಿ ಕೊಡಂಜಮನೆ. ಗೌರವವನ್ನು ಸ್ವೀಕರಿಸಿದ ತಮಗೆ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಮುಂದೆ 10,000ದಿಂದ 25,000 ಧನ ಸಹಾಯ ನೀಡಿದವರ ಹೆಸರು ಉಮಾನಾಥ್ ಶೆಟ್ಟಿ ಕಾಪು, ಉಮಾನಾಥ್ ಶೆಟ್ಟಿ ಕಾಪು, ಕುಸುಮ ಶೀನ ಪೂಜಾರಿ ತಿಮ್ಮೊಟ್ಟು, ಕುಸುಮ ಶೀನ ಪೂಜಾರಿ ತಿಮ್ಮೊಟ್ಟು, ಸುಭಾಷ್ ಶೆಟ್ಟಿ ಮುನಿಯಾಲ್ ಬೈಲ್, ರಂಜನ್ ಬಂಗೇರ ಹೆಬ್ರಿ, ಜೈನಮಠ ವರಂಗ, ಜೈನಮಠ ವರಂಗ, ಜಯಂತಿ ಬಾಲಕೃಷ್ಣ ಶೆಟ್ಟಿ ಪಂಜರ್ವಲ್ಲಿ, ಜಯಂತಿ ಬಾಲಕೃಷ್ಣ ಶೆಟ್ಟಿ ಪಂಜರ್ವಲ್ಲಿ, ಸುಕುಮಾರ್ ಶೆಟ್ಟಿ ಬಂಟರ ಸಂಘ ದೊಂಬವೆಲ್ಲಿ, ಅರುಣ್ ಶೆಟ್ಟಿ ಮತ್ತು ಫ್ಯಾಮಿಲಿ ಕಂಬಳ ಬಾಕ್ಯಾರ್, ಅರುಣ್ ಶೆಟ್ಟಿ ಮತ್ತು ಫ್ಯಾಮಿಲಿ, ಅರುಣ್ ಶೆಟ್ಟಿ ಮತ್ತು ಫ್ಯಾಮಿಲಿ, ಸಂತೋಷ್ ಶೆಟ್ಟಿ ಮಾಪ ಮುದ್ರಾಡಿ, ಗುಲಾಬಿ ಶೆಟ್ಟಿ ಮತ್ತು ಫ್ಯಾಮಿಲಿ ನಡಿಬೆಟ್ಟು, ಗುಲಾಬಿ ಶೆಟ್ಟಿ ಮತ್ತು ಫ್ಯಾಮಿಲಿ ನಡಿಬೆಟ್ಟು, ಜನಾರ್ದನ್ ಆಚಾರ್ಯ ಹೊಸವಕ್ಲು ಪಡುಕುಡೂರು, ಭೋಜು ಪೂಜಾರಿ ಮೇಲ್ಮನೆ, ಭೋಜು ಪೂಜಾರಿ ಮೇಲ್ಮನೆ, ಶಂಕರ್ ಶೆಟ್ಟಿ ಕೊಡಂಜ, ಶಂಕರ್ ಶೆಟ್ಟಿ ಕೊಡಂಜ, ಪ್ರಭಾಕರ್ ಶೆಟ್ಟಿ ಕಲ್ಲಡ್ಕ, ಸಚಿನ್ ಕೆ ಶೆಟ್ಟಿ ದೊಂಬೆಲ್, ಆನಂದ್ ಶೆಟ್ಟಿ ಎಕ್ಕಾರು, ಸುಮಾ ಶೆಟ್ಟಿ ಪರ್ಸರಬೆಟ್ಟು, ಸುಮಾ ಶೆಟ್ಟಿ ಪರ್ಸರಬೆಟ್ಟು, ಸುಂದರ್ ಶೆಟ್ಟಿ ಮುಂಡುಬೆಟ್ಟು, ಸುಂದರ್ ಶೆಟ್ಟಿ ಮುಂಡುಬೆಟ್ಟು, ಸಪ್ನಾ ನಾಗರಾಜ್ ಶೆಟ್ಟಿ, ನೀಲೇಶ್ ಶೆಟ್ಟಿ ಹೆಬ್ರಿ, ನಿತಿನ್ ಶೆಟ್ಟಿ ಬೋಳ, ಕೃಷ್ಣ ಶೆಟ್ಟಿ ಪಡುಪರ್ಕಳ, ಉಮೇಶ್ ಶೆಟ್ಟಿ ಮೂಡುಕುಡೂರು, ಗಂಗಾಧರ್ ಶೆಟ್ಟಿ ಮಂಜೇಶ್ವರ್ ಪಡುಪರ್ಕಳ, ಪದ್ಮನಾಭ ಶೆಟ್ಟಿ ಕಂಬಳ ಬಾಕ್ಯಾರ್, ಜ್ಯೋತಿ ಪ್ರಸಾದ್ ಶೆಟ್ಟಿ ಕಂಬಳ ಬಾಕ್ಯಾರ್, ಗಣೇಶೋತ್ಸವ ಸಮಿತಿ ಪಡುಕುಡೂರು, ಮಂಜುನಾಥ್ ಪೂಜಾರಿ ಮುದ್ರಾಡಿ, ಶಿವರಾಮ್ ಶೆಟ್ಟಿ ಮತ್ತಾವು ಮನೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮದ ಮಿತ್ರರ ಸಹಕಾರವನ್ನು ಖಂಡಿತ ನಾವು ಮರೆಯುವ ಹಾಗಿಲ್ಲ. ಖಜಾನೆ ಸುಕುಮಾರ್ ಸಮಿತಿಯ ಕರ್ತರು, ಪ್ರಜಾವಾಣಿ ಹೆಬ್ರಿ ಅಧ್ಯಕ್ಷರು, ಹೆಬ್ರಿ ತಾಲೂಕು ಪತ್ರಕರ್ತರ ಸಂಘ, ದಯಮಾಡಿ ತಾವು ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮಾಧ್ಯಮದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರಚಾರವನ್ನು ನೀಡುವುದರ ಮುಖೇನ ನಾಡಿನುದ್ದಗಲಕ್ಕೆ ಈ ಸುದ್ದಿಯನ್ನು ಪಸರಿಸಿದವರಲ್ಲಿ ವಿಶೇಷ ಸಹಕಾರವನ್ನು ನೀಡಿದವರು ಖಜಾನೆ ಸುಕುಮಾರ್ ಆಚಾರ್.
ನಮ್ಮ ಇದೇ ಸಂಸ್ಥೆಯ ಇಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುಕುಡೂರಿನ ಹಳೆ ವಿದ್ಯಾರ್ಥಿ, ತಮ್ಮ ಅನೇಕ ಎಲೆಮರೆಯ ಕಾಯಿಗಳನ್ನು ಪ್ರಚಾರಕ್ಕೆ ತಂದಂಥ ವ್ಯಕ್ತಿ. ಜೊತೆಗೆ ಕಾರ್ಯಕ್ರಮ ನೇರ ಪ್ರಸಾರಗೊಳ್ತಾ ಇದೆ. ವಸಂತ್ ಕುಮಾರ್ ಕಾರ್ಕಳ, ದಯಮಾಡಿ ತಾವು ವೇದಿಕೆ ಬರಬೇಕು. ಮುಖ್ಯಸ್ಥರು ಸ್ವಯಂ ಟೈಮ್ಸ್ ಪ್ರೈಮ್ ಟಿವಿ ಚಾನೆಲ್ ಕಾರ್ಕಳ, ಸ್ವಯಂ ಟೈಮ್ ಟಿವಿ ಚಾನೆಲ್ ಕಾರ್ಕಳ, ಸಂಪಾದಕರು ಮಾಧ್ಯಮ ಬಿಂಬ ಕಾರ್ಕಳ, ದಯಮಾಡಿ ತಾವು ವೇದಿಕೆ ಬರಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ವಸಂತ್ ಕುಮಾರ್ ಕಾರ್ಕಳ ಆರಂಭದಲ್ಲಿಯೇ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಅದರ ಚಿತ್ರೀಕರಣವನ್ನು ಮಾಡಿ ನಾಡಿನುದ್ದಗಲಕ್ಕೆ ಈ ಸುದ್ದಿಯನ್ನು ಪಸರಿಸಿದವರು ವಸಂತ್ ಕುಮಾರ್ ಕಾರ್ಕಳ. ಮುಖ್ಯಸ್ಥರು ಸ್ವಯಂ ಟೈಮ್ ಟಿವಿ ಚಾನೆಲ್ ಕಾರ್ಕಳ, ಸಂಪಾದಕರು ಮಾಧ್ಯಮ ಬಿಂಬ ಬಳಗ ಕಾರ್ಕಳ. ಜೊತೆಗೆ ಮುಖ್ಯಸ್ಥರು ಮತ್ತು ತಂಡದವರು ನಮ್ಮ ಟಿವಿ ಮಂಗಳೂರು, ನಮ್ಮ ಟಿವಿಯಲ್ಲಿ ಕೂಡ ಈ ಕಾರ್ಯಕ್ರಮ ನೇರ ಪ್ರಸಾರಗೊಳ್ತಾ ಇದೆ. ದಯಮಾಡಿ ತಾವು ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮುಖ್ಯಸ್ಥರು ಮತ್ತು ತಂಡದವರು ನಮ್ಮ ಟಿವಿ ಮಂಗಳೂರು. ಪತ್ರಕರ್ತರು ನರೇಂದ್ರ ಎಸ್ ಮರಸಣಿಗೆ, ವಿಜಯವಾಣಿ ಹೆಬ್ರಿ, ವೇದಿಕೆ ಬರಬೇಕು, ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಸುಮಲತಾ ಹೆಬ್ಬಾರ್, ವರದಿಗಾರರು, ವಿಜಯ ಕರ್ನಾಟಕ ಹೆಬ್ರಿ. ಶ್ರೀದತ್ತ ಶೆಟ್ಟಿ, ಸ್ಪಂದನಾ ಟಿವಿ ಹೆಬ್ರಿ. ಶ್ರೀ ಕೃಷ್ಣನಾಯಕ್ ಕಾಡುಹೊಳೆ, ಪತ್ರಕರ್ತರು, ಮಲ್ನಾಡ್ ನ್ಯೂಸ್ ಹೆಬ್ರಿ. ಹಾಗೂ ಎಲ್ಲ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ವರದಿಗಾರರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಾವು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು, ಸಮಿತಿಯ ಸದಸ್ಯರನ್ನ ಖುಷಿಗೊಳಿಸಬೇಕು. ನರೇಂದ್ರ ಎಸ್ ಮರಸಣಿಗೆ, ವಿಜಯವಾಣಿ ಹೆಬ್ರಿ. ಸುಮಲತಾ ಹೆಬ್ಬಾರ್, ವಿಜಯ ಕರ್ನಾಟಕ ಹೆಬ್ರಿ. ಶ್ರೀದತ್ತ ಶೆಟ್ಟಿ, ಸ್ಪಂದನಾ ಟಿವಿ ಉಡುಪಿ. ಶ್ರೀಕೃಷ್ಣ ನಾಯಕ್ ಕಾಡೋಳೆ, ಮಲ್ನಾಡ್ ನ್ಯೂಸ್ ಹೆಬ್ರಿ. ಹಾಗೂ ಉಪಸ್ಥಿತರಿರುವಂತಹ ಮಾಧ್ಯಮದ ಮಿತ್ರರು ದಯಮಾಡಿ ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ಅನೇಕ ಭಜನಾ ತಂಡದವರು ಇವತ್ತು ಸ್ವಾಮೀಜಿಯವರು ಆಗಮಿಸುವುದಿದ್ರೆ ಒಂದು ಆಕರ್ಷಕ ಶೋಭಾಯಾತ್ರೆ ಯೋಚನೆ ನಮ್ಮದಾಗಿತ್ತು. ಅನೇಕ ಭಜನಾ ತಂಡದವರು ಆಗಮಿಸಿದ್ದೀರಿ. ಆ ತಂಡದ ಮುಖ್ಯಸ್ಥರು ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಸಂದೇಶ್ ಶೆಟ್ಟಿ, ಧ್ವನಿ, ಬೆಳಕು ಇತ್ಯಾದಿ ಎಲ್ಲ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂತ ಸಂದೇಶ್ ಶೆಟ್ಟಿ. ಸಂದೇಶ್ ಜೈನ್, ಕ್ಷಮಿಸಿ, ಸಂದೇಶ್ ಜೈನ್, ದಯಮಾಡಿ ವೇದಿಕೆ ಬರಬೇಕು. ಸಂದೇಶ್ ಜೈನ್. ಮಾಧ್ಯಮದ ಮಿತ್ರರು ಹೌದು, ಅತ್ಯುತ್ತಮ ಛಾಯಾಚಿತ್ರಗಾರರು ಹೌದು, ನಮ್ಮ ಕಾರ್ಯಕ್ರಮದ ಬೆಂಬಲಿಗರು ಹೌದು, ಪ್ರಮೋದ್ ಚಂದ್ರ ಮುನಿಯಾಲು, ದಯಮಾಡಿ ತಾವು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಮೋದ್ ಚಂದ್ರ ಕಾಮತ್ ಮುನಿಯಾಲು ಬಹಳ ವಿನೀತರಾಗಿ ತಮ್ಮ ಸಹಕಾರವನ್ನು ನಾವು ಸ್ಮರಿಸಿಕೊಳ್ತಾ ಇದ್ದೇವೆ. ಅಧ್ಯಕ್ಷೀಯ ನುಡಿಗಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಭಯಲಕ್ಷ್ಮಿ ಮೇಡಮ್ ಬನ್ನಿ. ಅಭಯಲಕ್ಷ್ಮಿ ತಮಗೆ ಅವಕಾಶವನ್ನ ಕೊಡಲಾಗ್ತಾ ಇದೆ. ಅವರ ವಿನಂತಿಯ ಮೇರೆಗೆ ಬಂಧುಗಳೇ, ಅವರು ಶಂಕರ್ ಶೆಟ್ಟಿಯವರು ಇವತ್ತಿನ ಮೂರ್ತಿಯ ಪ್ರತಿಷ್ಠಾಪನೆಯ ರೂವಾರಿ. ಅವರು ಎಲೆಮರೆ ಕಾಯಿಯಾಗಿ ದುಡ್ದಿರ್ಬೋದು, ಆದರೆ ನಮ್ಮ ಇಡೀ ಎಮ್ ಡಿ ಅಧಿಕಾರಿ ಫ್ಯಾಮಿಲಿಯವರು ಒಂದು ಪ್ರೀತಿಯಿಂದ ಒಂದು ಸಣ್ಣ ಗೌರವವನ್ನು ಅವರಿಗೆ ಮಾಡಬೇಕು ಅಂತ ನಮ್ಮ ಅಪೇಕ್ಷೆ ಆಗಿದೆ. ಅವರು ಏನೇ ಬೇಡ ಅಂದರೂ ಸಾಧ್ಯನೇ ಇಲ್ಲ, ನಮ್ಮ ಪ್ರೀತಿಗೋಸ್ಕರ ಆದರೂ ಅವರು ಗೌರವಿಸಬೇಕು ಅಂತ ನಮ್ಮ ಆಸೆ. ಅದಕ್ಕೆ ಅವರನ್ನು ಇವತ್ತು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಾನು ಅನೇಕ ಸಂಘ ಸಂಸ್ಥೆಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡಿದ್ದೇನೆ. ಯಾವತ್ತೂ ಯಾವುದೇ ಸನ್ಮಾನವನ್ನು ಸ್ವೀಕರಿಸಿದವನು ನಾನಲ್ಲ. ನನಗೆ ಇಂತಹ ಕಾರ್ಯಕ್ರಮ ಅಷ್ಟೊಂದು ಸರಿಯಾಗುವುದಿಲ್ಲ, ವೈಯಕ್ತಿಕವಾಗಿ ನನಗೆ ಹಿಡಿಯುವುದಿಲ್ಲ. ಹಾಗಾಗಿ ಈ ಒತ್ತಾಯದ ಮೇರೆಗೆ ನಾನು ಇದನ್ನು ಒಪ್ಪಿಕೊಳ್ಳುತ್ತಿದ್ದೇನೆ. ಸರ್ವೇ ಜನ ಸುಖೀನ ಭವಂತು ಅನ್ನುವುದೇ ನನ್ನ ಒಂದು ಜೀವನದ ಗುರಿ. ಆದರೆ ಈ ಒಂದು ನಾನು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದನ್ನೊಂದು ಸ್ವೀಕರಿಸಿದ್ದೇನೆ. ನನ್ನ ಆತ್ಮಸಾಕ್ಷಿಯ ವಿರುದ್ಧವಾಗಿ ನಾನೇ ಹೋಗುತ್ತಾ ಇದ್ದೇನೆ. ಹಾಗಾಗಿ
ನನ್ನನ್ನು ನಾನೇ ಸಮಾಧಾನ ಮಾಡಿಕೊಂಡು ಇದನ್ನು ಸ್ವೀಕರಿಸ್ತೇನೆ. ಬಂಧುಗಳೇ, ಇದೀಗ ಉಮೇಶ್ ಶೆಟ್ಟಿ ಅವರ ಕೈಯಿಂದ MD ಅಧಿಕಾರಿಗಳ ಮೊಮ್ಮಗ ಉದಯ್ ಶೆಟ್ಟಿ ಅವರ ಅಮೃತ ಹಸ್ತದಿಂದ MD ಅಧಿಕಾರಿಗಳ ಮರಿಮಗ ಪ್ರಫುಲ್ ಜೈನ್ ಹಾಸನ, ಅವನೊಬ್ಬ ಕಲಾವಿದ, ಇಂಜಿನಿಯರ್ ಕೂಡ. ಅವನು ಬಹಳ ಪ್ರೀತಿಯಿಂದ ಅವರ ಅಜ್ಜನ ಚಿತ್ರವನ್ನು ಪೆನ್ಸಿಲಲ್ಲಿ ಬಿಡಿಸಿ ತಂದಿದ್ದಾನೆ. ಅದನ್ನು ಈಗ ಬಿಡುಗಡೆ ಮಾಡ್ತಾ ಇದ್ದಾನೆ. ಉದಯ್ ಶೆಟ್ಟಿಗೆ ಧನ್ಯವಾದಗಳು. ಇದೀಗ ನಮ್ಮ ಈ ಒಂದು ಮೂರ್ತಿಯ ಕಲ್ಪನೆಯ ರೂವಾರಿ ಶಂಕರ್ ಶೆಟ್ಟಿ ಅವರಿಗೆ MD ಅಧಿಕಾರಿಗಳ ಫ್ಯಾಮಿಲಿಯಿಂದ ಒಂದು ಸಣ್ಣ ಸನ್ಮಾನ. ದಯಮಾಡಿ ಶಂಕರಣ್ಣನ ಧರ್ಮಪತ್ನಿ ಮತ್ತು ಅವರ ಮಕ್ಕಳು ವೇದಿಕೆ ಬರಬೇಕಂತ ವಿನಂತಿಸಿಕೊಳ್ತಾ ಇದ್ದೀವಿ. ದಯಮಾಡಿ ತಕ್ಷಣ ವೇದಿಕೆ ಬರಬೇಕು. ಶಂಕರಣ್ಣನವರ ಮನೆಯವರು, ಅವರು ಅವರ ಮದುವೆಗೆ ಇಷ್ಟು ಟೆನ್ಷನ್ ತಗೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಟೆನ್ಷನ್ ತಗೊಂಡು 2.5 ವರ್ಷಗಳ ಕಾಲ ಒಂದು ದೀರ್ಘ ತಪಸ್ಸಿನ ಹಾಗೆ ಈ ಕಾರ್ಯಕ್ರಮ ಕೈಗೂಡಲಿಕ್ಕೆ ಅವರ ಪಾತ್ರ ವಿಶೇಷವಾದ್ದು. ಸಮಿತಿಯವರಿಗೆ ಅವರನ್ನು ಸನ್ಮಾನಕ್ಕೆ ಒಪ್ಪಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಅಭಯಲಕ್ಷ್ಮಿ ಅವರ ಕೋರಿಕೆಯನ್ನು ನಿರಾಕರಿಸಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ನಮಗೂ ಕೂಡ ಒಂದು ಕೊರಗಿತ್ತು, ಈ ಕಾರ್ಯಕ್ರಮ ಶಂಕರಣ್ಣನಿಗೆ ಒಂದು ಗೌರವವನ್ನು ಸಲ್ಲಿಸದೇ ಇದ್ದರೆ ಅದು ಅಪೂರ್ಣ ಆಗ್ತದೆ ಅಂತ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವರ ಕುಟುಂಬಿಕರು ಅವರ ಜೊತೆ ಸೇರಬೇಕಂತ ವಿನಂತಿಸ್ಕೊಳ್ತಾ ಇದ್ದೀವಿ. ದಯಮಾಡಿ MD ಅಧಿಕಾರಿಯವರ ಕುಟುಂಬಿಕರು, ಅವರ ಮಕ್ಕಳು ಇಲ್ಲಿದ್ದರೆ ದಯಮಾಡಿ ವೇದಿಕೆ ಆಗಮಿಸಬೇಕು. ಋಷಭದೇವ ಅಧಿಕಾರಿಯವರು, ರಾಜ್ಕುಮಾರ್ ಅಧಿಕಾರಿಯವರು ಮತ್ತೆ ಉಳಿದ ಮಕ್ಕಳು, ಹೆಣ್ಣು ಮಕ್ಕಳು ದಯಮಾಡಿ ವೇದಿಕೆ ಬರಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಒಂದು ಭಾವಚಿತ್ರಕ್ಕಾಗಿ MD ಅಧಿಕಾರಿಯವರ ಕುಟುಂಬಿಕರು ಒಬ್ಬ ಸ್ವಾತಂತ್ರ್ಯ ಯೋಧನ ಕುಟುಂಬಿಕರನ್ನ ವೇದಿಕೆಯಲ್ಲಿ ಕಾಣಲಿಕ್ಕೆ ನಮ್ಗೆ ಅತ್ಯಂತ ಖುಷಿ ಆಗ್ತಾ ಇದೆ. ಈ ಊರಿನ ಪಡುಕುಡೂರು ಊರಿನ ಖ್ಯಾತಿಯನ್ನ ಮುಗಿಲಗಲ ಮಿಗೆಯಗಲ ಜಗದಗಲ ಪಸರಿಸಿದಂಥ MD ಅಧಿಕಾರಿಯವರ ಕುಟುಂಬಿಕರು ನೀವು ಎನ್ನುವುದು ನಾವು ನಿಮ್ಮನ್ನ ಹೆಚ್ಚು ಗೌರವಿಸಲಿಕ್ಕೆ ಖುಷಿ ಪಡ್ತಾ ಇದ್ದೇವೆ. ಓರ್ವ ಸ್ವಾತಂತ್ರ್ಯ ಹೋರಾಟಗಾರನಾಗಿ
ಸಮಾಜ ಸೇವಕನಾಗಿ ತನ್ನ ಇಡೀ ಊರನ್ನೇ ತನ್ನ ಕುಟುಂಬ ಅಂತ ಭಾವಿಸಿಕೊಂಡವರು MD ಅಧಿಕಾರಿಯವರು. ದಯಮಾಡಿ ರಾಜ್ಕುಮಾರ್ ಅಧಿಕಾರಿ ಮತ್ತು ವೃಷಭದೇವ ಅಧಿಕಾರಿ ಅವರು ವೇದಿಕೆ ಬರಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಅವರ ಸುಪುತ್ರರು ರಾಜ್ಕುಮಾರ್ ಮತ್ತೆ ವೃಷಭದೇವ ಸರ್ ಅವರು ವೇದಿಕೆ ಬರಬೇಕಂತ ವಿನಂತಿ. ಅಧ್ಯಕ್ಷೀಯ ಭಾಷಣ, ಧನ್ಯವಾದ ಸಮರ್ಪಣೆಯ ನಂತರ ಯೋಗ ಪ್ರದರ್ಶನ ಈ ವೇದಿಕೆಯಲ್ಲಿ ನಡೆಯಲಿದೆ. ಆನಂತರ ಒಂದು ನೃತ್ಯ ಪ್ರದರ್ಶನ, ತದನಂತರ ತುಳು ಸಾಂಸಾರಿಕ ಹಾಸ್ಯಮಯ ನಾಟಕ ಬುಡೆದಿ ಇಲ್ಲಿ ಪ್ರದರ್ಶನಗೊಳ್ಳಿಕ್ಕಿದೆ. ಜೊತೆಗೆ ಅಲ್ಲಿ ಊಟದ ಕೌಂಟರ್ ಕೂಡ ತೆರೆದಿರುತ್ತದೆ. ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಅಧ್ಯಕ್ಷೀಯ ನುಡಿಗಾಗಿ ಸ್ವಾತಂತ್ರ್ಯ ಸೇನಾನಿ ಪಡುಕುಡೂರು ಬೀಡು ಶ್ರೀ MD ಅಧಿಕಾರಿ ಪ್ರತಿಮೆ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷರು, ಪಡುಕುಡೂರನ್ನ ರಾಜಕೀಯ ರಂಗದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಪಡುಕುಡೂರು ಊರಿನ ಹೆಸರನ್ನು ಬೆಳಗಿಸಿದವರು, ವರಂಗ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ, ವರಂಗ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ, ಪಡುಕುಡೂರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಎಲ್ಲ ರಂಗಗಳಲ್ಲಿ ನಾಯಕತ್ವವನ್ನು ನೀಡಿರುವಂತಹ ಗೌರವಾನ್ವಿತ ಜಗದೀಶ್ ಹೆಗಡೆ ಪಟೇಲರ ಮನೆ ಇವರು. MD ಅಧಿಕಾರಿ ಪುತ್ಥಳಿ ಆವರಣದ ಅಧ್ಯಕ್ಷ ಸ್ಥಾನವನ್ನು ನನಗೆ ಕೊಟ್ಟು ಈ ಒಳ್ಳೆಯ ದೊಡ್ಡ ಕಾರ್ಯಕ್ರಮದಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ಪಡುಪರ್ಕಳ ಶಂಕರ್ ಶೆಟ್ಟರವರಿಗೆ ಧನ್ಯವಾದ ಹೇಳ್ತಿದ್ದೇನೆ. ನಾವು ಅಧ್ಯಕ್ಷ ಆಗಿದ್ದರು ಶಂಕರ್ ಶೆಟ್ಟರು ಮತ್ತು ಹರೀಶ್ ಶೆಟ್ಟರು ಫುಲ್ಲು ಉಸ್ತುವಾರಿ ವಹಿಸಿಕೊಂಡು ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನನ್ನನ್ನು ಅಧ್ಯಕ್ಷ ಮಾಡಿದ್ದು ನನಗೆ ಭಾರಿ ಸಂತೋಷ ಆಗಿದೆ. ಇಂಥ ಒಳ್ಳೆಯ ಕಾರ್ಯಕ್ರಮದಲ್ಲಿ ಇಂದು ಸಿಕ್ಕಲಿಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ನನಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೊಟ್ಟದಕ್ಕೆ ಎಲ್ಲರಿಗೂ ಋಣಿಯಾಗಿದ್ದೇನೆ. ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯದಾಗಿದೆ ಅಂತ ಹೇಳಿ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಸಭಾಧ್ಯಕ್ಷರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಸ್ಮರಣಿಕೆಯನ್ನ ಪ್ರದಾನ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ನೆನಪು, ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಇದರ ನೆನಪು ತಮ್ಮ ಮನದಲ್ಲಿ ಸದಾ ಹಸಿರಾಗಿರಬೇಕೆನ್ನುವ ಆಶಯದೊಂದಿಗೆ ಸಮಿತಿಯ ವತಿಯಿಂದ ನೀಡಲಾಗುವಂತಹ ಸ್ಮರಣಿಕೆಯನ್ನು ತಾವು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುಕುಡೂರು ಇಲ್ಲಿಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀ ರವಿ ಶೆಟ್ಟಿ ಅವರು, ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀ ಹರೀಶ್ ಪೂಜಾರಿ ಅವರು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಉದಯ್ ಕುಮಾರ್ ಶೆಟ್ಟಿ ಅವರು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ಜೊತೆಗೆ ಶ್ರೀ ಲಕ್ಷ್ಮಣ ಆಚಾರ್ಯರವರು MD ಅಧಿಕಾರಿಯವರು ಕೂತುಕೊಂಡಂತಹ ಸ್ಥಾನದಲ್ಲಿ ಇವತ್ತು ಕೂತ್ಕೊಂಡಿರುವವರು, ಅಂದರೆ ವರಂಗ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವವರು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ವರಂಗ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಶ್ರೀ ಸಂತೋಷ್ ಅಮೀನ್ ರವರು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ಲಯನ್ ಗೋಪಿನಾಥ್ ಭಟ್ ಕಾರ್ಯದರ್ಶಿ ಲಯನ್ಸ್ ಕ್ಲಬ್ ಮುನಿಯಾಲು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ರವಿ ಶೆಟ್ಟಿ ಅಧ್ಯಕ್ಷರು, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುಕುಡೂರು. ಧನ್ಯವಾದ ಸಮರ್ಪಣೆಗಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿ, ಜೊತೆಗೆ ಇಲ್ಲಿಯೇ ಗೌರವ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸಿದವರು, ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಪ್ರಕಾಶ್ ಮಾಸ್ಟರ್ಗೂ ಎಲ್ಲರ ಪರವಾಗಿ ಧನ್ಯವಾದ ಹೇಳುತ್ತಾ ಅವರು ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಒಬ್ಬರು ಅಕ್ಕನವರು, ಅವರು ಸಹ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ, ಅವರು ಸಹ ಗೌರವ ಸ್ಮರಣಿಕೆ ತಗೊಳ್ಬೇಕಂತ ಅವ್ರ ವಿನಂತಿಕೊಳ್ತೇನೆ.
ಕಾರ್ಯಕ್ರಮ ನಿರ್ವಹಣೆ ಮಾಡಿದ ರಂಜಿತಾ ಶಿಕ್ಷಕಿ ಅವರಿಗೆ ಗೌರವಾರ್ಪಣೆ. ಬಂಟ್ವಾಳ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿ, ಕೊಲ್ಯ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು, ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿ, ನಮ್ಮ ಸಮಿತಿಯ ಒಬ್ಬ ಸಕ್ರಿಯ ಸದಸ್ಯ. ತಾವು ಧನ್ಯವಾದವನ್ನು ಸಮರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೆ. ಶ್ರೀ ಜನಾರ್ದನ ಸರ್, ಧನ್ಯವಾದ ಸಮರ್ಪಣೆಗಾಗಿ. ಓಂ ಶ್ರೀ ಭದ್ರಕಾಳಿಯೇ ನಮಃ. ಅಪ್ಪಟ ದೇಶಪ್ರೇಮಿ ದಂಪತಿಗಳಾದಂತಹ ಶ್ರೀ MD ಅಧಿಕಾರಿ ಮತ್ತು ಶ್ರೀಮತಿ ಕಮಲಾವತಿ ಅಧಿಕಾರಿಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಸಮಸ್ತ ದೇಶಾಭಿಮಾನಿ ಬಂಧುಗಳೇ, ಇದೀಗ ಈ ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆ. ಬಹುಶಃ ಎಲ್ಲರೂ ಒಂದು ರೀತಿಯಲ್ಲಿ ಸುಸ್ತಾಗಿದೆ ಅಂತ ಹೇಳುವಂತಹ ಒಂದು ಅಭಿಪ್ರಾಯದಲ್ಲಿ ಇದ್ದೀರಿ. ಆದರೆ ಬಹುಶಃ ನಮ್ಮ ಹಿರಿಯರು ಸುಮಾರು 200 ವರ್ಷಗಳಷ್ಟು ಕಾಲ ಒಂದು ಬ್ರಿಟಿಷರ ಆಡಳಿತವನ್ನು ಸಹಿಸಿಕೊಂಡಿದ್ದರು. ಅದೇ ರೀತಿ ಸುಮಾರು 155ಕ್ಕೂ ಹೆಚ್ಚು ವರ್ಷಗಳ ಕಾಲ ಬ್ರಿಟಿಷರ ವಿರುದ್ಧ ಹೋರಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅಂತಹ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ನೆನಪು ಮತ್ತು ನಮ್ಮ ಊರಿನ ಒಬ್ಬ ಮರೆಯಲಾಗದ ಸ್ವಾತಂತ್ರ್ಯ ಸೇನಾನಿಯ ನೆನಪನ್ನು ಶಾಶ್ವತಗೊಳಿಸುವಂತಹ ಒಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮ. ಹಾಗೆ ಪಡುಕುಡೂರಿನ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಒಂದು ಐತಿಹಾಸಿಕ ದಿನ ಇಂದು ಅಂತೇಳಿ ಹೇಳಲಿಕ್ಕೆ ಸಂತೋಷ ಪಡ್ತಾ, ಈ ಒಂದು ದಿನದ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ನಮ್ಮ ಶ್ರೀ MD ಅಧಿಕಾರಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಿದವರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕರಾವಳಿ ಕರ್ನಾಟಕದ ಪ್ರಥಮ, ಅದರಲ್ಲಿಯೂ ಕೂಡ ನಮ್ಮ ತುಳುನಾಡಿನ ಪ್ರಥಮ ಮುಖ್ಯಮಂತ್ರಿಗಳು ಆಗಿರುವಂತಹ ಶ್ರೀಯುತ ವೀರಪ್ಪ ಮೊಯ್ಲಿ ಅವರು. ಬಹುಶಃ ಎಲ್ಲ ಗಣ್ಯರು ಇಲ್ಲಿಂದ ತೆರಳಿದ್ದಾರೆ. ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ನಾವು ಹೇಳಬೇಕು. ಯಾಕೆ ಅಂತ ಹೇಳಿದರೆ, ಶ್ರೀಯುತ ವೀರಪ್ಪ ಮೊಯ್ಲಿ ಅವರು ಈಗ ಈ CET ಅಂಥೇಳಿ ಏನೋ ನಮ್ಮ ವಿದ್ಯಾರ್ಥಿಗಳು ಈಗ ಎಲ್ಲ ಬರೀತಾ ಇದ್ದಾರೆ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ ಹೇಳ್ತೇವೆ. ಒಂದು ಕಾಲದಲ್ಲಿ ಉಳ್ಳವರ ಪಾಲಾಗ್ತಾ ಇದ್ದಂತಹ CET, ಆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರಲಿಲ್ಲ. ಶ್ರೀಯುತ ವೀರಪ್ಪ ಮೊಯ್ಲಿ ಅವರ ಕಾಲದಲ್ಲಿ ಅದು ಜಾರಿಗೆ ಬಂದದ್ದು. ಹಾಗೆ ಇನ್ನೊಂದು ವಿಚಾರವನ್ನು ಹೇಳಬೇಕಾದ್ರೆ, ನಾವು ಸದನದಲ್ಲಿ ಈಗ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಕೆಲವೊಮ್ಮೆ ತುಳುವನ್ನು ನಾವು ಈಗ ಹೆಚ್ಚಾಗಿ ಬಳಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಕೇಳಿರಬಹುದು. ಇದು ಕಾರಣ ಏನಂತೇಳಿ, ತುಳುವನ್ನು ಒಂದು ಅಧಿಕೃತ ಭಾಷೆಯನ್ನಾಗಿ ಮಾಡಬೇಕು ಅಂಥೇಳಿ ನಮ್ಮ ಈ ಒಂದು ಕರಾವಳಿ ಕರ್ನಾಟಕದ ಎಲ್ಲ ಹೆಚ್ಚಿನ ಒಂದು ಶಾಸಕರ ಅಭಿಪ್ರಾಯ ಆಗಿದೆ. ಇದಕ್ಕೆ ಮೂಲ ಕಾರಣಕರ್ತರು ಯಾರು ಅಂತ ಹೇಳಿದರೆ, ನಮ್ಮ ಮಾಜಿ ಮುಖ್ಯಮಂತ್ರಿ ಆದಂಥ ಶ್ರೀಯುತ ವೀರಪ್ಪ ಮೊಯ್ಲಿ ಅವರು 1994ರಲ್ಲಿ ತುಳು ಅಕಾಡೆಮಿಯನ್ನು ಸ್ಥಾಪಿಸಿದ್ದು ಕಾರಣ ಆಗಿರ್ತದೆ. ಈ ಸಂದರ್ಭದಲ್ಲಿ ಈ ದಿನ ಒಂದು 84ರ ವಯೋಮಾನದ ಶ್ರೀಯುತ ವೀರಪ್ಪ ಮೊಯ್ಲಿ ಅವರು ನಮ್ಮ ಒಂದು ಕರೆಗೆ ಹೋಗೊಟ್ಟು, ಹಾಗೆ MD ಅಧಿಕಾರಿಯವರ ಒಂದು ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದಾರೆ. ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಹಾಗೆ ಈ ನೆರೆದಿರುವಂಥ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ನಮ್ಮ ಈ ಕ್ಷೇತ್ರದ ನೆಚ್ಚಿನ ಶಾಸಕರಾದಂತಹ ಶ್ರೀಯುತ ಶ್ರೀ ವಿ ಸುನೀಲ್ ಕುಮಾರ್ ಇವರು. ಶ್ರೀಯುತ ಸುನೀಲ್ ಕುಮಾರ್ ಅವರ ಬಗ್ಗೆ ಹೇಳಬೇಕಾಗಿಲ್ಲ. ಪ್ರಸ್ತುತ ನಮ್ಮ ತಾಲೂಕಿನಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾ ಉಂಟು ಅದನ್ನೆಲ್ಲ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಅಂತಹ ಒಬ್ಬ ಪಾರದರ್ಶಕ ವ್ಯಕ್ತಿತ್ವವುಳ್ಳಂತಹ ಶ್ರೀಯುತ ಸುನೀಲ್ ಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ನಮ್ಮ ನೆರೆಯ ಮೂಡಬಿದ್ರೆಯ ಮಾಜಿ ಶಾಸಕರು ಆಗಿರಿದಂತಹ ಶ್ರೀ ಅಭಯಚಂದ್ರ ಜೈನ್ರವರು ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಖ್ಯಾತ ವಕೀಲರು, ವಾಗ್ಮಿಗಳು ಆಗಿರುವಂಥ ಶ್ರೀಯುತ MK ವಿಜಯಕುಮಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ಹಾಗೆ ಯುವ ನಾಯಕರು ಆಗಿರುವಂತಹ ಶ್ರೀಯುತ ಉದಯ್ ಕುಮಾರ್ ಶೆಟ್ರು ನಮ್ಮ ಊರಿಗೆ ಯಾವುದೇ ಕಾರ್ಯಕ್ರಮ ಇದ್ದರೂ ಅವರು ತಪ್ಪದೆ ಹಾಜರಾಗ್ತಾರೆ. ನಮ್ಮ ಊರಿನ ಮೇಲೆ ಅಷ್ಟೊಂದು ಪ್ರೀತಿ ಇದೆ. ಅವರು ಆಗಲೇ ಮಾತಾಡುವಾಗ ಭಾವನಾತ್ಮಕವಾಗಿ ಹೇಳಿದರು, ಇದು ನನ್ನ ಊರು ಬೇರೆ ಅಲ್ಲ, ಪಡುಗುಡೂರು ಬೇರೆ ಅಲ್ಲ ಅಂತ ಹೇಳುವಂಥ ಒಂದು ಪ್ರೀತಿ ಅಭಿಮಾನ ನಮ್ಮ ಊರಿನ ಮೇಲೆ ಇದೆ. ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಿದ್ದೀರಿ ತಾವು. ತಮಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಡಾಕ್ಟರ್ MS ರಾವ್. MS ರಾವ್ ಅಂತ ಹೇಳುವುದಕ್ಕಿಂತ ಮುದ್ರಾಡಿ ಡಾಕ್ಟರ್ ಅಂತ ಹೇಳಿದರೆ ಒಂದು ಹಿತ ಮತ್ತು ಎಲ್ಲರಿಗೆ ಅರ್ಥ ಆಗ್ತದೆ. ಈ MS ರಾವ್ರವರ ಜೊತೆಗೆ ನಾನು ಇನ್ನೋರ್ವ ವ್ಯಕ್ತಿಯನ್ನು ಇಲ್ಲಿ ಸೇರಿಸಲಿಕ್ಕೆ ಇಷ್ಟಪಡ್ತೇನೆ. ಅವರು ಬೇರೆ ಯಾರೂ ಅಲ್ಲ, ಶ್ರೀ MD ಅಧಿಕಾರಿಯವರ ಪುತ್ರರಾದಂಥ ರಾಜ್ಕುಮಾರ್ ಅವರು. ಈ ಇಬ್ಬರ ಬಗ್ಗೆ ಎಷ್ಟು ಹೇಳಿದರೂ ಮಾತಿನಲ್ಲಿ ಹೇಳಿದರೂ ಅದು ಕಡಿಮೆ. ನಾನು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದರೆ, ಈ ಭೂಮಿಯ ಮೇಲೆ ಈಗ ಕಾಲಕ್ಕೆ ಒಂದು ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಉಂಟು ಅಂಥೇಳಿ. ಆದರೆ ಇಂತಹ ಪುಣ್ಯಪುರುಷರು ಶ್ರೀ MS ರಾವ್ರವರು ಹಾಗೆ ರಾಜ್ಕುಮಾರ್ ರವರು ಈ ಭೂಮಿಯಲ್ಲಿ ಇರುವ ಕಾರಣ ಅಂಥೇಳಿ ಇದ್ರೆ ಅತಿಶಯೋಕ್ತಿ ಆಗಲಾರದು ಅಂತ ಹೇಳ್ತಾ ಶ್ರೀ MS ರಾವ್ರವರಿಗೆ ಹಾಗೆ ನಮ್ಮ ರಾಜ್ಕುಮಾರ್ ರವರಿಗೆ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ನಮ್ಮ ಊರಿನಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಂತಹ ಪ್ರಥಮ ಒಂದು ಪ್ರಜೆ ಅಂತ ಹೇಳಿದರೆ ಡಾಕ್ಟರ್ ಜಯರಾಮ್ ಹೆಗಡೆ ಅಂಥೇಳಿ ನಾನು ಇವತ್ತು ಕೇಳಿ ತಿಳ್ಕೊಂಡೆ. ನಮ್ಮ ಊರಿನವರು ಶ್ರೀಯುತ ಡಾಕ್ಟರ್ ಜಯರಾಮ್ ಹೆಗಡೆ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಡಾಕ್ಟರ್ ಜಯರಾಮ್ ಹೆಗಡೆ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ ಗ್ರಾಮ ಪಂಚಾಯತ್ ವರಂಗ ಇದರ ಪ್ರಥಮ ಪ್ರಜೆ ಆಗಿರುವಂಥ ಶ್ರೀಯುತ ಸಂತೋಷ್ ಅಮೀನ್ ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲ ಆಶೀರ್ವಾದವನ್ನು ಮಾಡಿ ತೆರಳಿರುವಂತಹ ಪಡುಕುಡೂರು ದೊಡ್ಡಮನೆ ಪ್ರಶಾಂತ್ ಶೆಟ್ರು. ನಮ್ಮ ಊರಿನಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಗಳು ನಮ್ಮ ಊರಿಗೆ ಸಂಬಂಧಪಟ್ಟದ್ದು ನಡೀಬೇಕಿದ್ರೆ ಶ್ರೀಯುತ ಪ್ರಶಾಂತ್ ಶೆಟ್ರ ಒಂದು ನೇತೃತ್ವದಲ್ಲಿ ನಡೀತಾ ಉಂಟು. ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಬ್ಬರು ಶ್ರೀಯುತ ಕೃಷ್ಣ ಶೆಟ್ಟಿ ಮೇಲ್ಬೆಟ್ಟು, ಉದ್ಯಮಿಗಳು ಹಾಗೆ ದಾನಿಗಳು. ನಮ್ಮ ಊರಿನಲ್ಲಿ ನಡೆಯುವಂಥ ಯಾವುದೇ ಸತ್ಕಾರ್ಯಗಳಿಗೂ ಸದಾ ನಮಗೆ ಬೆನ್ನೆಲುಬಾಗಿ ನಿಲ್ಲುವವರು ಶ್ರೀಯುತ ಕೃಷ್ಣ ಶೆಟ್ಟರು. ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಶ್ರೀಮತಿ P ಜಯಲಕ್ಷ್ಮಿ. ಇವರು ಶ್ರೀ MD ಅಧಿಕಾರಿಯವರ ಕಿರಿಯ ಪುತ್ರಿಯೂ ಹೌದು, ಹಾಗೆ ಲೇಖಕಿಯೂ ಕೂಡ ಹೌದು. ಈ ದಿನ ನಮ್ಮೊಂದಿಗೆ ಇದ್ದು ಹಾಗೆ ನಮ್ಮ ಈ ಕಾರ್ಯಕ್ರಮದ ರೂವಾರಿಯನ್ನು ಅವರು ಈಗ ಈ ಸಂದರ್ಭದಲ್ಲಿ ಅಭಿನಂದಿಸಿದ್ದಾರೆ. ನಮ್ಮ ಸಮಿತಿಯವರು ಅಥವಾ ಊರವರು ಯಾರು ಕೇಳಿದ್ರು ಶ್ರೀಯುತ ಶಂಕರ್ ಶೆಟ್ಟರು ನಮ್ಮ ಮಾತಿಗೆ ಬಗ್ಲಿಲ್ಲ. ಅಭಯಲಕ್ಷ್ಮಿ ಮತ್ತು ಈ MD ಅಧಿಕಾರಿಯವರ ಕುಟುಂಬಸ್ಥರು ಹೇಳಿದಾಗ ಅವರು ಈ ಒಂದು ಇಲ್ಲಿ ನೀಡಿದಂಥ ಅಭಿನಂದನೆಗಳನ್ನು ಅವರು ಸ್ವೀಕರಿಸಿದ್ದಾರೆ. ಶ್ರೀಮತಿ P ಜಯಲಕ್ಷ್ಮಿ ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ವೇದಿಕೆಯಲ್ಲಿರುವವರದು ಶ್ರೀಯುತ ಶಂಕರ್ ಶೆಟ್ಟಿ ಪೂಜಾ ಮುನಿಯಾಲು. ಈ ದಿನದ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿ ಈ ದಿನದ ವಿಚಾರವಾಗಿ ಸವಿವರವಾಗಿ ತಿಳಿಸಿದವರು ಶ್ರೀಯುತ ಶಂಕರ್ ಶೆಟ್ಟಿ ಪೂಜಾ. ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಬ್ಬರು ಶ್ರೀಯುತ ಸುಧಾಕರ್ ಶೆಟ್ಟಿ ಕೆಳಮನೆ, ಉದ್ಯಮಿಗಳು. ನಮ್ಮ ಊರಿನಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳಿಗೆ ಅವರು ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಶ್ರೀಯುತ ಸುಧಾಕರ್ ಶೆಟ್ಟಿ ಕೆಳಮನೆ ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೋರ್ವರು ಶ್ರೀ ಬಾಲಕೃಷ್ಣ ಶೆಟ್ಟಿ ಚಿಕ್ಕಮಾರ್ಬೆಟ್ಟು, ಉದ್ಯಮಿಗಳು. ಅವರು ಕೂಡ ನಮ್ಮ ಊರಿನಲ್ಲಿ ನಡೆಯುವಂಥ ಎಲ್ಲ ಸತ್ಕಾರ್ಯಗಳಿಗೆ ಸಹಾಯವನ್ನು ನೀಡ್ತಾ ಬಂದಿದ್ದಾರೆ. ಇನ್ನು ಮುಂದೆಯೂ ಕೂಡ ಸಹಕಾರವನ್ನು ಕೋರ್ತಾ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೋರ್ವರು ಶ್ರೀ ಅರುಣ್ ಶೆಟ್ಟಿ ಮತ್ತಾವು. ಇವರು ಕೂಡ ದೂರದ